ನೀವೆಲ್ಲ ಇದ್ದೀರಿ. ಹಾಗೆ ನಾಳೆ ಒಂದು ದಿವಸ ಯಕ್ಷಗಾನ ಕೂಡ ಉಂಟು. ಹೀಗೆ ಒಂದು ಹಬ್ಬದ ವಾತಾವರಣದ ಮೊನ್ನೆಯಿಂದ ಇಲ್ಲಿ ಆರಂಭ ಆಗಿದೆ. ನಿರಂತರವಾದಂತಹ ಕಾರ್ಯಕ್ರಮಗಳು ಈ ಪುಣ್ಯ ಭೂಮಿಯಲ್ಲಿ ಜರುಗ್ತಾ ಇದೆ ಅಂತ ಹೇಳುವುದಕ್ಕೆ ಸಂತೋಷವನ್ನು ವ್ಯಕ್ತಪಡಿಸ 1982ರಲ್ಲಿ ಈ ಕನ್ನಡ ಮಾಧ್ಯಮ ಶ್ರೀ ಗೋಪಾಲಕೃಷ್ಣ ಮಠ ಶಾಲೆ ಅಂದಿನ ಪೀಠಾಧಿಪತಿಗಳಾಗಿದ್ದಂತಹ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿಯವರಿಂದ ಇಲ್ಲಿ ಆರಂಭಗೊಂಡಿತು. ತದನಂತರ ಈಗ 40 ವರ್ಷ ನಿರಂತರವಾಗಿ ಸಂಸ್ಥೆ ಒಳ್ಳೆಯ ರೀತಿಯಲ್ಲಿ ಮುಂದುವರಿತಾ ಇದೆ. 1998ರಿಂದ ಈಗಿನ ಪೀಠಾಧಿಪತಿಗಳಾದಂತಹ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಸಂಸ್ಥೆಯನ್ನು 2 ಸಂಸ್ಥೆ ಉಂಟು. ಒಂದು ಕನ್ನಡ ಮಾಧ್ಯಮ ಗೋಪಾಲಕೃಷ್ಣ ಮಠ ಶಾಲೆ, ಹಾಗೆ ಒಂದು ಆಂಗ್ಲ ಮಾಧ್ಯಮ ಶಾಲೆ ವೇದವ್ಯಾಸ ವಿದ್ಯಾಲಯ. ಈ 2 ಸಂಸ್ಥೆಗಳನ್ನು ತನ್ನ 2 ಕಣ್ಣಿನ ಹಾಗೆ ನೋಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಇದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಬೆಳೆಸಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಒಂದು ಉತ್ತಮ ಭಾರತೀಯ ಸಂಸ್ಕೃತಿ ಅಥವಾ ನಮ್ಮ ಸನಾತನವಾದಂಥ ಸಂಸ್ಕೃತಿ ಮಕ್ಕಳಲ್ಲಿ ಮೈಗೂಡಬೇಕು ಎಂಬಂಥ ದೃಷ್ಟಿಯಲ್ಲಿ ಅದಕ್ಕೆ ಆಧಾರಿತವಾದಂತಹ ಸಂಸ್ಥೆ ನಮ್ಮದು ಆಗಿರಬೇಕು ಎಂಬುದು ಪೂಜ್ಯರ ಒಂದು ಸಂಕಲ್ಪ. ಹಾಗೆ ಆಂಗ್ಲ ಮಾಧ್ಯಮದಲ್ಲಿ ಪಾಠ ಇದ್ದರೂ ಕೂಡ ಅದು ಭಾರತೀಯ ಸಂಸ್ಕೃತಿಯನ್ನು ಒಳಗೊಳ್ಳಬೇಕು ಎಂಬುದು ಅವರ ಮುಖ್ಯ ಉದ್ದೇಶ. ಈ ದೃಷ್ಟಿಯಲ್ಲಿ ಆಂಗ್ಲ ಮಾಧ್ಯಮ 2009ರಲ್ಲಿ ಇಲ್ಲಿ ಆರಂಭಗೊಂಡಿತು, ಶ್ರೀ ವೇದವ್ಯಾಸ ವಿದ್ಯಾಲಯ ಎಂಬ ಹೆಸರಿನಲ್ಲಿ. ಹಾಗೆ ನಿರಂತರವಾಗಿ ನಮ್ಮ ಸಂಸ್ಥೆಗೆ, ಒಂದು ಸಂಸ್ಥೆ ಅಂತೇಳಿ ಸುಲಭದ ಕೆಲಸ ಅಲ್ಲ, ಅದನ್ನು ಕಟ್ಟಿ ಬೆಳೆಸುವಂತಹದ್ದು. ಅನೇಕ ಸಮಸ್ಯೆಗಳು ಇರುತ್ತವೆ. ಪ್ರೌಢಶಾಲೆ ಅನುದಾನಿತವಾಗಿದ್ದರೂ ಕೂಡ ನಿವೃತ್ತಿ ಹೊಂದಿದ ಮೇಲೆ ಅದಕ್ಕೆ ಅನುದಾನಿತ ಪೋಸ್ಟ್ಗಳನ್ನು ಪುನಃ ಅನುದಾನಕ್ಕೆ ಒಳಪಡಿಸುವುದು ಕಷ್ಟ ಆಗ್ತದೆ, ಸುಲಭದಲ್ಲಿಲ್ಲ. ಹಾಗೆ ಅದಕ್ಕೆ ಬೇಕಾದಂತಹ ಪೀಠೋಪಕರಣಗಳು, ಪಾಠೋಪಕರಣ ಇತ್ಯಾದಿಗಳನ್ನು ಮಠದಿಂದಲೇ ಒದಗಿಸಬೇಕಾಗ್ತದೆ. ಹಾಗೆಯೇ ನಮ್ಮ ವೇದವ್ಯಾಸ ವಿದ್ಯಾಲಯದಲ್ಲಿ ಕೂಡ ಹಾಗೆ ಎಲ್ಲ ಶಿಕ್ಷಕರಿಗೆ ವೇತನ ಇರಬಹುದು ಅಥವಾ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರಬಹುದು ಇತ್ಯಾದಿಗಳೆಲ್ಲವನ್ನು ಕೂಡ ನಮ್ಮ ಆಡಳಿತ ಮಂಡಳಿ ಮತ್ತು ಸುಬ್ರಹ್ಮಣ್ಯ ಮಠದಿಂದ ಪೂಜ್ಯರ ಒಂದು ಅನುಗ್ರಹದಿಂದ ಅದನ್ನು ಒದಗಿಸ್ತಾ ಇದ್ದಾರೆ. ಸರ್ವತೋಮುಖವಾದಂತಹ ಅಭಿವೃದ್ಧಿಯನ್ನು ಕಾಣಬೇಕು ಮಕ್ಕಳಲ್ಲಿ ಮತ್ತು ಈ ಸಮಾಜ ಒಳ್ಳೆಯದಾಗಬೇಕು ಎಂಬ ದೃಷ್ಟಿಯಲ್ಲಿ ಒಂದು ಸಂಕಲ್ಪದಲ್ಲಿ ಈ ಒಂದು ಸಂಸ್ಥೆ ಮುಂದುವರಿತಾ ಇದೆ. ಈ ದಿವಸ ನಾವೊಂದು ಸಂಭ್ರಮದ ವಾತಾವರಣದಲ್ಲಿದ್ದೇವೆ. ಶಾಲಾ ವಾರ್ಷಿಕೋತ್ಸವ. ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಯಾವತ್ತು ಪರಿವ್ರಾಜಕರು ಅಂತ ಹೆಸರು. ನಿರಂತರವಾದಂತಹ ಒಂದು ರೀತಿಯಲ್ಲಿ ಓಡಾಟದಲ್ಲಿ ಇರುವವರು. ಧರ್ಮದ ಸಂಸ್ಥಾಪನೆಗಿರಬಹುದು ಅಥವಾ ಧರ್ಮದ ಒಂದು ಜಾಗೃತಿಗಿರಬಹುದು, ನಿರಂತರವಾಗಿ ಓಡಾಟದಲ್ಲಿ ಇರ್ತಾರೆ. ಆದರೂ ಸಂಸ್ಥೆಗೆ ಬೇಕಾಗಿ ಒಂದಷ್ಟು ಸಮಯವನ್ನು ಮೀಸಲಿಟ್ಟು ಅದೆಷ್ಟೋ ವಿದ್ಯಾಭಿಮಾನಿಗಳಿಂದ ಬೇಕಾದಂತಹ ಸವಲತ್ತುಗಳನ್ನು ಕೇಳಿ ಶಾಲೆಗೆ ಒದಗಿಸುವಂತಹ ಒಂದು ಕೆಲಸವನ್ನು, ಕೈಂಕರ್ಯವನ್ನು ಮಾಡ್ತಾ ಇದ್ದಾರೆ. ಅದೆಷ್ಟೋ ಅದೇ ಮುಂದೆ ವರದಿಯಲ್ಲಿ ಬರ್ತದೆ, ಪುನಃ ನಾನು ಅದನ್ನು ಉಲ್ಲೇಖಿಸುವುದಿಲ್ಲ. ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಎಂಬುದು ವರದಿಯಲ್ಲಿ ಸುದೀರ್ಘವಾಗಿ ಮಂಡಿಸಲ್ಪಟ್ಟಿದೆ, ಅದನ್ನು ಪುನಃ ಹೇಳುವುದಿಲ್ಲ. ಸ್ವಾಮೀಜಿಯವರ ಒಂದು ಅನುಗ್ರಹದಿಂದ ಅದೆಲ್ಲವೂ ಆಗ್ತದೆ. ವೇದಿಕೆಯಲ್ಲಿ ಈ ದಿವಸ ಸುಬ್ರಹ್ಮಣ್ಯ ಮಠಾಧೀಶರಾದ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀ ಪಾದಂಗಳವರು ಉಪಸ್ಥಿತರಿದ್ದಾರೆ. ಅವರಿಗೆ ಪ್ರಣವಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಮುಖ್ಯ ಅತಿಥಿ ಶ್ರೀಯುತ ಆದರ್ಶ ಗೋಖಲೆ ಅವರು ಒಂದು ಸಮಾಜದಲ್ಲಿ ನಮ್ಮ ಹಿಂದುತ್ವ ಅಥವಾ ನಮ್ಮ ಒಂದು ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ಧ್ವನಿ ಎತ್ತಿ ಮಾತಾಡಬಹುದಾದಂತಹ ವ್ಯಕ್ತಿ. ಈ ಹಿಂದೆ ನಮ್ಮ ಸಂಸ್ಥೆಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಅವರು ಬಂದಿದ್ದರು. ಒಳ್ಳೆಯ ವಾಗ್ಮಿ. ಆಮೇಲೆ ಅನೇಕ ಸಮಾಜದಲ್ಲಿ ಆಗುವಂಥ ಆಗುಹೋಗುಗಳಿಗೆ ಕೆಲವು ಕಾರ್ಯಕ್ರಮಗಳಲ್ಲಿ ಸುಬ್ರಹ್ಮಣ್ಯಕ್ಕೆ ಕೂಡ ಅಯ್ಯಪ್ಪ ದೀಪೋತ್ಸವಕ್ಕೆ ಒಂದು ಸಲ ಅವರು ಉಪನ್ಯಾಸಕ್ಕೆ ಬಂದಿದ್ದರು. ಹಾಗೆ ನಮ್ಮ ಸಂಸ್ಥೆಗೆ ಕರೆಸಬೇಕು ಎಂಬುದು ನಮ್ಮ ಉದ್ದೇಶ ಆಗಿತ್ತು. ಹಾಗೆ ಸ್ವಾಮೀಜಿಗಳಲ್ಲಿ ಕೇಳಿಕೊಂಡಾಗ ಸಂತೋಷವಾಗಿ ಅವರು ಒಪ್ಪಿಕೊಂಡಿದ್ದಾರೆ. ಹಾಗೆ ನಮ್ಮ ಆದರ್ಶ ಗೋಖಲೆ ಅವರು ಈ ದಿವಸ ಇಲ್ಲಿ ಪ್ರಧಾನ ಭಾಷಣಗಾರರಾಗಿ, ಅಥವಾ ನಾವು ಕೀನೋಟ್ ಅಡ್ರೆಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಅದೇ ರೀತಿಯಲ್ಲಿ ನಾವು ಹೇಳುವಂತಹ ಏನು ಉತ್ತಮ ಇವತ್ತಿನ ಸಮಾಜಕ್ಕೆ ಬೇಕಾದಂತಹ ಮಾರ್ಗದರ್ಶನ ನೀಡುವವರು ಇಲ್ಲಿ ನಮ್ಮ ಆಮಂತ್ರಣದ ಮೇಲೆ ಇಲ್ಲಿಗೆ ಆಗಮಿಸಿದ್ದಾರೆ. ಅವರು ಇಲ್ಲಿ ಮಾತ್ರ ಅಲ್ಲ, ಕಾರ್ಕಳದಲ್ಲಿ ಅವರ ಮೂಲ ಆಗಿದ್ದರೂ ಕೂಡ ಅನೇಕ ಸಂಸ್ಥೆಗಳಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಧ್ಯಾಪಕರಾಗಿ, ಪ್ರಾಧ್ಯಾಪಕರಾಗಿ. ಅಂಬಿಕಾ ವಿದ್ಯಾಲಯ ಪುತ್ತೂರಿಗೆ 4 ಸಲ ವಾರದಲ್ಲಿ 4 ಸಲ ಬರ್ತಾರೆ. ಆದಿಚುಂಚನಗಿರಿಯಲ್ಲಿ ಕೂಡ ಅವರು ಇಲ್ಲಿ ಶಿವಮೊಗ್ಗದಲ್ಲಿ ಕೂಡ ಪಾಠ ಪ್ರವಚನಗಳನ್ನು ಮಾಡ್ತಾರೆ. ಮತ್ತು ಅಂಕಣಕಾರರಾಗಿ ಅನೇಕ ಪತ್ರಿಕೆಗಳಿಗೆ ಕೂಡ ಅವರು ಕೆಲವೊಂದು ನ್ಯೂಸ್ಗಳನ್ನು ಕೊಡ್ತಾ ಇರ್ತಾರೆ. ಈ ದಿವಸ ಇಲ್ಲಿ ಬಂದ ನಮಗೆ ಸಂತೋಷ ಆಗಿದೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶಾಲೆಯ ಸಂಚಾಲಕರು ಶ್ರೀ ಸುದರ್ಶನ್ ಜೋಯಿಸಾಯಿ ಅವರು ಶಾಲೆಯ ಯಾವತ್ತು ಆಗು ಹೋಗುಗಳಿಗೆ, ಶಾಲೆಯ
ಮಾರ್ಗದರ್ಶನ ನೀಡುವುದಲ್ಲದೆ ಬೇಕಾದಂಥ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಅವರು ಸಿದ್ಧಹಸ್ತರು. ಯಾಕೆಂದರೆ ಸಂಚಾಲಕರ ಜವಾಬ್ದಾರಿ ಶಾಲೆಯ ಪೋಸ್ಟಿಂಗ್ಗೆ ಬೇಕಾದಂಥ ಕೆಲಸಗಳು ಮಾತ್ರ ಅಲ್ಲ, ಬಾಕಿ ಹೋಗುಗಳು ಕಟ್ಟಡ ಇರ್ಬೋದು ಅಥವಾ ವಾಹನ ಇರ್ಬೋದು ಅಥವಾ ಇನ್ನಿತರ ಯಾವುದೇ ವ್ಯವಸ್ಥೆಗಳು ಏನಾಗಬೇಕು ಅದನ್ನು ಕೇಳಿಕೊಂಡು ನಾವು ಕೇಳಿದ್ದಕ್ಕೆ ಅವರು ಎಸ್ ಅಂತ ಹೇಳ್ತಾರೆ. ಹಾಗೆ ಶಾಲೆಗೆ ಬೇಕಾದ ನಿರಂತರವಾದಂತಹ ಪ್ರೋತ್ಸಾಹವನ್ನು ಮಾರ್ಗದರ್ಶನ ನೀಡುವಂಥ ಶ್ರೀ ಸುದರ್ಶನ ಜೋಯಿಸ್ ಅವರು ನಮ್ಮ ಸ್ವಾಮೀಜಿಯವರ ಪೂರ್ವಾಶ್ರಮದ ಸಹೋದರ, ಮಠದ ಸುಬ್ರಹ್ಮಣ್ಯ ಮಠದ ದಿವಾನರು. ಮಠದಲ್ಲಿ ಕೂಡ ತುಂಬ ಕಾರ್ಯಕ್ರಮಗಳಾಗ್ತವೆ. ಆ ಒತ್ತಡದಲ್ಲಿ ಕೂಡ ಈ ದಿವಸ ಇಲ್ಲಿ ಬಂದಿದ್ದಾರೆ ಸಭಾ ಕಾರ್ಯಕ್ರಮಕ್ಕೆ. ಯಾಕೆ ಅವರು ಸಭೆಗೆ ಬರೋದು ಕಡಿಮೆ, ನಾನು ಬರುವುದಿಲ್ಲ ಅಂತ ಹೇಳ್ತಾರೆ. ಬಂದರೂ ಒಂದು 5 ನಿಮಿಷ ನಿಲ್ತಾರೆ, ಹೋಗ್ತಾರೆ. ಈ ದಿವಸ ಧ್ವಜಾರೋಹಣ ಮಾಡಿದ್ದಾರೆ, ಅಂದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಆ ಮೂಲಕವಾಗಿ ಇವತ್ತು ಸಭೆಯಲ್ಲಿ ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇನ್ನು ನಮ್ಮ ಈ ಒಂದು ಬಿಳಿನೆಲೆ ಗ್ರಾಮದ ಪ್ರಥಮ ಪ್ರಜೆ, ನಮ್ಮ ಬಿಳಿನೆಲೆ ಗ್ರಾಮದ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಶಾರದಾ ದಿನೇಶ್ ಇವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರು ಮುಖ್ಯ ಅತಿಥಿಗಳಾಗಿ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಸಂಸ್ಥೆಯ ಅವರ ಮಕ್ಕಳಿಲ್ಲಿ ನಮ್ಮ ವೇದವ್ಯಾಸ ವಿದ್ಯಾಲಯಕ್ಕೆ ಬರ್ತಾ ಇದ್ದರು. ಈಗ ಬಹುಶಃ ಅವರು ಬೇರೆ ಶಾಲೆಗೆ ಹೋಗ್ತಾ ಇದ್ದೇನೆ ಅಂತ ಕಾಣ್ತದೆ. ಶಾಲೆ ಯಾವತ್ತೂ ಕೂಡ ಸ್ಪಂದಿಸುವಂಥವರು, ಶಾಲೆ ಯಾವ ಕಾರ್ಯಕ್ರಮಗಳು ಕೂಡ ನಿರಂತರವಾಗಿ ಭಾಗವಹಿಸುವರು. ನಮ್ಮ ಪಂಚಾಯತಿನ ಅಧ್ಯಕ್ಷರು ಅಂದರೆ ಪ್ರಥಮ ಪ್ರಜೆ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅತಿಥಿಗಳಾಗಿ. ಅವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ಮುರಳೀಕೃಷ್ಣ ಕಾಮತ್. ಇವರು ನಮ್ಮ ಹಳೆ ವಿದ್ಯಾರ್ಥಿ. ನಮ್ಮ ಗೋಪಾಲಕೃಷ್ಣ ಬಡ ಶಾಲೆಯಲ್ಲಿ ವಿದ್ಯಾರ್ಜನೆ ಮಾಡಿ ಈಗ ಸುಬ್ರಹ್ಮಣ್ಯದಲ್ಲಿ ಉದ್ಯಮಿಯಾಗಿ ಬೆಳಗ್ತಾ ಇದ್ದಾರೆ. ಉದ್ಯಮಿಯಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಅವರು ಉತ್ತಮ ಶಾಲೆಯೊಂದಿಗೆ ನಿಕಟವಾದ ಬಾಂಧವ್ಯವನ್ನು ಇಟ್ಟುಕೊಂಡಂಥ ಹಳೆ ವಿದ್ಯಾರ್ಥಿ ತುಂಬ ಜನ ಇದ್ದಾರೆ. ಅವರಲ್ಲಿ ಮುರಳೀಕೃಷ್ಣ ಕಾಮತ್ ಕೂಡ ಕಾಮತ್ ಅಂತ ಹೇಳಿದರೆ ಕೊಡುಗೈ ದಾನಿಗಳು. ಅವರ ತಂದೆ ಸರ್ವೋತ್ತಮ ಕಾಮತ್ ಕೂಡ ಹಾಗೆ, ಅಥವಾ ಚಿಕ್ಕಪ್ಪಂದ್ರೆ ಇರ್ಬೋದು, ಅವರೆಲ್ಲರೂ ಕೂಡ ಕೊಡುಗೈ ದಾನಿಗಳು. ಯಾವುದು ಕೇಳಿದ್ರು ಇಲ್ಲ ಅಂತ ಹೇಳುವುದಿಲ್ಲ, ಕಾರ್ಯಕ್ರಮಗಳಿಗೆ ನಿರಂತರವಾಗಿ ಪ್ರೋತ್ಸಾಹಿಸುವರು. ಹಾಗೆ ಮುರಳೀಕೃಷ್ಣ ಕಾಮತ್ ಅವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಿಮ್ಮಪ್ಪಣ್ಣ ಅವರು ಕೂಡ ಹಾಗೆ ನಮ್ಮ ಈ ಒಂದು ಗ್ರಾಮದ ಹಿರಿಯ ವ್ಯಕ್ತಿ, ಹಿರಿಯ ನಾಗರಿಕರು ಅಂತ. ಆ ಪ್ರತಿಷ್ಠಾನ ಸ್ವಲ್ಪ ಹಿಂದೆ ಅಂದರೆ ದೂರ ಕಾರ್ಯಕ್ರಮ ಆಗುವುದರಿಂದ ಯಾವತ್ತೂ ಹೋಗ್ಲಿಕ್ಕೆ ಆಗುದಿಲ್ಲ. ನಾವು ಒಟ್ಟಿಗೆ ಮಡಿಕೆಗೆ ಹೋಗಿದ್ದೆವು, ಹಿರಿಯ ನಾಗರಿಕ ಪ್ರತಿಷ್ಠಾನ ಅಂತೇಳಿ. ಹಾಗೆ ನಮ್ಮ ಹಿರಿಯ ಊರಿನ ಗಣ್ಯರು, ಹಿರಿಯ ಗಣ್ಯರು ಅಂತ ಹೇಳ್ತೇವಲ್ಲ, ಆ ರೀತಿಯ ವ್ಯಕ್ತಿ. ಅವರನ್ನು ಕೂಡ ಅತಿಥಿಗಳಾಗಿ ನಾವು ಆಹ್ವಾನಿಸಿದ್ದೇವೆ. ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಎರಡೂ ಸಂಸ್ಥೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಸತ್ಯಶಂಕರ ಭಟ್ ಈ ವರ್ಷದಿಂದ ಅವರು ಮುಖ್ಯೋಪಾಧ್ಯಾಯರಾಗಿ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಅವರು ಸಾರಥ್ಯವನ್ನು ವಹಿಸಿದ್ದಾರೆ. ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಪ್ರಶಾಂತ್ ವೇದವ್ಯಾಸ ವಿದ್ಯಾಲಯ 2009ಕ್ಕೆ ಆರಂಭ ಆಗಿದೆ. ಅಲ್ಲಿಂದ ಇಲ್ಲಿವರೆಗೆ ಕೂಡ ಮುಖ್ಯೋಪಾಧ್ಯಾಯರಾಗಿ ಜವಾಬ್ದಾರಿಯನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ವೇದಿಕೆಯ ಹಿಂಭಾಗದಲ್ಲಿ ನಮ್ಮ ಎರಡು ಸಂಸ್ಥೆಗಳ STMC ಅಥವಾ PT ಅಂತ ಕರೀತೇವೆ, ಪೇರೆಂಟ್ ಟೀಚರ್ ಅಸೋಸಿಯೇಷನ್ ಇದರ ಅಧ್ಯಕ್ಷರು ಮುಖ್ಯ ಕೇಶವ ಅವರು ಶ್ರೀ ವೇದವ್ಯಾಸ ವಿದ್ಯಾಲಯದ PT ಅಧ್ಯಕ್ಷರು, ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಪ್ರೌಢಶಾಲೆಯ PTA ಪೇರೆಂಟ್ ಟೀಚರ್ ಅಸೋಸಿಯೇಷನ್ STMC ಇದರ ಅಧ್ಯಕ್ಷರು ನಮ್ಮ ಲಕ್ಷ್ಮಣಗೌಡ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೆ ವಿದ್ಯಾರ್ಥಿ ನಾಯಕ, ಇವತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಬಟ್ಟೆ ಉಟ್ಟುಕೊಂಡಿದ್ದಾರೆ ಎಲ್ಲ ವಿದ್ಯಾರ್ಥಿ ಹೆಚ್ಚಿನೂ ಕೂಡ, ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಪ್ರಣೀತಾ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಳೆ ವಿದ್ಯಾರ್ಥಿಗಳು ನಮ್ಮ ಲೋಕಮಂಡಲ ಇದ್ದಾರೆ, ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೆ ನವಜೀವನ ಆರ್ಟ್ಸ್ ಮತ್ತು ಸ್ಪೋರ್ಟ್ಸ್ ಕ್ಲಬ್ ಅಂತ ನಮ್ಮಲ್ಲಿ ನಮ್ಮ ಸಂಸ್ಥೆಗೆ ತುಂಬ ಅಲ್ಲಿ ಕಾರ್ಯಕ್ರಮಗಳಿಗೆ ನಿರಂತರವಾಗಿ ಬೇಕಾದಂತಹ ಕಾರ್ಯಕ್ರಮಗಳೆಲ್ಲ ಸಹಕಾರಗಳು ನವಜೀವನ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಅದರ ಅಧ್ಯಕ್ಷರಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಕನ್ಯಾ ಪ್ರತಿನಿಧಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೆ ವೇದಿಕೆ ಮುಂಭಾಗದಲ್ಲಿ ಊರಿನ ಉಮೇಶ್ ಯರ್ಕ ಅವರಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತೇನೆ.
ಪತ್ರಿಕಾ ಮಾಧ್ಯಮದವರು ಅವರು ಉಪಸ್ಥಿತರಿದ್ದಾರೆ. ನಮ್ಮ ಪ್ರಕಾಶ್ ಅವರು ಇವತ್ತಿನ ಫೋಟೋಗ್ರಾಫರ್ ಆಗಿ ನಮ್ಮ ಜೊತೆಯಲ್ಲಿದ್ದಾರೆ, ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಸುಪ್ರೀತ್ ಮಾಧ್ಯಮ ನಮ್ಮ ಅಂತಂದರೆ ನ್ಯೂಸ್ ಪುತ್ತೂರು, ಇದರ ಅದನ್ನು ಇಡೀ ನಮ್ಮ ಪ್ರಸಾರ ಮಾಡಲಿಕ್ಕೆ ಇಲ್ಲಿ ಕೂತರೆ ಮಾತ್ರ ಅಲ್ಲ, ಅದು ನಮಗೆ ಇಡೀ ದೇಶದಾದ್ಯಂತ ಅದನ್ನು ನಾವು ಕಾಣಬಹುದು, ಕಾರ್ಯಕ್ರಮ ನೋಡಬಹುದು, ವೀಕ್ಷಿಸಬಹುದು. ಇದು ನ್ಯೂಸ್ ಪುತ್ತೂರು ಸುಪ್ರೀತ್ ಇವರ ಸಹಾಯದಿಂದ ಆಗ್ತದೆ. ಸುಪ್ರೀತ್, ನಿಮಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ದೇವಸ್ಥಾನದ ಬಿಳಿನೆಲೆ ಗೋಪಾಲಕೃಷ್ಣ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಸತೀಶ್ ಎರ್ಕ ಇವರು ಈಗ ಆಗಮಿಸಿದ್ದಾರೆ. ಸ್ವಾಮಿ ಮಾಲೆ ಹಾಕಿದವರು ಅವರು ಈ ವೇದಿಕೆಯಲ್ಲಿದ್ದು ಕಾರ್ಯಕ್ರಮ ನಿರಂತರವಾಗಿ ಬಿಳಿನೆಲೆಗೆ ಏನು ಬೇಕು ಆ ಕಾರ್ಯಕ್ರಮಕ್ಕೆ ನಿರಂತರವಾಗಿ ಸಹಕರಿಸುವವರು, ಅಥವಾ ಈ ಅಡುಗೆ ವ್ಯವಸ್ಥೆಗೆಲ್ಲ ಬೇಕಿದ್ದರೆ ಅವರು ಬೇಕಾದಂಥ ವ್ಯವಸ್ಥೆಯನ್ನು ನಿರಂತರವಾಗಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಯಾವತ್ತೂ ಕೂಡ, ಇವತ್ತು ಅಂತಲ್ಲ ಯಾವತ್ತೂ ಕೂಡ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಆಗಮಿಸಿ ಅಂತ ಎಲ್ಲ ಸಹೃದಯ ಬಂಧುಗಳನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಪ್ರೀತಿಯ ವಿದ್ಯಾರ್ಥಿಯರು, ನಿಮಗೆ ಮಧ್ಯಾಹ್ನ ತನಕ ಸಭಾ ಕಾರ್ಯಕ್ರಮ ಇರ್ತದೆ. ಮಧ್ಯಾಹ್ನ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಉಂಟು. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಿಂತಲೂ ಹೆಚ್ಚಾಗಿ ಇವತ್ತಿನ ಉಪನ್ಯಾಸವನ್ನು ಕೇಳಿ ನೀವು ಅದನ್ನು ಸರಿಯಾಗಿ ಅಳವಡಿಸಿಕೊಳ್ಬೇಕು ಜೀವನದಲ್ಲಿ. ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಎಲ್ಲ ನಮ್ಮ ಶಿಕ್ಷಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದಾರೆ, ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಧ್ವನಿ ಮತ್ತು ಬೆಳಕು ಪ್ರೀತಮ್ ಇವರು ಅವರ ಸಹಾಯದಿಂದ ಈ ಒಂದು ದಿವ್ಯವಾದಂತಹ ಈ ಮೈಕ ಧ್ವನಿವರ್ಧಕ ಮತ್ತು ಬೆಳಕು ಇವತ್ತು ಸಾಧ್ಯ ಆಗ್ತದೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಎಲ್ಲ ಚಾಲಕರು, ನಮ್ಮ ಸಂಸ್ಥೆ ಚಾಲಕರಿದ್ದಾರೆ, ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಎರಡು ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ತಮಗೂ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇವೆ ಸರ್. ಇಂದಿನ ಶಾಲಾ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ನಮಗೆಲ್ಲರಿಗೂ ಆಶೀರ್ವಚನ ನೀಡಲಿರುವ ಪರಮ ಪೂಜ್ಯ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರನ್ನು ಫಲಪುಷ್ಪ ಸಮರ್ಪಣೆಯೊಂದಿಗೆ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಉಭಯ ಸಂಸ್ಥೆಗಳ ಮುಖ್ಯ ಗುರುಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವ ಗೌರವಾನ್ವಿತ ಅತಿಥಿಗಳನ್ನು ಶಾಲು ಹೊದಿಸಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಉಭಯ ಸಂಸ್ಥೆಗಳ ಮುಖ್ಯ ಗುರುಗಳಲ್ಲಿ ಕೇಳಿಕೊಡ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಲಿರುವ ಉಪನ್ಯಾಸಕರು ಹಾಗೂ ಅಂಕಣಕಾರರು ಶ್ರೀ ಆದರ್ಶ ಗೋಖಲೆ ಸರ್ ಇವರು. ಬಿಳಿನೆಲೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ಶಾರದಾ ದಿನೇಶ್ ಅವರಿಗೆ, ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಬಿಳಿನೆಲೆ ಇದರ ಅಧ್ಯಕ್ಷರಾದ ಶ್ರೀ ಸತೀಶ್ ಎರ್ಕ ಇವರಿಗೆ ಶಾಲನ್ನು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಿಳಿನೆಲೆ ಯುವಕ ಮಂಡಲದ ಅಧ್ಯಕ್ಷರಾಗಿರುವ ಶ್ರೀ ಪ್ರದೀಪ್ ಇವರನ್ನು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ನವಜೀವನ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ನೆಟ್ಟಣ ಇದರ ಅಧ್ಯಕ್ಷರಾಗಿರುವ ಶ್ರೀ ವಿನೀತ್ ಇವರನ್ನು ಶಾಲು ಹೊದಿಸಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ, ಸನಾತನ ಸಂಸ್ಕೃತಿಯಲ್ಲಿ ದೀಪವು ಅತ್ಯಂತ ಪೂಜ್ಯನೀಯವಾದುದು. ಜಗದ ಕತ್ತಲನ್ನು ಕಳೆದು ದಿವ್ಯ ಶಕ್ತಿಯನ್ನು ನೀಡುವ ದೀಪವನ್ನು ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಪರಮ ಪೂಜ್ಯ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಇವರೊಂದಿಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸೇರಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.
ಪರಮ ಪೂಜ್ಯ ಸ್ವಾಮೀಜಿಯವರ ದಿವ್ಯ ಹಸ್ತದಿಂದ ಬೆಳಗಿದ ದೀಪವು ಕಾರ್ಯಕ್ರಮದ ದಾರಿದೀಪವಾಗಲಿ ಎಂಬ ಆಶಯ ನಮ್ಮದು. 2023-24ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡ ಶೈಕ್ಷಣಿಕ ಚಟುವಟಿಕೆಗಳು, ವಿದ್ಯಾರ್ಥಿಗಳ ಸಾಧನೆಗಳು ಹಾಗೂ ಸಂಸ್ಥೆಯ ಅಭಿವೃದ್ಧಿ ಕಾರ್ಯಗಳ ಸಂಕ್ಷಿಪ್ತ ವರದಿಯನ್ನು ವಾಚಿಸಲಿದ್ದಾರೆ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಸತ್ಯಶಂಕರ್ ಎಂ ಅವರು. ಓಂ ಶ್ರೀ ಗೋಪಾಲಕೃಷ್ಣಾಯ ನಮಃ. ಶ್ರೀ ಸುಬ್ರಹ್ಮಣ್ಯ ಮಠ ಎಜುಕೇಷನ್ ಸೊಸೈಟಿ ರೀ ಸುಬ್ರಹ್ಮಣ್ಯ ಇದರ ಆಡಳಿತಕ್ಕೊಳಪಟ್ಟಂತಹ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ಬಿಳಿನೆಲೆ, ಅಂಚೆ ನೆಟ್ಟಣ, ಪುತ್ತೂರು ತಾಲೂಕು, ದಕ 574230. ಇದರ 2023-24ನೇ ಸಾಲಿನ ಶೈಕ್ಷಣಿಕ ಸಾಲಿನ ವಾರ್ಷಿಕ ವರದಿ, ಆಡಳಿತ ಮಂಡಳಿಯ ಅಧ್ಯಕ್ಷರು, ಸಭಾ ಕಾರ್ಯಕ್ರಮದ ಅಧ್ಯಕ್ಷರು ಆದಂತಹ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಿಗೆ ಪಡಮಡುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳು, ಉಪನ್ಯಾಸಕರು, ಅಂಕಣಕಾರರು ಆಗಿರುವಂತಹ ಶ್ರೀಯುತ ಆದರ್ಶ ಗೋಖಲೆಯವರೇ, ಬಿಳಿನೆಲೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಶಾರದಾ ದಿನೇಶ್ವರವರೇ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ತಮಗೆಲ್ಲರಿಗೂ ಕೂಡ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದ ಸಜ್ಜನ ಬಂಧುಗಳೇ, ಶಿಕ್ಷಣಾಭಿಮಾನಿಗಳೇ, ಪೋಷಕರೇ, ವಿವಿಧ ಸಂಸ್ಥೆಗಳ ಪದಾಧಿಕಾರಿಗಳೇ, ಪ್ರಾಕ್ತನ ವಿದ್ಯಾರ್ಥಿಗಳೇ, ಎರಡೂ ಸಂಸ್ಥೆಗಳ ಶಿಕ್ಷಕೇತರ ವೃಂದದವರೇ, ಎರಡೂ ಸಂಸ್ಥೆಗಳ ಪ್ರೀತಿಯ ವಿದ್ಯಾರ್ಥಿನಿಯರೇ, ಎಲ್ಲರಿಗೂ ಕೂಡ ಶುಭ ಮುಂಜಾನೆಯನ್ನು ಹೇಳುತ್ತಾ, 2023-24ನೇ ಶೈಕ್ಷಣಿಕ ಸಾಲಿನಲ್ಲಿ ನಡೆದಂಥ ಕಾರ್ಯಚಟುವಟಿಕೆಗಳ ವರದಿಯನ್ನು ತಮ್ಮ ಮುಂದಿಡಲು ಸಂತೋಷ ಪಡ್ತಾ ಇದ್ದೇನೆ. ಶ್ರೀ ಗೋಪಾಲಕೃಷ್ಣ ದೇವರ ದಿವ್ಯ ಸಾನ್ನಿಧ್ಯವು, ಪ್ರಕೃತಿ ರಮಣೀಯವಾದಂತಹ ಈ ಸುಂದರ ಗ್ರಾಮೀಣ ಪರಿಸರದ ವಿದ್ಯಾರ್ಥಿಗಳು ಶಿಕ್ಷಣ ವಂಚಿತರಾಗಬಾರದು, ಅವರು ಕೂಡ ಭಾರತೀಯ ಸಂಸ್ಕೃತಿ ಸಂಸ್ಕಾರಗಳಿಗೆ ಅನುಗುಣವಾದಂತಹ ಮೌಲ್ಯಾಧಾರಿತ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಬೇಕು ಎಂಬಂತಹ ಉದ್ದೇಶದಿಂದ ಶ್ರೀ ಸುಬ್ರಹ್ಮಣ್ಯ ಮಠದ ಈ ಹಿಂದಿನ ಪೀಠಾಧಿಪತಿಗಳಾಗಿದ್ದಂತಹ ಶ್ರೀ ಶ್ರೀ ವಿದ್ಯಾಭೂಷಣ ಸ್ವಾಮೀಜಿಯವರು ಅವರ ಕನಸು ಸಾಕಾರಗೊಂಡದ್ದು 1982ರಲ್ಲಿ. ಅಂದಿನಿಂದ ಇಂದಿನವರೆಗೂ ಅನೇಕ ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ಉತ್ತಮ ಶಿಕ್ಷಣವನ್ನು ಪಡೆದು ಉತ್ತಮ ನಾಗರಿಕರಾಗಿ ವೃತ್ತಿ ಜೀವನವನ್ನು ನಡೆಸುತ್ತಾ ಸಂಸ್ಥೆಯೊಂದಿಗೆ ನಿಕಟ ಸಂಬಂಧವನ್ನು ಇರಿಸಿಕೊಂಡಿದ್ದಾರೆ ಎಂಬುದು ಸಂತಸದ ವಿಚಾರ. ಸುಮಾರು 25 ವರ್ಷಗಳಿಂದ ಅತ್ಯಂತ ಜವಾಬ್ದಾರಿಯಿಂದ, ಅತ್ಯಂತ ಮುತುವರ್ಜಿಯಿಂದ ಸಂಸ್ಥೆಯನ್ನು ಮುನ್ನಡೆಸುತ್ತಿರುವವರು ಪ್ರಸ್ತುತ ಶ್ರೀ ಸುಬ್ರಹ್ಮಣ್ಯ ಮಠದ ಪೀಠಾಧಿಪತಿಗಳಾದಂಥ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು. ಅವರ ದಿವ್ಯ ಮಾರ್ಗದರ್ಶನ, ಆಡಳಿತ ಮಂಡಳಿಯ ಗೌರವಾನ್ವಿತ ಸದಸ್ಯರ ಹಾಗೂ ಸೇವಾ ನಿವೃತ್ತಿ ಹೊಂದಿದ ಮುಖ್ಯ ಗುರುಗಳ ಮತ್ತು ಶಿಕ್ಷಕ ವೃಂದದವರ ಸಲಹೆ ಸೂಚನೆಗಳು, ಉತ್ತಮ ಶಿಕ್ಷಕ ವೃಂದದವರ ಬೋಧನಾ ಕೌಶಲ, ಬೋಧಕೇತರ ಸಿಬ್ಬಂದಿಗಳ ಸಹಕಾರ, ಪ್ರಾಕ್ತನ ವಿದ್ಯಾರ್ಥಿಗಳು ಹಾಗೂ ಊರವರ ಪ್ರೋತ್ಸಾಹದಿಂದ ಈ ಸಂಸ್ಥೆ ಉತ್ತಮ ಶಿಕ್ಷಣವನ್ನು ಅರಸಿ ಬಂದ ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ. ಈ ಶಿಕ್ಷಣ ಸಂಸ್ಥೆಯನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಮುನ್ನಡೆಸುತ್ತಿರುವ ಆಡಳಿತ ಮಂಡಳಿ ಶ್ರೀ ಸುಬ್ರಹ್ಮಣ್ಯ ಮಠ ಎಜುಕೇಷನ್ ಸೊಸೈಟಿ ರೀ ಸುಬ್ರಹ್ಮಣ್ಯ, ಅಧ್ಯಕ್ಷರು ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಶ್ರೀ ಸುಬ್ರಹ್ಮಣ್ಯ ಮಠ, ಉಪಾಧ್ಯಕ್ಷರು ಶ್ರೀ ವೇಣುಗೋಪಾಲ ಶಾಸ್ತ್ರಿ ಸುಬ್ರಹ್ಮಣ್ಯ, ಸಂಚಾಲಕರು ಶ್ರೀ ಸುದರ್ಶನ್ ಜೋಯಿಸರ ಸುಬ್ರಹ್ಮಣ್ಯ ಮಠ, ಕಾರ್ಯದರ್ಶಿಗಳು ಶ್ರೀ ಕೃಷ್ಣ ಶರ್ಮಾ ಸುಬ್ರಹ್ಮಣ್ಯ, ಕೋಶಾಧಿಕಾರಿಗಳು ಶ್ರೀ ಯಜ್ಞೀಶ್ ಆಚಾರ್ ಸುಬ್ರಹ್ಮಣ್ಯ, ಸದಸ್ಯರು ಶ್ರೀಮತಿ ಶ್ರೀಕೃಪಾ ಸುಬ್ರಹ್ಮಣ್ಯ, ಶ್ರೀ ಗುರುಪ್ರಸಾದ್ ಕೆ ಸುಬ್ರಹ್ಮಣ್ಯ, ಶ್ರೀ ನಾರಾಯಣ ಭಟ್ ರಾಮಕುಂಜ, ಶ್ರೀ ರಮೇಶ್ ಕಲ್ಪುರೆ ಕೋಡೆಂಬಾಳ, ಪದನಿಮಿತ್ತ ಸದಸ್ಯರು ಶ್ರೀ ಸತ್ಯಶಂಕರ ಭಟ್ ಎಂ ಮುಖ್ಯ ಗುರುಗಳು. ಸಂಸ್ಥೆಯ ನಿರಂತರ ಅಭಿವೃದ್ಧಿಗೆ ಕೈಜೋಡಿಸುತ್ತಿರುವಂತಹ ಶಾಲಾ ಅಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ ಶ್ರೀ ಲಕ್ಷ್ಮಣಗೌಡ ಅಧ್ಯಕ್ಷರು, ಶ್ರೀಮತಿ ಆಶಾ ಉಪಾಧ್ಯಕ್ಷರು, ಶ್ರೀ ಸತ್ಯಶಂಕರ ಭಟ್ ಎಂ ಮುಖ್ಯ ಗುರುಗಳು, ಶ್ರೀ ಪ್ರವೀಣ್ ಕುಮಾರ್ ಶಿಕ್ಷಕ ಪ್ರತಿನಿಧಿ,
ಪದನಿಮಿತ್ತ ಸದಸ್ಯರು ಶ್ರೀಮತಿ ಮಾಲತಿ ಆಶಾ ಕಾರ್ಯಕರ್ತೆ, ಶ್ರೀಮತಿ ಭಾರತಿ ಅಂಗನವಾಡಿ ಕಾರ್ಯಕರ್ತೆ. ನಾಮನಿರ್ದೇಶಿತ ಸದಸ್ಯರು ಶ್ರೀಮತಿ ಶಾರದಾ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬೆಳಿನೆಲೆ, ಶ್ರೀ ದಿನೇಶ್ ಕುಂದರ್, ಹಿರಿಯ ಶಿಕ್ಷಕರು. ಪುರುಷ ಸದಸ್ಯರು ಶಿವಪ್ಪ, ಸುಂದರ, ಪ್ರಭಾಕರ, ಕುಶಲಪ್ಪ ಹಾಗೂ ಭಾಸ್ಕರ. ಮಹಿಳಾ ಸದಸ್ಯರು ಲೋಲಾಕ್ಷಿ, ಪದ್ಮಾವತಿ, ಶಾಲಿನಿ, ನೇತ್ರಾವತಿ, ಪ್ರೇಮ. ಸಂಸ್ಥೆಯ ಅಭ್ಯುದಯಕ್ಕೆ ಮಾರ್ಗದರ್ಶನ ನೀಡುತ್ತಿರುವಂತಹ ಶಾಲಾ ಅಭ್ಯುದಯ ಸಂಘ ಅಧ್ಯಕ್ಷರು ಶ್ರೀ ವೇಣುಗೋಪಾಲ ಶಾಸ್ತ್ರಿ ಸುಬ್ರಹ್ಮಣ್ಯ, ಕಾರ್ಯದರ್ಶಿ ಶ್ರೀ ಸತ್ಯಶಂಕರ ಭಟ್ ಎಂ, ಮುಖ್ಯ ಗುರುಗಳು ಹಾಗೂ 9 ಮಂದಿ ಸದಸ್ಯರುಗಳು. ಸಂಸ್ಥೆಗೆ ಮಮತೆಯ ಸಹಕಾರವನ್ನು ನೀಡುತ್ತಾ ಶಾಲೆಯ ತಾಯಂದಿರ ಸಮಿತಿ ಅಧ್ಯಕ್ಷರು ಶ್ರೀಮತಿ ಹೇಮಲತಾ, ಸತ್ಯಶಂಕರ ಭಟ್ ಎಂ, ಮುಖ್ಯ ಗುರುಗಳು, ಸಲಹೆಗಾರರು ಶ್ರೀಮತಿ ಸುಪ್ರೀತಾ ಕೆ, ಶಿಕ್ಷಕಿ ಪ್ರತಿನಿಧಿ. ಸದಸ್ಯರು ಮೀನಾಕ್ಷಿ, ಲೋಲಾಕ್ಷಿ, ನೀಲಮ್ಮ, ರತ್ನಾವತಿ, ಪ್ರೇಮ, ಸುಶೀಲಾ, ಹರಿಣಿ, ವಿಜಯ ಹಾಗೂ ಪುಷ್ಪಾವತಿ. ಸಂಸ್ಥೆಯ ವಿದ್ಯಾರ್ಥಿಗಳ ಸುರಕ್ಷತೆಗೆ ಕಾರ್ಯನಿರ್ವಹಿಸುತ್ತಿರುವಂತಹ ಸುರಕ್ಷಾ ಸಮಿತಿ ಅಧ್ಯಕ್ಷರು ಶ್ರೀಮತಿ ಶಾರದಾ ದಿನೇಶ್, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬೆಳಿನೆಲೆ, ಶ್ರೀ ಸತ್ಯಶಂಕರ ಭಟ್ ಎಂ, ಮುಖ್ಯ ಗುರುಗಳು, ಸಲಹೆಗಾರರು, ಶ್ರೀ ದಿನೇಶ್ ಕುಂದರು, ಹಿರಿಯ ಶಿಕ್ಷಕರು, ಶ್ರೀಮತಿ ರಮ್ಯಾ ಎಜೆ, ಸಹ ಶಿಕ್ಷಕಿ, ಲಕ್ಷ್ಮಣಗೌಡ, ಅಧ್ಯಕ್ಷರು SDMC, ಉಮೇಶ್ ಗೌಡ, ಪೋಷಕರ ಪ್ರತಿನಿಧಿ, ವಿಶಾಲಾಕ್ಷಿ, ಪೋಷಕರ ಪ್ರತಿನಿಧಿ, ನಿಜೇಶ್ ಯು, ವಿದ್ಯಾರ್ಥಿ ನಾಯಕ, ದಿಶಾ ಎಲ್, ಕನ್ಯಾ ಪ್ರತಿನಿಧಿ. ಪ್ರಸ್ತುತ ಸಾಲಿಯಲ್ಲಿ 10ನೇ ತರಗತಿಯಲ್ಲಿ 31 ವಿದ್ಯಾರ್ಥಿಗಳು, 9ನೇ ತರಗತಿಯಲ್ಲಿ 37 ವಿದ್ಯಾರ್ಥಿಗಳು ಹಾಗೂ 8ನೇ ತರಗತಿಯಲ್ಲಿ 33 ವಿದ್ಯಾರ್ಥಿಗಳು, ಒಟ್ಟು 101 ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡುತ್ತಾ ಇದ್ದಾರೆ. ಅಧ್ಯಾಪಕ ವೃಂದ ಸಂಸ್ಕೃತ ಅಧ್ಯಾಪಕರು ಹಾಗೂ ಮುಖ್ಯ ಗುರುಗಳಾಗಿ ಶ್ರೀ ಸತ್ಯಶಂಕರ ಭಟ್ ಎಂ, ಆಂಗ್ಲ ಭಾಷಾ ಶಿಕ್ಷಕಿಯಾಗಿ ಲಕ್ಷ್ಮೀ ಡಿ ಈರಕ್ಕನವರ್ ಹಾಗೂ ಚಿತ್ರಕಲಾ ಅಧ್ಯಾಪಕರಾದಂತಹ ದಿನೇಶ್ ಕುಂದರ್ ಇವರು ಖಾಯಂ ನೆಲೆಯಲ್ಲಿ ಹಾಗೂ ವಿಜ್ಞಾನ ಶಿಕ್ಷಕರಾದ ಪ್ರವೀಣ್, ಹಿಂದಿ ಶಿಕ್ಷಕರಾದ ಯತೀಶ್, ಸಮಾಜ ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ರಮ್ಯಾ ಎಜೆ, ಕನ್ನಡ ಭಾಷಾ ಶಿಕ್ಷಕಿಯಾದ ಶ್ರೀಮತಿ ಸುಪ್ರೀತಾ, ಗಣಿತ ಶಿಕ್ಷಕಿಯಾಗಿ ಈಗ ನಮ್ಮ ಸಂಸ್ಥೆಯಲ್ಲಿ ಈ ಹಿಂದೆ ಚೇತನ್ HD ಇವರು ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಇವರು ಕೊಣಾಲು ಹಿರಿಯ ಪ್ರಾಥಮಿಕ ಶಾಲೆಗೆ ಕಾಯಂ ಉದ್ಯೋಗಕ್ಕಾಗಿ ತೆರಳಿದ ಬಳಿಕ ಈಗ ಸಂಸ್ಥೆಯಲ್ಲಿ ನಮ್ಮ ಪ್ರಾಕ್ತನ ವಿದ್ಯಾರ್ಥಿ ಶ್ರೀಮತಿ ಸುಜಾತ ಇವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕಂಪ್ಯೂಟರ್ ಶಿಕ್ಷಕಿ ಶ್ರೀಮತಿ ನೇತ್ರ, ದೈಹಿಕ ಶಿಕ್ಷಣ ಶಿಕ್ಷಕ ವಿನಯ್, ಆರೋಗ್ಯ ಸಿಬ್ಬಂದಿಗಳಾದ ಶ್ರೀಮತಿ ಶಶಿಕಲಾ ಹಾಗೂ ಶ್ರೀಮತಿ ಹೇಮಲತಾ ಇವರು ತಾತ್ಕಾಲಿಕ ನೆಲೆಯಲ್ಲಿ ಅತ್ಯಂತ ಉತ್ತಮ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶಿಕ್ಷಕೇತರ ಸಿಬ್ಬಂದಿಗಳು ಶ್ರೀಮತಿ ಜಯಶ್ರೀ MK, ದ್ವಿತೀಯ ದರ್ಜೆ ಗುಮಾಸ್ತಿಯಾಗಿ, ಲಕ್ಷ್ಮೀನಾರಾಯಣ ಪೇದೆಯಾಗಿ ಹಾಗೂ ಬಾಬುಡಿ ರಾತ್ರಿ ಕಾವಲುಗಾರನಾಗಿ ಖಾಯಂ ನೆಲೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಶೈಕ್ಷಣಿಕ ವರ್ಷದಲ್ಲಿ ವಿಶೇಷವಾಗಿ EVM ಮತಯಂತ್ರದ ಮೂಲಕ ಶಾಲಾ ಚುನಾವಣಾ ಪ್ರಕ್ರಿಯೆ ನಡೆಸಲಾಯಿತು. ನಿಜೇಶ್ KU ವಿದ್ಯಾರ್ಥಿ ನಾಯಕನಾಗಿ, ದಿಶಾ SL ಕನ್ಯಾ ಪ್ರತಿನಿಧಿಯಾಗಿ ಹಾಗೂ ಸುದೀಕ್ಷಾ D ಕುಂದರ್ ಉಪನಾಯಕಿಯಾಗಿ ಆಯ್ಕೆಯಾದರು. ತನ್ನ ನಂತರ ಪೂರ್ಣ ಪ್ರಮಾಣದ ಮಂತ್ರಿಮಂಡಲದ ರಚನೆ ಮಾಡಲಾಯಿತು. ಗ್ರಂಥಾಲಯ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗಾಗಿ ಉತ್ತಮ ಗ್ರಂಥಾಲಯ ವ್ಯವಸ್ಥೆ ಇದೆ. ವಿದ್ಯಾರ್ಥಿಗಳು ಹುಟ್ಟುಹಬ್ಬ ಆಚರಣೆಯ ಸಂದರ್ಭದಲ್ಲಿ ಸಿಹಿ ತಿಂಡಿ ಕೊಡುವುದರ ಬದಲು ಗ್ರಂಥಾಲಯಕ್ಕೆ ಉತ್ತಮ ಪುಸ್ತಕಗಳನ್ನು ಕೊಡುಗೆಯಾಗಿ ನೀಡುತ್ತಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ಅಭಿನಂದನೆಗಳು. ಗ್ರಂಥಾಲಯದಲ್ಲಿ ಸುಮಾರು 4371 ಪುಸ್ತಕಗಳಿದ್ದು, ಈ ವರ್ಷ ವಿದ್ಯಾರ್ಥಿಗಳು ಹುಟ್ಟುಹಬ್ಬದ ಬಾಬತು ಗ್ರಂಥಾಲಯಕ್ಕೆ ಕೊಡುಗೆಯಾಗಿ ನೀಡಿದ 24 ಪುಸ್ತಕಗಳು, ರವಿಚಂದ್ರ ಅಮರ್ದಾಳ ಕೊಡುಗೆಯಾಗಿ ನೀಡಿದಂಥ 6 ಪುಸ್ತಕಗಳು, ದ್ವಾರಕಾ ಪ್ರತಿಷ್ಠಾನದ ಸದಸ್ಯರು ಪ್ರಗತಿಪರ ಕೃಷಿಕರು ಆಗಿರುವಂತಹ ವೆಂಕಟಕೃಷ್ಣ ಶರ್ಮಾ ಮಿಂಚಿನಡ್ಕ ಇವರು ನೀಡಿದಂಥ 12 ಪುಸ್ತಕಗಳು, ಬೆಂಗಳೂರಿನ ರಾಜಗೋಪಾಲ್ ನೀಡಿದಂಥ 150 ಪುಸ್ತಕಗಳು, ಹೀಗೆ ಒಟ್ಟು 4563 ಪುಸ್ತಕಗಳು ಹಾಗೂ ಕನ್ನಡ ಕವಿಗಳ ಜೀವನ ಚರಿತ್ರೆ ಬಗೆಗಿನ ಸಿಡಿಗಳು ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ಗ್ರಂಥಾಲಯದಲ್ಲಿ ಲಭ್ಯವಿದೆ. ಚಿತ್ರಕಲಾ ಅಧ್ಯಾಪಕರಾದಂಥ ದಿನೇಶ್ ಕುಂದರ್ ಇವರು ಗ್ರಂಥಾಲಯದ ಜವಾಬ್ದಾರಿಯನ್ನು ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದಾರೆ. ಪ್ರಯೋಗಾಲಯ ಸಂಸ್ಥೆ ಉತ್ತಮ ಪ್ರಯೋಗಾಲಯವನ್ನು ಹೊಂದಿದ್ದು, ವಿಜ್ಞಾನ ಶಿಕ್ಷಕರಾದಂಥ ಪ್ರವೀಣ್ ಇವರು ವಿದ್ಯಾರ್ಥಿಗಳಿಗಾಗಿ ಇದರ ಸದ್ಬಳಕೆಯನ್ನು ಮಾಡುತ್ತಿದ್ದಾರೆ. ಕ್ರೀಡಾ ಕೊಠಡಿ ಸಂಸ್ಥೆಯಲ್ಲಿ ಪ್ರತ್ಯೇಕ ಕ್ರೀಡಾ ಕೊಠಡಿ ಇದ್ದು, ದೈಹಿಕ ಶಿಕ್ಷಣ ಶಿಕ್ಷಕರಾದಂಥ ವಿನಯ್ ಕೂಡ ಕ್ರೀಡಾ ಸಾಮಗ್ರಿಗಳ ನಿರ್ವಹಣೆಯನ್ನು ಮಾಡುತ್ತಿದ್ದಾರೆ. ಕಂಪ್ಯೂಟರ್ ಕೊಠಡಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗಾದರೂ ಕಂಪ್ಯೂಟರ್ ಶಿಕ್ಷಣವನ್ನು ಕೊಡಬೇಕು ಎಂಬಂತಹ ಉದ್ದೇಶದಿಂದ ದಾನಿಗಳು ಪೂಜ್ಯ ಸ್ವಾಮೀಜಿಯವರ ಮುಖಾಂತರ 7 ಕಂಪ್ಯೂಟರ್ಗಳನ್ನು ಶಾಲೆಗೆ ಕೊಡುಗೆಯಾಗಿ ನೀಡಿರುತ್ತಾರೆ. ಅವರಿಗೆ ಕೃತಜ್ಞತೆಗಳು. ಸ್ಮಾರ್ಟ್ ರೂಮ್
ಸಂಸ್ಥೆಯಲ್ಲಿ ಸುಸಜ್ಜಿತ ಸ್ಮಾರ್ಟ್ ರೂಮ್ ಇದ್ದು ವಿದ್ಯಾರ್ಥಿಗಳ ಬೋಧನೆಗೆ ಇದು ಶಿಕ್ಷಕರಿಗೆ ಸಹಕಾರಿಯಾಗಿದೆ. ವಿಶಾಲವಾದಂತಹ ಕ್ರೀಡಾಂಗಣ, ವಿದ್ಯಾರ್ಥಿಗಳ ದೈಹಿಕ ವ್ಯಾಯಾಮಕ್ಕೆ ಕ್ರೀಡಾ ಚಟುವಟಿಕೆಗಳಿಗೆ ವಿಶಾಲ ಕ್ರೀಡಾಂಗಣವಿದ್ದು ವಿದ್ಯಾರ್ಥಿಗಳಿಗೆ ಕ್ರೀಡೆಯಲ್ಲಿ ಸಾಧನೆ ಮಾಡಲು ಇದು ಸಹಕಾರಿಯಾಗಿದೆ. ದೂರದಿಂದ ಬರುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಶಾಲಾ ವಾಹನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪ್ರಧಾನಮಂತ್ರಿ ಪೋಷಣ ಅಭಿಯಾನದಲ್ಲಿ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟ ವ್ಯವಸ್ಥೆ ಹಾಗೂ ಚಿಕ್ಕಿ ನೀಡುವಂತಹ ವ್ಯವಸ್ಥೆ ಮಾಡಲಾಗಿದೆ. ವಿದ್ಯಾರ್ಥಿಗಳು ಭಾರತೀಯ ಸಂಸ್ಕೃತಿ ಸಂಸ್ಕಾರಗಳನ್ನು ಧಾರ್ಮಿಕ ವಿಚಾರಗಳ ಬಗ್ಗೆ ಆಸಕ್ತಿ ಬೆಳೆಸಿಕೊಳ್ಳಬೇಕು, ಸಭಾಕಂಪನ ದೂರವಾಗಬೇಕು ಎಂಬಂತಹ ಸದುದ್ದೇಶದಿಂದ ಪ್ರತಿ ಶನಿವಾರ ಸನಾತನ ವಾಂಗ್ಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳಲ್ಲಿರುವ ಸೂಕ್ತ ಪ್ರತಿಭೆಯನ್ನು ಅನಾವರಣಗೊಳಿಸಲು ಸಂಸ್ಥೆ ಹುಟ್ಟುಹಾಕಿದಂತಹ ಸಂಘಗಳು ಸಾಹಿತ್ಯ ಸಂಘ, ವಿಜ್ಞಾನ ಸಂಘ, ಕಲಾ ಸಂಘ, ಇಕೋ ಕ್ಲಬ್ ಹಾಗೂ ಕ್ರೀಡಾ ಸಂಘ. 2022-23ನೇ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಸಂಸ್ಥೆಗೆ ಕೀರ್ತಿ ತಂದಿರುತ್ತಾರೆ. ಪರೀಕ್ಷೆ ಬರೆದಂಥ 46 ವಿದ್ಯಾರ್ಥಿಗಳ ಪೈಕಿ 5 ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿಯಲ್ಲಿ, 35 ಮಂದಿ ಪ್ರಥಮ ಶ್ರೇಣಿಯಲ್ಲಿ, 5 ಮಂದಿ ದ್ವಿತೀಯ ಶ್ರೇಣಿಯಲ್ಲಿ ಹಾಗೂ ಒಬ್ಬ ವಿದ್ಯಾರ್ಥಿ ತೃತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಸಂಸ್ಥೆಗೆ ಕೀರ್ತಿ ತಂದಿರುತ್ತಾರೆ. ಜ್ಞಾನೇಶ್ 625ರಲ್ಲಿ 600 ಅಂಕಗಳು 90%, ಶಾಲೆಗೆ ಪ್ರಥಮ. ಶಬರೀಶ 625ರಲ್ಲಿ 593 ಅಂಕಗಳು 94.8% ದ್ವಿತೀಯ. ಹಾಗೂ ಶಿವಶಂಕರ ಭಟ್ 625ರಲ್ಲಿ 590 ಅಂಕಗಳನ್ನು ಪಡೆದು 94% ಪಡೆದು ತೃತೀಯ ಸ್ಥಾನವನ್ನು ಗಳಿಸಿರುತ್ತಾನೆ. ಈ ವಿದ್ಯಾರ್ಥಿಗಳಿಗೆ ವಿಶೇಷ ಅಭಿನಂದನೆಗಳು. ಸುಮಾರು 2 ತಿಂಗಳು ವಿದ್ಯಾರ್ಥಿಗಳನ್ನು ಶಾಲೆಯಲ್ಲಿ ವಾಸ್ತವ್ಯ ಮಾಡಿಸಿ ಪರೀಕ್ಷಾ ಸಿದ್ಧತೆ ಮಾಡಿಸಲಾಯಿತು. ಈ ಸಂದರ್ಭದಲ್ಲಿ ಸಹಕರಿಸಿದಂಥ ಶಾಲಾ ಆಡಳಿತ ಮಂಡಳಿಗೂ ಎಲ್ಲ ಶಿಕ್ಷಕೇತರ ವೃಂದದವರಿಗೂ ಪೋಷಕರಿಗೂ ಕೃತಜ್ಞತೆಗಳು. ಉತ್ತಮ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳನ್ನು ಆಡಳಿತ ಮಂಡಳಿ ಹಾಗೂ ಸಂಸ್ಥೆಯ ವತಿಯಿಂದ ಅಭಿನಂದಿಸಲಾಯಿತು. ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. 18/4/2023ರಿಂದ 5/5/2023ರವರೆಗೆ ನಡೆದಂಥ ಖೋ-ಖೋ ಹಾಗೂ ಕಬಡ್ಡಿ ತರಬೇತಿ ಶಿಬಿರದಲ್ಲಿ 36 ಮಂದಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಮೈಸೂರಿನ PU ಕಾಲೇಜಿನ ದೈಹಿಕ ಶಿಕ್ಷಣ ಶಿಕ್ಷಕರಾದ ತಾರಾನಾಥ್, ನಮ್ಮ ಸಂಸ್ಥೆಯ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಾದಂಥ ಶಿವರಾಮ್ ಏನೆಕಲ್ ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕ ವಿನಯ್ಗೆ ತರಬೇತಿ ನೀಡಿದರು. ಈ ಸಂದರ್ಭದಲ್ಲಿ ವಿವಿಧ ರೀತಿಯಲ್ಲಿ ಸಹಕಾರ ನೀಡಿದವರು ಪ್ರಾಕ್ತನ ವಿದ್ಯಾರ್ಥಿ ಲೋಕೋಪಯೋಗಿ ಇಲಾಖೆಯ ಅಭಿಯಂತರರಾದ ಪ್ರಮೋದ್, ಊಟದ ವ್ಯವಸ್ಥೆಗೆ 8,150, ಶ್ರೀಕೃಷ್ಣ ಶರ್ಮಾ ಕಾರ್ಯದರ್ಶಿಗಳು 2,500, ಹಾಲಿನ ವ್ಯವಸ್ಥೆಗೆ ಶ್ರೀಯುತ ಸತೀಶ್ ಎರ್ಕ ಅಧ್ಯಕ್ಷರು, ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಬೆಳೆದೆಲೆ 4,000, ಬಾಳೆಹಣ್ಣಿನ ವ್ಯವಸ್ಥೆಗೆ ಡಾಕ್ಟರ್ ಮಧುಸೂದನ ಕೈಕೊರೆ ಅಧ್ಯಕ್ಷರು, ನವನೀತ ಕ್ರೀಡಾ ಸಂಘ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ಬೆಳೆದೆಲೆ ಇವರು ಗ್ಯಾಸಿನ ವ್ಯವಸ್ಥೆಗೆ 3,600, ಶ್ರೀಯುತ ಲತೀಶ್ ಪರ್ಲಾ ಸರ್ಟಿಫಿಕೇಟ್ ಬಾಬತು 1,600, ಶಾಲಾ ಆಡಳಿತ ಮಂಡಳಿಯಿಂದ ಒಟ್ಟು 13,250. ಶಿಬಿರದ ಬಳಿಕ ಶಿಬಿರಾರ್ಥಿಗಳಿಗೆ ಕಣ್ಣನೂರಿನ ವಿಸ್ಮಯ ಪಾರ್ಕ್ ಹಾಗೂ ವಾಟರ್ ಫಾಲ್ಸ್ಗೆ 1 ದಿವಸದ ಪ್ರವಾಸ ಹಮ್ಮಿಕೊಳ್ಳಲಾಗಿತ್ತು. 2023-24ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವವನ್ನು ವಿಶಿಷ್ಟ ರೀತಿಯಲ್ಲಿ ನಡೆಸಲಾಯಿತು. 8ನೇ ತರಗತಿಗೆ ಸೇರ್ಪಡೆಗೊಂಡಂತಹ ವಿದ್ಯಾರ್ಥಿಗಳಿಗೆ 9 ಹಾಗೂ 10ನೇ ತರಗತಿ ವಿದ್ಯಾರ್ಥಿಗಳು ಕೆಲವೊಂದು ಸ್ಪರ್ಧೆಗಳನ್ನು ಏರ್ಪಡಿಸುವುದರ ಮುಖಾಂತರ ಆತ್ಮೀಯವಾಗಿ ಬರಮಾಡಿಕೊಂಡರು. 30/5/2023 ಆರ್ಥಿಕವಾಗಿ ಹಿಂದುಳಿದ ಪ್ರಸಕ್ತ ಸಾಲಿನ 8ನೇ ತರಗತಿಗೆ ಸೇರ್ಪಡೆಗೊಂಡಂತಹ ವಿದ್ಯಾರ್ಥಿಗಳಿಗೆ ಶ್ರೀಮಠದಿಂದ ಉಚಿತವಾಗಿ ಶಾಲಾ ಬ್ಯಾಗ್ಗಳನ್ನು ವಿತರಿಸಲಾಯಿತು. ಹಾಗೂ ಶ್ರೀಮಠದಿಂದ ಇನ್ಫೋಸಿಸ್ನ ನೆರವಿನೊಂದಿಗೆ ವಿದ್ಯಾರ್ಥಿಗಳಿಗೆ ನೋಟ್ಸ್ ಪುಸ್ತಕಗಳನ್ನು ವಿತರಿಸಲಾಯಿತು. 24/6/2023 ಅಗ್ನಿ ಅವಘಡಗಳು ಸಂಭವಿಸಿದಾಗ ಕೈಗೊಳ್ಳಬೇಕಾದಂತಹ ತುರ್ತು ಕ್ರಮಗಳು ಹಾಗೂ ಅಗ್ನಿ ದುರಂತಗಳನ್ನು ಸಂಭವಿಸಿದಾಗ ಅದನ್ನು ನಂದಿಸುವಂತಹ ವಿಧಾನಗಳನ್ನು ಮಕ್ಕಳಿಗೆ ತಿಳಿಸುವಂತಹ ಸಲುವಾಗಿ ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ ಭರತ್ ನೇತೃತ್ವದಲ್ಲಿ ಕರ್ನಾಟಕ ಸ್ಟೇಟ್ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸ್ ಮ್ಯಾಂಗ್ಳೂರ್ ಇವರ ಮುಂದಾಳುತನದಲ್ಲಿ ಅಗ್ನಿಶಮನ ಕಾರ್ಯಕ್ರಮ ನೆರವೇರಿತು. 27/6/23 ಮೆಸ್ಕಾಂನ ಕಡಬ ವಲಯ JE ವಸಂತಕುಮಾರ್ ಹಾಗೂ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಡಬ ಇವರು ಶಾಲೆಗೆ ಭೇಟಿ ನೀಡಿ ವಿದ್ಯುತ್ತಿನ ಬಳಕೆ, ವಿದ್ಯುತ್ತಿನಿಂದಾಗುವಂತಹ ತೊಂದರೆಗಳು ಹಾಗೂ ಮುಂಜಾಗ್ರತಾ ಕ್ರಮ ಮುಂತಾದ ವಿಚಾರಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. 5/6/2023 ಶಾಲಾ ಇಕೋ ಕ್ಲಬ್ ವತಿಯಿಂದ ಪರಿಸರ ದಿನವನ್ನು ಆಚರಿಸಲಾಯಿತು. 7/6/2023 ವಿದ್ಯಾರ್ಥಿಗಳಲ್ಲಿ ಶಾರೀರಿಕ ದೃಢತೆಯನ್ನು ಹೆಚ್ಚಿಸುವಂತಹ ಹಾಗೂ ಮಾನಸಿಕ ಕ್ಷಮತೆಯನ್ನು ಏಕಾಗ್ರತೆಗಳನ್ನು ಹೆಚ್ಚಿಸುವಂತಹ ಉದ್ದೇಶದಿಂದ ಯೋಗಪಟು ಸಂಸ್ಥೆಯ ಪ್ರಾಕ್ತನ ವಿದ್ಯಾರ್ಥಿ ವಿಜೇಶ್ ಬಿಳಿನೆಲೆ ಇವರು ವಾರದಲ್ಲಿ 1 ದಿನ ಯೋಗ ತರಗತಿಯನ್ನು ನಡೆಸುತ್ತಾ ಬರುತ್ತಿದ್ದಾರೆ. ಇವರಿಗೆ ಸಂಸ್ಥೆಯ ಪರವಾಗಿ ಅಭಿನಂದನೆಗಳು. 8
13/6/2023 ವಿದ್ಯಾರ್ಥಿಗಳು ಸಾಹಿತ್ಯ, ಕ್ರೀಡೆ, ವಿಜ್ಞಾನ, ಕಲೆ ಮುಂತಾದಂತಹ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಳ್ಳಲಿ ಎಂಬಂತಹ ಉದ್ದೇಶದಿಂದ ಸಂಸ್ಥೆಯಲ್ಲಿ ಆರಂಭಿಸಿದಂತಹ ಸಾಹಿತ್ಯ ಸಂಘ, ವಿಜ್ಞಾನ ಸಂಘ, ಕಲಾ ಸಂಘ, ಇಕೋ ಕ್ಲಬ್ ಹಾಗೂ ಕ್ರೀಡಾ ಸಂಘಗಳಿಗೆ ಶ್ರೀ ರಾಮಕುಂಜೇಶ್ವರ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಗಣರಾಜ್ ಕುಂಬ್ಳೆ ದೀಪ ಬೆಳಗಿಸಿ ಚಾಲನೆಯನ್ನು ನೀಡಿದರು. ಅತಿಥಿಗಳಾಗಿ ಆಗಮಿಸಿದ ದ್ವಾರಕಾ ಪ್ರತಿಷ್ಠಾನದ ಸದಸ್ಯರಾದ ವೆಂಕಟಕೃಷ್ಣ ಶರ್ಮಾ ಶುಭ ಹಾರೈಸಿದರು. 23/6/2023 2023-24ನೇ ಸಾಲಿನ ಕಾರ್ಯಚಟುವಟಿಕೆಗಳ ಬಗ್ಗೆ ಚರ್ಚಿಸಲು ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದಂಥ ಶ್ರೀ ಕೃಷ್ಣ ಶರ್ಮಾ ಇವರ ನೇತೃತ್ವದಲ್ಲಿ ಶಿಕ್ಷಕೇತರ ವೃಂದ ಹಾಗೂ ಪೋಷಕರ ಸಭೆ ನಡೆಸಲಾಯಿತು. ಈ ಸಭೆಗೆ ಅತಿಥಿಗಳಾಗಿ ಆಗಮಿಸಿದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಮಹಾವಿದ್ಯಾಲಯದ ಉಪನ್ಯಾಸಕ ಹಾಗೂ ನಮ್ಮ ಸಂಸ್ಥೆಯ ಪ್ರಾಕ್ತನ ವಿದ್ಯಾರ್ಥಿಯೂ ಆದಂಥ ಶ್ರೀ ವಿನ್ಯಾಸ್ ದಿಕ್ಸೂಚಿ ಭಾಷಣ ಮಾಡಿದರು. 21/6/2023 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಸಂಸ್ಥೆಯಲ್ಲಿ ಹಮ್ಮಿಕೊಂಡಂತಹ ಯೋಗ ಕಾರ್ಯಕ್ರಮದಲ್ಲಿ ಸುಬ್ರಹ್ಮಣ್ಯದ ಯೋಗ ಶಿಕ್ಷಣ ಘಟಕದ ಅಧ್ಯಕ್ಷರಾದಂತಹ ಪ್ರಭಾಕರ್ ಪಡ್ರೆ, ಸದಸ್ಯರುಗಳಾದಂತಹ ಶ್ರೀ ಕೃಷ್ಣ ಶರ್ಮಾ, ಶ್ರೀ ಕುಮಾರ್ ಅಲೆಪಾಡಿ, ಶ್ರೀಮತಿ ಗಾಯತ್ರಿ ಅಲೆಪಾಡಿ, ವೆಂಕಟೇಶ್ ಸುಬ್ರಹ್ಮಣ್ಯ, ನಾಗರಾಜ್, ವಿಶ್ವನಾಥ್ ನಡತೋಟ ವಿದ್ಯಾರ್ಥಿಗಳಿಗೆ ಆಸನ, ಪ್ರಾಣಾಯಾಮ ಮುಂತಾದ ವಿಷಯಗಳ ಬಗ್ಗೆ ತರಬೇತಿ ನೀಡಿದರು. 27/6/2023 ವಿದ್ಯಾರ್ಥಿಗಳಿಗೆ ಗಣಿತ ಕಬ್ಬಿಣದ ಕಡಲೆಕಾಯಿ ಅಂತ ಆಗಬಾರದು, ಅದನ್ನು ಕೂಡ ವಿದ್ಯಾರ್ಥಿಗಳು ಅನಾಯಾಸವಾಗಿ ಕಲಿತುಕೊಳ್ಳಬೇಕು ಎಂಬಂತಹ ಉದ್ದೇಶವನ್ನು ಇರಿಸಿಕೊಂಡು ನಮ್ಮ ಸಂಸ್ಥೆಗೆ ಭೇಟಿ ನೀಡಿದಂಥ ಪುತ್ತೂರಿನ ಸತ್ಯಮೂರ್ತಿಯವರು ವಿದ್ಯಾರ್ಥಿಗಳಿಗೆ ಗಣಿತ ಕಲಿಕೆಯ ಸುಲಭ ವಿಧಾನಗಳನ್ನು ತಿಳಿಸಿದರು ಹಾಗೂ ಆಡಳಿತ ಮಂಡಳಿಯ ಸಹಕಾರದಿಂದ ಸುಮಾರು 10,000 ಮೌಲ್ಯದ ಗಣಿತ ಉಪಕರಣಗಳನ್ನು ಅವರಿಂದ ಪಡೆದುಕೊಳ್ಳಲಾಯಿತು. ಸಾಧನೆಗಳು: ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು, ಭಾರತ ಸೇವಾದಳ ಪುತ್ತೂರು, ತಾಲೂಕು ಸಮಿತಿ ಇವುಗಳ ನೇತೃತ್ವದಲ್ಲಿ ಹಾಗೂ ಶಿವಮಣಿ ಕಲಾ ಸಂಘ ರಿಜಿಸ್ಟರ್ ಕಲ್ಲೇಗ ಪುತ್ತೂರು ಇವರ ಸಂಚಾಲಕತ್ವದಲ್ಲಿ ಪುತ್ತೂರಿನ ಸುಧಾನ ಪ್ರೌಢಶಾಲೆಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನಡೆದಂತಹ ಚಿತ್ರಕಲಾ ಸ್ಪರ್ಧೆಯಲ್ಲಿ 9ನೇ ತರಗತಿಯ ಸುದೀಕ್ಷಾ ಡಿ ಕುಂದರ್ ತಾಲೂಕು ಮಟ್ಟದಲ್ಲಿ ಪ್ರೋತ್ಸಾಹಕ ಬಹುಮಾನ ಪಡೆದಿರುತ್ತಾಳೆ ಹಾಗೂ ರಿಷಿಕಾ ಶಾಲಾ ಮಟ್ಟದಲ್ಲಿ ಪ್ರೋತ್ಸಾಹಕ ಬಹುಮಾನ ಪಡೆದಿರುತ್ತಾಳೆ. ಕರಾವಳಿಯ ಗಂಡು ಕಲೆ ಎಂದೇ ಖ್ಯಾತಿ ಗಳಿಸಿದಂಥ ಯಕ್ಷಗಾನ ಕಲೆಯನ್ನು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಕೂಡ ಕಲಿಯಬೇಕು ಎಂಬಂಥ ಉದ್ದೇಶದಿಂದ ಯಕ್ಷಗಾನ ನಾಟ್ಯ ತರಗತಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಅರ್ಚಕರಾದ ಶ್ರೀ ವೆಂಕಟೇಶ್ ಭಟ್ ಇವರ ಮುಖಾಂತರ ಇದಕ್ಕೆ ಚಾಲನೆಯನ್ನು ನೀಡಲಾಯಿತು. ಧರ್ಮಸ್ಥಳ ಮೇಳ ಹಾಗೂ ಇತರ ಮೇಳಗಳಲ್ಲಿ ಪ್ರಸಿದ್ಧ ಸ್ತ್ರೀ ವೇಷಧಾರಿಗಳಾಗಿ ಕಲಾ ಸೇವೆಯನ್ನು ಸಲ್ಲಿಸಿದಂಥ ಯಕ್ಷಕರು ಶ್ರೀ ಈಶ್ವರ ಪ್ರಸಾದ್ ಇವರು ಪ್ರತಿ ಶನಿವಾರ ತರಗತಿಗಳನ್ನು ನಡೆಸುತ್ತಿದ್ದಾರೆ. ಆದರೆ ವಿದ್ಯಾರ್ಥಿಗಳು, ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಯಕ್ಷಗಾನ ನಾಟ್ಯದಲ್ಲಿ ಆಸಕ್ತಿ ತೋರಿಸದೇ ಇರುವಂಥದ್ದು ಬೇಸರದ ವಿಷಯ. 28/7/23 ಸದ್ಗಮಯ ಫೌಂಡೇಶನ್ ಬೆಂಗಳೂರು ಇದರ ಸಂಪನ್ಮೂಲ ವ್ಯಕ್ತಿಗಳಂತ ದೀಪಾರಾವ್ ಆಚಾರ್ಯ, ಮಹೇಶ್ ಹಾಗೂ ಡಾಕ್ಟರ್ ದರ್ಶನ್ ಕೋಟಕ್ ಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ವರ್ಧನೆ, ಏಕಾಗ್ರತೆ ಹಾಗೂ ಬ್ರೆತ್ ವರ್ಕ್ ಇತ್ಯಾದಿ ವಿಷಯಗಳ ಬಗ್ಗೆ ತರಬೇತಿ ನೀಡಿದರು. 1/8/2023 ಮನಮೋಹನ್ ಆದ್ಯ ಮೀಡಿಯಾ ಇವರ ನೇತೃತ್ವದಲ್ಲಿ ನಿರ್ಮಾಣಗೊಂಡಂಥ ವಿದ್ಯಾರ್ಥಿಗಳ ಜಾಗೃತಿ ಮೂಡಿಸುವಂಥ SMS ಚಲನಚಿತ್ರವನ್ನು ಪ್ರದರ್ಶಿಸಲಾಯಿತು. ಕೊಡುಗೆಗಳು: 17/7/2023 ಅಜಯ್ ಶೇಂಡೆ ಬೆಂಗಳೂರು ಇವರು ಶಾಲೆಗೆ 2 ಮಾನಿಟರ್, 1 CPU, 1 ಕೀಬೋರ್ಡ್, 1 ಮೌಸ್, 1 UPS ವಿತ್ ವೈರ್ ಇವುಗಳನ್ನು ಉದಾರವಾಗಿ ನೀಡಿರುತ್ತಾರೆ. 22/7/23 ರಾಯಲ್ ರೈಡರ್ ಮೈಸೂರು ಇದರ ಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀ ವಿನಯ್ ಸಿಂಗ್ ಹಾಗೂ ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಮೌಂಟೇನರಿಂಗ್ ಆ್ಯಂಡ್ ಅಲೈಡ್ ಸ್ಪೋರ್ಟ್ಸ್ ಇದರ ಅಧ್ಯಕ್ಷರಾದಂಥ ಶ್ರೀ ಶಂಕರ ಸುಬ್ರಹ್ಮಣ್ಯ, ಕೋಆರ್ಡಿನೇಟರ್ ಆದಂತಹ ಜಗದೀಶ್ ಹಾಗೂ ತಂಡದ ಸದಸ್ಯರುಗಳು ಶಾಲೆಗೆ ಭೇಟಿ ನೀಡಿ 8ನೇ ತರಗತಿಯಲ್ಲಿ ಕಲಿಯುತ್ತಿರುವಂಥ 3 ಮಂದಿ ವಿದ್ಯಾರ್ಥಿಗಳಿಗೆ ಈ ಶೈಕ್ಷಣಿಕ ವರ್ಷದ ಶಾಲಾ ಶುಲ್ಕ, ಸಮವಸ್ತ್ರ ಹಾಗೂ ನೋಟು ಬುಕ್ಗಳ ವೆಚ್ಚಗಳನ್ನು ಭರಿಸಿರುತ್ತಾರೆ. ತಂಡದ ಸದಸ್ಯರಲ್ಲಿ ಓರ್ವರಂತಹ ಶಿವ ಎಂಬುವರು ಶಾಲೆಗೆ ಫ್ಯಾನ್ ಅನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ನೆಕ್ಸ್ಟ್ ಎಜುಕೇಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಹೈದರಾಬಾದ್ ತೆಲಂಗಾಣ ಇವರು ಸುಮಾರು 68 ಇಂಚಿನ LCD TV ಸುಮಾರು 70,000 ಮೌಲ್ಯದ್ದು ಇದನ್ನು ಇಂಟರಾಕ್ಟಿವ್ ಬೋರ್ಡ್ ಆಗಿ ಕೊಡುಗೆಯಾಗಿ ನೀಡಿದ್ದಾರೆ. ಇವರಿಗೂ ಕೂಡ ಶಾಲಾ ಪರವಾಗಿ ಕೃತಜ್ಞತೆಗಳು. 15/8/2023 ಎರಡೂ ಸಂಸ್ಥೆಯ ವತಿಯಿಂದ 77ನೇ ಸ್ವಾತಂತ್ರ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು. ನಿವೃತ್ತ ಸಹಾಯಕ ಉಪನಿರೀಕ್ಷಕರಾದ ನಿತ್ಯಾನಂದ ವಿವಗ್ಗು ಪ್ರಭಾತ ಬೇರೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದರು. ಶಾಲಾ ಸಂಚಾಲಕರಾದಂಥ ಶ್ರೀ ಸುದರ್ಶನ್ ಜೋಯಿಸ, ಕಾರ್ಯದರ್ಶಿಗಳಾದ ಶ್ರೀ ಕೃಷ್ಣ ಶರ್ಮಾ, ನಿವೃತ್ತ ಮುಖ್ಯ ಗುರುಗಳಾದ ಗೋಪಾಲಕೃಷ್ಣ ಬಿ ಹಾಗೂ ಹಿರೇಣ್ಣಗೌಡ ಎ, ಪ್ರಾಕ್ತನ ವಿದ್ಯಾರ್ಥಿ ಲೋಕೋಪಯೋಗಿ ಇಲಾಖೆ ಸುಬ್ರಹ್ಮಣ್ಯಲ್ಲಿನ ಸಹಾಯಕ ಅಭಿಯಂತರಾದಂಥ ಶ್ರೀ ಪ್ರಮೋದ್ KK,
ಬಿಳಿನೆಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಂತಹ ಶಿವಶಂಕರ್, ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆಯ STMC ಅಧ್ಯಕ್ಷರಾದಂಥ ಲಕ್ಷ್ಮಣಗೌಡ, ವೇದವ್ಯಾಸ ವಿದ್ಯಾಲಯದ STMC ಅಧ್ಯಕ್ಷರಾದಂಥ ಕೇಶವಯ್ಯ ಮುಂತಾದವರು ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ಬಳಿಕ ಎರಡೂ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. 29/8/2023 ಹಾಕಿ ಆಟಗಾರರಾದ ಮೇಜರ್ ಧ್ಯಾನ್ಚಂದ್ ಇವರ ಜನ್ಮದಿನವನ್ನು ರಾಷ್ಟ್ರೀಯ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಗುಡ್ಡಗಾಡು ಓಟ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸಂಸ್ಥೆಯ ಪ್ರಾಕ್ತನ ವಿದ್ಯಾರ್ಥಿ, ಪ್ರಸ್ತುತ ಹಳೆಯಂಗಡಿ ಡಾಕ್ಟರ್ ರಾಮಣ್ಣ ಶೆಟ್ಟಿ ಮೆಮೋರಿಯಲ್ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ಸಂತೋಷ್ ಗುಡ್ಡಗಾಡು ಓಟಕ್ಕೆ ಚಾಲನೆ ನೀಡಿದರು. 1/9/2023 ಮಕ್ಕಳಿಗೆ ಕವನ ರಚನೆಯಲ್ಲಿ ಅಭಿರುಚಿ ಹೆಚ್ಚಿಸುವಂತಹ ಉದ್ದೇಶದಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಾಹಿತ್ಯ ಸಂಗ್ರಹ ಆಶ್ರಯದಲ್ಲಿ ಕವನ ರಚನಾ ಕಮ್ಮಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜಿನ ಪರಮಶಿವವಾಲರಾದ ಶ್ರೀ ಗಣರಾಜ್ ಕುಂಬಳೆ ಇವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದರು. 1/9/2023 ಶ್ರೀ ಸುಬ್ರಹ್ಮಣ್ಯ ಮಠ ಎಜುಕೇಷನ್ ಸೊಸೈಟಿ ಸುಬ್ರಹ್ಮಣ್ಯ ಹಾಗೂ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಕಡವಾಲಿಜನ್ ಇದರ ಸಹಯೋಗದೊಂದಿಗೆ ಸಂಸ್ಥೆಯಲ್ಲಿ ವೃತ್ತಿ ಮಾರ್ಗದರ್ಶನ ವ್ಯಕ್ತಿತ್ವ ವಿಕಸನ ಶಿಬಿರ ಜರುಗಿತು. ಕಡಬ ಲಯನ್ಸ್ ಕ್ಲಬ್ನ ಪೂರ್ವಾಧ್ಯಕ್ಷರಾದಂಥ ಜೋಸ್ KJ, ಅಧ್ಯಕ್ಷರಾದಂಥ ಗೋಪಾಲಕೃಷ್ಣ AS, ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ಶ್ರೀ ಕೃಷ್ಣ ಶರ್ಮಾ, ಸೀನಿಯರ್ ಚೇಂಬರ್ನ ಇಂಟರ್ನ್ಯಾಷನಲ್ ಕಡಬ ಲೆಜೆಂಡ್ನ ಅಧ್ಯಕ್ಷರಾದಂಥ P. ವಿಲ್ಸನ್, ಕಾರ್ಯದರ್ಶಿಗಳಾದ ಡಾಕ್ಟರ್ ಸಿದ್ಧಲಿಂಗ ಮುಂತಾದವರು ಉಪಸ್ಥಿತರಿದ್ದರು. ಡಾಕ್ಟರ್ ಅನುರಾಧ ಕುರುಂಜಿಯವರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ಕ್ರೀಡೆ 24/7/2023 ಗುಡ್ ಶಫರ್ಸ್ ಆಂಗ್ಲ ಮಾಧ್ಯಮ ಶಾಲೆ ಮರ್ದಾಳ ಇಲ್ಲಿ ನಡೆದಂಥ ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದ ಹುಡುಗರ ಹಾಗೂ ಹುಡುಗಿಯರ ಚೆಸ್ ಪಂದ್ಯಾಟದಲ್ಲಿ 2 ಹುಡುಗಿಯರು ಹಾಗೂ 2 ಹುಡುಗರು ಭಾಗವಹಿಸಿರುತ್ತಾರೆ. ಸೀನಿಯರ್ ವಿಭಾಗದಲ್ಲಿ ಲಾವಣ್ಯ P. 9ನೇ ತರಗತಿ ತೃತೀಯ ಸ್ಥಾನ ಗಳಿಸಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. 16/8/2023 ಕಾಣಿಯೂರಿನ ಪ್ರಗತಿ ಶಾಲೆಯಲ್ಲಿ ಜರುಗಿದಂತಹ ಯೋಗ ಸ್ಪರ್ಧೆಯಲ್ಲಿ 3 ವಿದ್ಯಾರ್ಥಿನಿಯರು ಹಾಗೂ 3 ವಿದ್ಯಾರ್ಥಿಗಳು ಭಾಗವಹಿಸಿರುತ್ತಾರೆ. 22/8/2023 ರಾಮಕುಂಜ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಜರುಗಿದಂತಹ ವಲಯ ಮಟ್ಟದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಸೆಮಿಫೈನಲ್ಗೆ ಪ್ರವೇಶ ಪಡೆದಿದ್ದಾರೆ. 4/9/2023 ಕೊಣಾಲು ಪ್ರೌಢಶಾಲೆಯಲ್ಲಿ ನಡೆದ ತಾಲೂಕು ಮಟ್ಟದ ಬಾಲಕ ಬಾಲಕಿಯರ ಖೋ ಪಂದ್ಯಾಟದಲ್ಲಿ ಬಾಲಕಿಯರ ವಿಭಾಗದಲ್ಲಿ ನಮ್ಮ ಸಂಸ್ಥೆಯ ಕ್ರೀಡಾಪಟುಗಳು ಪ್ರಥಮ ಸ್ಥಾನ ಗಳಿಸಿರುತ್ತಾರೆ. 10ನೇ ತರಗತಿಯ ದಿಶಾ SL ಬೆಸ್ಟ್ ಆಲ್ರೌಂಡರ್ ಹಾಗೂ 8ನೇ ತರಗತಿಯ ಹರಿಣಿ ಬೆಸ್ಟ್ ಚೇಸರ್ ಆಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. 8/9/2023 ನೆಕ್ಕಿರಾಡೈ ಪ್ರಾಥಮಿಕ ಶಾಲೆಯಲ್ಲಿ ಜರುಗಿದಂತಹ ಜೂನಿಯರ್ ಖೋ ಆಯ್ಕೆ ಪ್ರಕ್ರಿಯೆಯಲ್ಲಿ 6 ವಿದ್ಯಾರ್ಥಿಗಳು ಹಾಗೂ 3 ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. 13/9/2023 ಕಡಬ ವಲಯ ಮಟ್ಟದ ಬಾಲಕ ಬಾಲಕಿಯರ ಥ್ರೋಬಾಲ್ ಪಂದ್ಯಾಟ ನಮ್ಮ ಸಂಸ್ಥೆಯಲ್ಲಿ ಜರುಗಿತು. ಪಂದ್ಯಾಟದಲ್ಲಿ ನಮ್ಮ ಸಂಸ್ಥೆಯ ಬಾಲಕಿಯರು ಪ್ರಥಮ ಸ್ಥಾನ ಗಳಿಸಿ ಜಿಲ್ಲಾ ಮಟ್ಟದಕ್ಕೆ ಆಯ್ಕೆಯಾದರು. ಭವಿಷ್ಯ ನಾಯಕಿ ಮೋಕ್ಷಕ್ಕೆ ತ್ರಿಷಾ, ಚೈತನ್ಯ DM, ಲಿಖಿತಾ, ಹರಿಣಿ, ವಿನಿತಾ, ರಿಷಿಕಾ, ಲಾವಣ್ಯಕ್ಕೆ ಲಾವಣ್ಯ P, ಹರ್ಷಿತಾ ಮತ್ತು ಸೌಜನ್ಯ. 20/9/2023 ಇನ್ಫೆಂಟ್ ಮೇರಿ ಆಂಗ್ಲ ಮಾಧ್ಯಮ ಶಾಲೆ ಕಾಟಿಪಳ್ಳ ಇಲ್ಲಿ ಜರುಗಿದಂಥ ಜಿಲ್ಲಾ ಮಟ್ಟದ ಖೋ ಪಂದ್ಯಾಟದಲ್ಲಿ ನಮ್ಮ ಸಂಸ್ಥೆಯ ಬಾಲಕಿಯರು ಭಾಗವಹಿಸಿ ಪ್ರಥಮ ಸ್ಥಾನ ಗಳಿಸಿ ವಿಭಾಗೀಯ ಮಟ್ಟಕ್ಕೆ ಆಯ್ಕೆಯಾದರು. ಈ ಪಂದ್ಯಾಟದಲ್ಲಿ 10ನೇ ತರಗತಿಯ ದಿಶಾ SL ಬೆಸ್ಟ್ ಆಲ್ರೌಂಡರ್ ಆಗಿ 10ನೇ ತರಗತಿಯ ಮೋಕ್ಷಕ್ಕೆ ಬೆಸ್ಟ್ ಚೇಸರ್ ಆಗಿ ಹೊರಹೊಮ್ಮಿದರು. ಭಾಗವಹಿಸಿದಂಥ ಎಲ್ಲ ಕ್ರೀಡಾಪಟುಗಳಿಗೆ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಅನುಗ್ರಹ ಮಂತ್ರಾಕ್ಷತೆಗಳನ್ನು ನೀಡಿದರು. ವಿಭಾಗೀಯ ಮಟ್ಟಕ್ಕೆ ಆಯ್ಕೆಯಾದ ನಮ್ಮ ಹೆಮ್ಮೆಯ ಕ್ರೀಡಾಪಟುಗಳು ದಿಶಾ SL, ಯಶ್ವಿತಾ, ಮೋಕ್ಷ, ದೀಪ್ತಿ T, ಯಕ್ಷಿತಾ, ಜಯಪ್ರಭಾ, ವಿದ್ಯಾಶ್ರೀ, ಮಾನ್ಯ NH, ಲಿಖಿತಾ, ಶ್ವೇತಾ, ಚೈತನ್ಯ DM ಹಾಗೂ ಹರಿಣಿ. 21/9/2023 ಉದನೆಯಲ್ಲಿ ಜರುಗಿದಂಥ ತಾಲೂಕು ಮಟ್ಟದ ಥ್ರೋಬಾಲ್ ಪಂದ್ಯಾಟದಲ್ಲಿ ನಮ್ಮ ಸಂಸ್ಥೆಯ ಬಾಲಕಿಯರು ಭಾಗವಹಿಸಿರುತ್ತಾರೆ. 24/9/2023 ಸವಣೂರಿನಲ್ಲಿ ಜರುಗಿದ ದಸರಾ ಖೋ ಪಂದ್ಯಾಟದಲ್ಲಿ ನಮ್ಮ ಸಂಸ್ಥೆಯ 12 ಮಂದಿ ವಿದ್ಯಾರ್ಥಿನಿಯರು ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹಾಗೂ 4 ವಿದ್ಯಾರ್ಥಿಗಳು ಭಾಗವಹಿಸಿ ಯಕ್ಷಿತಾ 9ನೇ ತರಗತಿ 200 ಮೀಟರ್ನಲ್ಲಿ ತೃತೀಯ, ಲಿಖಿತಾ 8ನೇ ತರಗತಿ 200 ಮೀಟರ್ನಲ್ಲಿ ದ್ವಿತೀಯ, ಜಯಪ್ರಭಾ, ಮೋಕ್ಷ, ಯಕ್ಷಿತಾ ಹಾಗೂ ಲಿಖಿತಾ 4x100 ಮೀಟರ್ ರಿಲೇಯಲ್ಲಿ ದ್ವಿತೀಯ, ಯಕ್ಷಿತಾ, ಹರಿಣಿ, ಲಿಖಿತಾ, ದಿಶಾ 4x400 ಮೀಟರ್ ರಿಲೇಯಲ್ಲಿ ತೃತೀಯ, ಬಾಲಕರ ವಿಭಾಗದ 4x100 ಮೀಟರ್ ರಿಲೇಯಲ್ಲಿ ಹೇಮಂತ್, ಪೂರ್ಣೇಶ್, ತರುಣ್, ದೀಕ್ಷಿತ್ ಇವರು ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ.
ಮೈಸೂರು ವಿಭಾಗೀಯ ಮಟ್ಟದ ಖೋ ಪಂದ್ಯಾಟದಲ್ಲಿ ಭಾಗವಹಿಸಿದಂಥ ಕ್ರೀಡಾಪಟುಗಳಿಗೆ ಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದಂಥ ವಿನಯಕ್ಕೆ 10 ದಿನಗಳ ತರಬೇತಿ ನೀಡಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಹೆತ್ತವರು ಬೆಳಗಿನ ಚಾ ತಿಂಡಿಯ ವ್ಯವಸ್ಥೆಯನ್ನು ಮಾಡಿದರು. ಸಂಸ್ಥೆಯ ಮುಖ್ಯ ಗುರುಗಳು ಹಾಗೂ ಶಿಕ್ಷಕೇತರ ವೃಂದದವರು ಸಂಜೆಯ ಚಾ ತಿಂಡಿಯ ವ್ಯವಸ್ಥೆಯನ್ನು ಮಾಡಿದರು. ಆಡಳಿತ ಮಂಡಳಿಯ ಸಂಚಾಲಕರಾದಂಥ ಶ್ರೀ ಸುದರ್ಶನ್ ಜೋಯಿಸರು 14 ಮಂದಿ ವಿದ್ಯಾರ್ಥಿಗಳಿಗೆ 8,400 ರೂಪಾಯಿ ಮೌಲ್ಯದ ಶೂಗಳನ್ನು ನೀಡಿರುತ್ತಾರೆ. ನಿತಿನ್ ಓಟಕಜೆ ಇವರು 12 ಮಂದಿ ವಿದ್ಯಾರ್ಥಿಗಳಿಗೆ 5,000 ಮೌಲ್ಯದ ಸ್ಪೋರ್ಟ್ಸ್ ಯೂನಿಫಾರ್ಮ್ ಅನ್ನು ನೀಡಿರುತ್ತಾರೆ. ನವನೀತ ಕ್ರೀಡಾ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ ಮಧುಸೂದನ್ ಕೈಕೊರೆ ರೂಪಾಯಿ 6,000 ಮೌಲ್ಯದ ಅಪ್ಪರ್ ಕೋಟುಗಳನ್ನು ನೀಡಿರುತ್ತಾರೆ. ನವಜೀವನ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ನೆಟ್ಟನ ಇದರ ಪದಾಧಿಕಾರಿಗಳು 10 ದಿನಕ್ಕೆ ಬೇಕಾದಂಥ ಹಾಲಿನ ವ್ಯವಸ್ಥೆಗೆ ರೂ 800 ನೀಡಿರುತ್ತಾರೆ. ವಿದ್ಯಾರ್ಥಿಗಳಿಗೆ ಮೊಟ್ಟೆಯ ವ್ಯವಸ್ಥೆಗೆ ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ವಸಂತಿ ಜೈಯವರು 1,000 ನೀಡಿರುತ್ತಾರೆ. ಅದೇ ರೀತಿ ಚಿತ್ರಕಲಾ ಅಧ್ಯಾಪಕರಾದಂಥ ಶ್ರೀ ದಿನೇಶ್ ಕುಂದರ್ ವಿದ್ಯಾರ್ಥಿಗಳಿಗೆ 5 ದಿನಗಳಿಗೆ ಬೇಕಾಗುವಂಥ ಮೊಟ್ಟೆಯ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಪ್ರಾಕ್ತನ ವಿದ್ಯಾರ್ಥಿ ಬೆಳಿನೆಲೆ ಸೊಸೈಟಿಯಲ್ಲಿ ಉದ್ಯೋಗದಲ್ಲಿರುವಂಥ ಮನೋಜ್ ಪುತ್ತಿಲ ಇವರು ಶಿಬಿರಕ್ಕೆ ಬೇಕಾದಂಥ ತರಕಾರಿ ವ್ಯವಸ್ಥೆಗಾಗಿ ರೂಪಾಯಿ 1,500 ನೀಡಿರುತ್ತಾರೆ. ಪ್ರಾಕ್ತನ ವಿದ್ಯಾರ್ಥಿ ಸಂಘದವರು ಚಿಕ್ಕಮಗಳೂರಲ್ಲಿ ಜರುಗಿದಂಥ ಕ್ರೀಡಾಕೂಟದ ಸಂದರ್ಭದಲ್ಲಿ 3 ದಿನದ ಖರ್ಚಿಗಾಗಿ ರೂ 10,000 ನೀಡಿರುತ್ತಾರೆ. ಪ್ರಾಕ್ತನ ವಿದ್ಯಾರ್ಥಿ ಶ್ರೀ ಪ್ರಕಾಶ್ ಇವರು ಲೈಟಿಂಗ್ ವ್ಯವಸ್ಥೆಯನ್ನು ಉಚಿತವಾಗಿ ಮಾಡಿರುತ್ತಾರೆ. ಮೈಸೂರು ವಿಭಾಗೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಆಡಳಿತ ಮಂಡಳಿಯಿಂದ ವಾಹನದ ವ್ಯವಸ್ಥೆ ಮಾಡಿರುತ್ತಾರೆ. ಶಿಬಿರಾರ್ಥಿಗಳಾದ ಕೌಶಿಕ್, ಪೂರ್ಣೇಶ್, ಧನ್ಯ, ಧೃತಿ, ದೀಕ್ಷಾ ಇವರ ಪೋಷಕರು 10 ದಿನಗಳಿಗೆ ಬೇಕಾದಂಥ ತೆಂಗಿನಕಾಯಿಗಳನ್ನು ಕೊಟ್ಟು ಸಹಕರಿಸುತ್ತಾರೆ. ಕ್ರೀಡೆಗೆ ಕೊಡುಗೆಗಳು ಸ್ಪೋರ್ಟ್ಸ್ ಹುಡುಗರ ಪರ್ಮನೆಂಟ್ ಡ್ರೆಸ್ಸಿಗೆ SRK ಲ್ಯಾಡರ್ಸ್ ಇದರ ಮಾಲಕರು ಸಂಸ್ಥೆಯ ಪ್ರಾಕ್ತನ ವಿದ್ಯಾರ್ಥಿಯೂ ಆಗಿರುವಂಥ ಕೇಶವ ಇವರು 6,600 ಮೌಲ್ಯದ ಪರ್ಮನೆಂಟ್ ಡ್ರೆಸ್ ಇದನ್ನು ಕೊಟ್ಟಿರುತ್ತಾರೆ. ಸಂಸ್ಥೆಯ ಪ್ರಾಕ್ತನ ವಿದ್ಯಾರ್ಥಿ, ಉದ್ಯಮಿ, ಮಾರ್ಷಲ್, ಕಬಡ್ಡಿ ಕ್ರೀಡಾಪಟುಗಳ ಡ್ರೆಸ್ಸಿಗೆ ಬೇಕಾಗಿರುವಂತಹ 6,600 ರೂಪಾಯಿಗಳನ್ನು ನೀಡಿ ಸಹಕರಿಸಿರುತ್ತಾರೆ. ಸೌತ್ ಆಫ್ರಿಕಾದಲ್ಲಿ ಉದ್ಯೋಗಿಯಾಗಿರುವಂತಹ ಪ್ರಾಕ್ತನ ವಿದ್ಯಾರ್ಥಿ ಲೋಕೇಶ್ ಹಾಗೂ ಅಶ್ವಿನಿ ಲೋಕೇಶ್ ಇವರು 30 ಸ್ಪೋರ್ಟ್ಸ್ ಡ್ರೆಸ್ಗಳಿಗೆ ಬೇಕಾದಂಥ ರೂಪಾಯಿ 16,518 ಕೊಡುಗೆಯಾಗಿ ನೀಡಿರುತ್ತಾರೆ. ಆಡಳಿತ ಮಂಡಳಿಯವರ ಸಹಕಾರದಿಂದ ಶಾಲೆಗೆ ಸುಮಾರು 15,000 ಮೌಲ್ಯದ ಕ್ರೀಡಾ ಉಪಕರಣಗಳನ್ನು ಖರೀದಿಸಲಾಗಿದೆ. 17/9/2023 ಪ್ರಾಕ್ತನ ವಿದ್ಯಾರ್ಥಿ ಶ್ರೀಮತಿ ಮರಿಯಮ್ಮ ಶಾಲೆಗೆ ರೋಲರ್ ಹಾಗೂ ಫುಟ್ಬಾಲ್ ಪೋಸ್ಟ್ಗಳನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಒಟ್ಟು ಮೌಲ್ಯ ರೂಪಾಯಿ 15,000. ಸಂಸ್ಥೆಯಲ್ಲಿ 13/9/2023 ಜರುಗಿದ ಥ್ರೋಬಾಲ್ ಪಂದ್ಯಾಟಕ್ಕೆ ಸಹಕಾರ ನೀಡಿದಂಥ ದಾನಿಗಳು ಅವರನ್ನು ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಿಕೊಳ್ತಾ ಇದ್ದೇನೆ. ಹುಸೈನಾರ ನೆಟ್ಟಣ 1,500, ಸತ್ತಾರ್ ನೆಟ್ಟಣ 500, ಬೇಕರಿ ಮಾಲಕರು ನೆಟ್ಟಣ 1,500, ಮಾಲಕರು ವಾರಿಜ ಟೆಕ್ಸ್ಟೈಲ್ ಕಡಬ 1,500, ಪ್ರಕಾಶ್ ಬಿಳಿನೆಲೆ 800, ಗಣಪಯ್ಯಗೌಡ ಪುತ್ತಲ 800, ಸುಧೀರ್ ನೆಟ್ಟಣ 1,600, ಚಿನ್ನತಂಬಿ 500, ಅಲಂಕಾರ ಸ್ಟೋರ್ಸ್ ನೆಟ್ಟಣ 500, ಶ್ರೀನಿವಾಸ್ ಬಿಳಿನೆಲೆ 1,500, ತಿಮ್ಮಪ್ಪಗೌಡ ಕಲಾ ಫ್ಯಾನ್ಸಿ ನೆಟ್ಟಣ 700, ಶಾಲಾ ಆಡಳಿತ ಮಂಡಳಿ 22,095, ಒಟ್ಟು ಖರ್ಚು 35,095. 6/10/2023 ಹಾಗೂ 7/10/2023 ಕಡಬ ಜೂನಿಯರ್ ಕಾಲೇಜಿನಲ್ಲಿ ನಡೆದಂಥ ವಲಯ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಮಾನ್ಯ NH 9ನೇ ತರಗತಿ 3,000 ಮೀಟರ್ ಓಟದಲ್ಲಿ ತೃತೀಯ, ಆಶಿತ್ 10ನೇ ತರಗತಿ 800 ಮೀಟರ್ದಲ್ಲಿ ಓಟದಲ್ಲಿ ದ್ವಿತೀಯ ಹಾಗೂ 1,500 ಮೀಟರ್ ಓಟದಲ್ಲಿ ತೃತೀಯ, ನಮನ್ 8ನೇ ತರಗತಿ ಡಿಸ್ಕಸ್ ಥ್ರೋದಲ್ಲಿ ದ್ವಿತೀಯ, 9ನೇ ತರಗತಿಯ ಭವಿಷ್ಯ ಡಿಸ್ಕಸ್ ಥ್ರೋದಲ್ಲಿ ಪ್ರಥಮ, ಯಕ್ಷಿತಾ 9ನೇ ತರಗತಿ 1,500 ಮೀಟರ್ ಓಟದಲ್ಲಿ ತೃತೀಯ, ತ್ರಿಷಾ 8 ಶಾರ್ಟ್ ಪುಟ್ಟಿನಲ್ಲಿ ದ್ವಿತೀಯ, ಲಿಖಿತ 100 ಮೀಟರ್ ಓಟದಲ್ಲಿ ತೃತೀಯ, ಜೂನಿಯರ್ ಬಾಲಕಿಯರ ವಿಭಾಗದ 4x100 ಮೀಟರ್ಸ್ ರಿಲೆಯಲ್ಲಿ ಚೈತನ್ಯ, ಹರಿಣಿ, ಲಿಖಿತ ಹಾಗೂ ತ್ರಿಷಾ ದ್ವಿತೀಯ, ಸೀನಿಯರ್ ವಿಭಾಗದಲ್ಲಿ ತೃತೀಯ, ಯಕ್ಷಿತಾ, ಮೋಕ್ಷ ಹಾಗೂ ಜಯಪ್ರಭಾ ತೃತೀಯ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. 26/10/2023 ಹಾಗೂ 27/10/2023 ಸರ್ಕಾರಿ ಪ್ರೌಢಶಾಲೆ ಹಿರೇಬಂಡಾಡಿ ಇಲ್ಲಿ ನಡೆದಂಥ ತಾಲೂಕು ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ನಮ್ಮ ಸಂಸ್ಥೆಯ 16 ವಿದ್ಯಾರ್ಥಿಗಳು ಭಾಗವಹಿಸಿರುತ್ತಾರೆ. ಅವರಲ್ಲಿ ನಮನ್ CL 8ನೇ ತರಗತಿ 80 ಮೀಟರ್ ಹರ್ಡಲ್ಸ್ನಲ್ಲಿ ತೃತೀಯ ಹಾಗೂ ಡಿಸ್ಕಸ್ ಥ್ರೋನಲ್ಲಿ ಪ್ರಥಮ ಸ್ಥಾನ ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಇವನಿಗೆ ಇಲಾಖಾ ವತಿಯಿಂದ ಟ್ರ್ಯಾಕ್ ಶೂಟ್ ಅನ್ನು ಕೂಡ ಉಚಿತವಾಗಿ ಕೊಟ್ಟಿರುತ್ತಾರೆ.
27/10/2023 ಮೂಡಬಿದಿರೆ ಆಳ್ವಾಸ್ ಕಾಲೇಜಿನಲ್ಲಿ ಜರುಗಿದಂತಹ ಜಿಲ್ಲಾ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ 8ನೇ ತರಗತಿಯ ನಮನ್ ಡಿಸ್ಕಸ್ ಥ್ರೋನಲ್ಲಿ 5ನೇ ಸ್ಥಾನ ಪಡೆದಿರುತ್ತಾನೆ. 22/9/2023 ಶಾಲಾ ಇಕೋ ಕ್ಲಬ್ ವರ್ಷದಲ್ಲಿ ಇತರ ಎಲ್ಲ ಸಂಘಗಳ ಸಹಕಾರದೊಂದಿಗೆ ಸಸ್ಯಶ್ಯಾಮಲಾ ಕಾರ್ಯಕ್ರಮದ ಅಂಗವಾಗಿ ಗಿಡ ನೆಡುವಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. 2/10/2023 ಗಾಂಧಿ ಜಯಂತಿ ಆಚರಣೆ ಅಂಗವಾಗಿ ಹಮ್ಮಿಕೊಳ್ಳಲಾದಂತಹ ಸಭಾ ಕಾರ್ಯಕ್ರಮದ ಬಳಿಕ ಗಾಂಧೀಜಿಯವರ ಕುರಿತಾದಂತಹ ಚಲನಚಿತ್ರ ಪ್ರದರ್ಶಿಸಲಾಯಿತು. ನಿವೃತ್ತ ಮುಖ್ಯ ಗುರುಗಳಾದಂತಹ ಗೋಪಾಲಕೃಷ್ಣ ಬಿ, ಬೈಲು ಬೆಳ್ಳಿನೆಲೆ ಶಾಲೆಯ ನಿವೃತ್ತ ಮುಖ್ಯ ಗುರುಗಳಾದ ಶ್ರೀಮತಿ ಶಾರದಾ, ಶ್ರೀ ಗಣೇಶ್ ಕೈಕುರೆ, ನಿಕಟಪೂರ್ವ ವಲಯಾಧ್ಯಕ್ಷರು ಶ್ರೀ ರಾಜೇಶ್ ಒಗ್ಗು, ಅಧ್ಯಕ್ಷರು ಬೆಳ್ಳಿನೆಲೆ ಒಕ್ಕೂಟ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶ್ರೀ ಸತೀಶ್, ಶಾಲಾ SDMC ಅಧ್ಯಕ್ಷರಾದಂತಹ ಲಕ್ಷ್ಮಣಗೌಡ ಮುಂತಾದವರು ಉಪಸ್ಥಿತರಿದ್ದರು. 2/10/2023 ಶಾಲಾ ವಿಜ್ಞಾನ ಶಿಕ್ಷಕರಾದ ಶ್ರೀ ಪ್ರವೀಣ್ ಇವರು ವಿದ್ಯಾರ್ಥಿಗಳಿಗೆ ರ್ಯಾಬಿಸ್ ರೋಗದ ಬಗ್ಗೆ ಮಾಹಿತಿ ನೀಡಿದರು. 2/10/2023 ಅಖಿಲ ಭಾರತ ಜನಜಾಗೃತಿ ವೇದಿಕೆ ಬೆಳ್ಳಿನೆಲೆ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವುಗಳ ಜಂಟಿ ಆಶ್ರಯದಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಜರುಗಿತು. ನಿವೃತ್ತ ಮುಖ್ಯ ಗುರುಗಳಾದಂಥ ಗೋಪಾಲಕೃಷ್ಣ ಬಿ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಗ್ರಾಮ ಸಮಿತಿ ಬೆಳ್ಳಿನೆಲೆ ವಲಯದ ಶ್ರೀಮತಿ ಶಾರದಾ, ಶ್ರೀ ರಾಜೇಶ್ ಒಗ್ಗು, ಅಧ್ಯಕ್ಷರು ಬೆಳ್ಳಿನೆಲೆ ಒಕ್ಕೂಟ ಮುಂತಾದವರು ಉಪಸ್ಥಿತರಿದ್ದರು. ನಿಕಟಪೂರ್ವ ವಲಯಾಧ್ಯಕ್ಷರಾದ ಗಣೇಶ್ ಕೈಕುರೆ ಸಂಪನ್ಮೂಲ ವ್ಯಕ್ತಿಯಾಗಿ ವಿದ್ಯಾರ್ಥಿಗಳಿಗೆ ಸ್ವಾಸ್ಥ್ಯ ಸಂರಕ್ಷಣೆಯ ಬಗ್ಗೆ ಮಾಹಿತಿ ನೀಡಿದರು. 3/10/2023 ಗ್ರೋತ್ ವಿದ್ಯಾಪೀಠ ಮುಂಬೈಲಿನ ಮೆಮರಿ ಟ್ರೈನರ್ ಭುವನ್ ಧನೇಶ, ವಿನೀತ್ ಶಾ ಹಾಗೂ ಶ್ರೀಲಕ್ಷ್ಮೀ ರಾವ್ ವಿದ್ಯಾರ್ಥಿಗಳಿಗೆ ಕೆಲವು ಬೇಸಿಕ್ ಮೆಮರಿ ಟೆಕ್ನಿಕ್ಗಳನ್ನು ಹೇಳಿಕೊಟ್ಟರು. 27/10/2023 ಶ್ರೀಮಠದ ಅರ್ಚಕರಾದಂಥ ಶ್ರೀ ಶಂಕರಪಟ್ಟಿ ಇವರ ನೇತೃತ್ವದಲ್ಲಿ ಸಂಸ್ಥೆಯಲ್ಲಿ ಗಣಹವನ ಹಾಗೂ ಶಾರದಾ ಪೂಜೆ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ 2 ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಹಾಗೂ ಗೋಪಾಲಕೃಷ್ಣ ಭಜನಾ ಮಂಡಳಿ ಬೆಳ್ಳಿನೆಲೆ ಇವರಿಂದ ಭಜನಾ ಕಾರ್ಯಕ್ರಮ ನೆರವೇರಿಯಿತು. ಅಪರಾಹ್ನ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ಶ್ರೀ ಕೃಷ್ಣ ಶರ್ಮಾ ಇವರ ನೇತೃತ್ವದಲ್ಲಿ ಉತ್ತರ ಕುಮಾರನ ಪೌರುಷ ಎಂಬಂತಹ ತಾಳಮದ್ದಳೆ ಕಾರ್ಯಕ್ರಮ ಜರುಗಿತು. 31/10/2023 ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಲೋಕೇಶ್ SR ಹಾಗೂ SSLC ನೋಡಲ್ ಅಧಿಕಾರಿಯಾದಂಥ ಹರಿಪ್ರಸಾದ್ ಶಾಲೆಗೆ ಭೇಟಿ ನೀಡಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. 3/10/2023 ಕಡಬ ವಲಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಜನಪದ ಗೀತೆ ಸ್ಪರ್ಧೆಯಲ್ಲಿ ಚೈತನ್ಯ ಪ್ರಥಮ ಸ್ಥಾನ ಗಳಿಸಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಸಂಸ್ಕೃತ ಭಾಷಣದಲ್ಲಿ ಮಾನ್ಯ NH ದ್ವಿತೀಯ, ಭಾವಗೀತೆಯಲ್ಲಿ ವಂದನ್ ತೃತೀಯ ಹಾಗೂ ರಂಗೋಲಿ ಸ್ಪರ್ಧೆಯಲ್ಲಿ ಸೌಜನ್ಯ ತೃತೀಯ ಸ್ಥಾನ ಗಳಿಸಿರುತ್ತಾರೆ. 10/11/2023 ಈ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಗೂಡುದೀಪ ಸ್ಪರ್ಧೆ, ಕಸದಿಂದ ರಸ ಸ್ಪರ್ಧೆ, ವಿಜ್ಞಾನ ಚಿತ್ರಗಳ ರಂಗೋಲಿ ಸ್ಪರ್ಧೆ ಹಾಗೂ ಸ್ಪಷ್ಟ ಓದು ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳು ಕೂಡ ಉತ್ಸಾಹದಿಂದ ಭಾಗವಹಿಸಿದ್ದರು. ವಿದ್ಯಾರ್ಥಿಗಳ ಹೆತ್ತವರು, ಪೋಷಕರು ಶಾಲಾ ಪರಿಸರವನ್ನು 2 ಸಾರಿ ಸ್ವಚ್ಛಗೊಳಿಸಲು ಸಹಕರಿಸಿದರು. ಆಭಾರ ಮನ್ನಣೆ ಶ್ರೀ ಸುಬ್ರಹ್ಮಣ್ಯ ಮಠ ಸುಬ್ರಹ್ಮಣ್ಯ ಶಾಲಾ ಅಭ್ಯುದಯ ಸಂಘ, ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಬೆಳ್ಳಿನೆಲೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಪ್ರಾಕ್ತನ ವಿದ್ಯಾರ್ಥಿ ಸಂಘ ಬೆಳ್ಳಿನೆಲೆ, ನವನೀತ ಕ್ರೀಡಾ ಸಂಘ ಬೆಳ್ಳಿನೆಲೆ, CPCRI ಕಿದು ನೆಟ್ಟಣ, ನವಜೀನ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ನೆಟ್ಟಣ, ಯುವಕ ಮಂಡಲ ಬೆಳ್ಳಿನೆಲೆ, ಆರೋಗ್ಯ ಇಲಾಖೆ, ಅರಣ್ಯ ಇಲಾಖೆ, ಶಿಕ್ಷಕ ರಕ್ಷಕ ಸಂಘ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ಬೆಳ್ಳಿನೆಲೆ, ಶ್ರೀ ವೇದವ್ಯಾಸ ವಿದ್ಯಾಲಯ ಬೆಳ್ಳಿನೆಲೆ, ಸ್ಥಳೀಯ ಸಂಘ ಸಂಸ್ಥೆಗಳು, ಊರ ಪರವೂರ ಮಹನೀಯರು, ವಿದ್ಯಾರ್ಥಿಗಳ ಶೈಕ್ಷಣಿಕ ಹಾಗೂ ಕ್ರೀಡಾ ಬೆಳವಣಿಗೆಗೆ ಶಿಕ್ಷಣ ಸಂಸ್ಥೆಯ ಮೇಲಿನ ಅಭಿಮಾನದಿಂದ ತನುಮನ ಧನ ರೂಪದಿಂದ ಸಹಕರಿಸಿದ ಎಲ್ಲ ಹಿತೈಷಿಗಳಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಂಸ್ಥೆಗೆ ದತ್ತಿನಿಧಿ ಬಹುಮಾನವನ್ನು ನೀಡಿದಂತಹ ದಾನಿಗಳ ವಿವರ: ದಿವಂಗತ ಶ್ರೀ ಮತ್ತು ಶ್ರೀಮತಿ ಅನುಪಮ ನಿರಂಜನ ಬೆಂಗಳೂರು, ದಿವಂಗತ ಶ್ರೀಮತಿ ನಿರ್ಮಲಾ ಶೆಣೈ ಮತ್ತು GK ಶೆಣೈ ಮಂಗಳೂರು, ಶ್ರೀ AP ಗುಂಡಪ್ಪ, ಶ್ರೀ ಮೈಲಾರ ಕೃಪಾ ಅತ್ತಿಬೆಲೆ ಬೆಂಗಳೂರು, ಶ್ರೀ ಧರ್ಮಪ್ಪ ಗೌಡ ಮತ್ತು ಸಹೋದರರು ಕಳಿಗೆ, ಶ್ರೀ K ರಾಮಶರ್ಮ ನಿವೃತ್ತ ಪ್ರಾಂಶುಪಾಲರು ಸುಬ್ರಹ್ಮಣ್ಯ, ಶ್ರೀ M ಸುಬ್ರಹ್ಮಣ್ಯ ಭಟ್ಟ ಗೋಪಾಲಪುರಂ ಕೈಕಂಬ, PG ಪದ್ಮನಾಭನ್ ಆಲ್ವೆ ಕೇರಳ, ಶ್ರೀಮತಿ ಶಾರದಾ ಶಾಸ್ತ್ರಿ S ಬೆಂಗಳೂರು, ದಿವಂಗತ ಶ್ರೀ SK ಈಶ್ವರ ಭಟ್ಟ ನೂಜಿಬಾಳ್ತೆಲ ಕಡಬ, ಶ್ರೀ ಸತ್ಯಶಂಕರ ಮಲಯಾಳ ಸುಬ್ರಹ್ಮಣ್ಯ, ಶ್ರೀ KS ದೇವರಾಜ್ ಕಳಿಗೆ, ದಿವಂಗತ ಶ್ರೀಮತಿ ಮತ್ತು ಶ್ರೀ K ನೋಣಪ್ಪಗೌಡ ನಿವೃತ್ತ ಪ್ರಾಂಶುಪಾಲರು, ಶ್ರೀ ಶಂಕರ ನಾಯರ್ ನಿವೃತ್ತ ಯೋಜನಾ ಸೇವಾ ಪ್ರಾಂಶುಪಾಲರು, ದಿವಂಗತ ಶ್ರೀ K ಗೋಪಾಲರಾವ್ ನಿವೃತ್ತ ಹಿಂದಿ ಅಧ್ಯಾಪಕರು ಗೋಕುಲ ಬೆಳ್ಳಿನೆಲೆ, ಡಾಕ್ಟರ್ M ಇಳಂಗೋವನ್ ಹೈದರಾಬಾದ್, ಡಾಕ್ಟರ್ M ಮಹಾಬಲಶೆಟ್ಟಿ ನಿವೃತ್ತ ಪ್ರಾಂಶುಪಾಲರು, ದಿವಂಗತ DV ಭಟ್ S ಬಾಲಚಂದ್ರ ಕಾರ್ಣಿಕ್, B ಮೋಹನ್ ರಾವ್, KV ಶೆಟ್ಟಿ, ಡಾಕ್ಟರ್ SN ಉಡುಪ, A ದೇವಿಪ್ರಸಾದ್ ನಿವೃತ್ತ ಉಪನ್ಯಾಸಕರು, SSPU ಸುಬ್ರಹ್ಮಣ್ಯ, ಶ್ರೀಮತಿ ಜಯಶ್ರೀ ಪೋಪ ಇಡ್ಯಡ್ಕ ಸುಬ್ರಹ್ಮಣ್ಯ,
ಪ್ರಶಾಂತ್ ಶೆಣೈ ಇಂದ್ರಾಳಿ ಉಡುಪಿ, ತ್ರಿವಿಕ್ರಮ ಚಿತ್ರ ಶೆಣೈ USA, ಶ್ರೀ ಸುರೇಶ್ ಪೆರಾಂಡೆ ಮ್ಯಾನೇಜರ್ ಸುಬ್ರಹ್ಮಣ್ಯ ರಬ್ಬರ್ ಓಟೆಕ್ಸ್ ಫ್ಯಾಕ್ಟರಿ ಬೆಳ್ಳಿನೆಲೆ ನೆಟ್ಟಣ, ಪರಶುರಾಮಗೌಡ ಗುರುಕೃಪಾ ಪಳ್ಳಿಗೆದ್ದೆ, ಶ್ರೀ ಹರಿಶ್ಚಂದ್ರ ಮತ್ತು ಶ್ರೀ ಹಿರಿಯಣ್ಣಗೌಡ ಪುತ್ತಿಲಮನೆ, ಶ್ರೀ ನಾರಾಯಣ ಕಲ್ಲುರಾಯ ರಾಮಕುಂಜ, KP ಆಚಾರ್ KK ನಗರ ಚೆನ್ನೈ, ಡಾಕ್ಟರ್ ಮಧುಸೂದನ ಕೈಕೊರೆ ಕೊಂಬಾರು, ಶ್ರೀ ಜಗದೀಶ್ ವಿಠಲ ಬೆಂಗಳೂರು, ಬಾಲಕೃಷ್ಣಗೌಡ ಬೈಲುಬೆಳಿನೆಲೆ, ಶ್ರೀ ಮುರಳೀಕೃಷ್ಣ ಕಾಮತ್ ನಾಗದೀಪ ಎಲೆಕ್ಟ್ರಾನಿಕ್ಸ್ ಸುಬ್ರಹ್ಮಣ್ಯ, ಅರ್ಚನಾ ಹೆಬ್ಬಾರ್ ಬೆಂಗಳೂರು, ರಕ್ಷಕ ಶಿಕ್ಷಕ ಸಂಘ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ಬೆಳಿನೆಲೆ, ಶ್ರೀ ವಿನೋದ ಪ್ರಭು ಬೆಂಗಳೂರು, ಶ್ರೀಮತಿ ಲಲಿತಾ ಭಾವಿಕಟ್ಟೆ ಗಂಗಾವತಿ, ಶ್ರೀಮತಿ ಶಿವಮ್ಮ ಆಮಿ ಮನೆ, ಶ್ರೀಮತಿ ಗಿರಿಜಾ ಕೋಲ್ಕಜೆ ಮನೆ ಕೊಂಬಾರು, ಶ್ರೀಮತಿ ಪುಷ್ಪ ಶಿಕ್ಷಕಿ ಸಹಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಮಜಲು ನೆಲ್ಯಾಡಿ, ಶ್ರೀಮತಿ ಸುಜಿ ಶಾಜಿ ಉಪನ್ಯಾಸಕರು ಸಂತ ಜೋಕಿಮ್ಸ್ PU ಕಾಲೇಜು ಕಡಬ, ಶ್ರೀ ಕೃಷ್ಣ ಶರ್ಮಾ P ನಿವೃತ್ತ ಮುಖ್ಯ ಗುರುಗಳು, ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ಬೆಳಿದೆಲೆ, ಶ್ರೀ ದುಗ್ಗಪ್ಪಗೌಡ ಕೊಳ್ಳಂಪಾಡಿ ನಿವೃತ್ತ ಹಿಂದಿ ಶಿಕ್ಷಕರು, ಶ್ರೀ ಜಯಪ್ರಕಾಶ್ ಮುಂಟಡ್ಕ, ಶ್ರೀ ಗೋಪಾಲ B ರಿಟೈರ್ಡ್ ಆರ್ಮಿ ಒಗ್ಗುಮನೆ, ಶ್ರೀ ಹಿರಿಯಣ್ಣಗೌಡ A ನಿವೃತ್ತ ಮುಖ್ಯ ಗುರುಗಳು, ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ಬೆಳಿದೆಲೆ, ಶ್ರೀಮತಿ ವಸಂತಿ ಜೆ ನಿವೃತ್ತ ಮುಖ್ಯ ಗುರುಗಳು, ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ಬೆಳಿದೆಲೆ, ಡಾಕ್ಟರ್ ವೆಂಕಟೇಶ್ ಮಂಜಳಗಿರಿ ಮನೆ ಪಂಜ, ಶ್ರೀ ಗಣಪತಿ ಭಟ್ P ನಿವೃತ್ತ ಮುಖ್ಯ ಗುರು, ಶ್ರೀ ಗೋಪಾಲ ಕೃಷ್ಣ ಪ್ರೌಢಶಾಲೆ ಬೆಳಿನೆಲೆ. ಇವರಿಗೆಲ್ಲರೂ ಕೂಡ ಸಂಸ್ಥೆಯ ಪರವಾಗಿ ಕೃತಜ್ಞತೆಗಳು. ಉತ್ತಮ ಕ್ರೀಡಾಪಟುಗಳನ್ನು ಸಮಾಜಕ್ಕೆ ಅರ್ಪಿಸುವಲ್ಲಿ ಶ್ರಮಿಸುತ್ತಿರುವಂತಹ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕ ವಿನಯ್ ಹಾಗೂ ಕ್ರೀಡಾಪಟುಗಳಿಗೆ ತರಬೇತಿ ನೀಡುವಲ್ಲಿ ಸಹಕರಿಸಿದಂತಹ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕ ಶ್ರೀ ಶಿವರಾಮಯ್ಯನಕಲ್ ಹಾಗೂ ತಾರಾನಾಥ್ ಮೈಸೂರು ಇವರಿಗೆ ಅಭಿನಂದನೆಗಳು. ಉತ್ತಮ ಫಲಿತಾಂಶಕ್ಕೆ ಅತ್ಯಂತ ಉತ್ತಮ ರೀತಿಯಲ್ಲಿ ಶ್ರಮಿಸುತ್ತಿರುವ ನನ್ನ ಎಲ್ಲ ಶಿಕ್ಷಕೇತರ ಬಂಧುಗಳಿಗೆ, ಸೂಕ್ತ ಸಲಹೆ ಸೂಚನೆಗಳನ್ನು ನೀಡುತ್ತಿರುವಂತಹ ಎಲ್ಲ ನಿವೃತ್ತ ಮುಖ್ಯ ಗುರುಗಳಿಗೆ ಹಾಗೂ ನಿವೃತ್ತ ಶಿಕ್ಷಕರಿಗೆ, ಶಾಲಾ ಅಭಿವೃದ್ಧಿಯಲ್ಲಿ ವಿದ್ಯಾರ್ಥಿಗಳಿಗೆ ರುಚಿಯಾದಂತಹ ಭೋಜನವನ್ನು ಉಣಬಡಿಸುವಂತಹ ಅಡುಗೆ ಸಿಬ್ಬಂದಿಗಳಿಗೆ, ವಿದ್ಯಾರ್ಥಿಗಳ ಹೆತ್ತವರಿಗೆ ಹಾಗೂ ಪೋಷಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷ ಆಭಾರ ಮನ್ನಣೆ. ಶಾಲೆಯ ಸರ್ವತೋಮುಖ ಬೆಳವಣಿಗೆಗೆ ಸಂಪೂರ್ಣವಾಗಿ ಸಹಕಾರ ನೀಡುತ್ತಿರುವಂತಹ ಆಡಳಿತ ಮಂಡಳಿಯ ಅಧ್ಯಕ್ಷರು ಶ್ರೀ ಸುಬ್ರಹ್ಮಣ್ಯ ಮಠದ ಪೂಜ್ಯ ಸ್ವಾಮೀಜಿಯವರು ಆದಂತಹ ಶ್ರೀ ವಿದ್ಯಾಪ್ರಸನ್ನ ಶ್ರೀ ಪಾದಂಗಳವರಿಗೆ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆಡಳಿತ ಮಂಡಳಿಯ ಸಂಚಾಲಕರಾದಂಥ ಶ್ರೀ ಸುದರ್ಶನ್ ಜೋಯಿಸರು ಹಾಗೂ ಕಾರ್ಯದರ್ಶಿಗಳಾದಂಥ ಶ್ರೀ ಕೃಷ್ಣ ಶರ್ಮಾ ಇವರಿಗೆ ಆಭಾರ ಮನ್ನಣೆ. ಆಡಳಿತ ಮಂಡಳಿಯ ಸರ್ವ ಸದಸ್ಯರಿಗೆ ಮತ್ತು ಶ್ರೀಮಠದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ನೌಕರ ವೃಂದದವರಿಗೆ ಮನದಾಳದ ಕೃತಜ್ಞತೆಗಳು, ಅಭಿನಂದನೆಗಳು. 2023-24 ಸಾಲಿನಲ್ಲಿ ಸಂಸ್ಥೆಗೆ 100% ಫಲಿತಾಂಶ ತಂದುಕೊಟ್ಟಂಥ ಎಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳು. ಕ್ರೀಡಾ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿ ಸಂಸ್ಥೆಗೆ ಕೀರ್ತಿ ತಂದುಕೊಟ್ಟಂತಹ ನೆಚ್ಚಿನ ಕ್ರೀಡಾಪಟುಗಳಿಗೆ, ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಬಹುಮಾನ ಗಳಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ವಾರ್ಷಿಕ ಕ್ರೀಡಾಕೂಟದಲ್ಲಿ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮತ್ತು ಬಹುಮಾನ ಗಳಿಸಿದ ಎಲ್ಲ ಪ್ರತಿಭಾನ್ವಿತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವಶ್ಯಕತೆಗಳು. ಕ್ರೀಡಾಂಗಣದ ಪೂರ್ವ ಹಾಗೂ ಉತ್ತರ ಭಾಗದಲ್ಲಿ ಆವರಣ ಗೋಡೆಯ ಅಗತ್ಯತೆ ಇದೆ. ಕ್ರೀಡಾಂಗಣಕ್ಕೆ ಗ್ಯಾಲರಿ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆಗೆ ಇರುವಂತಹ ನೀರಿನ ಟ್ಯಾಂಕಿ ಶಿಥಿಲಗೊಂಡಿರುವ ಕಾರಣ ಉತ್ತಮ ನೀರಿನ ಟ್ಯಾಂಕಿನ ಅವಶ್ಯಕತೆ ಇದೆ. ಶಾಲಾ ಸಿಬ್ಬಂದಿಗಳ ವಾಹನ ನಿಲುಗಡೆಗೆ ವ್ಯವಸ್ಥೆ. ಸಂಸ್ಥೆಯ ಸರ್ವತೋಮುಖ ಬೆಳವಣಿಗೆಗೆ ಆಡಳಿತ ಮಂಡಳಿ, ಊರವರು, ಪ್ರಾಕ್ತನ ವಿದ್ಯಾರ್ಥಿಗಳು, ಸ್ಥಳೀಯ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಇನ್ನಷ್ಟು ಶ್ರಮಿಸುತ್ತಾರೆ ಎಂಬಂತಹ ವಿಶ್ವಾಸ ನನ್ನದು. ಕೊನೆಯದಾಗಿ, ಶಾಲೆಯ ಸರ್ವತೋಮುಖ ಬೆಳವಣಿಗೆ ಸರ್ವವಿಧದಿಂದಲೂ ಸಹಕರಿಸುತ್ತಿರುವ ಎಲ್ಲರಿಗೂ ಕೂಡ ಮನದಾಳದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಮುಂದೆಯೂ ಈ ಸಂಸ್ಥೆಯ ಉಳಿವಿಗೆ ಊರವರ ಸಂಪೂರ್ಣ ಸಹಕಾರವನ್ನು ಯಾಚಿಸುತ್ತಾ ವಿರಮಿಸುತ್ತಿದೆ. ಧನ್ಯವಾದಗಳು. ಜೈ ಹಿಂದ್. ಮುಂದಿನ ದಿನಗಳಲ್ಲೂ ಸಂಸ್ಥೆ ಹಲವಾರು ಸಾಧನೆಗಳೊಂದಿಗೆ ಅಭಿವೃದ್ಧಿಯ ಹಾದಿಯಲ್ಲಿ ಸಾಗುವಂತಾಗಲಿ ಎಂಬ ಆಶಯದೊಂದಿಗೆ ವರದಿಯನ್ನು ವಾಚಿಸಿದ ಸರ್ ತಮಗೆ ಅಭಿವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಶ್ರೀ ವೇದವ್ಯಾಸ ವಿದ್ಯಾಲಯದ ವಾರ್ಷಿಕ ವರದಿ ವಾಚನ ಮಾಡಲಿದ್ದಾರೆ ಸಂಸ್ಥೆಯ ಮುಖ್ಯ ಗುರುಗಳಾದ ಶ್ರೀ ಪ್ರಶಾಂತ್ ರವರು. ಸ್ಥಳ ಆರಾಧ್ಯ ದೇವರಾದ ಗೋಪಾಲಕೃಷ್ಣ ದೇವರಿಗೆ ಮನಸಾರೆ ವಂದಿಸುತ್ತಾ, ಶ್ರೀ ಸುಬ್ರಹ್ಮಣ್ಯ ಮಠ ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ಡ್ ಸುಬ್ರಹ್ಮಣ್ಯ, ಶ್ರೀ ವೇದವ್ಯಾಸ ವಿದ್ಯಾಲಯ ಬಿಲಿನೆಲೆ, ಅಂಚೆ ನೆಟ್ಟಣ, ಪುತ್ತೂರು ತಾಲೂಕು, ದಕ್ಷಿಣ ಕನ್ನಡ 574230. ಶಾಲಾ ವಾರ್ಷಿಕ ವರದಿ 2023-24, ದಿನಾಂಕ 2/12/2023.
ಸುಬ್ರಹ್ಮಣ್ಯ ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀ ಪಾದಂಗಳವರ ಪಾದಕಮಲಗಳಿಗೆ ಸಾಷ್ಟಾಂಗ ವಂದಿಸುತ್ತಾ 2023-24ನೇ ಸಾಲಿನ ವಾರ್ಷಿಕೋತ್ಸವ ಸಮಾರಂಭದ ಗೌರವಾನ್ವಿತ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೇತರ ಗಣ್ಯರೇ, ವಿದ್ಯಾರ್ಥಿಗಳೇ ಹಾಗೂ ನನ್ನ ನಲ್ಮೆಯ ಪುಟಾಣಿ ಮಕ್ಕಳೇ, ಈ ಸುಸಂದರ್ಭದಲ್ಲಿ ಶ್ರೀ ವೇದವ್ಯಾಸ ವಿದ್ಯಾಲಯ ಬಿಲಿನೆಲೆ ಇದರ ಮುಖ್ಯೋಪಾಧ್ಯಾಯರಾಗಿ 2023-24ನೇ ಸಾಲಿನ ಸಂಕ್ಷಿಪ್ತ ವರದಿಯನ್ನು ತಮ್ಮ ಮುಂದೆ ವಾಚಿಸಲು ಹರ್ಷಿಸುತ್ತೇನೆ. ಪ್ರಕೃತಿ ಸೌಂದರ್ಯದ ಪ್ರಶಾಂತ ಪರಿಸರದ ಪೇಟೆಯ ಸದ್ದುಗದ್ದಲವಿಲ್ಲದ ಪ್ರದೇಶ ಬಿಲಿನೆಲೆ. ಮಲೆನಾಡಿನ ತಪ್ಪಲಿನ ಶ್ರೀ ಗೋಪಾಲಕೃಷ್ಣ ದೇವರ ಸನ್ನಿಧಿಯಲ್ಲಿ ಸ್ವಚ್ಛಂದ ಆಕಾಶದಲ್ಲಿ ಉದಯಿಸುವ ಧ್ರುವ ತಾರೆಯಂತೆ ಶ್ರೀ ಸುಬ್ರಹ್ಮಣ್ಯ ಮಠ ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ಡ್ ಸುಬ್ರಹ್ಮಣ್ಯ ಇದರ ಅಂಗಸಂಸ್ಥೆಯಾಗಿ ದಿನಾಂಕ 29/5/2009 ಶ್ರೀ ವೇದವ್ಯಾಸ ವಿದ್ಯಾಲಯ ಬಿಲಿನೆಲೆ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀ ಪಾದಂಗಳವರ ಆಶೀರ್ವಾದದಿಂದ ಜನ್ಮ ತಾಳಿತು. ಶಾಲೆಯ ಮುಖ್ಯ ಗುರಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತ ಮತ್ತು ಸಂಸ್ಕಾರಯುತ ಶಿಕ್ಷಣ ನೀಡುವುದು. ಶಾಲೆಯ ಸೌಲಭ್ಯಗಳು: ಉತ್ತಮವಾದ ಶಾಲಾ ಕಟ್ಟಡ, ಪ್ರತ್ಯೇಕ ತರಗತಿ ಕೊಠಡಿಗಳು, ಮುಖ್ಯ ಶಿಕ್ಷಕರ ಕೊಠಡಿ, ವಿಶಾಲವಾದ ಶಾಲಾ ಕ್ರೀಡಾಂಗಣ, ಶಾಲಾ ವಾಹನದ ವ್ಯವಸ್ಥೆ, ಉತ್ತಮ ಶಾಲಾ ವಾತಾವರಣ, ಮಧ್ಯಾಹ್ನದ ಉಚಿತ ಊಟ, ದಾನಿಗಳು ಶ್ರೀ ಸುಬ್ರಹ್ಮಣ್ಯ ಮಠ, ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ, ಉತ್ತಮ ಶಿಕ್ಷಕ ವೃಂದ ಮುಂತಾದವುಗಳನ್ನು ಒಳಗೊಂಡು ಉತ್ತಮ ರೀತಿಯಲ್ಲಿ ಪಾಠ ಪ್ರವಚನಗಳು ನಡೆಯುತ್ತಿವೆ. ಶಾಲಾ ಆಡಳಿತ ಮಂಡಳಿ: ಈಗಾಗಲೇ ಶಾಲಾ ಆಡಳಿತ ಮಂಡಳಿಯನ್ನು ಪ್ರೌಢಶಾಲೆಯ ವರದಿಯಲ್ಲಿ ವಾಚಿಸಿದ್ದಾರೆ. ಶಾಲಾ ಶಿಕ್ಷಕ ರಕ್ಷಕ ಸಮಿತಿ ಅಧ್ಯಕ್ಷರು ಶ್ರೀ ಎ ಕೇಶವಗೌಡ ಬಿಲಿನೆಲೆ, ಉಪಾಧ್ಯಕ್ಷರು ಶ್ರೀಮತಿ ಪ್ರಶಾಂತಿ ಬೆತ್ತೋಡಿ, ಸದಸ್ಯರು ಶ್ರೀ ಗಣೇಶ್ ಕಾಶಿಕಟ್ಟೆ ಸುಬ್ರಹ್ಮಣ್ಯ, ಶ್ರೀ ಸುಕೇಶ್ ಕೆಂಜಾಲ, ಶ್ರೀ ಪುರುಷೋತ್ತಮ ಮೂಜೂರು, ಶ್ರೀ ಚಂದ್ರಶೇಖರ ಕಡಬ, ಶ್ರೀ ವಿಜಯಕುಮಾರ್ ಏರ್ಕ, ಶ್ರೀಮತಿ ಚಿತ್ರಾ ಅವಿನಾಶ್ ಪಳ್ಳಿಗದ್ದೆ, ಶ್ರೀಮತಿ ಪವಿತ್ರ ಮರ್ದಾಲ, ಶ್ರೀಮತಿ ಪ್ರೇಮಲತಾ ಕುಲ್ಕುಂದ, ಶ್ರೀ ಪ್ರಶಾಂತ ಬಿ ಮುಖ್ಯ ಗುರುಗಳು. ಈ ಸಮಿತಿಯು ಶಾಲೆಯ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತಿದೆ. ಮಕ್ಕಳ ಸುರಕ್ಷಾ ಸಮಿತಿ: ಮಕ್ಕಳ ಸುರಕ್ಷಾ ಸಮಿತಿಯು 2014-15ರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು ಮಕ್ಕಳ ಸುರಕ್ಷತೆ ಕಡೆಗೆ ಆದ್ಯತೆ ನೀಡುತ್ತಾ ಬಂದಿದೆ. ಅಧ್ಯಕ್ಷರು ಶ್ರೀ ಪ್ರಶಾಂತ ಬಿ, ಸದಸ್ಯರು ಶ್ರೀ ಕೇಶವಗೌಡ ಬಿಲಿನೆಲೆ, ಶ್ರೀಮತಿ ಕಸ್ತೂರಿ, ಶ್ರೀ ಜನಾರ್ದನ, ಶ್ರೀಮತಿ ಸುರೇಖಾ, ಶ್ರೀ ಹಿರಿಯಣ್ಣಗೌಡಯ್ಯ, ಮಾಸ್ಟರ್ ಪ್ರಣೀತ್ ಎಂಆರ್. ಶಾಲಾ ಸಿಬ್ಬಂದಿ ವರ್ಗ: ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಪ್ರಶಾಂತ ಬಿ ಮುಖ್ಯೋಪಾಧ್ಯಾಯರಾಗಿಯೂ, ವಿನೋದ್ ಕುಮಾರ್ ಕೆಜೆ, ಉಮೇಶ್ ಪಿ, ಗುರುಪ್ರಸಾದ್ ಭಟ್, ಕುಮಾರಿ ಸತ್ಯಶೀಲ ಎನ್ಎಂ, ಶ್ರೀಮತಿ ಕಸ್ತೂರಿ, ಶ್ರೀಮತಿ ಭುವನೇಶ್ವರಿ, ಶ್ರೀಮತಿ ದಿವ್ಯಾ, ಶ್ರೀ ಮಹಾಬಲೇಶ್ವರ್ ಕಾರ್ತಿಕ್ ಭಟ್, ಶ್ರೀಮತಿ ಜಯಶ್ರೀ, ಕುಮಾರಿ ಹೇಮಾವತಿ, ಶ್ರೀಮತಿ ರೇಷ್ಮಾ ಸಹ ಶಿಕ್ಷಕರಾಗಿ ಮತ್ತು ಶ್ರೀಮತಿ ದೀಪಶ್ರೀ ಕಂಪ್ಯೂಟರ್ ಶಿಕ್ಷಕಿಯಾಗಿಯೂ, ಹಾಗೆಯೇ ಶ್ರೀಮತಿ ಪ್ರಮೀಳಾ ಶಾಲಾ ಸಹಾಯಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸುರೇಶ್ ಬಿಲಿನೆಲೆ, ಚಂದ್ರಶೇಖರ ಮೂಜೂರು, ಚಂದ್ರಶೇಖರ ಕಡಬ, ರವಿಚಂದ್ರ ಮೇರೊಂಜಿ ಇವರು ಶಾಲಾ ವಾಹನ ಚಾಲಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶಾಲಾ ವಿದ್ಯಾರ್ಥಿಗಳ ಸಂಖ್ಯೆ: ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ LKG ವಿಭಾಗದಲ್ಲಿ 11 ವಿದ್ಯಾರ್ಥಿಗಳು, UKG ವಿಭಾಗದಲ್ಲಿ 27 ವಿದ್ಯಾರ್ಥಿಗಳು, 1ನೇ ತರಗತಿ 35 ವಿದ್ಯಾರ್ಥಿಗಳು, 2ನೇ ತರಗತಿ 26 ವಿದ್ಯಾರ್ಥಿಗಳು, 3ನೇ ತರಗತಿ 21 ವಿದ್ಯಾರ್ಥಿಗಳು, 4ನೇ ತರಗತಿ 27 ವಿದ್ಯಾರ್ಥಿಗಳು, 5ನೇ ತರಗತಿ 18 ವಿದ್ಯಾರ್ಥಿಗಳು, 6ನೇ ತರಗತಿ 18 ವಿದ್ಯಾರ್ಥಿಗಳು, 7ನೇ ತರಗತಿ 14 ವಿದ್ಯಾರ್ಥಿಗಳು, 8ನೇ ತರಗತಿ 11 ವಿದ್ಯಾರ್ಥಿಗಳು. ಒಟ್ಟು 117 ಹುಡುಗರು, 91 ಹುಡುಗಿಯರು, ಒಟ್ಟು 208 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಕಡ್ಡಾಯ ಮತ್ತು ಉಚಿತ ಶಿಕ್ಷಣ: 2023-24ನೇ ಸಾಲಿನಲ್ಲಿ 6ನೇ ತರಗತಿಯಲ್ಲಿ 3 ವಿದ್ಯಾರ್ಥಿಗಳು, 7ನೇ ತರಗತಿಯಲ್ಲಿ 4 ವಿದ್ಯಾರ್ಥಿಗಳು, 8ನೇ ತರಗತಿಯಲ್ಲಿ 4 ವಿದ್ಯಾರ್ಥಿಗಳು, ಒಟ್ಟು 11 ವಿದ್ಯಾರ್ಥಿಗಳು ಕಡ್ಡಾಯ ಮತ್ತು ಉಚಿತ ಶಿಕ್ಷಣ RTE ಇದರ ಪ್ರಯೋಜನವನ್ನು ಪಡೆಯುತ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳನ್ನು ಜ್ಞಾನ ದೇಗುಲಕ್ಕೆ ಕರೆತರಲು ಅನುಕೂಲವಾಗುವಂತೆ ಶಾಲಾ ವಾಹನದ ವ್ಯವಸ್ಥೆಯನ್ನು ಮಾಡಲಾಯಿತು. ಸಂಸ್ಥೆಯು 5 ಶಾಲಾ ವಾಹನಗಳನ್ನು ಹೊಂದಿದ್ದು ಇದರಿಂದ ವಿದ್ಯಾರ್ಥಿಗಳಿಗೆ ಶಾಲೆಗೆ ಬರಲು ಅನುಕೂಲಕರವಾಗಿದ್ದು ಶಾಲಾ ವಾಹನದಲ್ಲಿ ಬರುವ ವಿದ್ಯಾರ್ಥಿಗಳ ಸಂಖ್ಯೆಯು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದೆ. ಶೈಕ್ಷಣಿಕ ಚಟುವಟಿಕೆಗಳು: ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಶಾಲಾ ಪ್ರಾರಂಭೋತ್ಸವ, ವಿಶ್ವ ಪರಿಸರ ದಿನಾಚರಣೆ, ವೇದವ್ಯಾಸ ಜಯಂತಿ, ಸ್ವಾತಂತ್ರ್ಯ ದಿನಾಚರಣೆ, ಶ್ರೀಕೃಷ್ಣ ಜನ್ಮಾಷ್ಟಮಿ, ರಕ್ಷಾಬಂಧನ, ಗಾಂಧಿ ಜಯಂತಿ, ಶಾರದಾ ಪೂಜೆ, ಶಿಕ್ಷಕರ ದಿನಾಚರಣೆ, ಮಕ್ಕಳ ದಿನಾಚರಣೆ ಹಾಗೂ ಮಕ್ಕಳ ಸಾಮೂಹಿಕ ಹುಟ್ಟುಹಬ್ಬದ ಆಚರಣೆ, ಶಾಲಾ ವಾರ್ಷಿಕ ಕ್ರೀಡಾಕೂಟ ಮುಂತಾದ ಕಾರ್ಯಕ್ರಮಗಳನ್ನು ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆಯ ಜೊತೆ ಸೇರಿಕೊಂಡು ವಿಜೃಂಭಣೆಯಿಂದ ಆಚರಿಸಲಾಯಿತು. 31/5/2023 ಶಾಲಾ ಪ್ರಾರಂಭೋತ್ಸವವನ್ನು ಆಚರಿಸಲಾಯಿತು. ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ಶ್ರೀಕೃಷ್ಣ ಶರ್ಮಾ ಪಿ ಇವರು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. 21/6/2023 ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಪತಂಜಲಿ ಯೋಗ ತರಬೇತಿ ಕೇಂದ್ರ ಸುಬ್ರಹ್ಮಣ್ಯ ಶ್ರೀಕೃಷ್ಣ ಶರ್ಮಾ ಪಿ ಇವರ ನೇತೃತ್ವದಲ್ಲಿ ಉತ್ತಮ ರೀತಿಯಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. 24/6/2023 ಅಗ್ನಿಶಾಮಕ ಇಲಾಖೆ
ಪುತ್ತೂರು ಇವರಿಂದ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಅಗ್ನಿ ಪ್ರಾತ್ಯಕ್ಷಿಕೆಯನ್ನು ವಿದ್ಯಾರ್ಥಿಗಳಿಗೆ ತೋರಿಸಲಾಯಿತು. ಶಾಲಾ ಸಂಚಾಲಕರಾದ ಶ್ರೀ ಸುದರ್ಶನ ಜೋಯಿಸರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. 1/7/2023 ನಮ್ಮ ಶಾಲೆಯಲ್ಲಿ ಯಕ್ಷಗಾನ ತರಗತಿಯನ್ನು ಪ್ರಾರಂಭಿಸಲಾಯಿತು. 15/8/2023 ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ನಿವೃತ್ತ ಪೊಲೀಸ್ ಅಧಿಕಾರಿಯಾದ ಶ್ರೀ ನಿತ್ಯಾನಂದ ಗೌಡ ಒಗ್ಗು ಧ್ವಜಾರೋಹಣವನ್ನು ನೆರವೇರಿಸಿದರು. 29/7/2023 ಸದ್ಗಮಯ ಫೌಂಡೇಶನ್ ಇವರಿಂದ ಜ್ಞಾಪಕ ಶಕ್ತಿ ವರ್ಧನೆ, ಏಕಾಗ್ರತೆ, ಬ್ರೀತ್ ವರ್ಕ್ ಇತ್ಯಾದಿ ವಿಷಯಗಳ ಬಗ್ಗೆ ತರಬೇತಿ ನೀಡಲಾಯಿತು. ದೀಪಾರಾವ್ ಆಚಾರ್ಯ, ಮಹೇಶ್, ಡಾಕ್ಟರ್ ದರ್ಶಿನಿ ಕೋಟಕ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದರು. 30/8/2023 ರಕ್ಷಾಬಂಧನ ಕಾರ್ಯಕ್ರಮವನ್ನು ಆಚರಿಸಲಾಯಿತು. 5/9/2023 ಶಿಕ್ಷಕರ ದಿನಾಚರಣೆಯನ್ನು ವಿದ್ಯಾರ್ಥಿಗಳು ಸಂಭ್ರಮದಿಂದ ನಡೆಸಿಕೊಟ್ಟರು. 6/9/2023 ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಿಸಲಾಯಿತು. 19/10/2023 ನವರಾತ್ರಿ ಅಂಗವಾಗಿ ವನದುರ್ಗದೇವಿ ದೇವಸ್ಥಾನ ಸುಬ್ರಹ್ಮಣ್ಯ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಲಾಯಿತು. 27/10/2023 ಶಾರದಾ ಪೂಜೆ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಮಧ್ಯಾಹ್ನಂತರ ಶ್ರೀಕೃಷ್ಣ ಶರ್ಮ ಪಿ ಇವರ ನೇತೃತ್ವದಲ್ಲಿ ಯಕ್ಷಗಾನ ತಾಳಮದ್ದಳೆಯು ನೆರವೇರಿತು. 3/10/2023 ಮೈಂಡ್ ಡೆವಲಪ್ಮೆಂಟ್ ತರಬೇತಿಯನ್ನು ವಿದ್ಯಾರ್ಥಿಗಳಿಗೆ ನೀಡಲಾಯಿತು. ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ಲಕ್ಷ್ಮಿ, ಭುವನ್, ಗಣೇಶ್ ಆಗಮಿಸಿದ್ದರು. 18/11/2023 ಮಕ್ಕಳ ಸಾಮೂಹಿಕ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಶ್ರೀ ವೆಂಕಟೇಶ್ ಕುಮಾರ್ ಉಳುವಾಣ, ಸಂಸ್ಕೃತ ಅಧ್ಯಾಪಕರು, ವಿದ್ಯಾಬೋಧಿನಿ ಪ್ರೌಢಶಾಲೆ ಬಾಳಿಲ ಇವರು ದಿಕ್ಸೂಚಿ ಭಾಷಣ ಮಾಡಿದರು. 25/11/2023 ಶಾಲಾ ವಾರ್ಷಿಕ ಕ್ರೀಡಾಕೂಟವನ್ನು ನಡೆಸಲಾಯಿತು. ವಿದ್ಯಾರ್ಥಿಗಳ ಸಾಧನೆಗಳು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಚಿಕ್ಕಂದಿನಲ್ಲಿಯೇ ಮಕ್ಕಳಿಗೆ ಉತ್ತಮ ಮಾರ್ಗದರ್ಶನವನ್ನು ನೀಡಿದಾಗ ಮಗು ತನ್ನಿಂದ ತಾನೇ ತನಗೆ ಆಸಕ್ತಿ ಇರುವ ಕ್ಷೇತ್ರದಲ್ಲಿ ಮುಂದೆ ಬರಲು ಸಾಧ್ಯವಿದೆ. ಮಗುವಿನಲ್ಲಿರುವ ಸೂಕ್ತ ಪ್ರತಿಭೆಯನ್ನು ಹೊರಗೆ ತರಲು ಸಾರ್ವಜನಿಕ ಶಿಕ್ಷಣ ಇಲಾಖೆ ಪ್ರತಿಭಾ ಕಾರಂಜಿಯನ್ನು ನಡೆಸುತ್ತಿದೆ. 8/11/2023 ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಕೊಣಾಜೆ ಇಲ್ಲಿ ನಡೆದ ಬಂಟ್ರ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಗೆ ಕಿರಿಯ ಹಾಗೂ ಹಿರಿಯ ವಿಭಾಗಗಳಲ್ಲಿ ಪ್ರಥಮ 6, ದ್ವಿತೀಯ 9, ತೃತೀಯ 6 ಒಟ್ಟು 21 ಪ್ರಶಸ್ತಿಗಳು ಬಂದಿರುತ್ತದೆ ಎಂದು ಹೇಳಲು ತುಂಬ ಸಂತೋಷವಾಗುತ್ತಿದೆ. 5 ವಿದ್ಯಾರ್ಥಿಗಳು 6 ಸ್ಪರ್ಧೆಗಳಿಗೆ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ದಿನಾಂಕ 21/11/2023 ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆಯ್ಯೂರು ಇಲ್ಲಿ ನಡೆದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಸಮೃದ್ಧಿ ವಿಡಿ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾಳೆ. ಇವಳಿಗೆ ಸಂಸ್ಥೆಯ ಪರವಾಗಿ ಅಭಿನಂದನೆಗಳು. ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಿಗೆ ತರಬೇತಿ ನೀಡಿದ ಶಿಕ್ಷಕ ವೃಂದದವರಿಗೂ ಅಭಿನಂದನೆಗಳು. ದಿನಾಂಕ 6/10/2023 ಮತ್ತು 7/10/2023 ಕಡಬ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಕಡಬ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿರುತ್ತಾರೆ. ಲೋಹಿತ್ 8ನೇ ತರಗತಿ ಗುಂಡು ಎಸೆತದಲ್ಲಿ ತೃತೀಯ ಸ್ಥಾನ ಪಡೆದು ತಾಲೂಕು ಮಟ್ಟದ ಅಥ್ಲೆಟಿಕ್ಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾನೆ. ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದ ಶಿಕ್ಷಕರಿಗೆ ಅಭಿನಂದನೆಗಳು. 2022ರಲ್ಲಿ ಬಿಲಿನೆಲೆ ಶ್ರೀ ಗೋಪಾಲಕೃಷ್ಣ ಭಜನಾ ಮಂಡಳಿ ಇವರು ನಡೆಸಿದ ನಿಶಿಪೂರ್ಣ ಭಜನಾ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಕುಣಿತ ಭಜನೆಯನ್ನು ಮಾಡಿರುತ್ತಾರೆ. ಭಕ್ತಾಭಿಮಾನಿಗಳಿಂದ ಮೆಚ್ಚುಗೆಯನ್ನು ಪಡೆದಿರುತ್ತಾರೆ. ದಿನಾಂಕ 19/10/2023 ವನದುರ್ಗ ದೇವಿ ದೇವಸ್ಥಾನ ಸುಬ್ರಹ್ಮಣ್ಯ ಇಲ್ಲಿ ನಡೆದ ನವರಾತ್ರಿ ಕಾರ್ಯಕ್ರಮದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿ ಜನರಿಂದ ಮೆಚ್ಚುಗೆಯನ್ನು ಪಡೆದಿರುತ್ತಾರೆ. 24/7/2023 ಗುಡ್ ಶೆಪರ್ಡ್ ಶಾಲೆ ಮರ್ದಾಳ ಇಲ್ಲಿ ನಡೆದ ಕಡಬ ವಲಯ ಮಟ್ಟದ ಚೆಸ್ ಪಂದ್ಯಾಟದಲ್ಲಿ ಪ್ರಾಪ್ತಿ DR ಶೆಟ್ಟಿ 6ನೇ ತರಗತಿ ಹಾಗೂ ವಿನ್ಯಾಸ್ MR 7ನೇ ತರಗತಿಯವರು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಹಾಗೂ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದ ಶಿಕ್ಷಕರಿಗೂ ಅಭಿನಂದನೆಗಳು. ಸಹಾಯ ಹಸ್ತ ಕಂಪ್ಯೂಟರ್ ಕೊಡುಗೆ ದಿನಾಂಕ 17/7/2023 ಅಜಯ್ ಶೆಂಡೆ ಬೆಂಗಳೂರು ಇವರು CPU 1, ಮಾನಿಟರ್ 1, ಕೀಬೋರ್ಡ್ 1, ಮೌಸ್ 1, UPS 1 ವಿತ್ ವ್ಯಾರ್ ಇವುಗಳನ್ನು ಉದಾರವಾಗಿ ನೀಡಿರುತ್ತಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಗಳು. ವಿದ್ಯಾರ್ಥಿಗಳ ಹುಟ್ಟುಹಬ್ಬದ ಪ್ರಯುಕ್ತ ಶಾಲೆಗೆ ಫ್ಯಾನ್ ಕೊಡುಗೆಯಾಗಿ ನೀಡಿದವರು ಶ್ರೀಮತಿ ತಾರಾ ಜಯಕುಮಾರ್ ಕಡಬ ಇವರು ಶಾಲೆಗೆ ಫ್ಯಾನ್, 2 ಸ್ಪೀಕರ್ ಹಾಗೂ ಮಕ್ಕಳ ದಿನಾಚರಣೆ ಕಾರ್ಯಕ್ರಮಕ್ಕೆ ಬಹುಮಾನ ಪ್ರಾಯೋಜಕರಾಗಿ ಸಹಕರಿಸಿರುತ್ತಾರೆ. ಜಿತೇಶ್ 1ನೇ ತರಗತಿ, ನಿತೀಶ್ 3ನೇ ತರಗತಿ, ಕೇತನ್ 1ನೇ ತರಗತಿ, ಮೇಘನ್ 5ನೇ ತರಗತಿ, ಆದ್ಯ 1ನೇ ತರಗತಿ, ಲಿಖಿತ್ ಕುಮಾರ್ 3ನೇ ತರಗತಿ, ತೇಜಸ್ 8ನೇ ತರಗತಿ, ಋಷಾಲಿ 3ನೇ ತರಗತಿ ಒಟ್ಟು 6 ಫ್ಯಾನ್ಗಳನ್ನು ವಿದ್ಯಾರ್ಥಿಗಳು ಕೊಡುಗೆಯಾಗಿ ನೀಡಿರುತ್ತಾರೆ.
ವಿದ್ಯಾರ್ಥಿಗಳ ಹುಟ್ಟುಹಬ್ಬದ ಪ್ರಯುಕ್ತ ಶಾಲೆಗೆ ಊಟದ ತಟ್ಟೆ, ಗ್ರಂಥಾಲಯಕ್ಕೆ ಪುಸ್ತಕ, ಕಾಲು ದೀಪ, ದೇವರ ಫೋಟೋ, ಚಾರ್ಟ್, ಗಡಿಯಾರ, ಟ್ಯೂಬ್ಲೈಟ್, ಹರಿವಾಣ, ಹೂವಿನ ಕುಂಡ, ದೀಪದ ಎಣ್ಣೆ, ಅಗರಬತ್ತಿ, ನೆನೆಬತ್ತಿ, ಸಿಹಿ ತಿಂಡಿ ಕೊಡುಗೆಯಾಗಿ ನೀಡಿದವರು ಪ್ರಣಮ್ ಶೆಟ್ಟಿ 3ನೇ ತರಗತಿ, ಪ್ರಣವ ಎಪಿ 1ನೇ ತರಗತಿ, ನವಮಿ 5ನೇ ತರಗತಿ, ಪ್ರಣವ ಪಿಐ 2ನೇ ತರಗತಿ, ದಿಶಾ UKG, ಪ್ರಜ್ಞಾ GS 7ನೇ ತರಗತಿ, ಸೃಜನ್ ಡಿ 3ನೇ ತರಗತಿ, ಕೌಶಿಕ್ 6ನೇ ತರಗತಿ, ದೇವರಾಜ 6ನೇ ತರಗತಿ, ಆಶಿತಾ ಪಿ 4ನೇ ತರಗತಿ, ಪ್ರಣವ ಬಿ 2ನೇ ತರಗತಿ, ಅನನ್ಯ ಎಂ 8ನೇ ತರಗತಿ, ನಿರ್ವಿಕಾ 1ನೇ ತರಗತಿ, ನಿರೀಕ್ಷಾ 1ನೇ ತರಗತಿ, ನಿಷ್ಮಾ 2ನೇ ತರಗತಿ, ಜ್ಞಾನೇಶ್ 2ನೇ ತರಗತಿ, ಚಿರುಷ್ 1ನೇ ತರಗತಿ, ಕೌಶಿಕ್ PK 4ನೇ ತರಗತಿ, ಧನ್ವಿ 5ನೇ ತರಗತಿ, ಕೃಷಾ 2ನೇ ತರಗತಿ, ಕೃತಿ 5ನೇ ತರಗತಿ, ಆಶಿಕ್ 6ನೇ ತರಗತಿ, ಪೃಥ್ವಿ 1ನೇ ತರಗತಿ, ಅಸ್ತಾ BS 3ನೇ ತರಗತಿ, ರಿಶಾನ್ UKG, ಧನ್ವಿತ್ 1ನೇ ತರಗತಿ, ಋಷಿಕ್ 2ನೇ ತರಗತಿ, ಹೇಮಂತ್ 2ನೇ ತರಗತಿ, ಸಜಿತ್ 6ನೇ ತರಗತಿ, ಶೋಭಿತ್ 3ನೇ ತರಗತಿ, ಅಭಿನಂದನ್ 8ನೇ ತರಗತಿ, ಅಸ್ಮಿತಾ 2ನೇ ತರಗತಿ, ಖುಷಿ 1ನೇ ತರಗತಿ, ಜೀವನ್ UKG, ವೈಭವ್ 3ನೇ ತರಗತಿ, ದೈವಿಕ್ 1ನೇ ತರಗತಿ, ನವ್ಯಶ್ರೀ 3ನೇ ತರಗತಿ, ಹಿರಣ್ಯ 2ನೇ ತರಗತಿ, ನಂದನ್ 4ನೇ ತರಗತಿ, ಅದಿತ್ರಿ UKG, ವಂಶಿಕ್ UKG, ಪವನ್ MK 3ನೇ ತರಗತಿ, ಪುಣ್ಯಶ್ರೀ 5ನೇ ತರಗತಿ, ಸೃಜನ್ 7ನೇ ತರಗತಿ, ಆದಿತ್ಯ 1ನೇ ತರಗತಿ. ಶಾಲೆಗೆ ತೆಂಗಿನ ಸಸಿಗಳನ್ನು ಕೊಡುಗೆಯಾಗಿ ನೀಡಿದವರು ಚೇತನ್ PG, ಹನಿ PG 2 ತೆಂಗಿನ ಸಸಿ, ಅನ್ವಿತಾ 7ನೇ ತರಗತಿ 4 ತೆಂಗಿನ ಸಸಿ, ಮಾನಸ್ ಮನಸ್ವಿ 3 ತೆಂಗಿನ ಸಸಿ, ಸಮೃದ್ಧಿ VD 1 ತೆಂಗಿನ ಸಸಿ. ವಿದ್ಯಾರ್ಥಿಗಳ ಹುಟ್ಟುಹಬ್ಬದ ಪ್ರಯುಕ್ತ ಶಾಲೆಗೆ ಧನ ಸಹಾಯ ಕೊಟ್ಟವರು ಲೋಹಿತ್ ಶ್ರುತಿಕಾ 500 ರೂಪಾಯಿ, ಭವಿನ್ 500 ರೂಪಾಯಿ, ಕೃಷಾ 500, ತಿಶಾನ್ 500, ಜಗನ್ 500, ತನುಷ್ 500, ಅಸ್ಮಿತಾ 500, ಖುಷಿ 1000, ಜೀವನ್ 500, ಹಿರಣ್ಯ 1000, ಅನ್ವಿತಾ 1000, ಆಕಾಶ್ 1000, SS 2000, ದಿಯಾದನೀಶ್ 500, ಲಿಖಿಲ್ 500, ಸಾನ್ವಿ 1000, ಸೃಜನ್ 500, ರಜನೀಶಾ 500, ಅಸ್ತಾ BS 500, ಇಶಾನಿ ಡಿ 500, ಅದಿತಿ DA 250, ಧನ್ವಿತ್ 500, ಗಾಯನ್ 500, ಯದ್ವಿತ್ 500, ಗೌತಮ್ 500, ರಚನಾ 500, ವಂಶಿ BK 500. ಶಾಲೆಯಲ್ಲಿ ತೆಂಗಿನ ಸಸಿ ನೆಡುವ ಶ್ರಮದಾನದಲ್ಲಿ ಭಾಗವಹಿಸಿದರು ಉಮೇಶ್ ಮುಂಡಡ್ಕ, ಕೇಶವಗೌಡ ಬಿಲಿನೆಲೆ, ಸತೀಶ್ ಎರ್ಕ, ದಯಾನಂದ ಒಗ್ಗು, ವಿಜಯಕುಮಾರ್ ಎರ್ಕ, ಕೃಷ್ಣಪ್ರಸಾದ್ ಬೈಲು, ಮಧುಚಂದ್ರ ಅಮಿ, ಕುಸುಮಾಧರ ಪರಳ, ಕುಸುಮಾಧರ ಅರ್ಗೇಣಿ. ಶಾಲಾ ಕ್ರೀಡಾಂಗಣದ ಸ್ವಚ್ಛತೆಯಲ್ಲಿ ಹುಲ್ಲು ಕತ್ತರಿಸುವ ಮೆಷಿನ್ ತಂದು ಸಹಕರಿಸಿದವರು ಶೇಖರ ಕೋಟೆಬಾಗಿಲು, ಉದಯ ಹೊಸೋಕ್ಳು, ಕೃಷ್ಣಪ್ರಸಾದ್ ಬೈಲು, ಕೇಶವ ಪುತ್ತಿಲ, ತೀರ್ಥೇಶ್ ಸೂಡ್ಲು, ಸತೀಶ್ ಎರ್ಕ, ಉಮೇಶ್ ಮುಂಡಡ್ಕ. ಮಕ್ಕಳ ದಿನಾಚರಣೆ ಹಾಗೂ ವಾರ್ಷಿಕ ಕ್ರೀಡಾಕೂಟ, ಶಾಲಾ ವಾರ್ಷಿಕೋತ್ಸವಕ್ಕೆ ತನುಮನ ಧನ ನೀಡಿ ಪೋಷಕರು ಸಹಕರಿಸಿರ್ತಾರೆ. ಮಧ್ಯಾಹ್ನದ ಊಟಕ್ಕೆ ತೆಂಗಿನಕಾಯಿ, ತರಕಾರಿ, ಮಜ್ಜಿಗೆ ನೀಡಿ ಸಹಕರಿಸುತ್ತಿರುವ ಪೋಷಕ ವೃಂದದವರಿಗೂ ಸಂಸ್ಥೆಯ ಪರವಾಗಿ ಕೃತಜ್ಞತೆಗಳು. ಶಾಲಾ ವಾರ್ಷಿಕ ಕ್ರೀಡಾಕೂಟ ಹಾಗೂ ವಾರ್ಷಿಕೋತ್ಸವದ ಭೋಜನ ವ್ಯವಸ್ಥೆಗೆ ಅಕ್ಕಿ ಮತ್ತು ಧನ ಸಹಾಯ ನೀಡಿ ಸಹಕರಿಸಿದವರು ಶ್ರೀಮತಿ ಅರಿಣಾಕ್ಷಿ ಕಮಲಾಕ್ಷ ಕೊಂಬಾರು 30 kg ಅಕ್ಕಿ, ಶ್ರೀಮತಿ ವನಿತಾ ಬೆಲ್ಯಪ್ಪಗೌಡ 30 kg ಅಕ್ಕಿ, ಶ್ರೀಮತಿ ಪುರುಷೋತ್ತಮ ಮೂಜೂರು 30 kg ಅಕ್ಕಿ, ಶ್ರೀಮತಿ ಸುಲೋಚನಾ ಕೃಷ್ಣಪ್ಪಗೌಡ ಮುಳ್ಳುಗುಡ್ಡೆ ಕೈಕಂಬ 30 kg ಅಕ್ಕಿ, ಶ್ರೀಮತಿ ನಳಿನಿ ಆನಂದ ದೇವರಗದ್ದೆ ಸುಬ್ರಹ್ಮಣ್ಯ 30 kg ಅಕ್ಕಿ, ಶ್ರೀಮತಿ ಗೀತಾ ಸತೀಶ್ ಶೇರ್ಕ 30 kg ಅಕ್ಕಿ, ಶ್ರೀಮತಿ ಜಯಂತಿ ಕುಸುಮಾಧರ ಅರ್ಗೇಣಿ 30 kg ಅಕ್ಕಿ, ಶ್ರೀಮತಿ ರೂಪಾ ದಯಾನಂದ ಒಗ್ಗು 30 kg ಅಕ್ಕಿ, ಶ್ರೀಮತಿ ಚೈತ್ರ ಚಂದ್ರಶೇಖರ ಎಡೆಂಜೆ 2500, ಶ್ರೀಮತಿ ಪವಿತ್ರ ಕುಶಾಲಪ್ಪಗೌಡಕ್ಕೆ 500, ಶ್ರೀಮತಿ ಅರುಣಾ ಭುಜಂಗರೈ 500, ಶ್ರೀಮತಿ ಜಯಲಕ್ಷ್ಮಿ ವಸಂತ ಬೈಲು 400, ಶ್ರೀಮತಿ ಆಶಾ ಉಮೇಶ್ ಕಡಬ 30 kg ಅಕ್ಕಿ, ಶ್ರೀಮತಿ ಕೀರ್ತಿ ಭವಾನಿ ಶಂಕರ್ ದೇವರಗದ್ದೆ ಸುಬ್ರಹ್ಮಣ್ಯ 2000. ಸಹಾಯ ಹಸ್ತ ಮಾಡಿದ ಎಲ್ಲ ದಾನಿಗಳಿಗೂ ಸಂಸ್ಥೆಯ ಪರವಾಗಿ ಕೃತಜ್ಞತೆಗಳು. ಶ್ರೀ ಸುಬ್ರಹ್ಮಣ್ಯ ಮಠದಿಂದ ಸಹಾಯ ಹಸ್ತ. ಶ್ರೀ ವೇದವ್ಯಾಸ ವಿದ್ಯಾಲಯದ ಬೇಡಿಕೆಯಂತೆ 30/1/2023 ಸಂಸ್ಥೆಗೆ ಹೊಸ ಶಾಲಾ ವಾಹನದ ವ್ಯವಸ್ಥೆ ಕಡಬ ಕಡೆಗೆ, 20/11/2023 ಸಂಸ್ಥೆಗೆ ಹೊಸ ಶಾಲಾ ವಾಹನದ ವ್ಯವಸ್ಥೆ ಸುಬ್ರಹ್ಮಣ್ಯ ಕಡೆಗೆ. ಪ್ರತಿದಿನ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಉಚಿತ ಊಟವನ್ನು ಶ್ರೀಮಠದಿಂದ ನೀಡಲಾಗ್ತಾ ಇದೆ. ಶಾಲಾ ವಾಹನ ಚಾಲಕರ ವೇತನ, ಶಾಲಾ ವಾಹನದ ರಿಪೇರಿ, ವಾಹನ ವಿಮೆ ಇತ್ಯಾದಿ, ಶಿಕ್ಷಕರ ವೇತನ, ಅಡುಗೆ ಸಿಬ್ಬಂದಿಯವರ ವೇತನ, ಶಾಲೆಯಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ದಿನಸಿ ಸಾಮಗ್ರಿ ವ್ಯವಸ್ಥೆ, ನೂತನ ಸಭಾಭವನದ ನಿರ್ಮಾಣ, ಎಲ್ಲ ರೀತಿಯಲ್ಲೂ ನಮ್ಮ ವಿದ್ಯಾಸಂಸ್ಥೆಗಳಿಗೆ ಸಹಕಾರ ನೀಡುತ್ತಿರುವ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಗಳು. ಅಪಾರ ಮನ್ನಣೆ. ಸಂಸ್ಥೆಯನ್ನು ಸೂಕ್ತ ಮಾರ್ಗದರ್ಶನದೊಂದಿಗೆ ಮುನ್ನಡೆಸುತ್ತಿರುವ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಸುಬ್ರಹ್ಮಣ್ಯ ಮಠಾಧೀಶರು ಆಗಿರುವ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರಿಗೆ ಪ್ರಣಾಮಪೂರ್ವಕ ಧನ್ಯವಾದಗಳು.
ಹಾಗೂ ಸಂಸ್ಥೆಯ ಏಳಿಗೆಗೆ ಸಹಕರಿಸುತ್ತಿರುವ ಆಡಳಿತ ಮಂಡಳಿಯ ಸರ್ವ ಸದಸ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಆಡಳಿತ ಮಂಡಳಿಯ ಸಂಚಾಲಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ, ಸಂಸ್ಥೆಯ ಅಭಿವೃದ್ಧಿಗೆ ಉತ್ತಮ ರೀತಿಯಲ್ಲಿ ಮಾರ್ಗದರ್ಶನವನ್ನು ಪ್ರೋತ್ಸಾಹವನ್ನು ನೀಡುತ್ತಿರುವ ಶ್ರೀ ಸುದರ್ಶನ ಜೋಯಿಸ ಇವರಿಗೆ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ, ಸಂಸ್ಥೆಯ ಅಭಿವೃದ್ಧಿಗೆ ಉತ್ತಮ ರೀತಿಯಲ್ಲಿ ಮಾರ್ಗದರ್ಶನವನ್ನು ಪ್ರೋತ್ಸಾಹವನ್ನು ನೀಡುತ್ತಿರುವ ಶ್ರೀಕೃಷ್ಣ ಶರ್ಮಾ ಇವರಿಗೆ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಸಂಸ್ಥೆಗೆ ಸದಾ ಸಹಕರಿಸುತ್ತಿರುವ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಅಧ್ಯಕ್ಷರು, ಪದಾಧಿಕಾರಿಗಳು, ಅರ್ಚಕರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಕೃತಜ್ಞತೆಗಳು. CPCRIಕಿದು ಫಾರ್ಮ್ ವಿಜ್ಞಾನಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ, ಬಿಲಿನೆಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೆ, ಬಿಲಿನೆಲೆ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿಗಳು, ಅಧ್ಯಕ್ಷರು ಮತ್ತು ಸದಸ್ಯರಿಗೆ, ಬ್ಯಾಂಕ್ ಆಫ್ ಬರೋಡಾ ನೆಟ್ಟಣ ಇದರ ಪ್ರಬಂಧಕರು ಹಾಗೂ ನೌಕರ ವರ್ಗದವರಿಗೆ, ಅಂಚೆ ಇಲಾಖೆ ನೆಟ್ಟಣ ಇದರ ಅಂಚೆಪಾಲಕರು ಹಾಗೂ ನೌಕರರಿಗೆ ನಾವು ಅಭಾರಿಗಳು. ಯುವಕ ಮಂಡಲ ರಿಜಿಸ್ಟರ್ಡ್ ಬಿಲಿನೆಲೆ, ಶ್ರೀ ಗೋಪಾಲಕೃಷ್ಣ ಭಜನಾ ಮಂಡಳಿ ಬಿಲಿನೆಲೆ ಹಾಗೂ ಶ್ರೀಕೃಷ್ಣ ಮಹಿಳಾ ಭಜನಾ ಮಂಡಳಿ ಬಿಲಿನೆಲೆ ಇದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರುಗಳಿಗೆ ನಮ್ಮ ಕೃತಜ್ಞತೆಗಳು. ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರಿಗೂ ನಮ್ಮ ಧನ್ಯವಾದಗಳು. ಕಡಬ ಪೊಲೀಸ್ ಠಾಣೆಯವರಿಗೂ ನಮ್ಮ ಧನ್ಯವಾದಗಳು. ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು, ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ ನಮ್ಮ ಕೃತಜ್ಞತೆಗಳು. ಶಿಕ್ಷಕ ರಕ್ಷಕ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ನಮ್ಮ ವಂದನೆಗಳು. ಮಕ್ಕಳಿಗೆ ರುಚಿಯಾದ ಅಡುಗೆಯನ್ನು ಮಾಡಿಕೊಡುತ್ತಿರುವ ಅಡುಗೆ ಸಿಬ್ಬಂದಿಯವರಿಗೆ, ಎರಡೂ ಸಂಸ್ಥೆಯ ಶಿಕ್ಷಕೇತರ ವೃಂದದವರಿಗೆ, ಶಾಲಾ ವಾಹನ ಚಾಲಕರಿಗೆ, ಊರಿನ ಗಣ್ಯರಿಗೆ, ವಿದ್ಯಾಭಿಮಾನಿಗಳಿಗೆ, ಸಹಾಯಹಸ್ತ ನೀಡಿದ ದಾನಿಗಳಿಗೆ, ಎರಡೂ ಸಂಸ್ಥೆಯ ಪೋಷಕ ವೃಂದದವರಿಗೆ, ವಿದ್ಯಾರ್ಥಿಗಳಿಗೆ, ಸಂಸ್ಥೆಯ ಅಭಿವೃದ್ಧಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ನನ್ನ ವರದಿಗೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ. ಜೈ ಹಿಂದ್, ಭಾರತ್ ಮಾತಾ ಕಿ ಜೈ. ಸಂಸ್ಥೆಯ ಪ್ರಗತಿ ಹಾಗೂ ಸಾಧನೆಗಳು ಇನ್ನಷ್ಟು ಹೆಚ್ಚುವಂತಾಗಲಿ ಎಂಬ ಸದಾಶಯದೊಂದಿಗೆ ವರದಿಯನ್ನು ವಾಚಿಸಿದ ಸರ್ ತಮಗೆ ಅಭಿವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಸಾಧಕರನ್ನು ಸನ್ಮಾನಿಸಿ ಗೌರವಿಸಿದರೆ ಸಾಧಿಸುವ ಛಲ ಇನ್ನಷ್ಟು ಹೆಚ್ಚುತ್ತದೆ ಎಂಬ ಮಾತಿನಂತೆ 2023-24ನೇ ಶೈಕ್ಷಣಿಕ ವರ್ಷದಲ್ಲಿ ಕಲಿಕೆ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗೈದ ಶ್ರೀ ವೇದವ್ಯಾಸ ವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ವಿತರಣಾ ಸಮಯ. ಸಾಧಕ ವಿದ್ಯಾರ್ಥಿಗಳ ಪಟ್ಟಿಯನ್ನು ವಾಚಿಸಲಿದ್ದಾರೆ ಶಿಕ್ಷಕಿ ಶ್ರೀಮತಿ ಭುವನೇಶ್ವರಿ ಮೇಡಮ್ ರವರು. ಎಲ್ಲರಿಗೂ ನಮಸ್ಕಾರ. ಪರಮ ಪೂಜ್ಯ ಸ್ವಾಮೀಜಿಯವರ ಚರಣಗಳಿಗೆ ವಂದಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ಗೋಪಾಲಕೃಷ್ಣ ಪ್ರೌಢಶಾಲೆಯ 10ನೇ ತರಗತಿ ಮತ್ತು ವೇದವ್ಯಾಸ ವಿದ್ಯಾಲಯದ 8ನೇ ತರಗತಿಯಲ್ಲಿ ಕಲಿಕೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನವನ್ನು ಪರಮ ಪೂಜ್ಯ ಸ್ವಾಮೀಜಿಯವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮೊದಲಿಗೆ ನಿಜೇಶ್ ಕೆಯು ಗೋಪಾಲಕೃಷ್ಣ ಪ್ರೌಢಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿ. ಈ ವಿದ್ಯಾರ್ಥಿ ಈ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಿಜೇಶ್ ಕೆಯು 10ನೇ ತರಗತಿ. ನಿಷ್ಮಾ ವೇದವ್ಯಾಸ ವಿದ್ಯಾಲಯದ 8ನೇ ತರಗತಿಯ ವಿದ್ಯಾರ್ಥಿನಿ. ಈ ಎರಡು ಬಹುಮಾನದ ಪ್ರಾಯೋಜಕರು ಶ್ರೇಯಾ ಅಭಿನವ್ ಮತ್ತು ಆದಿತ್ಯ ಅಭಿನವ್. ಮುಂದೆ ಶ್ರೀ ಸುಬ್ರಹ್ಮಣ್ಯ ಮಠ ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ಡ್ ಸುಬ್ರಹ್ಮಣ್ಯ ಇದರ ಆಡಳಿತಕ್ಕೆ ಒಳಪಟ್ಟ ಶ್ರೀ ವೇದವ್ಯಾಸ ವಿದ್ಯಾಲಯ ಬಿಳಿನೆಲೆ ಇದರ 2023-24ರ ಶೈಕ್ಷಣಿಕ ವರ್ಷದ 6ರಿಂದ 8ನೇ ತರಗತಿಯವರೆಗಿನ ತರಗತಿವಾರು ಕಲಿಕೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಪಡೆದಿರುವ ವಿದ್ಯಾರ್ಥಿಗಳ ಹೆಸರನ್ನು ವಾಚಿಸಲು ಇಚ್ಛಿಸುತ್ತೇನೆ. ಈ ಬಹುಮಾನವನ್ನು ಪರಮ ಪೂಜ್ಯ ಸ್ವಾಮೀಜಿಯವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. 6th ಸ್ಟ್ಯಾಂಡರ್ಡ್ ಪ್ರಥಮ ಪ್ರಾಪ್ತಿ ಶೆಟ್ಟಿ, ದ್ವಿತೀಯ ರಚನಾ. ವಿದ್ಯಾರ್ಥಿಗಳಿಗೆ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ದ್ವಿತೀಯ ರಚನಾ. 7th ಸ್ಟ್ಯಾಂಡರ್ಡ್ ಪ್ರಥಮ ಹಂಸಿಣಿ, ವಿದ್ಯಾರ್ಥಿಗಳು ಆದಷ್ಟು ಬೇಗ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ದ್ವಿತೀಯ ದಿಶಾ, ಪ್ರಥಮ ಹಂಸಿಣಿ, ದ್ವಿತೀಯ ದಿಶಾ. 8th ಸ್ಟ್ಯಾಂಡರ್ಡ್ ಪ್ರಥಮ ನಿಷ್ಮಾ, 8th ಸ್ಟ್ಯಾಂಡರ್ಡ್ ಪ್ರಥಮ ನಿಷ್ಮಾ,
ದ್ವಿತೀಯ ಪ್ರಣೀತ್, ಪ್ರಥಮ ನೀಶ್ಮಾ, ದ್ವಿತೀಯ ಪ್ರಣೀತ್. ಇನ್ನು ಮುಂದೆ ಶ್ರೀ ವೇದವ್ಯಾಸ ವಿದ್ಯಾಲಯದ ಹಿರಿಯ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ರಾಜ್ಯ ಹಾಗೂ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಆ ವಿದ್ಯಾರ್ಥಿಗಳನ್ನು ಪರಮಪೂಜ್ಯ ಸ್ವಾಮೀಜಿಯವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮೊದಲಿಗೆ ಶ್ರೀ ರಾಜೇಶ್ ಮುಂಡಡ್ಕ ಮತ್ತು ಜಯಂತಿ ಇವರ ಮಗನಾದ ಪೃಥ್ವಿರಾಜ್ 9ನೇ ತರಗತಿ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಬಲ್ನಾಡು. ಇವನು 100 ಮೀಟರ್ ಓಟದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ನಾಳೆ ಇವನ ವಿದ್ಯಾರ್ಥಿ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವನು ನಾಳೆ ಪುತ್ತೂರಿನಲ್ಲಿ ನಡೆಯುವ ರಾಜ್ಯ ಮಟ್ಟದ 100 ಮೀಟರ್, 200 ಮೀಟರ್ ಮತ್ತು 4x100 ರಿಲೇ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ. ಅವರಿಗೆ ಶುಭವಾಗಲಿ ಎಂದು ಈ ಸಮಯದಲ್ಲಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. ಮುಂದೆ ಶ್ರೀ ಜಯಕುಮಾರ್ ಕೆ ಮತ್ತು ಸುಧಾ ಕುಲ್ಕುಂದ ಇವರ ಮಗನಾದ ಹೃದಯ್ ಜೆ.ಕೆ, ದ್ವಿತೀಯ PUC, SSP ಕಾಲೇಜ್ ಸುಬ್ರಹ್ಮಣ್ಯ. ಇವನು ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಶ್ರೀ ಸುಕೇಶ್ ಮತ್ತು ಭವ್ಯ KS ಕೆಂಜಾಳ ಇವರ ಮಗನಾದ ತಶ್ವಿನ್ KS 9ನೇ ತರಗತಿ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪಂಜ. ಇವನು ಉದ್ದ ಜಿಗಿತದಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಇವನ ಪೋಷಕರು ಇದ್ದಲ್ಲಿ ಬಂದು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ದಯಾನಂದ ಮತ್ತು ರೂಪಾ ಒಗ್ಗು ಇವರ ಮಗಳಾದ ಸಮೀಕ್ಷಾ ವಿಡಿ 9ನೇ ತರಗತಿ, ಕುಮಾರಸ್ವಾಮಿ ವಿದ್ಯಾಲಯ ಸುಬ್ರಹ್ಮಣ್ಯ. ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಇವಳ ತಂಗಿಯಾದ ಸಮೃದ್ಧಿ ವಿಡಿ ಇವಳು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸತೀಶ್ ಎರ್ಕ ಮತ್ತು ಗೀತಾ ಇವರ ಮಗನಾದ ಅಶ್ವಿನ್ 9ನೇ ತರಗತಿ, ಕುಮಾರಸ್ವಾಮಿ ವಿದ್ಯಾಲಯ ಸುಬ್ರಹ್ಮಣ್ಯ. ಕಬಡ್ಡಿಯಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಿದ ಪರಮಪೂಜ್ಯ ಸ್ವಾಮೀಜಿಯವರಿಗೆ ವಂದನೆಗಳು. ಗೌರವವನ್ನು ಸ್ವೀಕರಿಸಿದಂತಹ ಸಾಧಕರಿಗೆ ಅಭಿನಂದನೆಗಳು. ಅವಕಾಶಕ್ಕಾಗಿ ವಂದನೆಗಳು. ಸಾಧಕರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇನ್ನಷ್ಟು ಸಾಧನೆಗಳು ನಿಮ್ಮಿಂದ ಸಾಧ್ಯವಾಗಲಿ ಎಂಬ ಶುಭ ಹಾರೈಕೆಗಳೊಂದಿಗೆ ಸಾಧಕರ ಪಟ್ಟಿಯನ್ನು ವಾಚಿಸಿದ ಮೇಡಮ್ ತಮಗೆ ಅಭಿವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. 2022-23ನೇ ಸಾಲಿನ SSLC ಪಬ್ಲಿಕ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆಯ ಪ್ರಾಕ್ತನ ವಿದ್ಯಾರ್ಥಿಗಳಿಗೆ ದತ್ತಿನಿಧಿ ಬಹುಮಾನವನ್ನು ನೀಡುವ ಸುಂದರ ಕ್ಷಣವಿದು. ಸಾಧಕ ವಿದ್ಯಾರ್ಥಿಗಳ ವಿವರಗಳನ್ನು ವಾಚಿಸಲಿದ್ದಾರೆ ಸಂಸ್ಥೆಯ ಹಿಂದಿ ಭಾಷಾ ಅಧ್ಯಾಪಕರಾದ ಶ್ರೀ ಯತೀಶ್ ರವರು. ಪರಮಪೂಜ್ಯ ಸ್ವಾಮೀಜಿಗಳಿಗೆ ಶಿರಭಾಗಿ ವಂದಿಸುತ್ತಾ ವೇದಿಕೆಯ ಮೇಲಿನೆಲ್ಲ ಗಣ್ಯರಿ ಹಾಗೂ ನೆರೆದಿರುವಂತಹ ಸಮಸ್ತ ಹಿರಿಯ ಕಿರಿಯ ಗೌರವಾನ್ವಿತರೆ, ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ಬಿಳಿನೆಲೆ ಇದರ 2023-24ನೇ ಶೈಕ್ಷಣಿಕ ವರ್ಷದ ದತ್ತಿನಿಧಿ ಬಹುಮಾನದ ವಿವರವನ್ನು ವಾಚಿಸಲು ಬಹಳ ಸಂತೋಷ ಪಡುತ್ತೇನೆ. ಈ ಎಲ್ಲ ದತ್ತಿನಿಧಿ ಬಹುಮಾನವನ್ನು ಪರಮಪೂಜ್ಯ ಸ್ವಾಮೀಜಿಗಳು ವಿತರಿಸಿ ವಿದ್ಯಾರ್ಥಿಗಳನ್ನು ಆಶೀರ್ವದಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. 2022-23ನೇ ಸಾಲಿನ 10ನೇ ತರಗತಿಯ ಪಬ್ಲಿಕ್ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕ ಗಳಿಸಿದ ಬಗ್ಗೆ ಜ್ಞಾನೇಶ್ ಓಟೆಕಜೆ
ಕನ್ನಡದಲ್ಲಿ 125ರಲ್ಲಿ 124, ವಿಜ್ಞಾನದಲ್ಲಿ 100ರಲ್ಲಿ 96 ಅಂಕ ಹಾಗೂ ಸಮಾಜ ವಿಜ್ಞಾನದಲ್ಲಿ 100ರಲ್ಲಿ 98 ಅಂಕ ಗಳಿಸಿ ಒಟ್ಟು 625ರಲ್ಲಿ 600 ಅಂಕ ಪಡೆದು 96% ಅಂಕದೊಂದಿಗೆ ತೇರ್ಗಡೆ ಹೊಂದಿ ಶಾಲೆಗೆ ಕೀರ್ತಿ ತಂದಿರುತ್ತಾನೆ ಜ್ಞಾನೇಶ್ ಓಟೆಕ್ಕಜೆ. ಎರಡು 2022-23ನೇ ಸಾಲಿನ 10ನೇ ತರಗತಿಯ ಪಬ್ಲಿಕ್ ಪರೀಕ್ಷೆಯಲ್ಲಿ ದ್ವಿತೀಯ ಸ್ಥಾನದ ಬಗ್ಗೆ ಶಬರೀಶ ಎಸ್. ಕನ್ನಡದಲ್ಲಿ 125ರಲ್ಲಿ 124 ಹಾಗೂ ಹಿಂದಿಯಲ್ಲಿ 100ರಲ್ಲಿ 98 ಅಂಕದೊಂದಿಗೆ ಒಟ್ಟು 625ರಲ್ಲಿ 593 ಅಂಕ ಗಳಿಸಿ 94.88% ಅಂಕದೊಂದಿಗೆ ತೇರ್ಗಡೆ ಹೊಂದಿ ಶಾಲೆಗೆ ಕೀರ್ತಿ ತಂದಿರುತ್ತಾನೆ. 2022-23ನೇ ಸಾಲಿನ 10ನೇ ತರಗತಿಯ ಪಬ್ಲಿಕ್ ಪರೀಕ್ಷೆಯಲ್ಲಿ 85%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಬಗ್ಗೆ ಶಿವಶಂಕರ್ ಭಟ್ ಇ. ಕನ್ನಡದಲ್ಲಿ 125ರಲ್ಲಿ 124 ಅಂಕಗಳು, ಒಟ್ಟು 625ರಲ್ಲಿ 591 ಅಂಕ ಗಳಿಸಿ 94.56% ಅಂಕದೊಂದಿಗೆ ತೇರ್ಗಡೆ ಹೊಂದಿ ಸಂಸ್ಥೆಗೆ ಕೀರ್ತಿ ತಂದಿರುತ್ತಾನೆ. ದಯವಿಟ್ಟು ವಿದ್ಯಾರ್ಥಿಗಳು ಯಾರಾದರೂ ಇಲ್ಲದಿದ್ದಲ್ಲಿ ಪೋಷಕರು ಬಂದು ತೆಗೆದುಕೊಂಡು ಹೋಗ್ಬೋದು, ಇಲ್ಲ ಅಂತ ಕಾಣಿಸ್ತೇನೆ. ನೆಕ್ಸ್ಟ್ 2022-23ನೇ ಸಾಲಿನ 10ನೇ ತರಗತಿಯ ಪಬ್ಲಿಕ್ ಪರೀಕ್ಷೆಯಲ್ಲಿ 85%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಬಗ್ಗೆ ಸುಕೇಶ್. ಇಂಗ್ಲಿಷ್ನಲ್ಲಿ 100ರಲ್ಲಿ 99 ಅಂಕ ಗಳಿಸಿ ಒಟ್ಟು 625ರಲ್ಲಿ 563 ಅಂಕ ಗಳಿಸಿ 90.8% ಅಂಕದೊಂದಿಗೆ ತೇರ್ಗಡೆ ಹೊಂದಿ ಸಂಸ್ಥೆಯ ಗೌರವಕ್ಕೆ ಪಾತ್ರನಾಗಿರುತ್ತಾನೆ. 2022-23ನೇ ಸಾಲಿನ 10ನೇ ತರಗತಿಯ ಪಬ್ಲಿಕ್ ಪರೀಕ್ಷೆಯಲ್ಲಿ 85%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಬಗ್ಗೆ ಉದಿತ್ ಕುಮಾರ್. 625ರಲ್ಲಿ 551 ಅಂಕ ಗಳಿಸಿ 88.16% ಅಂಕದೊಂದಿಗೆ ತೇರ್ಗಡೆ ಹೊಂದಿರುತ್ತಾನೆ. ಹಾಗೆ 2022-23ನೇ ಸಾಲಿನ 10ನೇ ತರಗತಿ ಪಬ್ಲಿಕ್ ಪರೀಕ್ಷೆಯಲ್ಲಿ ಸಂಸ್ಕೃತದಲ್ಲಿ ಗರಿಷ್ಠ ಅಂಕ ಗಳಿಸಿದ ಬಗ್ಗೆ ಸಂಸ್ಕೃತ ಅಧ್ಯಾಪಕರಾದ ಶ್ರೀಯುತ ಸತ್ಯಶಂಕರ ಎಂ ಇವರಿಂದ ಪುಸ್ತಕ ರೂಪದ ಬಹುಮಾನವನ್ನು, ಈ ಬಹುಮಾನಕ್ಕೆ ಪಾತ್ರಳಾದವಳು ಕುಮಾರಿ ದೀಕ್ಷಾ ಕಳಿಗೆ. ಬಹುಮಾನ ಸ್ವೀಕರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ಇನ್ನು ಮುಂದೆ ಕೂಡ ಹೆಚ್ಚು ಬಹುಮಾನ ಗಳಿಸುವಂತಹ ಯೋಗವನ್ನು ಶ್ರೀದೇವರು ನಿಮಗೆ ಕರುಣಿಸಲಿ ಎಂದು ಆಶಿಸುತ್ತಾ ವೇದಿಕೆಯಿಂದ ವಿರಮಿಸುತ್ತೇನೆ. ಜೈ ಹಿಂದ್. ಭವಿಷ್ಯದ ಕಲಿಕೆಯಲ್ಲೂ ಹಲವಾರು ಸಾಧನೆಗಳು ನಿಮ್ಮಿಂದ ಸಾಧ್ಯವಾಗುವಂತೆ ಭಗವಂತನು ಹರಸಲಿ ಎಂಬ ಶುಭ ಹಾರೈಕೆಗಳೊಂದಿಗೆ ಸಾಧಕರ ವಿವರಗಳನ್ನು ವಾಚಿಸಿದ ಸರ್ ತಮಗೆ ಅಭಿವಂದನೆಗಳು. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಶಾಲಾ ಮಟ್ಟದಲ್ಲಿ ಕ್ರೀಡಾ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಚಾಂಪಿಯನ್ ಹಾಗೂ ತಂಡ ಚಾಂಪಿಯನ್ ಟ್ರೋಫಿಗಳನ್ನು ನೀಡುವ ಕ್ಷಣವಿದು. ಸಾಧಕರ ವಿವರಗಳನ್ನು ವಾಚಿಸಲಿದ್ದಾರೆ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀ ವಿನಯ್ ಕೆ ಇವರು. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಪರಮ ಪೂಜ್ಯನೀಯ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ ಹಾಗೂ ವೇದಿಕೆಯಲ್ಲಿರುವ ಗಣ್ಯರು ವಂದಿಸುತ್ತಾ 25/11/2023 ವಾರ್ಷಿಕ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು. ಈ ಒಂದು ಕ್ರೀಡಾಕೂಟದಲ್ಲಿ ವೈಯಕ್ತಿಕ ಚಾಂಪಿಯನ್ ಆಗಿ ಹೊರಹೊಮ್ಮಿದ ವಿದ್ಯಾರ್ಥಿಗಳು ಜೂನಿಯರ್ ಬಾಯ್ಸ್ ವಿಭಾಗದಲ್ಲಿ ನಮ್ಮ CL 8ನೇ ತರಗತಿ ಡಿಸ್ಕಸ್ ಫಸ್ಟ್ ಪ್ಲೇಸ್, 600 ಮೀಟರ್ ಫಸ್ಟ್ ಪ್ಲೇಸ್, 400 ಮೀಟರ್ ಫಸ್ಟ್ ಪ್ಲೇಸ್. ಈ ಬಹುಮಾನವನ್ನು ಪೂಜನೀಯ ಸ್ವಾಮೀಜಿಯವರು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಜೂನಿಯರ್ ಗರ್ಲ್ಸ್ ವಿಭಾಗದ ಲಿಖಿತ 8ನೇ ತರಗತಿ 100 ಮೀಟರ್ ಫಸ್ಟ್, 200 ಮೀಟರ್ ಫಸ್ಟ್, 600 ಮೀಟರ್ ಫಸ್ಟ್. ಹಾಗೆಯೇ ಸೀನಿಯರ್ ಬಾಯ್ಸ್ ವಿಭಾಗದಲ್ಲಿ ಇಬ್ಬರು ವೈಯಕ್ತಿಕ ಚಾಂಪಿಯನ್ ಆಗಿ ಪಡೆದುಕೊಂಡಿದ್ದಾರೆ. ಆಶಿತ್ 10ನೇ ತರಗತಿ 3000 ಮೀಟರ್ ಫಸ್ಟ್ ಪ್ಲೇಸ್, 1500 ಫಸ್ಟ್ ಪ್ಲೇಸ್, 800 ಮೀಟರ್ ಫಸ್ಟ್ ಪ್ಲೇಸ್. ಹಾಗೆಯೇ ಪೂರ್ಣೇಶ್ MR 10ನೇ ತರಗತಿ 100 ಮೀಟರ್ ಫಸ್ಟ್ ಪ್ಲೇಸ್, 200 ಮೀಟರ್ ಫಸ್ಟ್ ಪ್ಲೇಸ್, 400 ಮೀಟರ್ ಫಸ್ಟ್ ಪ್ಲೇಸ್.
ಸೀನಿಯರ್ ಗರ್ಲ್ಸ್ ವಿಭಾಗದಲ್ಲಿ ಇಬ್ಬರು ವೈಯಕ್ತಿಕ ಚಾಂಪಿಯನ್ ಆಗಿ ಪಡೆದುಕೊಂಡಿದ್ದಾರೆ. ಜಯಪ್ರಭಾ 9ನೇ ತರಗತಿ 100 ಮೀಟರ್ ಫಸ್ಟ್ ಪ್ಲೇಸ್, 200 ಮೀಟರ್ ಫಸ್ಟ್ ಪ್ಲೇಸ್, 400 ಮೀಟರ್ ಫಸ್ಟ್ ಪ್ಲೇಸ್. ಹಾಗೆಯೇ ಮಾನ್ಯ NH 9ನೇ ತರಗತಿ 3000 ಮೀಟರ್ ಫಸ್ಟ್ ಪ್ಲೇಸ್, 1500 ಫಸ್ಟ್ ಪ್ಲೇಸ್, 800 ಮೀಟರ್ ಫಸ್ಟ್ ಪ್ಲೇಸ್. Overall championship, Pruthvi House total points 173, Yoma House total points 144, Agni House total point 185, Vari House total point 201. 2022 overall championship, Vari House 201 point. ವೇದಿಕೆ ಎಲ್ಲ ವಿದ್ಯಾರ್ಥಿಗಳು ಬರಬೇಕು, ವಾರಿ ಹೌಸ್ನವರು ಹಾಗೂ ಮೆಂಟರ್ಸ್ ಕೂಡ ಬರಬೇಕು. ವಾರಿ ಹೌಸ್ನ ಕಪ್ತಾನ ಹೌಸ್ ಲೀಡರ್ ಹಾಗೂ ತಂಡದ ಸದಸ್ಯರು ಬಂದು ಟ್ರೋಫಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. Best Sports Persons Award 2022 ದಿಶಾ SL 10th ಕ್ಲಾಸ್. ಈ ಅವಾರ್ಡ್ಗೆ ಪ್ರತಿ ವರ್ಷ 500 ಶ್ರೀಯುತ ಶ್ರೀರಾಮ್ ವೇಣಿಕಲ್ ನೇಮಕ ದೈಹಿಕ ಶಿಕ್ಷಣ ಶಿಕ್ಷಕರು ನೀಡಿರುತ್ತಾರೆ. ಖೋಖೋ ತಂಡದ ನಾಯಕಿ ಹಾಗೂ ಪುತ್ತೂರು ತಾಲೂಕು ಖೋಖೋ ಪಂದ್ಯಾಟದಲ್ಲಿ ಬೆಸ್ಟ್ ಆಲ್ರೌಂಡರ್, ಡಿಸ್ಟಿಕ್ನಲ್ಲಿ ಖೋಖೋ ಪಂದ್ಯಾಟದಲ್ಲಿ ಬೆಸ್ಟ್ ಆಲ್ರೌಂಡರ್ ಪಡೆದುಕೊಂಡಿದ್ದಾರೆ. ಈ ಬಹುಮಾನವನ್ನು ವಿತರಿಸಿದ ಪೂಜನೀಯ ಸ್ವಾಮೀಜಿಯವರಿಗೆ ಧನ್ಯವಾದ ಸಲ್ಲಿಸಿದೆ. ಸಾಧಕರಿಗೆ ಅಭಿನಂದನೆಗಳು. ಸಾಧಕರ ವಿವರಗಳನ್ನು ವಾಚಿಸಿದ ಸರ್ ತಮಗೂ ಅಭಿವಂದನೆಗಳು. ಶ್ರೀ ವೇದವ್ಯಾಸ ವಿದ್ಯಾಲಯದ ವಿದ್ಯಾರ್ಥಿಗಳು ಕ್ರೀಡಾ ಸಾಧನೆಗೈದ ಕಾರಣಕ್ಕಾಗಿ ತಂಡದ ಹಾಗೂ ವೈಯಕ್ತಿಕ ಚಾಂಪಿಯನ್ನ ವಿವರಗಳನ್ನು ವಾಚಿಸಲಿದ್ದಾರೆ ಶಿಕ್ಷಕರಾದ ಶ್ರೀ ಉಮೇಶ್. ಎಲ್ಲರಿಗೂ ನಮಸ್ಕಾರ. ಶ್ರೀ ವಿದ್ಯಾಪ್ರಸನ್ನ ತೀರ್ಥಶ್ರೀ ಪಾದಂಗಳವರ ಆಶೀರ್ವಾದ ಬೇಡಿಕೊಳ್ಳುತ್ತಾ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳಿಗೆ ನಮಸ್ಕರಿಸುತ್ತಾ 2023-24ನೇ ಶೈಕ್ಷಣಿಕ ವರ್ಷದ ವಾರ್ಷಿಕ ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆದ ವಿದ್ಯಾರ್ಥಿಗಳ ವಿವರ. ಗೌತಮ್ ಹೊಯ್ಸಳ ತಂಡ. ಈ ಗೌರವವನ್ನು ಪರಮ ಪೂಜ್ಯ ಸ್ವಾಮಿಗಳು ನೀಡಿ ವಿದ್ಯಾರ್ಥಿಯನ್ನು ಹರಸಬೇಕು ಅಂತ ಕೇಳಿಕೊಳ್ಳುತ್ತಿದ್ದೇನೆ. ಲೋಹಿತ್ ಚಾಲುಕ್ಯ ತಂಡ. ಅಭಿನಂದನ್ ಹೊಯ್ಸಳ ತಂಡ.
ಯಶ್ವಿನ್ ಹೊಯ್ಸಳ ತಂಡ. ರಚನಾ ಚಾಲುಕ್ಯ ತಂಡ. ಎರಡು 2023-24 ಶೈಕ್ಷಣಿಕ ವರ್ಷದ ವಾರ್ಷಿಕ ಕ್ರೀಡಾಕೂಟದಲ್ಲಿ ಓವರಾಲ್ ಚಾಂಪಿಯನ್ ಆದ ತಂಡ ಗಂಗಾ ತಂಡ. ಗಂಗಾ ತಂಡದ ನಾಯಕರು ತಂಡದ 8th 7th ವಿದ್ಯಾರ್ಥಿಗಳು ಪರಮ ಪೂಜ್ಯ ಸ್ವಾಮಿಗಳಿಂದ ಪ್ರಥಮ ಬಹುಮಾನವನ್ನು ಚಾಂಪಿಯನ್ಶಿಪ್ ಅನ್ನು ಪಡೆದುಕೊಳ್ಳಬೇಕು ಎಂದು ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. 2023-24 ಶೈಕ್ಷಣಿಕ ವರ್ಷದ ಓವರಾಲ್ ಚಾಂಪಿಯನ್ ತಂಡ ಗಂಗಾ ತಂಡ. ಎರಡು 2023-24 ಶೈಕ್ಷಣಿಕ ವರ್ಷದ ವಾರ್ಷಿಕ ಕ್ರೀಡಾಕೂಟದ ರನ್ನರ್ಸ್ ತಂಡ ಚಾಲುಕ್ಯ ತಂಡ. ಚಾಲುಕ್ಯ ತಂಡದ ನಾಯಕರು ಬಂದು ಸ್ವಾಮಿಗಳಿಂದ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ಳುತ್ತಿದ್ದೇನೆ. ರನ್ನರ್ಸ್ ಚಾಲುಕ್ಯ ತಂಡ. ವಿದ್ಯಾರ್ಥಿಗಳನ್ನು ಗೌರವಿಸಿದ ಗುರುಗಳಿಂದ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಅವರಿಗೆ ವಂದಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಬಹುಮಾನವನ್ನು ಪಡೆದಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಬಹುಮಾನದ ವಿವರಗಳನ್ನು ವಾಚಿಸಿದ ಸರ್ ತಮಗೂ ಅಭಿವಂದನೆಗಳು. ಪ್ರಸಕ್ತ ಸಾಲಿನಲ್ಲಿ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆಯ ಬಾಲಕಿಯರ ಖೋಖೋ ತಂಡ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಖೋಖೋ ಪಂದ್ಯಾಟಗಳಲ್ಲಿ ವಿಜೇತರಾಗಿ ಮೈಸೂರು ವಿಭಾಗೀಯ ಮಟ್ಟದ ಪಂದ್ಯಾಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸಿ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿರುತ್ತಾರೆ. ನಮ್ಮ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಗಳ ಸಾಧನೆಯನ್ನು ಗುರುತಿಸಿ ಗೌರವಿಸುವ ಕ್ಷಣವಿದು. ಪರಮ ಪೂಜ್ಯ ಸ್ವಾಮೀಜಿಯವರು ಸಾಧಕ ಆಟಗಾರ್ತಿಯರನ್ನು ಸ್ಮರಣಿಕೆ ಹಾಗೂ ಪ್ರಶಸ್ತಿ ಪತ್ರ ನೀಡಿ ಹರಸಬೇಕಾಗಿ ಬೇಡಿಕೊಳ್ಳುತ್ತಿದ್ದೇನೆ. ತಂಡದ ಕಪ್ತಾನರಾದ ದಿಶಾ SL, ಹತ್ತನೇ ತರಗತಿಯ ವಿದ್ಯಾರ್ಥಿನಿಯಾಗಿರುವ ದಿಶಾ SL ಜಿಲ್ಲಾ ಮಟ್ಟದ ಬೆಸ್ಟ್ ಆಲ್ರೌಂಡರ್ ಆಗಿ ಹೊರಹೊಮ್ಮಿರುತ್ತಾರೆ. ಯಶ್ವಿತಾ 10ನೇ ತರಗತಿ, ಜಯಪ್ರಭಾ 9ನೇ ತರಗತಿ, ವಿದ್ಯಾಶ್ರೀ 9ನೇ ತರಗತಿ, ವಿದ್ಯಾರ್ಥಿಗಳು ದಯವಿಟ್ಟು ಆದಷ್ಟು ಬೇಗ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮಾನ್ಯ NH 9ನೇ ತರಗತಿ, ಶ್ವೇತಾ S 10ನೇ ತರಗತಿ, ಮೋಕ್ಷಾಕ್ಷಿ 10ನೇ ತರಗತಿ. ಇವರು ಜಿಲ್ಲಾ ಮಟ್ಟದ ಖೋಖೋ ಪಂದ್ಯಾಟದಲ್ಲಿ ಬೆಸ್ಟ್ ಚೇಸರ್ ಆಗಿ ಹೊರಹೊಮ್ಮಿರುತ್ತಾರೆ.
IPT 10ನೇ ತರಗತಿ. ಯಕ್ಷಿತಾ 9ನೇ ತರಗತಿ. ಕರಿಣಿ 8ನೇ ತರಗತಿ. ಇವರು ತಾಲೂಕು ಮಟ್ಟದಲ್ಲಿ ಬೆಸ್ಟ್ ಟೇಸರ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರುತ್ತಾರೆ. ಲಿಖಿತಾ 8ನೇ ತರಗತಿ ಹಾಗೂ ಚೈತನ್ಯ DM 8ನೇ ತರಗತಿ. ಭವಿಷ್ಯದಲ್ಲಿ ಕ್ರೀಡಾ ಸಾಧನೆಗಳು ನಿಮ್ಮಿಂದ ಮೂಡಿ ಬರಲಿ, ಹಲವಾರು ಪದಕಗಳು ತಮ್ಮ ಮಡಿಲು ಸೇರಲಿ ಎಂಬ ಆಶಯದೊಂದಿಗೆ ಶಾಲಾ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ಶೈಕ್ಷಣಿಕ ಚಟುವಟಿಕೆಗಳಿಗೆ ಮಾರ್ಗದರ್ಶಕರೂ ಆಗಿರುವ ಶ್ರೀ ಸುಬ್ರಹ್ಮಣ್ಯ ಮಠ ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ಡ್ ಸುಬ್ರಹ್ಮಣ್ಯ ಇದರ ಅಧ್ಯಕ್ಷರೂ ಆಗಿರುವ ಪರಮ ಪೂಜ್ಯ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರಿಂದ ಆಶೀರ್ವಚನ. ಧ್ಯಾಯೇದ್ ಹರಿನ್ಮಣಿನಿಭಂ ಜಗದೇಕವಂದ್ಯಂ ಸೌಂದರ್ಯ ಸಾರಂ ಹರಿಶಂಖವರಾಭಯಾನಿ ದುರ್ಭಿರ್ದಧಾನಮಜಿತಂ ಸರಸಂಚ ಭೈಷ್ಮೀ ಸತ್ಯಾಸಮೇತಂ ಅಖಿಲಪ್ರದಮಿಂದಿರೇಶಂ. ಸುಮಾರು 40 ವರ್ಷಗಳಿಂದ ಮತ್ತೆ 15 ವರ್ಷಗಳಿಂದ ಸುಬ್ರಹ್ಮಣ್ಯ ಮಠ ಎಜುಕೇಷನ್ ಸೊಸೈಟಿಯಿಂದ ಪ್ರಾಯೋಜಿತವಾಗಿರತಕ್ಕಂಥ ಅವಳಿ ಸಂಸ್ಥೆಗಳು ಗ್ರಾಮೀಣ ಪ್ರದೇಶಕ್ಕೆ ತುಂಬ ಸುಂದರವಾಗಿರತಕ್ಕಂತಹ ಒಂದು ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳುವ ಕಲ್ಪನೆಯೊಂದಿಗೆ ಕೆಲಸ ಮಾಡ್ತಾ ಇದೆ. ನಮ್ಮ ಗ್ರಾಮೀಣ ಪ್ರದೇಶದ ವಾತಾವರಣ ಒಂದಷ್ಟು ಸುಂದರವಾಗಿದೆ. ಇವತ್ತು ಪಟ್ಟಣದ ಪೋಷಕರು ಒಂದಷ್ಟು ಒದ್ದಾಡುವುದನ್ನು ನಾವು ನೋಡ್ತೇವೆ. ಗ್ರಾಮೀಣ ಪ್ರದೇಶದ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಆಧಾರ ಇರುವಂತಹದ್ದನ್ನು ಅನೇಕ ಕಡೆ ನಾವು ನೋಡ್ತಾ ಇದ್ದೇವೆ. ಕಾರಣ ಏನು ಅಂದರೆ ವಿದ್ಯಾರ್ಥಿಗಳ ಮಾನಸಿಕ ಮತ್ತು ಬೌದ್ಧಿಕ ಶಕ್ತಿಯ ವಿಕೇಂದ್ರೀಕರಣದ ಪರಿಣಾಮವಾಗಿ ಅವರು ವಿದ್ಯೆಗಿಂತ ಹೆಚ್ಚು ಬೇರೆ ವ್ಯವಹಾರಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಅವರನ್ನು ನಿಯಂತ್ರಣ ಮಾಡುವುದೇ ಕಷ್ಟಸಾಧ್ಯವಾಗಿರತಕ್ಕಂಥ ಸಂಗತಿಯನ್ನು ನಾವು ಪೇಪರ್ನಲ್ಲಿ ನೋಡ್ತಾ ಇದ್ದೇವೆ. ಪತ್ರಿಕೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಕ್ಷುಲ್ಲಕ ಕಾರಣಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಳ್ತಾ ಇರುವಂಥದ್ದು, ಕೆಲವು ಮಾದಕ ವಸ್ತುಗಳ ವ್ಯಸನಿಗಳಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತಿರುವಂತಹದ್ದೆಲ್ಲ ದಿನನಿತ್ಯದ ಸಂಗತಿಯಾಗಿ ನಮಗೆ ಕಾಣಿಸ್ತಾ ಇದೆ. ಹಾಗಿದ್ದಾಗ ನಮ್ಮ ಶಿಕ್ಷಣ ಸಂಸ್ಥೆಯ ಉದ್ದೇಶ ಏನು ಅಂದರೆ ವಿದ್ಯಾರ್ಥಿಗಳ ಏನು ಬೌದ್ಧಿಕ ಶಕ್ತಿ ಇದೆ ಇದು ಮತ್ತು ಮಾನಸಿಕ ಶಕ್ತಿ ಏನು ಅಪೂರ್ವವಾದದ್ದಿದೆ, ವಿಕೇಂದ್ರೀಕರಣವಾಗದೆ ಯಾವುದರಲ್ಲಿ ಅದು ಕೇಂದ್ರೀಕೃತವಾಗಬೇಕು ಅಂತಹ ಶಿಕ್ಷಣದಲ್ಲಿ ಕೇಂದ್ರೀಕೃತ ಆಗಬೇಕು ಅಂತ ಹೇಳುವಂಥ ಗುರುತರ ಉದ್ದೇಶ. ಇನ್ನೊಂದು, ನೆರೆ ರಾಷ್ಟ್ರಗಳಂತಹ ಪಾಕಿಸ್ತಾನಗಳಿಗೆ ನೇರವಾಗಿ ಭಾರತದ ಜೊತೆಗೆ ಹೋರಾಟ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಭಾರತದ ಯುವಜನತೆಯನ್ನು ಮಾದಕ ವಸ್ತುಗಳ ಮೂಲಕ ನಿರ್ವೀರ್ಯರನ್ನಾಗಿ ಮಾಡಿ ಭಾರತಕ್ಕೆ ಅನುಪಯುಕ್ತರನ್ನಾಗಿ ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ನೆರೆ ರಾಷ್ಟ್ರಗಳಿಂದ ಅನೇಕ ಮಾದಕ ದ್ರವ್ಯಗಳ ಸಾಗಣೆಯ ಮೂಲಕ ವಿದ್ಯಾರ್ಥಿಗಳೆಲ್ಲ ಅದಕ್ಕೆ ಒಂದು ವ್ಯಸನಿಗಳಾಗಿ ಅದನ್ನು ಚಟವನ್ನಾಗಿ ಅಂಟಿಸಿಕೊಂಡು ಆ ಮೂಲಕ ತಮ್ಮ ಅಪೂರ್ವವಾದ ಶಕ್ತಿಯನ್ನು ವ್ಯರ್ಥ ಮಾಡಿಕೊಳ್ಳುವಂತಹದ್ದು, ತಮ್ಮ ಶಕ್ತಿಯನ್ನು ವಿಕೇಂದ್ರೀಕರಣದ ಮೂಲಕ ಸಮಾಜಕ್ಕೆ ಭಾರವಾಗುವಂತಹ ರೀತಿಯಲ್ಲಿ ಬದುಕುವಂತಹದ್ದು ಮತ್ತು ತಂದೆ ತಾಯಿಗಳಿಗೆ ಅತಿ ಭಾರವಾದ ರೀತಿಯಲ್ಲಿ ಬದುಕುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇದರ ಬದಲಿಗೆ ವಿದ್ಯಾರ್ಥಿಗಳು ಚಾರಿತ್ರ್ಯದೊಂದಿಗೆ, ಒಳ್ಳೆಯ ಸಂಸ್ಕಾರದೊಂದಿಗೆ, ಒಳ್ಳೆಯ ಧಾರ್ಮಿಕ ಹಿನ್ನೆಲೆಯೊಂದಿಗೆ ಒಳ್ಳೆಯ ಗುರಿಯನ್ನು ತಲುಪಬೇಕು ಅಂತ ಹೇಳುವಂತಹ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಈ ಶಿಕ್ಷಣ ಸಂಸ್ಥೆ ನಡೀತಾ ಇದೆ. ಒಂದು ಧಾರ್ಮಿಕ ಸಂಸ್ಥೆಯಾಗಿರ್ತಕ್ಕಂಥ ಮಠದ ಹಿನ್ನೆಲೆಯಲ್ಲಿರುವುದರಿಂದ ನೀವೆಲ್ಲ ಈ ಶಿಕ್ಷಣ ಸಂಸ್ಥೆಯಲ್ಲಿ ಓದುವಾಗ ಧಾರ್ಮಿಕ ಸಂಸ್ಥೆಗೆ ಅಪಚಾರವಾಗದಂತೆ ಮತ್ತು ನಮಗೂ ಕೂಡ ನೀವು ಧಾರ್ಮಿಕ ಹಿನ್ನೆಲೆಯಲ್ಲಿ ಮುಂದೆ ಹೋಗಬೇಕು ಅಂತ ಹೇಳುವಂಥ ಒಂದು ಸದಾಶಯದೊಂದಿಗೆ ಬದುಕಬೇಕಾದ ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ದೇವೆ. ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಧ್ಯೇಯ ಆಗೋದು ಹೇಳೋದು ಅಧ್ಯಯನವೇ ಮುಖ್ಯ, ಸುಖ ಮುಖ್ಯ ಅಲ್ಲ. ಅನೇಕ ಮಂದಿ ಏನು ತಿಳ್ಕೊಳ್ತಾರೆ ಅಂತ ಹೇಳಿದರೆ ತಾತ್ಕಾಲಿಕವಾದ ಸುಖವನ್ನೇ ತಮ್ಮ ಜೀವನದ ಕೊನೆಯವರೆಗೂ ಇರುತ್ತೆ ಅಂತ ಭಾವಿಸಿಕೊಂಡು ಆ ಮೂಲಕ ಈ ಸುಖಕ್ಕೋಸ್ಕರ ಬಲಿ ಬಿದ್ದು ಮುಂದೆ ದೀರ್ಘಕಾಲದಲ್ಲಿ ಅನುಭವಿಸಬೇಕಾಗಿರತಕ್ಕಂಥ ಸುಖದಿಂದ ವಂಚಿತರಾಗ್ತಾರೆ. ಅದಕ್ಕೋಸ್ಕರ ಒಂದು ಮಾತು ಇದೆ, ವಿದ್ಯಾರ್ಥಿ ಚೇತ್ ಸಖೇ ತ್ಯಜೇತ್ ವಿದ್ಯಾ ಸುಖಂ ಸುಖಾರ್ಥಿ ಚೇತ್ ತ್ಯಜೇತ್ ವಿದ್ಯಾಂ ಅಂತ. ಯಾರಿಗೆ ಸುಖ ಬೇಕೋ ಅವರು ವಿದ್ಯೆಯನ್ನು ಮಾಡಲಿಕ್ಕೆ ಬರುವುದಿಲ್ಲ,
ಯಾರು ವಿದ್ಯಾರ್ಥಿಗಳು ಅಂತ ಮಾಡ್ಕೊಳ್ತಾರೆ ಅವ್ರು ಸುಖವನ್ನು ಅಪೇಕ್ಷೆ ಪಡಬಾರ್ದು ಅಂತ ಹೇಳೋದು ನಮ್ಮ ಪ್ರಾಚೀನರ ಮಾತು. ಹಾಗಾಗಿ ವಿದ್ಯಾರ್ಥಿ ಜೀವನದಲ್ಲಿ ಎಷ್ಟು ಕಷ್ಟಪಡ್ತೀರೋ ಅದು ಮುಂದಿನ ಒಂದು 25 ವರ್ಷದ ನಂತರ ಜೀವನಕ್ಕೆ ತುಂಬ ಒಳ್ಳೆಯ ಉಪಯೋಗವನ್ನು ಕೊಡುವಂತಹದ್ದು. ಒಬ್ಬ ರೈತರಿಗೆ 2 ಮಕ್ಕಳಿದ್ರಂತೆ. ಅವನಿಗೆ ಅನಿಸ್ತಂತೆ, ನಾನು ಹೇಗೂ ಹೊರದಲ್ಲಿ ದುಡಿತಾ ಇದ್ದೇನೆ, ಮುಂದೆ ಮಕ್ಕಳು ದುಡಿಬಾರ್ದು ಅಂತಲ್ಲ, ಆದರೆ ಅನಕ್ಷರಸ್ಥರಾಗಿ ದುಡಿಯೋದಕ್ಕಿಂತ ಹೆಚ್ಚು ಅವರೊಂದು ಒಳ್ಳೆಯ ಚಿಂತನೆಯೊಂದಿಗೆ ಅವರು ಮನೆಯನ್ನು ಮುಂದೆ ನಡೆಸಬೇಕು ಅಂತ ಹೇಳೋ ಉದ್ದೇಶ ಇಟ್ಟುಕೊಂಡು 2 ಮಕ್ಕಳನ್ನು ದೂರದ ಊರಿಗೆ ಕಳಿಸಿದಂತೆ. ಕಳಿಸಿದಾಗ 2 ಕೂಡ ಕಾಡಿನ ದಾರಿಯ ಮೂಲಕ ದೂರದ ಊರಿಗೆ ಹೋದರು. ಹೋಗಿ ದೂರದ ಪಟ್ಟಣದಲ್ಲಿ ಸೇರಿಕೊಂಡು 2 ಕೂಡ 2 ದಾರಿಗೆ ಆಯ್ಕೆ ಮಾಡಿದ್ರಂತೆ. ದೊಡ್ಡ ಮಗ ಒಳ್ಳೆಯ ಗುರುಕುಲಕ್ಕೆ ವಿದ್ಯಾಲಯಕ್ಕೆ ಸೇರಿಕೊಂಡು ಚೆನ್ನಾಗಿ 12 ವರ್ಷ ವಿದ್ಯಾಭ್ಯಾಸ ಮಾಡಿದಂತೆ. ಸಣ್ಣ ಮಗನಿಗೆ ಅನಿಸ್ತು, ಓದಿದ್ರಿಂದ ಏನು ಪ್ರಯೋಜನ, ಓದಿದ್ರೂ ಕೂಡ ಕೊನೆಗಳಿಸಬೇಕಾದ್ದು ಸಂಪತ್ತೇ, ಆದ್ರಿಂದ ಸಂಪತ್ತನ್ನು ಗಳಿಸಬೇಕು ಅಂತ ಹೇಳುವ ಕಾರಣಕ್ಕೆ ಒಬ್ಬ ವ್ಯಾಪಾರಿಯ ಹತ್ತಿರ ಹೋಗಿ ಅವನ ಅಂಗಡಿಯಲ್ಲಿ ದುಡಿದು ತಾನೇ ಒಂದು ಸ್ವಂತ ಅಂಗಡಿಯನ್ನು ಮಾಡಿಕೊಂಡು ಚೆನ್ನಾಗಿ ದುಡಿದು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದಂತೆ. 12 ವರ್ಷ ಆದಮೇಲೆ ಮತ್ತೆ ಮನೆಗೆ ಬರಬೇಕಾದ ಸಂದರ್ಭ ಬಂತು. ಕಾಡು ದಾರಿಯಲ್ಲಿ 2 ಬರ್ತಾ ಇದ್ದಾರೆ. ಬರಬೇಕಾದ್ರೆ ಕಳ್ಳರು ಎದುರುಗೊಂಡು ಕಳ್ಳರು ಏನು ಮಾಡಿದ್ರು ಅಂದರೆ ದರೋಡೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ದೊಡ್ಡವನ ಹತ್ರ ಏನೂ ಇಲ್ಲಂತೆ, ವಿದ್ಯೆ ಬಿಟ್ಟರೆ ಏನೇನೂ ಇಲ್ಲ. 12 ವರ್ಷ ಚೆನ್ನಾಗಿ ಓದಿಬಿಟ್ಟಿದ್ದಾನೆ, ಅವನ ತಲೆಯಲ್ಲಿ ಒಂದಷ್ಟು ವಿದ್ಯೆ ಬಿಟ್ಟರೆ ಏನೂ ಇಲ್ಲ, ಅವನ ಕೈಲಿ ಏನೂ ಸಿಗಲಿಲ್ಲ ಅಂತೆ. ತಮ್ಮನ ಹತ್ರ ಲಕ್ಷಾಂತರ ರೂಪಾಯಿ ಸಂಪತ್ತಿತ್ತು, ಅದು ದೋಚ್ಕೊಂಡು ಹೋದ್ರಂತೆ. ಕೊನೆಗೆ ಅವರಿಬ್ಬರು ಮನೆಗೆ ಬಂದಾಗ ಆ ಊರಿನ ರಾಜನಿಗೆ ಅನಿಸ್ತಂತೆ, ಬಹಳ ದೀರ್ಘಕಾಲ ಇವರಿಬ್ಬರು ಹೊರ ಊರಿನಲ್ಲಿ ಸಾಧನೆ ಮಾಡಿರೋದ್ರಿಂದ ಏನಾದರೂ ಒಂದು ವಿಶಿಷ್ಟತೆಯನ್ನು ಸಂಪಾದನೆ ಮಾಡಿಯೇ ಮಾಡಿರ್ತಾರೆ ಅಂತ ಹೇಳ್ಕೊಂಡು ರಾಜ ಕರೆದಾಗ ದೊಡ್ಡ ಮಗನಿಗೆ ಪ್ರಶ್ನೆ ಮಾಡಿದಾಗ ಅನೇಕ ವಿದ್ವತ್ಪೂರ್ಣವಾಗಿರತಕ್ಕಂಥ ವಿಚಾರಗಳನ್ನು ಹೇಳಿದ್ರಿಂದ ರಾಜನಿಗೆ ಅನಿಸ್ತಂತೆ ತುಂಬ ರಾಜನೀತಿಜ್ಞನಾದ ಇವ ತನ್ನ ಮಂತ್ರಿ ಆಗಲಿಕ್ಕೆ ಯೋಗ್ಯ ಅಂತ. ಇನ್ನೊಬ್ಬನ ಮಗನ ಹತ್ರ ವಿಚಾರಿಸಿದಾಗ ಏನೂ ಇರಲಿಲ್ಲ, ಅವನ ಹತ್ರ ಸಂಪತ್ತು ಕಳೆದು ಹೋಗಿತ್ತು, ವಿದ್ಯೆ ಇಲ್ವೇ ಇಲ್ಲ. ಆದ್ದರಿಂದ ಅವನನ್ನು ಯಾವುದೋ ಒಂದು ಕೆಲಸಗಾರನಾಗಿ ನೇಮಿಸಿಕೊಂಡಂತೆ ರಾಜ. ಹಾಗಾಗಿ ನಿಮ್ಮ ಹತ್ರ ಶಾಶ್ವತವಾಗಿರುವಂಥದ್ದು ಸಂಪತ್ತಲ್ಲ, ನೀವು ಗಳಿಸಿದ ವಿದ್ಯೆ ಮಾತ್ರ. ಹಾಗಾಗಿ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಎಷ್ಟಾಗುತ್ತೋ ಅಷ್ಟು ವಿದ್ಯೆಯನ್ನು ಕಲಿತು ಬಿಡಿ, ಮುಂದೆ ನಿಮಗೆ ಸಂಪತ್ತು ಬಂದೇ ಬರುತ್ತೆ. ಆದ್ದರಿಂದ ಮಕ್ಕಳು ಅನೇಕ ವಿಧವಾದ ವಿಷಯಗಳಲ್ಲಿ ತನ್ನ ಆಸಕ್ತಿಯನ್ನು ಇಟ್ಟುಕೊಂಡು ಇವತ್ತು ಪ್ರಾಪಂಚಿಕವಾಗಿ ನಾವು ಬೆಳಿಬೇಕು ಅಂತಾದರೆ ಜನರಲ್ ನಾಲೆಜ್ ಅಥವಾ ಸಾಮಾನ್ಯ ಜ್ಞಾನ ಎಂಬುದು ಬಹಳ ಮುಖ್ಯ. ಆದ್ದರಿಂದ ನೀವು ಪತ್ರಿಕೆಯನ್ನು ಓದಬೇಕು, ದಿನದ ಆಗು ಹೋಗುಗಳನ್ನು ಅರಿತುಕೊಳ್ಬೇಕು. ಈ ಮೂಲಕ ಜಗತ್ತಿನಲ್ಲಿ ಹೇಗೆ ನಡೀತಾ ಇದೆ ಅಂತ ಹೇಳಿ ತಿಳ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಪಠ್ಯಭಾಗದಲ್ಲಿ ಕೂಡ ತುಂಬ ಶ್ರದ್ಧೆಯನ್ನು ಒಪ್ಪಿಸ್ಕೊಳ್ಬೇಕು ಅಂತ ಹೇಳೋದು ಬಹಳ ಮುಖ್ಯ. ಇವತ್ತು ನೀವು ಇದೆರಡರಲ್ಲಿಯೂ ಕೂಡ ಸಾಧನೆ ಮಾಡುವುದರ ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲಿ ತುಂಬ ದೊಡ್ಡ ಸಾಧನೆ ಮಾಡಿರುವಂಥದ್ದು ನಮ್ಮ ಶಾಲೆಗೆ ಅದು ಒಂದು ದೊಡ್ಡ ಹೆಮ್ಮೆಯ ಸಂಗತಿ. ಹಾಗಾಗಿ 10ನೇ ತರಗತಿಯಿಂದ ಮತ್ತು ಎಲ್ಲ ವಿದ್ಯಾರ್ಥಿಗಳು ಕೂಡ ಅದು ಗುರುತರವಾದ ಅಂಕಗಳನ್ನು ಗಳಿಸುವುದರ ಮೂಲಕ ನೀವು ಬೌದ್ಧಿಕವಾಗಿ ಬಹಳ ಎತ್ತರಕ್ಕೆ ಏರಿದ್ದ ಸಂತೋಷದ ಜೊತೆಗೆ ನೀವು ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಬಹಳ ಎತ್ತರಕ್ಕೆ ಇರುವಂಥದ್ದಾದ್ದರಿಂದ ಜಿಲ್ಲಾ ಮಟ್ಟ, ವಿಭಾಗ ಮಟ್ಟ, ರಾಜ್ಯ ಮಟ್ಟದಲ್ಲೆಲ್ಲ ಸ್ಪರ್ಧೆಯನ್ನು ಪಡೆದುಕೊಂಡು ಅಲ್ಲಿ ಒಳ್ಳೆಯ ಸ್ಥಾನವನ್ನು ಗಳಿಸಿಕೊಂಡದಕ್ಕೋಸ್ಕರ ನಾವು ಆ ಕ್ಷೇತ್ರದಲ್ಲಿ ಕೂಡ ಅಭಿನಂದನೆ ಸಲ್ಲಿಕ್ಕೆ ನಮಗೆ ಇಷ್ಟಪಡ್ತೇವೆ. ಇವತ್ತು ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಮುಂದಿನ ಪರೀಕ್ಷೆಗೆ ನೀವು ಬೇಕಾಗಿರತಕ್ಕಂಥ ತಯಾರಿಗೆ ಇದೊಂದು ಮಾನಸಿಕವಾಗಿ ವಿಶ್ರಾಂತಿ ಪಡೀಲಿಕ್ಕೆ ಒಂದು ಸಂದರ್ಭ. ಇನ್ನು ಮುಂದೆ ನೀವು ತೀವ್ರವಾದ ಅಧ್ಯಯನದಲ್ಲಿ ಗುರಿ ಇಟ್ಟುಕೊಂಡು ವಾರ್ಷಿಕ ಪರೀಕ್ಷೆಯಲ್ಲಿ ತುಂಬ ಒಳ್ಳೆಯ ಅಂಕವನ್ನು ಗಳಿಸಿ ನಮ್ಮ ಶಾಲೆಗೆ ತುಂಬ ಒಳ್ಳೆಯ ಕೀರ್ತಿಯನ್ನು ತಂದುಕೊಡಬೇಕು ಅಂತ ಹೇಳುವುದು ನಮ್ಮ ಸದಾಶಯ. ನಿಮ್ಮ ಶ್ರೇಯೋಭಿವೃದ್ಧಿಗೆ ಶ್ರೀಮಠದ ಮೇಲೆ ಅಭಿಮಾನ ಇರತಕ್ಕಂಥ ಅನೇಕ ದಾನಿಗಳು ಅನೇಕ ವಿಧವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಉದ್ದೇಶ ಏನು ಅಂತ ಹೇಳಿದರೆ, ನೀವೆಲ್ಲ ಚೆನ್ನಾಗಿ ಓದಿಬಿಟ್ರೆ ಭಾರತದ ಕೀರ್ತಿಯನ್ನು ಬೆಳಗಿಸ್ತೀರಾ, ಹಳ್ಳಿಯ ಶಾಲೆಗೆ ಒಂದು ಒಳ್ಳೆಯ ಕೀರ್ತಿಯನ್ನು ತರ್ತೀರಾ, ನಿಮ್ಮ ಬದುಕಿನಿಂದ ನಿಮ್ಮ ಸಂಸಾರ, ನಿಮ್ಮ ಅಕ್ಕಪಕ್ಕದವರು ಕೂಡ ನಿಮ್ಮಿಂದ ಪ್ರಭಾವಿತರಾಗಿ ಒಳ್ಳೆಯ ದಾರಿಯಲ್ಲಿ ಸಾಗುವಂತಹ ವಿದ್ಯೆಯನ್ನು ನಾವು ಕೊಡ್ತೇವೆ ಅಂತ ಹೇಳುವ ಉದ್ದೇಶಕ್ಕೋಸ್ಕರ ನಮ್ಮ ಮೇಲೆ ಅಭಿಮಾನ ಇಟ್ಟುಕೊಂಡು ಅನೇಕ ಮಂದಿ ದಾನಿಗಳು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇದನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅಂತ ಹೇಳುವುದು ನಮ್ಮ ಆಶಯ. ಹಾಗಾಗಿ ಯಾರು ದಾನಿಗಳು ಯಾವ ಉದ್ದೇಶ ಇಟ್ಟುಕೊಂಡು ನಮ್ಮ ಮೇಲೆ ಭರವಸೆ ಇಟ್ಕೊಂಡು ದಾನ ಕೊಡ್ತಾರೋ ಅವರ ದಾನಕ್ಕೆ ಸಾರ್ಥಕತೆ ಬರಬೇಕಾದ್ರೆ ನೀವು ಒಳ್ಳೆಯ ಉದ್ದೇಶ ಇಟ್ಕೊಂಡೇ ಮೇಲಕ್ಕೆ ಇರಬೇಕು, ಒಳ್ಳೆಯ ಸಾಧನೆ ಮಾಡಬೇಕು. ಈ ಉದ್ದೇಶದಿಂದ ಎಲ್ಲರ ಸಹಕಾರವನ್ನು ನಾವು ಸ್ಮರಿಸುತ್ತಾ, ದಾನಿಗಳ ಸಹಕಾರವನ್ನು ಸ್ಮರಿಸುತ್ತಾ, ನಮ್ಮ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಕೂಡ ಇದಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಸಂಚಾಲಕರಾದ ಶ್ರೀ ಸುದರ್ಶನ ಜೋಯಿಸಿಯವರು, ಕಾರ್ಯದರ್ಶಿಗಳಾದ ಶರ್ಮಾ ಅವರು, ನಮ್ಮ ಮುಖ್ಯೋಪಾಧ್ಯಾಯರಾಗಿದ್ದ ಸತ್ಯಶಂಕರ ಅವರು, ಮತ್ತು ಪ್ರಶಾಂತ್ ಅವರು, ಎಲ್ಲ ಅಧ್ಯಾಪಕರ ತಂಡ, ಮತ್ತು ಇಲ್ಲಿಯ ರಾಜಕೀಯ ಪ್ರತಿನಿಧಿಗಳು, ಮತ್ತು ಊರಿನ ಗಣ್ಯಾತಿ ಗಣ್ಯರು, ನೀವೆಲ್ಲರೂ ಸಹಕಾರ ಕೊಟ್ಟದ್ದಕ್ಕೋಸ್ಕರನೇ ನಮ್ಮ ಶಾಲೆ ಚೆನ್ನಾಗಿ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗಿದೆ. ಶೈಕ್ಷಣಿಕ ವರ್ಷದ ಅನೇಕ ಕೊಡುಗೆಗಳ ಬಗ್ಗೆ ಈಗಾಗಲೇ ವರದಿಯಲ್ಲಿ ಉಲ್ಲೇಖ ಮಾಡಿದ್ರಿಂದ ಮತ್ತೆ ಅದನ್ನೆಲ್ಲ ನಾನು ಮತ್ತೆ ಉಲ್ಲೇಖ ಮಾಡಲಿಕ್ಕೆ ಹೋಗದೆ, ನಿಮಗೆ ಅನುಕೂಲ ಆಗಲಿಕ್ಕೋಸ್ಕರನೇ ಶಿಕ್ಷಣ ಸಂಸ್ಥೆಗೆ ಅನುಕೂಲ ಆಗುವಂತಹ ವಾಹನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ.
ನೀವೆಲ್ಲ ಸರಿಯಾದ ಸಮಯಕ್ಕೆ ಇಲ್ಲಿಗೆ ಬಂದು ಇಲ್ಲಿ ಅಧ್ಯಯನವನ್ನು ಪಡೆದು ಅಧ್ಯಾಪಕರು ಕೊಡಬೇಕಾದ ಗೌರವವನ್ನು ಕೊಟ್ಟು ನಿಮಗೇನಾದರೂ ಅಧ್ಯಯನದಲ್ಲಿ ಸಂಶಯಗಳಿದ್ದರೆ ಅವರಿಂದ ಪರಿಹಾರ ಮಾಡಿಸಿಕೊಂಡು ವರ್ಷದ ಕೊನೆಯ ವೇಳೆಯಲ್ಲಿ ನಾವು ಶಾಲೆಯಲ್ಲಿ ನಿಮಗೆ ವಸತಿಯನ್ನು ಕೊಟ್ಟು ಉತ್ತಮ ಅಂಕವನ್ನು ಗಳಿಸಬೇಕು ಅಂತ ಹೇಳುವಂಥ ಪ್ರಯತ್ನ ಏನು ಮಾಡ್ತಾ ಇದ್ದೇವೋ ಅದನ್ನು ನೀವು ಸಾರ್ಥಕಗೊಳಿಸಬೇಕು ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ನಮ್ಮ ಆದರ್ಶ ಗೋಖಲೆಯವರು ತುಂಬ ಸುಂದರವಾದ ಮಾತುಗಾರರು. ಅಕ್ಷಯ್ ಗೋಖಲೆ ಅಣ್ಣ ತಂಗಿಯರು ಇಬ್ಬರು ಕೂಡ ತುಂಬ ಒಳ್ಳೆಯ ಮಾತುಗಾರರು, ತುಂಬ ಒಳ್ಳೆಯ ಅಧ್ಯಯನ ಮಾಡಿದವರು, ರಾಷ್ಟ್ರೀಯ ಚಿಂತನೆ ಇರುವಂಥವರು. ಭಾರತವನ್ನು ಸಶಕ್ತವನ್ನಾಗಿ ಮಾಡಲಿಕ್ಕೆ ಒಬ್ಬ ವಿದ್ಯಾರ್ಥಿ ಯಾವ ರೀತಿಯ ನೆಲೆಯಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳುವುದನ್ನು ತುಂಬ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿ ನಿಮಗೆ ಒಳ್ಳೆಯ ಮಾತನ್ನು ಕೊಡಲಿಕ್ಕಿದ್ದಾರೆ. ನಾನು ಪ್ರಾಯಃ ಅವರ ಉಪನ್ಯಾಸಕ್ಕೆ ಇರಲೇಬೇಕಾಗಿತ್ತು. ಮಾತ್ರ ಅಲ್ಲ, ಅವರ ಒಂದೊಂದು ನಿಮಿಷವೂ ಕೂಡ ಬಹಳ ಮುಖ್ಯ. ಆದ್ದರಿಂದ ಅವರನ್ನು ನಾವು ಈಗಾಗಲೇ 1-2 ತಾಸು ಕಾಯಿಸಿಬಿಟ್ಟಿದ್ದೇವೆ. ಇದು ಒಂದು ರೀತಿಯಲ್ಲಿ ಅಪರಾಧಿ ಪ್ರಜ್ಞೆ ಕಾಡುತ್ತೆ ನಮಗೆ. ಯಾಕೆಂದರೆ ನಾವು ಎಷ್ಟೋ ಸಭೆಗೆ ಹೋದಾಗ ಗಂಟೆಗಟ್ಟಲೆ ನಾವಲ್ಲಿ ಕಾಯಿಸಿಬಿಟ್ರೆ ನಮಗೆ ಸಮಸ್ಯೆ ಆಗುತ್ತೆ. ಯಾಕೆಂದರೆ ನಮಗೆ ಬೇಕಾದಷ್ಟು ಬೇರೆ ಜವಾಬ್ದಾರಿಗಳಿರ್ತವೆ. ಹಾಗಾಗಿ ಆದರ್ಶ ಅವರು ಪಾಪ ಇಲ್ಲಿ ಒಂದಷ್ಟು ಗಂಟೆಯನ್ನು ವ್ಯರ್ಥವಾಗಿ ಕಳೀಬೇಕಾಗ್ತದೆ ಹಿಡಿದಕ್ಕೆ ನಮಗೆ ವಿಷಾದ ಇದೆ. ಮುಂದಿನ ಅವಧಿಯನ್ನು ಅವರು ನಮ್ಮಿಂದ ಸ್ವೀಕಾರ ಮಾಡಿ ಈ ವೇದಿಕೆಯಿಂದ ತುಂಬ ಸುಂದರವಾದ ಮಾತುಗಳನ್ನು ಆಡಲಿಕ್ಕಿದ್ದಾರೆ. ನನಗೂ ಕೇಳಲಿಕ್ಕೆ ತುಂಬ ಆಸಕ್ತಿ ಇದೆ. ಆದರೆ ಮಧ್ಯಾಹ್ನದ ಅನುಷ್ಠಾನಕ್ಕೆ ಹೊತ್ತಾಗಿರೋದ್ರಿಂದ ಅನಿವಾರ್ಯವಾಗಿ ಹೋಗಬೇಕಾಗಿದೆ ಅಂತ ಹೇಳ್ತಾ, ಆದರ್ಶ ಗೋಖಲೆಯವರಿಂದ ಒಳ್ಳೆಯ ಚಿಂತನೆಗಳ ಮೂಲಕ ಸಾವಿರಾರು ವಿದ್ಯಾರ್ಥಿಗಳು ಪ್ರಭಾವಿತರಾಗಿ ದೇಶದ ಸಂಪನ್ಮೂಲ ವ್ಯಕ್ತಿಗಳಾಗಿ ದೇಶದ ಅಭಿವೃದ್ಧಿಗೆ ಪೂರಕವಾದ ಬದುಕನ್ನು ಬದುಕುವಂತಾಗಲಿ ಅಂತ ಹೇಳ್ತಾ, ವೇದಿಕೆಯಲ್ಲಿರುವ ಎಲ್ಲ ಮಂದಿಗೂ, ವೇದಿಕೆಯ ಮುಂದಿರತಕ್ಕಂಥ ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ಮಾದಕ ವ್ಯಸನಗಳಿಗೆ ಬಲಿಯಾಗದೆ ದೇಶದ ಅಭಿವೃದ್ಧಿಗೆ ತಮ್ಮಿಂದಾದ ಕೊಡುಗೆಯನ್ನು ನೀಡಿ ಎಂಬ ಕಿವಿಮಾತಿನೊಂದಿಗೆ ನಮ್ಮೆಲ್ಲರನ್ನು ಹರಸಿದ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇವೆ. ಪೂಜ್ಯ ಸ್ವಾಮೀಜಿಯವರು ಅನ್ಯ ಕಾರ್ಯ ನಿಮಿತ್ತ ತೆರಳುವವರಿದ್ದಾರೆ. ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಗೌರವಪೂರ್ವಕ ಪ್ರಣಾಮಗಳೊಂದಿಗೆ ಸ್ವಾಮೀಜಿಯವರನ್ನು ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಉಪನ್ಯಾಸಕರು ಹಾಗೂ ಅಂಕಣಕಾರರು ಆದ ಶ್ರೀ ಆದರ್ಶ ಗೋಖಲೆ ಇವರಿಂದ ದಿಕ್ಸೂಚಿ ಭಾಷಣ. ಸರ್, ತಮಗಾಗಿ ವೇದಿಕೆ. ವಿದ್ಯಾರ್ಥಿಗಳ ಬದುಕು ಯಾವ ರೀತಿಯಲ್ಲಿದ್ದರೆ ಜೀವನ ಬೆಳಗುವುದಕ್ಕೆ ಸಾಧ್ಯ ಇದೆ ಅನ್ನುವ ಮೌಲಿಕವಾಗಿರುವಂತಹ ಆಶೀರ್ವಚನದ ನುಡಿಗಳನ್ನು ನಮಗೆಲ್ಲರಿಗೂ ಕೂಡ ಇತ್ತು. ಅನುಷ್ಠಾನ ನಿಮಿತ್ತ ಸಭೆಯಿಂದ ತೆರಳಿದಂತಹ ಪೂಜ್ಯ ಸ್ವಾಮೀಜಿಯವರು ಈ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರು ಹಾಗೂ ಸಂಸ್ಥೆಯ ಅಧ್ಯಾಪಕೇತರ ಪೋಷಕ ಬಂಧುಗಳು ಹಾಗೂ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ, ವಿಶೇಷವಾಗಿರುವಂತಹ ಸಂಭ್ರಮದ ಹೊತ್ತಲ್ಲಿ ತಾವುಗಳೆಲ್ಲ ಇದ್ದೀರಿ. ನನಗೆ ತುಂಬಾ ಸಂತೋಷ ಆಗಿರುವಂತಹ ಒಂದು ಸಂಗತಿಯನ್ನ ವಿದ್ಯಾರ್ಥಿಗಳ ಎದುರುಗಡೆ ಪ್ರಸ್ತುತಪಡಿಸಬೇಕು. ಮಕ್ಕಳು ಯಾರಾದ್ರೂ ಕ್ರಿಕೆಟ್ ನೋಡುವಂತವ್ರಿದ್ದೀರಾ? ಕ್ರಿಕೆಟ್ ನೋಡುವವರಿದ್ದೀರಾ? ಓಕೆ. ಕ್ರಿಕೆಟ್ ಆಡುವವರಿದ್ದೀರಾ? ಮೊನ್ನೆ ಒಂದು ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಆಯ್ತಲ್ಲ, ನೋಡಿದ್ದೀರಾ? ಖುಷಿ ಪಟ್ಟಿದ್ದೀರಾ? ಇಲ್ವಾ? ಯಾಕೆ ಖುಷಿ ಪಡ್ಲಿಲ್ಲ? ಭಾರತ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಸೋತಿತ್ತು. ಸರಿ, ಭಾರತ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಸೋತ ನಂತರ ಆಸ್ಟ್ರೇಲಿಯಾದ ಕ್ರಿಕೆಟ್ ಟೀಮ್ಗೆ ಒಂದು ಕಪ್ ಕೈ ಕೆಳಗಾಗಿ ಒಂದು ಕಪ್ ಕೊಟ್ಟಿದ್ರು, ಗೊತ್ತಾ? ವರ್ಲ್ಡ್ ಕಪ್ ಅನ್ನ ಕೊಟ್ಟಿದ್ರು. ಆಸ್ಟ್ರೇಲಿಯಾದ ಕ್ರಿಕೆಟ್ ಟೀಮಿಗೆ ವರ್ಲ್ಡ್ ಕಪ್ ಕೊಟ್ಟ ನಂತರ ಆಸ್ಟ್ರೇಲಿಯಾದ ಒಬ್ಬ ಆಟಗಾರ ಆ ವರ್ಲ್ಡ್ ಕಪ್ ನ ಮೇಲೆ ತನ್ನ ಕಾಲನ್ನ ಇಟ್ಟಂತ ಚಿತ್ರ ನೀವೆಲ್ಲಾದ್ರೂ ನೋಡಿದ್ದೀರಾ? ಆಸ್ಟ್ರೇಲಿಯಾದ ಆಟಗಾರ
ಇಡೀ ಪಂದ್ಯದಲ್ಲಿ ಗೆದ್ದಂತಹ ವರ್ಲ್ಡ್ ಕಪ್ ಮೇಲೆ ಕಾಲನ್ನ ಇಟ್ಟದ್ದನ್ನ ನಾವೆಲ್ಲ ನೋಡಿದ್ದೇವೆ. ಆದರೆ ಗೋಪಾಲಕೃಷ್ಣ ಪ್ರೌಢಶಾಲೆ ಮತ್ತು ವೇದವ್ಯಾಸ ಶಾಲೆಯ ವಿದ್ಯಾರ್ಥಿಗಳ ಕೈಗೆ ಪೂಜ್ಯ ಸ್ವಾಮೀಜಿಯವರ ಕಪ್ಪನ್ನ ಕೊಟ್ಟ ನಂತರ ಆ ವಿದ್ಯಾರ್ಥಿಗಳೇನ್ ಮಾಡಿದ್ರು ಅನ್ನುವಂಥದ್ದನ್ನ ನೀವು ಗಮನಿಸಿದಿರಾ? ಸ್ವಾಮೀಜಿಯವರಿಗೆ ಅಡ್ಡ ಬಿದ್ದು ಆ ಕಪ್ಪನ್ನ ತಮ್ಮ ಎದೆಯ ನೇರಕ್ಕಿಟ್ಟುಕೊಂಡು ಆ ಕಪ್ಪಿಗೆ ಕೊಡಬೇಕಾಗಿರುವಂತಹ ಗೌರವವನ್ನ ಕೊಟ್ಟಿದ್ರು. ಇದನ್ನ ಸಂಸ್ಕಾರ ಅಂತ ಕರೀತಾರೆ. ಏನಂತ ಕರಿತೇವೆ ಇದನ್ನ? ಸಂಸ್ಕಾರ ಅಂತ ಕರೀತಾರೆ. ಆ ಸಂಸ್ಕಾರವನ್ನ ಉಭಯ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರುವಂತದ್ದನ್ನ ನಾವಿಲ್ಲೆಲ್ಲ ಕೂಡ ನೋಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಸ್ಕೂಲ್ ಡೇ ಅಂದ್ರೆ ಕೆಲವೊಂದಷ್ಟು ಸ್ಕೂಲ್ ಡೇಗಳಿಗೆ ಹೋಗಿರುವ ಅನುಭವದ ಆಧಾರದ ಮೇಲೆ ಹೇಳೋದು. ಸಾಮಾನ್ಯ ಸ್ಕೂಲ್ ಡೇ ಅಂತಂದ್ರೆ ಗಂಡು ಮಕ್ಕಳೆಲ್ಲ ಒಂದು ಟೈಟ್ ಪ್ಯಾಂಟ್ ಹಾಕೊಂಡು ಬರ್ತಾರೆ. ಅದನ್ನ ಮೇಲೆ ಕಟ್ಟಿದ್ರೆ ಮತ್ತೆ ಕೆಳಗೆ ಜಾರಿಸುದು ಸಂಜೆ ಮನೆಗೆ ಹೋದ್ಮೇಲೆ. ಅಷ್ಟು ಟೈಟ್ ಇರ್ತದೆ. ಟೈಟ್ ಪ್ಯಾಂಟ್ ಹಾಕ್ತಾರೆ, ಒಂದು ಟೀ ಶರ್ಟ್ ಹಾಕ್ತಾರೆ. ಆ ಟೀ ಶರ್ಟ್ ಮೇಲೆ ಒಂದು ಕಪ್ ಅಂಗಿ ಹಾಕಿಕೊಂಡು ಒಂದು ಕನ್ನಡಕ ಹಾಕಿ ಹೇಗೇಗೋ ಚಿತ್ರ ವಿಚಿತ್ರ ಹೇರ್ ಸ್ಟೈಲ್ಗಳು. ಒಬ್ಬನದು ವೆಸ್ಟ್ ಇಂಡೀಸ್ ಹೇರ್ ಸ್ಟೈಲ್, ಇನ್ನೊಬ್ಬನದು ಆಫ್ರಿಕನ್ ಹೇರ್ ಸ್ಟೈಲ್, ಹೀಗೆ ಬೇರೆ ಬೇರೆ ಕೂದಲುಗಳ ವಿನ್ಯಾಸಗಳನ್ನ ಮಾಡಿಕೊಂಡು ಹುಡುಗರೆಲ್ಲ ಸ್ಕೂಲ್ ಡೇಗೆ ಬರ್ತಾರೆ. ಇನ್ನು ಹುಡುಗಿಯರ ಸ್ಕೂಲ್ ಡೇಗೆ ಬರುವಂತಹ ಸನ್ನಿವೇಶಗಳೇ ವಿಚಿತ್ರ. ಅಲ್ಲಿ ತನಕ ಕೂದಲನ್ನ ಕಟ್ಟಿರ್ತಾರೆ. ಸ್ಕೂಲ್ ಡೇ ಅಂತಂದ್ರೆ ಕೂದಲನ್ನೆಲ್ಲ ಬಿಚ್ಚಿ ಹಾಕೊಂಡು ಬರುದು. ಆಗ ಮಧ್ಯದಲ್ಲೆಲ್ಲ ನಿಮಿಷಕ್ಕೆ 2 ಸರ್ತಿ ತಲೆಯನ್ನ ಹಿಂದಕ್ಕೆ ಕೇಳ್ಕೊಳ್ಳೋದು. ಅವ್ರಿಗೇನೋ ಆಗಿದೆ ಅಂತ ಬೇರೆಯವರಿಗೆ ಅನ್ನಿಸುವ ಹಾಗೆ ತಲೆಯನ್ನ ಹಿಂದೆ ಕೇಳ್ಕೊಳ್ತಾರೆ. ಯಾಕೆ ಅಂತ ಗೊತ್ತಿರೋದಿಲ್ಲ. ಹಣೆ ಕುಂಕುಮ ಇರುವುದಿಲ್ಲ, ಕೈಗಳಲ್ಲಿ ಬಳೆ ಇರುವುದಿಲ್ಲ, ಕಾಲಿಗೆ ಹೆಜ್ಜೆ ಇರುವುದಿಲ್ಲ, ಮುಡಿಯಲ್ಲಿ ಹೂ ಇರುವುದಿಲ್ಲ. ಇದು ಯಾವುದೂ ಇಲ್ಲದೆ ವಿದ್ಯಾಸಂಸ್ಥೆಗೆ ಬರ್ತಾರೆ. ಆಮೇಲೆ ಕಿವಿಯಲ್ಲಿ ಇಲ್ಲಿಂದ ಶುರುವಾದದ್ದು 1-1.5 ಫೀಟ್ ಉದ್ದಕ್ಕೆ ನೇತಾಡುವ ಹಾಗೆ ಏನೇನೇನೇನೋ. ಆದರೆ ಇವತ್ತು ಎದುರುಗಡೆ ನೋಡಬೇಕಾಗಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ, ಸಾಕ್ಷಾತ್ ಮಹಾ ಸರಸ್ವತಿ, ಸಾಕ್ಷಾತ್ ಪಾರ್ವತಿ ದೇವಿಯರೇ ಎದುರುಗಡೆ ಬಂದು ನಿಂತ ಹಾಗೆ ಈ ಗೋಪಾಲಕೃಷ್ಣ ಶಾಲೆ ವೇದವ್ಯಾಸ ಶಾಲೆಯ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರಲ್ಲ, ಇದು ಶಿಕ್ಷಣದ ನಿಜವಾಗಿರುವಂತಹ ವ್ಯವಸ್ಥೆ. ಬೆಳಗ್ಗೆ ಧ್ವಜಾರೋಹಣವನ್ನ ಮಾಡಬೇಕಾಗಿದ್ರೆ ನಾನು ಶಾಲೆಯ ಧ್ವಜಾರೋಹಣದ ಮೇಲ್ಗಡೆ ಇರುವಂತಹ ಧ್ಯೇಯ ವಾಕ್ಯವನ್ನ ನೋಡಿದೆ. ನೀವು ನೋಡಿದೀರಾ? ನಮ್ಮ ಶಾಲೆಯ ಧ್ಯೇಯ ವಾಕ್ಯದಲ್ಲಿ ಏನಿದೆ? ಜೀವನ ಶಿಕ್ಷಣ ಅಂತ ಒಂದು ಪದ ಇದೆ. ಜೀವನ ಶಿಕ್ಷಣ ಅಂತಂದ್ರೆ ನನಗೆ ದುಡ್ಡು ತಂದು ಕೊಡುವಂತಹ ಮಾರ್ಗ ಅಲ್ಲ. ನಾವು ಅಂದುಕೊಂಡಿರುವುದೇನು ಅಂತಂದ್ರೆ SLC ಮುಗೀತು, PUC ಆಯ್ತು, ಡಿಗ್ರಿ ಆಯ್ತು, ಡಬಲ್ ಡಿಗ್ರಿ ಆಯ್ತು, ಗ್ರಾಜುಯೇಷನ್ ಎಲ್ಲ ಮುಗಿದ ನಂತರ ಎಲ್ಲೋ ಒಂದ್ ಕಡೆ ಕೆಲಸಕ್ಕೆ ಸೇರ್ತೇನೆ, ಒಂದು ಕಂಪನಿ ನನಗೆ ದುಡ್ಡು ಕೊಡ್ತದೆ, 5 ಅಂಕಿಯ ಸಂಬಳ ನನಗೆ ಸಿಕ್ಕಿತು, ಸಂಬಳ ಬಂದ ತಕ್ಷಣ 4 ಚಕ್ರದ ಗಾಡಿ ತಗೊಳ್ತೇನೆ, 4 ಚಕ್ರದ ಗಾಡಿ ಆದ ತಕ್ಷಣ 3 ಬೆಡ್ರೂಮಿನ ಮನೆ ಮಾಡ್ಕೊಳ್ತೇನೆ, ಮನೆ ಆಯ್ತು, ಕಾರ್ ಆಯ್ತು, ಕೆಲಸ ಆಯ್ತು, ಒಂದು ಮದುವೆ ಆಯ್ತು, 2 ಮಕ್ಕಳಾಯ್ತು, ಜೀವನ ಅಲ್ಲಿಗೆ ಮುಗಿದೋಯ್ತು ಅಂತ ನಾವು ಯೋಚನೆಯನ್ನ ಮಾಡ್ತೇವಲ್ವಾ? ಜೀವನ ಅಂದರೆ ಅದಲ್ಲ. ನಮ್ಮ ಶಾಲೆಯಲ್ಲಿ ನಮಗೆ ಸಂಸ್ಕಾರವನ್ನ ಕೊಡ್ತಾ, ಈ ದೇಶದ ಸಂಸ್ಕೃತಿಯನ್ನ ತುಂಬಿಸ್ತಾ, ನಾನೊಬ್ಬ ಭಾರತೀಯ ಅನ್ನುವಂತಹ ಭಾವನೆಯನ್ನ ತುಂಬಿಸುವಂಥದ್ದನ್ನ ನಿಜವಾಗಿರುವ ಶಿಕ್ಷಣ ಅಂತ ನಾವು ಕರಿತೇವೆ. ನೀವೆಲ್ಲ ಭಾರತದ ಪ್ರಾಚೀನ ವಿದ್ಯಾಮಂದಿರಗಳ ಬಗ್ಗೆ ಎಲ್ಲ ಕೇಳಿರ್ಬೋದು. ನಾಲಂದ ವಿಶ್ವವಿದ್ಯಾನಿಲಯ ಅಂತ ಒಂದು ಹೆಸರನ್ನು ಕೇಳಿದಿರಾ? ಹೆಸರು ನಾಲಂದ. ತಕ್ಷಶಿಲ ಅನ್ನುವಂಥ ವಿಶ್ವವಿದ್ಯಾನಿಲಯಗಳೆಲ್ಲ ಇತ್ತು. ಪ್ರಾಚೀನ ಕಾಲದ ಭಾರತದ ವಿಶ್ವವಿದ್ಯಾನಿಲಯಗಳು. ನಮ್ಮ ದೇಶದಲ್ಲಿ ಶಿಕ್ಷಣಕ್ಕೆ ಎಷ್ಟು ದೊಡ್ಡ ಸ್ಥಾನವನ್ನ ಹಿಂದಿನವರು ಕೊಟ್ಟಿದ್ರು ಅಂದ್ರೆ, ಆ ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ, ಗುರುಕುಲಗಳಲ್ಲಿ, ಪರಮ ಪೂಜ್ಯ ಸ್ವಾಮೀಜಿಯವರು ಹೇಳಿದ್ರಲ್ಲ, ಒಬ್ಬ ವಿದ್ಯಾರ್ಥಿ ಗುರುಕುಲಕ್ಕೆ ಹೋಗಿ 12 ವರ್ಷಗಳ ಕಾಲ ಶಿಕ್ಷಣವನ್ನ ಪಡೆದ ಅಂತ ಹೇಳಿದ್ರಲ್ಲ, ಆ 12 ವರ್ಷಗಳ ಕಾಲ ಶಿಕ್ಷಣವನ್ನ ಪಡೆದ ನಂತರ ಆ ವಿದ್ಯಾರ್ಥಿಗಳು ನಮ್ಮ ಗೋಪಾಲಕೃಷ್ಣ ಶಾಲೆ ವೇದವ್ಯಾಸ ಶಾಲೆಯ ಒಬ್ಬೊಬ್ಬ ವಿದ್ಯಾರ್ಥಿಯು ಕೂಡ ಇಲ್ಲಿಂದ 10ನೇ ಕ್ಲಾಸ್ ಅನ್ನ ಮುಗಿಸಿ ಹೋಗಬೇಕಾಗಿದ್ರೆ 10 ವರ್ಷಗಳ ಕಾಲ, ನೀವು LKG UKGಗೆ ಬಂದ್ರೆ 12 ವರ್ಷಗಳ ಕಾಲ ಇಲ್ಲಿ ಶಿಕ್ಷಣವನ್ನ ನಾವು ಪಡಿತೇವೆ, ಜೀವನ ಶಿಕ್ಷಣವನ್ನ ಪಡಿತೇವೆ. ನಮ್ಮ ಶಿಕ್ಷಣದ ನಿಜವಾಗಿರುವ ಉದ್ದೇಶ ಏನು ಅಂತ ಅನೇಕ ಸರ್ತಿ ನಮಗೆ ಪ್ರಶ್ನೆ ಬರ್ತದೆ. ನಾನು ಯಾಕೆ ಶಾಲೆಗೆ ಬರ್ತೇನೆ? ಬೆಳಗ್ಗೆ ಅಮ್ಮ ಮನೆಯಿಂದ ಕಳಿಸ್ತಾರೆ, ದೂಡ್ತಾರೆ. ಕಳಿಸುವುದಲ್ಲ, ಅಮ್ಮ ಮನೆಯಿಂದ ದೂಡ್ತಾರೆ, ನಾನು ಶಾಲೆಗೆ ಬರ್ತೇನೆ. ಸಂಜೆ 4 ಗಂಟೆಗೆ ಶಾಲೆಯಿಂದ ದೂಡ್ತಾರೆ, ನಾನು ಮನೆಗೆ ಹೋಗ್ತೇನೆ.
ಈ ಕಾರಣಕ್ಕೋಸ್ಕರ ನಾವು ಶಾಲೆಗೆ ಬರುವಂತದ್ದಲ್ಲ. ಶಾಲೆಗೆ ಬರುವ ನಿಜವಾಗಿರುವ ಉದ್ದೇಶ ಅಂಕಗಳಿಕೆ ಮಾತ್ರ ಅಲ್ಲ, ನನಗೆ ಮಾರ್ಕ್ಸ್ ಸಿಗ್ತದೆ ಅನ್ನುವ ಕಾರಣಕ್ಕೋಸ್ಕರ ಮಾತ್ರ ಶಾಲೆಗೆ ಬರುವುದಲ್ಲ. ಮಾರ್ಕನ ಜೊತೆಗೆ ನಾನು ಹೇಗೆ ಬದುಕಬೇಕು ಅನ್ನುವ ಪಾಠವನ್ನ ನನಗೆ ಶಾಲೆ ಕೊಡುತ್ತದೆ. ನನ್ನ ಜೀವನದ ಉದ್ದೇಶ ಏನು ಅನ್ನುವುದನ್ನ ನನಗೆ ಶಾಲೆ ಹೇಳಿಕೊಡುತ್ತದೆ. ನಮಗೆಲ್ಲ ಹಿಂದಿನ ಕಾಲದ ಗುರು ಪರಂಪರೆಯಲ್ಲಿ 3 ಶ್ರೇಷ್ಠವಾಗಿರುವ ಮಾತುಗಳನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ರಂತೆ. 10ನೇ ಕ್ಲಾಸಿನ ಮಕ್ಕಳಿಗೆ ಒಂದು ಸೆಂಡ್ ಆಫ್ ಅಂತ ಕಾರ್ಯಕ್ರಮ ಮಾಡ್ತಾರೆ, ಗೊತ್ತಿದೆಯಾ? 10ನೇ ಕ್ಲಾಸಿನ ಮಕ್ಕಳೆಲ್ಲ ವಾರ್ಷಿಕ ಪರೀಕ್ಷೆಗಿಂತ ಮೊದಲು ಕೆಲವೊಂದು ಕಡೆ ಪರೀಕ್ಷೆ ಆದಮೇಲೆ 10ನೇ ಕ್ಲಾಸಿನ ಮಕ್ಕಳನ್ನೆಲ್ಲ ಕರೆದು ಒಂದು ಚಾ ಒಂದು ತಿಂಡಿ ಎಲ್ಲ ಕೊಟ್ಟು 10 ವರ್ಷಗಳ ಕಾಲ ಶಿಕ್ಷಣವನ್ನ ಪಡೆದಂತಹ ವಿದ್ಯಾಸಂಸ್ಥೆಯ ಅಧ್ಯಾಪಕರು ಮತ್ತು 9ನೇ ತರಗತಿ ಮಕ್ಕಳವರನ್ನ ಕಳಿಸ್ಕೊಡೋದು. ಹೀಗೆ ನಮ್ಮ ಗುರುಕುಲ ಪದ್ಧತಿಯಲ್ಲೂ ಇತ್ತು. ಗುರುಕುಲ ಪದ್ಧತಿಯಲ್ಲೂ ಹೀಗೆ ಇದ್ದಾಗ ವಿದ್ಯಾರ್ಥಿಗಳು ಶಾಲೆಯಿಂದ ಹೋಗಬೇಕಾಗಿದ್ರೆ ಆ ಮಗುವಿಗೆ, ನೋಡಪ್ಪ, ನೀನು ಇಲ್ಲಿಂದ ಹೊರಗಡೆ ಹೋದ ನಂತರ ಇನ್ನಷ್ಟು ವಿದ್ಯೆಯನ್ನ ಗಳಿಸಿಕೊಂಡು ಝಣ ಝಣ ಕಾಂಚಾಣ ಜೇಬು ತುಂಬ ಹಣ ಅಂತ ಮಾಡಬೇಕಾಗಿಲ್ಲ. ಬಹಳ ಅದ್ಭುತವಾಗಿರುವ ಮಾತನ್ನ ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಳುತ್ತದೆ, ಭಾರತೀಯ ಶಿಕ್ಷಣ ವ್ಯವಸ್ಥೆ ಹೇಳುತ್ತದೆ. ದುಡ್ಡಿನ ಬಗ್ಗೆ ಯೋಚನೆ ಮಾಡಲಿಲ್ಲ, ಮನೆಯ ಬಗ್ಗೆ ಯೋಚನೆ ಮಾಡಲಿಲ್ಲ, ಕಾರಿನ ಬಗ್ಗೆ ಯೋಚನೆ ಮಾಡಲಿಲ್ಲ, ಬಂಗಾರದ ಬಗ್ಗೆ ಯೋಚನೆ ಮಾಡಲಿಲ್ಲ, ಜರಿ ಸೀರೆ ಬಗ್ಗೆ ಯೋಚನೆಯನ್ನ ಮಾಡಲಿಲ್ಲ. ನಮ್ಮ ಹಿರಿಯರು ವಿದ್ಯಾರ್ಥಿಗಳಿಗೆ ಕೊಟ್ಟಂತಹ ಮೊಟ್ಟ ಮೊದಲನೆಯ ಸಂದೇಶ, ನಿನ್ನನ್ನ 9 ತಿಂಗಳ ಕಾಲ ಹೊತ್ತು ತದನಂತರ ನಿನ್ನನ್ನ ಹೆತ್ತು ನಿನ್ನ 2 ವರ್ಷಗಳ ಕಾಲ ಸರಿಯಾಗಿ ಓಡಾಡುವುದಕ್ಕೆ ಆಗದೇ ಇದ್ದಾಗ, ಎಡಕೈಯನ್ನ ಹಿಂದ್ಗಡೆ ಕೊಂಡೋಗುವುದಕ್ಕೆ ಸಾಧ್ಯ ಆಗದೇ ಇದ್ದಾವಾಗ ಮೂತ್ರವನ್ನ ಎರಡನ್ನ ಹೇಗೆ ಮಾಡಬೇಕು, ಹೇಗೆ ನಿಯಂತ್ರಿಸಬೇಕು ಅನ್ನುವುದು ಗೊತ್ತಿಲ್ಲದೆ ಇದ್ದಂತಹ ಕಾಲಘಟ್ಟದಲ್ಲಿ ನಿನ್ನನ್ನ ನಿನ್ನ ಅಮ್ಮ ನೀನು 1 ಮಾಡಿದ್ರೆ, ನೀನು 2 ಮಾಡಿದ್ರೆ ಅದನ್ನ ಅಯ್ಯೋ ವಾಸನೆ ಅಂತ ಮೂಗನ್ನ ಮುಚ್ಚದೆ ಆ ಎಲ್ಲ ವಾಸನೆಯನ್ನ ಪಕ್ಕಕ್ಕೆ ತೆಗೆದು ಗುಂಡಿಗೆ ಹಾಕಿ ನಿನಗೆ ತುಂಬಾ ಚಂದ ಪೌಡರ್ ಎಲ್ಲ ಹಾಕಿ 2 ಕಾಡಿಗೆ ಬೊಟ್ಟನ್ನ ಇಟ್ಟು ಅಲ್ಲೆಲ್ಲೆಲ್ಲೆ ನನ್ನ ಪುಟ್ಟ ನನ್ನ ಕಂದ ಅಂತ ಹೇಳಿ ಎತ್ತಿ ಆಡಿ ಮುದ್ದಾಡಿಸಿದಳಲ್ಲ, ಆ ತಾಯಿಯನ್ನ ದೇವರು ಅಂತ ತಿಳಿ. ಮಾತೃದೇವೋ ಭವ ಮೊದಲನೇ ಪಾಠ. ಭಾರತೀಯ ಸಂಸ್ಕೃತಿಯ ಗುರು ವಿದ್ಯಾರ್ಥಿಗೆ ಕೊಟ್ಟಂತಹ ಪಾಠ ಧನದೇವೋ ಭವ ಅಲ್ಲ, ಉದ್ಯೋಗ ದೇವೋ ಭವ ಅಲ್ಲ, ಮಾತೃದೇವೋ ಭವ. 2ನೇ ಪಾಠವನ್ನ ನಮ್ಮ ಸಂಸ್ಥೆ, ನಮ್ಮ ಶಿಕ್ಷಣ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ಕೊಡ್ತದೆ. ನೀನು ಚಿಕ್ಕವನಿದ್ದಾಗ ಮ್ಯಾ ಅಂತ ಬೊಬ್ಬೆ ಹಾಕಿದ್ರೆ ಅಮ್ಮ ತಕ್ಷಣ ಓಡ್ಕೊಂಡು ಬರ್ತಾಳೆ, ಓಡ್ಕೊಂಡು ಬಂದು ಸೊಂಟದ ಮೇಲೆ ಇಟ್ಕೊಳ್ತಾಳೆ. ಅಮ್ಮ ನಮಗೇನು ಬೇಕೋ ಎಲ್ಲವನ್ನು ಕೊಡ್ತಾಳೆ. ಊರಿನ ಜಾತ್ರೆಗೆ ಹೋದ್ರೆ, ಗೋಪಾಲಕೃಷ್ಣ ಸ್ವಾಮಿಯ ವಾರ್ಷಿಕ ಜಾತ್ರೆಗೆ ಬಂದ್ರೆ ಅಮ್ಮ ಅಂತ ಹೇಳಿದ್ರೆ ಮಧ್ಯರಾತ್ರಿ 12-1 ಗಂಟೆಗೆ ಆಟ ಮುಗಿಸಿ ನಾಟಕ ಮುಗಿಸಿ ಮನೆಗೆ ಹೋಗುವಾಗ ಅಮ್ಮ ಎತ್ಕೊಳ್ಳೋದಿಲ್ಲ. ರಾತ್ರಿ ಹೊತ್ತು ಎತ್ಕೊಳ್ಳಬೇಕು ಅಂತಂದ್ರೆ ನನಗೊಬ್ಬ ಶಕ್ತಿಶಾಲಿ ಸೈನಿಕ ಬೇಕು, ನನ್ನ ಮನೆಯ ಶಕ್ತಿಶಾಲಿ ಸೈನಿಕ, ನನ್ನ ಎಲ್ಲ ಕನಸುಗಳಿಗೆ ಶಕ್ತಿಯನ್ನ ಕೊಡುವಾತ, ಕನಸು ಅಂದ್ರೆ ಏನು ಅನ್ನುವ ಭಾವನೆಯನ್ನ ತುಂಬುವಾತ, ನನ್ನ ಮನೆಯ ಸೂಪರ್ ಸ್ಟಾರ್, ನನ್ನ ಬದುಕಿನ ಸೂಪರ್ ಸ್ಟಾರ್ ಯಾರವನು? ಅಪ್ಪ. ಅದಕ್ಕೋಸ್ಕರ ಹಿಂದಿನವರು 2ನೇ ಮಂತ್ರವನ್ನ ಕೊಟ್ರು, ಪಿತೃದೇವೋ ಭವ. ನನಗೆ ಜನ್ಮಕ್ಕೆ ಕಾರಣನಾದಂತಹ ನಿನ್ನ ತಂದೆಯನ್ನ ದೇವರು ಅಂತ ತಿಳ್ಕೋ. ಅಪ್ಪ ಅಂದರೆ ಆಕಾಶ, ಅಮ್ಮ ಅಂದರೆ ಭೂಮಿ ಅಂತ ನಮ್ಮ ಪರಂಪರೆ ಹೇಳಿತು. 2ನೇ ಮಾತನ್ನ ನಮ್ಮ ಗುರುಗಳು ಹೇಳ್ತಾರೆ, ನಮ್ಮ ಆಚಾರ್ಯರು ಹೇಳ್ಕೊಡ್ತಾರೆ. ಮಗು ಶಾಲೆಯಿಂದ ಗುರುಕುಲದಿಂದ ಹೊರಗಡೆ ಹೋಗುವಾಗ ನೀನು ಶಾಲೆಗೆ ಬರಬೇಕಾಗಿದ್ರೆ ಬರೀ ಒಂದು ಕಲ್ಲಿನ ತುಂಡಾಗಿದ್ದೆ ಅಪ್ಪ, ನೀನು ಶಾಲೆಗೆ ಬರಬೇಕಾಗಿದ್ರೆ ಒಂದು ಕಲ್ಲಿನ ತುಂಡು, ನಿಮ್ಮ ಕೈಗೆ ಒಂದು ಕಲ್ಲಿನ ತುಂಡು ಸಿಕ್ಕಿದ್ರೆ ನೀವೇನ್ ಮಾಡ್ತೀರಿ? ಸಣ್ಣ ಕಲ್ಲಿನ ತುಂಡು ಸಿಕ್ಕಿದ್ರೆ ಅಲ್ಲಿಂದ ತೆಗಿತೇವೆ, ಪಕ್ಕಕ್ಕೆ ಬಿಸಾಕ್ತೇವೆ. ಕೈಯಲ್ಲೆತ್ತುವುದಕ್ಕಾಗದ, ಕಾಲಿನಲ್ಲಿ ದೂಡುವುದಕ್ಕೆ ಸಾಧ್ಯವಾಗುವ ಕಲ್ಲಿನ ತುಂಡು ಸಿಕ್ಕಿದ್ರೆ ಕಾಲಲ್ಲಿ ಒಂದ್ ಸ್ವಲ್ಪ ದೂಡ್ತೇವೆ, ಫುಟ್ಬಾಲ್ ಆಡುವುದಕ್ಕೆ ಪ್ರಯತ್ನ ಪಡ್ತೇವೆ. ಒಂದ್ ಸ್ವಲ್ಪ ದೊಡ್ಡ ಕಲ್ಲಿನ ತುಂಡು ಸಿಕ್ಕಿದ್ರೆ ನಮ್ಮ ಮನೆಗೆ ತಂದು, ನಮ್ಮ ತೋಟಕ್ಕೆ ತಂದು, ಎಲ್ಲೋ ಒಂದ್ ಕಡೆ ನಡೆದಾಡಬೇಕಾದ ಜಾಗದಲ್ಲಿ ಹಾಕಿಬಿಡ್ತೇವೆ. ನಾವು 1ನೇ ಕ್ಲಾಸಿಗೆ ಗೋಪಾಲಕೃಷ್ಣ ಶಾಲೆಗೆ ಬರಬೇಕಾಗಿದ್ರೆ ನಾವೆಲ್ಲ ಒಂದು ಕಲ್ಲಿನ ತುಂಡಾಗಿದ್ದೆವು, ಒಂದು ಕಲ್ಲಿನ ತುಂಡಾಗಿದ್ದೇವೆ. ಕಲ್ಲಿನ ತುಂಡಾಗಿದ್ದಂತಹ ನಮ್ಮನ್ನ ಮುಖ್ಯೋಪಾಧ್ಯಾಯರ ಕೈಗೆ, ಅಧ್ಯಾಪಕರ ಕೈಗೆ ನಮ್ಮ ಅಪ್ಪ ಅಮ್ಮ ತಂದು ಕೊಟ್ರು. ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಕಲ್ಲಿನ ತುಂಡಾಗಿದ್ದಂತಹ ನಮ್ಮನ್ನ ಹೆಡ್ ಮಾಸ್ಟರ್ ಕೈಗೆ ತಂದು ಕೊಟ್ರು.
ಅವ್ರೇನ್ ಮಾಡಿದ್ರು, 1ನೇ ಕ್ಲಾಸಲ್ಲಿ ಒಂದ್ ಸ್ವಲ್ಪ ನಮ್ಮನ್ನ ಕೆತ್ತಿದ್ರು, 2ನೇ ಕ್ಲಾಸಿಗೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಪೆಟ್ಟು ಕೊಟ್ರು, 3ನೇ ಕ್ಲಾಸಿಗೆ ಸಂಸ್ಕಾರವನ್ನ ತುಂಬಿಸಿದ್ರು, 4ನೇ ಕ್ಲಾಸಿಗೆ ಬರ್ಬೇಕಾಗಿದ್ರೆ ಬದುಕಿನ ಮೌಲ್ಯವನ್ನ ಹೇಳ್ಕೊಟ್ರು, 10ನೇ ಕ್ಲಾಸಿಗೆ ಹೋಗ್ಬೇಕಾಗಿದ್ರೆ ನಿನ್ನ ಕೈಗೆ ಒಂದು ಕಪ್ ಸಿಕ್ಕಿದಾಗ ಪರಮ ಪೂಜ್ಯರು ವೇದಿಕೆಯನ್ನ ಅಲಂಕರಿಸುವಾಗ ಅವರಿಗೆ ನಮಸ್ಕಾರ ಮಾಡಿ, ಗುರುಗಳಿಗೆ ನಮಸ್ಕಾರ ಮಾಡಿ ವಾಪಸ್ ಹೋಗಬೇಕು ಅನ್ನುವಂತಹ ಸಂಸ್ಕಾರವನ್ನ ತುಂಬಿ ಕಲ್ಲಾಗಿದ್ದಂತಹ ಮಕ್ಕಳನ್ನ ನಮಿಸಲ್ಪಡುವಂತಹ ಸಾಕ್ಷಾತ್ ರಾಮನಾಗಿ ಕೃಷ್ಣನಾಗಿ ನಮ್ಮನ್ನ ಮೂಡಿಸ್ತಾರಲ್ಲ ನಮ್ಮ ಗುರುಗಳು, ಅಂತಹ ಗುರುಗಳನ್ನ ಭಗವಂತ ಅಂತ ತಿಳ್ಕೊ ಅನ್ನುವ ಕಾರಣಕ್ಕೋಸ್ಕರ 3ನೆಯ ಚಿಂತನೆಯನ್ನ ಕೊಟ್ರು, ಆಚಾರ್ಯ ದೇವೋ ಭವ. ಮೊದಲನೇ ಮಂತ್ರ ಯಾವುದು? ಮೊದಲನೇ ಮಂತ್ರ ಏನರ್ಥ? ಅದರ ಅರ್ಥ ಏನು? ತಾಯಿಯನ್ನು ದೇವರಾಗಿ ನೋಡಬೇಕು. 2ನೇ ಮಂತ್ರ ಏನು? ಅದರ ಅರ್ಥ ಅಪ್ಪನನ್ನು ದೇವರಾಗಿ ನೋಡಬೇಕು. ಇವತ್ತು ಸುಮ್ಮನೆ ನನ್ನ ಮಾತನ್ನ ಕೇಳಿ ಸಾಯಂಕಾಲ ಮನೆಗೋದ ಮೇಲೆ ಅಪ್ಪ ರಿಮೋಟ್ ಕೊಡ್ಲಿಲ್ಲ, ಅಮ್ಮ ಮೊಬೈಲ್ ಕೊಡ್ಲಿಲ್ಲ ಅಂತ ಮಾಡ್ಲಿಕ್ಕಿಲ್ಲ. ಅಮ್ಮನ ಹತ್ರ ಕೋಪ ಮಾಡ್ಲಿಕ್ಕಿಲ್ಲ, ಅಪ್ಪನ ಹತ್ರ ಸಿಟ್ಟು ಮಾಡ್ಕೊಳ್ಲಿಕ್ಕಿಲ್ಲ. ಮೊಬೈಲ್ ಕೊಟ್ಟು ಪೂಜಾರತ್ತ ಯಾನು ಕೋಪ, ಹಾಗೆಲ್ಲ ಮಾಡ್ಲಿಕ್ಕಿಲ್ಲ ಅಪ್ಪ ಅಮ್ಮನ ಹತ್ರ. ಅಪ್ಪ ಅಂದ್ರೆ ದೇವರು, ಅಮ್ಮ ಅಂದ್ರೆ ದೇವರು, ಗುರುಗಳು ಅಂದ್ರೆ ದೇವರು. ಅಪ್ಪ ಅಮ್ಮ ಗುರುಗಳು ನಮಗೆಲ್ಲ. ನಿಮಗೆ ಬೈತಾರ? ನೀವೇನಾದ್ರು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಬೈತಾರ? ಅಲ್ಲ ಹೊಗಳ್ತಾರ? ಬೈತಾರೆ. ಅಪ್ಪ ಅಮ್ಮ ಗುರುಗಳು ಬೈದವಾಗ ನಮಗೇನ್ ಅನ್ನಿಸ್ತದೆ? ಅಯ್ಯೋ, ಮನೆಯಲ್ಲಿ ಅಜ್ಜಿ ಕೆಲವೊಮ್ಮೆ ಶಾಲೆಯಿಂದ ಮನೆಗೆ ಹೋದ ತಕ್ಷಣ ಕೈಕಾಲು ತೊಳೆಯದೆ ನೇರ ಅಡುಗೆ ರೂಮಿಗೆ ಹೋಗಿ ತಿಂದ್ರೆ ಕೈಕಾಲು ತೊಳಿಲಿಕ್ಕೆ ಆಗುದಿಲ್ಲ ನಿಂಗೆ? ರಿಮೋಟ್ ಕಂಟ್ರೋಲ್ ಜಾಸ್ತಿ, ಟಿವಿ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ರೆ ಮನೆಯಲ್ಲಿ ಅಜ್ಜಿ ಬಂದು ಹೇಳ್ತಾರೆ, ಏಪತುಂಡಲ ಮೊಬೈಲ್, ಏಪತುಂಡಲ ಟಿವಿ, ಓದರ ಮಿನಿಜ್ಯ. ಆಗ ನಮ್ಗೇನ್ ಅನಿಸ್ತದೆ? ಈ ಒಂದ್ ಅಜ್ಜಿ ವಾ ಕಿರಿಕಿರಿ. ಕೂತ್ರೆ ಕೂತದ್ದ ಕೇಳೋದು, ನಿಂತ್ರೆ ನಿಂತದ್ದ ಕೇಳೋದು. ಮತ್ತೆ ನಾನು ಯಾವಾಗ ಖುಷಿ ಪಡೋದು? ಮತ್ತೆ ನಾನು ಯಾವಾಗ ಟಿವಿ ನೋಡೋದು? ಮತ್ತೆ ನಾನು ಯಾವಾಗ ಮೊಬೈಲ್ ನೋಡೋದು? 85 ವರ್ಷ ಆದ ಮೇಲೆ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಹೇಳಿಕ್ ಆಗ್ತದ ಅಂತ ನಾವು ಯೋಚನೆ ಮಾಡ್ತೇವೆ. ನೆನಪಿಡಿ, ನೀವು ನೆಲ್ಲಿಕಾಯಿ ತಿಂದಿದ್ದೀರಾ? ನೆಲ್ಲಿಕಾಯಿಯನ್ನ ಬಾಯಿಗೆ ಹಾಕಿದಾಗ ಹುಳಿ ಹುಳಿ ಇರ್ತದ? ಇಲ್ಲ ಇಲ್ಲ. ಅದನ್ನ ಹಲ್ಲಲ್ಲಿ ಕಚ್ಚಿದಾಗ ಸ್ವಲ್ಪ ಹುಳಿ ಆಗ್ತದೆ. ಒಂದು 5 ನಿಮಿಷ 10 ನಿಮಿಷ ಹುಳಿ ಏರ್ತದೆ ತಲೆಗಲ್ವಾ? ಅದಾದ ನಂತರ ಒಂದ್ 2 ನಿಮಿಷ ಬಿಟ್ಟು ಒಳ್ಳೆ ತಣ್ಣೀರು ಕುಡಿದ್ರೆ ಏನಾಗ್ತದೆ? ಸಿಹಿ ಸಿಹಿ ಆಗ್ತದೆ. ಮನೆಯಲ್ಲಿ ಅಜ್ಜಿ ಅಜ್ಜ ಅಪ್ಪ ಅಮ್ಮ, ಶಾಲೆಯಲ್ಲಿ ಗುರುಗಳು ಬೈಯುವುದೆಂದರೆ ನೆಲ್ಲಿಕಾಯಿ ತಿಂದ ಹಾಗೆ. ಒಂದು 10 ವರ್ಷ 15 ವರ್ಷ ಆದ ಮೇಲೆ ಜೀವನ ಅನ್ನುವ ಸಾಗರಕ್ಕೆ ಇಳಿದಾಗ, ಆ ಸಾಗರದ ನೀರನ್ನ ಕುಡಿದಾಗ ನಮಗೆ ಖುಷಿ ಆಗ್ತದೆ. ಯಾಕೆ ಅಂತಂದ್ರೆ ಬಾಲ್ಯದಲ್ಲಿ ಅಪ್ಪ ಅಮ್ಮ ಗುರುಗಳು ನಮ್ಮನ್ನ ತಿದ್ದುವುದಕ್ಕೆ, ನಮ್ಮನ್ನ ತೀಡುವುದಕ್ಕೆ, ನಾವು ಚೆನ್ನಾಗಿರಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಕೆಲವೊಂದಷ್ಟು ಮೌಲ್ಯಗಳನ್ನ ಕೊಡ್ತಾರಲ್ಲ, ಆ ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ನಾವು ತುಂಬಾ ಎತ್ತರಕ್ಕೆ ಇರುವುದಕ್ಕೆ ಸಾಧ್ಯವಾಗ್ತದೆ. ಅದಕ್ಕಿರುವಂತಹ ಒಂದೇ ಒಂದು ದಾರಿ ಯಾವುದು ಅಂತಂದ್ರೆ ಅದನ್ನ ಕನಸು ಅಂತ ಹೇಳ್ತಾರೆ. ಏನದು? ನಿಮ್ಮಲ್ಲಿ ಎಷ್ಟು ಜನ ಕನಸು ಕಾಣ್ತೀರಿ? ಎಲ್ಲರೂ ಕನಸು ಕಾಣ್ತೀರಿ. ನಿಮ್ಮಲ್ಲಿ ಎಷ್ಟು ಜನ, ಕೈ ಕೆಳಗಡೆ ಹಾಕಿ, ನಿಮ್ಮಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ರಾತ್ರಿ ಮಲಗುವಾಗ ಕನಸು ಕಾಣ್ತೀರಿ? ಸರಿ. ನಿಮ್ಮಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಪಾಠ ಆಗುವಾಗ ಕನಸು ಕಾಣ್ತೀರಿ? ನಿಮ್ಮಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಈಗ ಕನಸು ಕಾಣ್ತಾ ಇದ್ದೀರಿ? ವೆರಿ ಗುಡ್. ಹೆಚ್ಚಿನ ವಿದ್ಯಾರ್ಥಿಗಳು 98% ವಿದ್ಯಾರ್ಥಿಗಳ ಕನಸು ಕಾಣೋದು ಯಾವಾಗ? ರಾತ್ರಿ ಮಲಗುವಾಗ ನಾವು ಕನಸು ಕಾಣ್ತೇವೆ. ಈ ದೇಶದ ಒಬ್ಬರು ರಾಷ್ಟ್ರಪತಿಗಳಿದ್ರು. ಅವರನ್ನ ಉದ್ದ ಕೂದಲಿನ ಸಂತ ಅಂತ ಕರೀತಾರೆ. ಹೆಸರು ಗೊತ್ತಾ ಅವರದು? ಉದ್ದ ಕೂದಲಿನ ಸಂತ ಅಂತ ಕರೀತಾರೆ. ಅವರು ಟೀಚರ್ ಆಗಿದ್ರು. ಅವರನ್ನ ಯಾರೋ ಒಬ್ರು ಒಂದ್ಸರ್ತಿ ಪ್ರಶ್ನೆ ಮಾಡಿದ್ರಂತೆ. ಅವರು ವಿಜ್ಞಾನಿಗಳಾಗಿದ್ರು, ಪೋಖ್ರಾಣ್ ಅಣುಸ್ಫೋಟವನ್ನ ಮಾಡಿದ್ರು. ಅವರನ್ನ ಯಾರೋ ಒಬ್ರು ಕೇಳಿದ್ರಂತೆ, ನಿಮ್ಮ ಜೀವನದ ಆಸೆ ಏನು ಅಂತ ಕೇಳಿದ್ರಂತೆ. ನಿಮ್ಮ ಜೀವನದ ಆಸೆ ಏನು ಅಂತ. ಅವರೇ ಹೇಳಿದ ವಾಕ್ಯ, ಐ ವಾಂಟ್ ಟು ಡೈ ಟೀಚಿಂಗ್.
ನಾನು ಸಾಯಬೇಕೆಂದಿದ್ದೇನೆ, ಹೇಗೆ ನಾನು ಪಾಠ ಮಾಡ್ತಾ 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 ನಾನು ಸಾಯಬೇಕು ಅಂತಿದ್ದೇನೆ. ಅಂದ್ರೆ ಇತರರಿಗೆ ಏನಾದ್ರೂ ಬೋಧನೆಯನ್ನ ಮಾಡ್ತಾ ನಾನು ಸಾಯಬೇಕು ಅಂತಿದ್ದೇನೆ ಅಂತ ಹೇಳಿದಂತಹ ಉದ್ದ ಕೂದಲಿನ ಸಂತ. ಅವರ ಹೆಸರು ಡಾಕ್ಟರ್ APJ ಅಬ್ದುಲ್ ಕಲಾಂ. ಅಬ್ದುಲ್ ಕಲಾಮರನ್ನ ಒಬ್ಬ ವಿದ್ಯಾರ್ಥಿ ಕೇಳಿದನಂತೆ, ಸರ್ ಕನಸು ಎಂದರೇನು? ನನಗೆ ನಿದ್ದೆ ಮಾಡುವಾಗ ತುಂಬಾ ಕನಸು ಬೀಳ್ತದೆ ಸರ್. ನಾನು ನಿದ್ದೆ ಮಾಡುವಾಗ ಕ್ರಿಕೆಟ್ ಬ್ಯಾಟ್ ಅನ್ನ ಕೈಯಲ್ಲಿ ಹಿಡ್ಕೊಂಡಿರ್ತೇನೆ, ಎದುರುಗಡೆಯಿಂದ ಆಸ್ಟ್ರೇಲಿಯಾ ಪಾಕಿಸ್ತಾನದವನು ಬೌಲ್ ಮಾಡ್ತಾ ಇರ್ತಾನೆ, ಆ ಬೌಲ್ ಶರವೇಗದಲ್ಲಿ ಬರ್ತಾ ಇದೆ ಸರ್. ನಾನು ಬ್ಯಾಟ್ ಅನ್ನ ಬೀಸಿದ್ದೆ ತಡ ರಪ್ ಅಂತ ಅಮ್ಮ ಬೆನ್ನಿಗೆ ಪೆಟ್ಟು ಕೊಟ್ರು ಸರ್. ನಾವು ಕಾಣುವ ಕನಸುಗಳು ಹೀಗೆ. ನಾನು ಜಸ್ಪ್ರೀತ್ ಬುಮ್ರಾ ಹಾಗೆ ವೇಗವಾಗಿ ಓಡಿ 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 ಬಂದು ಇನ್ನೇನು ಬಾಲ್ ಹಾಕಬೇಕು, ಆಗ ಅಪ್ಪ ಬಂಡೆಗೆ ಕುಟ್ಟಿದ್ರು ಸರ್. ನನ್ನ ಕನಸು ಬರೀ ಇಷ್ಟೇಯ? ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ, ಇಂಗ್ಲಿಷ್ ಅಲ್ಲಿ ತುಂಬಾ ಚೆನ್ನಾಗಿದೆ ಆ ಮಾತು, ಡ್ರೀಮ್ ಈಸ್ ನಾಟ್ ದ್ಯಾಟ್ ವಾಟ್ ಯು ಸೀ ಇನ್ ಸ್ಲೀಪ್, it is the thing which doesn't allow you to sleep. ಕನಸು ಅಂದರೆ ನಿದ್ದೆಯಲ್ಲಿ ಕಾಣುವುದಲ್ಲ. ಕನಸು ಎಂದರೆ ಯಾವುದನ್ನ ಎಣಿಸಿದಾಗ ನಿಮಗೆ ನಿದ್ದೆ ಮಾಡಬೇಕನ್ನುವುದು ಮರೆತು ಹೋಗ್ತದೋ ಅದನ್ನ ಕನಸು ಅಂತ ಕರೀತಾರಂತೆ. APJ ಅಬ್ದುಲ್ ಕಲಾಂ ಅವರು ಕೊಟ್ಟಂತಹ ಸಂದೇಶ. ಇಂಥ ಕನಸಿನ ಜೊತೆ ಬೆಳೆದಂತಹ ಹತ್ತಾರು ಜನರ ಉದಾಹರಣೆಗಳನ್ನ ನಾನು ಕೊಡಬಹುದು. ಒಂದು 2-3 ವ್ಯಕ್ತಿಗಳ, ಭಾರತದ ಸರ್ವಶ್ರೇಷ್ಠ ವ್ಯಕ್ತಿಗಳ ಉದಾಹರಣೆಯನ್ನ ನಾನು ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೇನೆ. ಹೇಗಿರ್ತದೆ ಒಬ್ಬ ವ್ಯಕ್ತಿಯ ಮನಸ್ಸು, ಹೇಗಿರ್ತದೆ ಒಬ್ಬ ವ್ಯಕ್ತಿಯ ಸಾಮರ್ಥ್ಯ, ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದ್ರೆ ಯಾವ ರೀತಿಯಲ್ಲಿ ತನ್ನ ಬದುಕನ್ನ ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದಕ್ಕೆ ಕೆಲವು ಉದಾಹರಣೆಗಳನ್ನ ನಾನು ನಿಮಗೆ ಕೊಡ್ತೇನೆ. ನೀವೆಲ್ಲರೂ ಕೂಡ ಪ್ರತಿ ದಿವಸ ವಿಜಯವಾಣಿ ಅಂತ ಒಂದು ಪೇಪರ್ ಅನ್ನ ನೋಡಿದೀರಾ? ವಿಜಯವಾಣಿ ಅಂತ ಒಂದು ನ್ಯೂಸ್ ಪೇಪರ್. ಆ ವಿಜಯವಾಣಿ ನ್ಯೂಸ್ ಪೇಪರ್ ನ ಜೊತೆಗೆ ದಿಗ್ವಿಜಯ ನ್ಯೂಸ್ ಚಾನೆಲ್ ಅಂತ ಒಂದಿತ್ತು, ಕೇಳಿದಿರಾ? ಈಗ ಅದು ಆರ್ ಕನ್ನಡ, ರಿಪಬ್ಲಿಕ್ ಕನ್ನಡ ಅಂತಾಗಿ ಬದಲಾಗಿದೆ. VRL ಅಂತ ಒಂದು ಬಸ್ ಇದೆ, ನೋಡಿದಿರಾ ಎಲ್ಲಾದ್ರೂ? VRL ಅಂತ ಒಂದು ಬಸ್, 100 ಬಸ್ಗಳ ಕಂಪನಿಯ ಒಡೆಯ ವಿಜಯ ಸಂಕೇಶ್ವರ ಅನ್ನುವಂಥ ವ್ಯಕ್ತಿ, ಅವರು ತಮ್ಮ ಇಂಡಸ್ಟ್ರಿಯನ್ನ ಆರಂಭ ಮಾಡಬೇಕಾಗಿದ್ದೆ, ಆರಂಭ ಮಾಡಿದ್ದು ಒಂದು ಸೊನ್ನೆಯಿಂದ ಶುರು ಮಾಡಿದಂತಹ ವಿಜಯ ಸಂಕೇಶ್ವರ ಇವತ್ತು ಇಂಡಸ್ಟ್ರಿಯ ಅತ್ಯಂತ ದೊಡ್ಡ ವ್ಯಕ್ತಿಯಾಗಿ ಬದಲಾಗುವುದಕ್ಕೆ ಕಾರಣ ಏನು ಅಂತಂದ್ರೆ ಸಾಧಿಸಬೇಕು ಅನ್ನುವಂತಹ ಹಸಿವು, ಸಾಧಿಸಬೇಕು ಅನ್ನುವಂತಹ ಹಸಿವು. ಇವತ್ತು ಒಂದಾನೊಂದು ಕಾಲದಲ್ಲಿ ಬಿಳಿ ನೆಲೆಯಲ್ಲಿ ಬಂದು ಯಾರಿಗೋ ಫೋನ್ ಮಾಡಬೇಕು ಅಂತಂದ್ರೆ ಸುಬ್ರಹ್ಮಣ್ಯಕ್ಕೋ ಕಡಬಕ್ಕೋ ಉಪ್ಪಿನಂಗಡಿಗೋ ಹೋಗಿ ಟ್ರಂಕ್ ಕಾಲ್ ಅನ್ನ ಮಾಡಿ ಇನ್ನೊಂದು ಮತ್ತೊಂದು ಹರಸಾಹಸ ಪಡಬೇಕಾದಂತ ಅವಶ್ಯಕತೆ ಇತ್ತು. ಇವತ್ತು ಬಿಳಿ ನೆಲೆಯ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಇಂಟರ್ನೆಟ್ ಇದೆ, 5G ಸ್ಪೀಡ್ ಅಲ್ಲಿ ಇಂಟರ್ನೆಟ್ ಸಿಗ್ತಾ ಇದೆ. ನಾವು ಮಾತನಾಡ್ತಾ ಇರುವಂತಹ, ನಿಮ್ಮ ಮುಂದಿನ ನಡೆಯುವಂತಹ ಡ್ಯಾನ್ಸ್ ಇಲ್ಲಿ ಆಗ್ತಾ ಇದ್ದ ಹಾಗೆ, ಡ್ಯಾನ್ಸ್ ಆಗ್ತಾ ಇದ್ದ ಹಾಗೆ ಅಮೆರಿಕಾದಲ್ಲೋ ಇಂಗ್ಲೆಂಡಲ್ಲೋ ಇರುವಂತಹ ಒಬ್ಬ ವ್ಯಕ್ತಿ ಕೂಡ ನೋಡುವುದಕ್ಕೆ ಸಾಧ್ಯವಾಗ್ತದೆ. ಅಂತ ಇಂಟರ್ನೆಟ್ ಕ್ರಾಂತಿಯನ್ನ ಇಡೀ ದೇಶದಲ್ಲಿ ಮಾಡಿದಂತಹ ಜಿಯೋ ಅಂಬಾನಿ, ಆ ಅಂಬಾನಿಯ ತಂದೆ ಧೀರುಭಾಯಿ ಅಂಬಾನಿ 0ಯಿಂದ ಬದುಕನ್ನ ಆರಂಭ ಮಾಡಿದ್ದು. 0. ಧೀರುಭಾಯಿ ಅಂಬಾನಿ 0ಯಿಂದ ಜೀವನವನ್ನ ಆರಂಭ ಮಾಡ್ತಾರೆ. ಇವತ್ತು ಭಾರತದ ನಂಬರ್ 1 ಶ್ರೀಮಂತರಾಗಿ ಮೂಡಿ ಬರೋದಕ್ಕೆ ಕಾರಣ ಏನು ಅಂತಂದ್ರೆ ಸಾಧಿಸಬೇಕು ಅನ್ನುವಂತಹ ಕನಸು ಮತ್ತು ಹಸಿವು. ಯಾರಿಗೆ ಜ್ಞಾನದ ಹಸಿವಿರುತ್ತದೆ, ಯಾರಿಗೆ ಸಾಧಿಸಬೇಕು ಅನ್ನುವಂತಹ ಛಲ ಇರುತ್ತದೆ, ಅವನನ್ನ ಯಾವ ಶಕ್ತಿಯೂ ಕೂಡ ತಡೆಯುವುದಕ್ಕೆ ಸಾಧ್ಯವಿಲ್ಲ. ಕ್ರಿಕೆಟ್ ಅಲ್ಲಿ ಒಬ್ಬ ವ್ಯಕ್ತಿ ಭಾರತದ ಸಾರ್ವಕಾಲಿಕ, ಜಗತ್ತಿನ ಸಾರ್ವಕಾಲಿಕ ಶ್ರೇಷ್ಠ ಕ್ರೀಡಾಪಟು ಅನ್ನುವಂತಹ ಹೆಸರನ್ನ ಪಡೆದಂತಹ ಒಬ್ಬ ವ್ಯಕ್ತಿ ಸಚಿನ್ ತೆಂಡೂಲ್ಕರ್. ಕೇಳಿದಿರಾ ಈ ಹೆಸರನ್ನ? ಕೇಳಿದಿರಾ? ಆ ಸಚಿನ್ ತೆಂಡೂಲ್ಕರ್ ಅನ್ನುವಂತಹ ಕ್ರಿಕೆಟ್ ಕ್ರೀಡಾಪಟು, ಪ್ರಾಯಶಃ SLC ಮಕ್ಕಳಿಗೆ ಇದು ತುಂಬಾ ಅನ್ವಯವಾಗುತ್ತದೆ. ಸಚಿನ್ ತೆಂಡೂಲ್ಕರ್ ಅನ್ನುವಂತಹ ಒಬ್ಬ ಕ್ರೀಡಾಪಟು 2007ನೇ ಇಸ್ವಿಯಲ್ಲಿ ಫೆಬ್ರವರಿ ತಿಂಗಳಲ್ಲಿ ಹೈದರಾಬಾದ್ ಭಾಗ್ಯನಗರ ಅಲ್ಲೊಂದು ಕ್ರಿಕೆಟ್ ಮ್ಯಾಚ್ ಆಯಿತು. ಆ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಆಸ್ಟ್ರೇಲಿಯಾ ಮತ್ತೆ ಭಾರತ ಮುಖಾಮುಖಿಯಾಗಿತ್ತು. ಆ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಸಾಮಾನ್ಯವಾಗಿ ಒಂದು ಕ್ರಿಕೆಟ್ ಮ್ಯಾಚ್ ಅಂದ್ರೆ ಸ್ವಲ್ಪ ಟೈಟ್ ಫೈಟ್ ಆದ್ರೆ ಜೋರ್ ಇರ್ತದೆ. ಆಸ್ಟ್ರೇಲಿಯಾದ ಒಬ್ಬ ಬೌಲರ್ ಬ್ರಾಡ್ ಹಾಗ್ ಅಂತ ಆತನ ಹೆಸರು.
ಆತ ಬೌಲಿಂಗ್ ಮಾಡೋದಕ್ಕೆ ಬರ್ತಾನೆ. ಸಚಿನ್ ತೆಂಡೂಲ್ಕರ್ ಬ್ಯಾಟಿಂಗ್. ಸಚಿನ್ ತೆಂಡೂಲ್ಕರ್ ಬ್ಯಾಟಿಂಗ್ ಮಾಡುವಾಗ ಬೌಲರ್ಗೆ ವಿಕೆಟ್ ಸಿಕ್ಕಿದ್ರೆ ಹಬ್ಬ. ಕ್ರಿಕೆಟ್ ಅಲ್ಲೆಲ್ಲ ನೋಡಿ, ಎದುರುಗಡೆ ಬ್ಯಾಟ್ಸ್ಮನ್ ಅನ್ನ ಔಟ್ ಮಾಡಿದ್ರೆ ಕೆಲವು ಕ್ರೀಡಾಪಟುಗಳೆಲ್ಲ ಮೈದಾನ ತುಂಬಾ ಓಡಾಡ್ತಾರೆ, ಮೈದಾನಕ್ಕೆ ಅಡ್ಡ ಬೀಳ್ತಾರೆ. ವೆಸ್ಟ್ ಇಂಡೀಸ್ ನ ಒಬ್ಬ ಕ್ರಿಕೆಟ್ ಪ್ಲೇಯರ್ ವಿಕೆಟ್ ಸಿಕ್ಕಿದ ತಕ್ಷಣ ಮೈದಾನದಲ್ಲಿ ಸೆಲ್ಯೂಟ್ ಹೊಡಿತಾನೆ. ಕೆಲವು ಬೌಲರ್ಗಳೆಲ್ಲ ಎದುರಾಳಿ ಬ್ಯಾಟರ್ ಅನ್ನ ಔಟ್ ಮಾಡಿದ್ರೆ ಕೈಯಲ್ಲಿ ಸಿಗ್ನೇಚರ್ ಮಾಡಿ ಅಲ್ಲಿ ಹೋಗ್ಬೇಕು, ನಿನ್ನ ದಾರಿ ಅದು ಅಂತ ತೋರಿಸ್ತಾನೆ. ಮರುದಿನ ಇನ್ನೊಂದು ಮ್ಯಾಚ್ ಅಲ್ಲಿ ಅದೇ ಬೌಲರ್ಗೆ ಬ್ಯಾಟ್ಸ್ಮನ್ ಏನಾದ್ರೂ 6 ಹೊಡೆದ್ರೆ ಬ್ಯಾಟ್ ಅಲ್ಲಿ ಸಿಗ್ನೇಚರ್ ಮಾಡಿ ಬಾಲ್ ಎಲ್ಲೋಯ್ತು ಅಂತೆಲ್ಲ ನೋಡ್ತಾರೆ. ಇದೆಲ್ಲ ಮೈದಾನದಲ್ಲಿ ಸಾಮಾನ್ಯ. ಸಚಿನ್ ತೆಂಡೂಲ್ಕರ್ ವಿಕೆಟ್ ಅನ್ನ ಪಡಿಬೇಕು ಅಂತ ಬ್ರಾಡ್ ಹಾಗ್ ಯೋಚನೆಯನ್ನ ಮಾಡ್ಕೊಂಡು ಬಂದಿದ್ರು. ಬ್ರಾಡ್ ಹಾಗ್ ತೆಂಡೂಲ್ಕರ್ಗೆ ಬೌಲ್ ಮಾಡ್ತಾರೆ, ತೆಂಡೂಲ್ಕರ್ ಔಟ್. ತೆಂಡೂಲ್ಕರ್ ಔಟ್ ಆದ ಕೂಡಲೇ ಇಡೀ ಮೈದಾನ ಸ್ತಬ್ಧ. ವಿರಾಟ್ ಕೊಹ್ಲಿ ಔಟ್ ಆದ್ರೆ ಹೇಗೆ ಮೈದಾನದಲ್ಲಿ ಒಂದು ಸೂಜಿ ಬಿದ್ರು ಕೇಳಿಸ್ತದೆಯೋ ಹಾಗೆ ಸಚಿನ್ ತೆಂಡೂಲ್ಕರ್ ಔಟ್ ಆದಾಗ ಇಡೀ ಮೈದಾನದಲ್ಲಿ ಒಂದೇ ಒಂದು ಶಬ್ದ ಇಲ್ಲ, ಸೂಜಿ ಬಿದ್ರು ಶಬ್ದ ಕೇಳ್ತಾ ಇತ್ತು. ಸಚಿನ್ ತೆಂಡೂಲ್ಕರ್ ಔಟ್ ಆದ ತಕ್ಷಣ ತಲೆ ಅಲ್ಲಾಡಿಸಿಕೊಂಡು ವಾಪಸ್ ಹೋಗ್ತಾರೆ. ಬ್ರಾಡ್ ಹಾಗ್ಗೆ ಖುಷಿಯೋ ಖುಷಿ, ತೆಂಡೂಲ್ಕರ್ ಅನ್ನ ಭಾರತದಲ್ಲಿ ಔಟ್ ಮಾಡಿದ್ದು. ಇಡೀ ಮೈದಾನ ತುಂಬಾ ಬ್ರಾಡ್ ಹಾಗ್ ಓಡ್ತಾರೆ, ಆಡ್ತಾರೆ. ಮ್ಯಾಚ್ ಎಲ್ಲ ಮುಗೀತು. ಮ್ಯಾಚ್ ಮುಗಿದ ಮೇಲೆ ಸಾಯಂಕಾಲ ಮ್ಯಾಚ್ ಆದ ನಂತರ ಸಚಿನ್ ತೆಂಡೂಲ್ಕರ್ ರೂಮ್ಗೆ ಬ್ರಾಡ್ ಹಾಗ್ ಬರ್ತಾರಂತೆ. ಟಕ್ 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 ಟಕ್. ಸಚಿನ್ ತೆಂಡೂಲ್ಕರ್ ಹೇಳಿದ್ರಂತೆ ಬನ್ನಿ. ಬ್ರಾಡ್ ಹಾಗ್ ಒಳಗಡೆ ಬಂದ್ರು. ತೆಂಡೂಲ್ಕರ್ ಹತ್ರ ಹೇಳಿದ್ರಂತೆ ನನಗೆ ನಿಮ್ಮ ಒಂದು ಆಟೋಗ್ರಾಫ್ ಬೇಕು, ಒಂದ್ ಸೈನ್ ಬೇಕು, ಒಂದ್ ಸಿಗ್ನೇಚರ್ ಬೇಕು ಅಂತ. ಸಚಿನ್ ತೆಂಡೂಲ್ಕರ್ ಕೇಳಿದ್ರಂತೆ ಸರಿ ಪೆನ್ನು ಪುಸ್ತಕ ಕೊಡಿ, ಸಿಗ್ನೇಚರ್ ಹಾಕಿ ಕೊಡ್ತಾನೆ. ಅವಾಗ ಬ್ರಾಡ್ ಹಾಗ್ ಏನ್ ಮಾಡ್ತಾರೆ ಗೊತ್ತಾ, ಒಂದು ಬಾಲ್ ಅನ್ನ ತಂದು ತೆಂಡೂಲ್ಕರ್ ಕೈಗೆ ಕೊಡ್ತಾರೆ. ಇದ್ರ ಮೇಲೆ ಸೈನ್ ಮಾಡಿ ಅಂತ. ಯಾವ ಬಾಲ್ ಇಂದ ಬ್ರಾಡ್ ಹಾಗ್ ತೆಂಡೂಲ್ಕರ್ ಅನ್ನ ಔಟ್ ಮಾಡಿದ್ರು ಆ ಬಾಲ್ ಅನ್ನ ತಂದು ಕೊಡ್ತಾರೆ. ಹೇಗಾಗಬೇಕು ತೆಂಡೂಲ್ಕರ್ಗೆ? 9ನೇ ಕ್ಲಾಸು ಮತ್ತು 10ನೇ ಕ್ಲಾಸಿನ ಹುಡುಗರ ನಡುವೆ ಕ್ರಿಕೆಟ್ ಮ್ಯಾಚ್ ಆಗ್ತಾ ಇದ್ರೆ 10ನೇ ಕ್ಲಾಸ್ನ ಹುಡುಗನನ್ನ 9ನೇ ಕ್ಲಾಸ್ನ ಹುಡುಗ ಔಟ್ ಮಾಡ್ತಾನೆ. ಮ್ಯಾಚ್ ಮುಗಿದ ಮೇಲೆ ಅಣ್ಣ ಒಂಜಿ ಸೈನ್ ಬೋರ್ಡ್ ಇತ್ತು ಅಂತ ಹೇಳಿದ್ರೆ 10ನೇ ಕ್ಲಾಸಿನ ಹುಡುಗನಿಗೆ ಹೇಗಾಗಬೇಕು? ಕೋಪ ಕಾಲಿನ ಉಗುರಿಂದ ಬರಬೇಕು. ಔಟ್ ಮಾಡಿದ್ದು ಬೇರೆ, ಔಟ್ ಮಾಡಿದ ಮೇಲೆ ಅದೇ ಬಾಲ್ ಅನ್ನ ತಂದು ಸೈನ್ ಬೇಕು ಅಂತ ಕೇಳ್ತಾ ಇದ್ದಾನೆ ಅಂತ. ತೆಂಡೂಲ್ಕರ್ ಏನ್ ಮಾಡಿದ್ರು ಅಂದ್ರೆ 10ನೇ ಕ್ಲಾಸ್ನ ಮಕ್ಕಳು ಜಾಗರೂಕತೆಯಿಂದ ಈ ಮಾತನ್ನ ಕೇಳಿ ತೆಂಡೂಲ್ಕರ್ ಆ ಬಾಲ್ ಮೇಲೆ ಸೈನ್ ಮಾಡ್ತಾರೆ. ಸೈನ್ ಮಾಡಿ ಒಂದು ವಾಕ್ಯವನ್ನ ಬರೀತಾರೆ, ಡಿಯರ್ ಬ್ರಾಡ್ ಹಾಗ್, ದಿಸ್ ವಿಲ್ ನೆವರ್ ಹ್ಯಾಪನ್ ಅಗೇನ್. ದಿಸ್ ವಿಲ್ ನೆವರ್ ಹ್ಯಾಪನ್ ಅಗೇನ್. ಇನ್ನು ಮುಂದೆ ಇದು ಆಗುವುದಿಲ್ಲ. ಇನ್ನು ಮುಂದೆ ಇದಾಗುವುದಿಲ್ಲ ಅಂದ್ರೆ ಏನರ್ಥ? ಇನ್ನು ಮುಂದೆ ನಿನ್ನ ಬೌಲಿಂಗಿಗೆ ನಾನು ಔಟ್ ಆಗುವುದಿಲ್ಲ. ಬರೆಯುವುದು ತುಂಬಾ ಸುಲಭ. FA1 ಪರೀಕ್ಷೆ ಆಯ್ತು ನಮಗೆ ಜುಲೈ ಆಗಸ್ಟ್ ಅಲ್ಲಿ. ಆಗ ಮಾರ್ಕ್ ಕಡಿಮೆ ಬಂತು. ಆಗ HM ಕರೆದ್ರು, ಕೇಳಿದ್ರು ಯಾಕೆ? ಆಗ ನಾವು HM ಗೆ ಹೇಳಿದೆವು, ನಮ್ಮ ಕ್ಲಾಸ್ ಟೀಚರ್ ಹತ್ರ ಹೇಳಿದೆವು, ಸಾರ್ ಅದು ಏನೋ ಆಯ್ತು, ಇನ್ನು ಮುಂದೆ ಹೀಗಾಗುದಿಲ್ಲ. FA2 ಮಾರ್ಕ್ ಬಂತು, ಹಾಗೇ ಆಯ್ತು. ಆಗ ಪುನಃ ಕೇಳಿದ್ರು ಯಾಕೆ ಮಾರ್ಕ್ ಕಮ್ಮಿ? ಸಾರ್ ನೋಡಿ ಸರ್, FA1 FA2 ಮಾತ್ರ, ಮಿಡ್ ಟರ್ಮ್ ಅಲ್ಲಿ ನೋಡಿ ಸರ್, ಅರ್ಧ ವಾರ್ಷಿಕದಲ್ಲಿ ಅದೇ ಹಣೆ ಬರ. ಅರ್ಧ ವಾರ್ಷಿಕ ಆದ ತಕ್ಷಣ ಮತ್ತೆ ಕರೆದ್ರು, ಯಾಕೆ? ಸರ್ ಅದು ನೋಡಿ ಸರ್, FA3 ಅಲ್ಲಿ ನೋಡಿ. FA3 ಆಗಿದ? ಇಲ್ಲ. ನಾವು ಹೇಳ್ತಾ ಹೋಗ್ತೇವೆ. ಆದ್ರೆ ತೆಂಡೂಲ್ಕರ್ ಬರೀ ಹೇಳಿದ್ದಷ್ಟೇ ಅಲ್ಲ, ಆ ನಂತರ ದಾಖಲೆ ಇದೆ. ಆ ನಂತರ 40ಕ್ಕೂ ಅಧಿಕ ಬಾರಿ ಸಚಿನ್ ತೆಂಡೂಲ್ಕರ್ ಮತ್ತು ಬ್ರಾಡ್ ಹಾಗ್ ಒನ್ ಡೇ, 2020 ಟೆಸ್ಟ್, ಕಂಟ್ರಿ ಕ್ಲಬ್ಗಳಿಗೋಸ್ಕರ ಆಡಿದ್ದಾರೆ. ತೆಂಡೂಲ್ಕರ್ಗೆ ಬ್ರಾಡ್ ಹಾಗ್ ಬೌಲ್ ಮಾಡಿದ್ದಾರೆ. ಒಂದೇ ಒಂದು ಸರ್ತಿಯೂ ತೆಂಡೂಲ್ಕರ್ ಅನ್ನ ಬ್ರಾಡ್ ಹಾಗ್ಗೆ ಔಟ್ ಮಾಡುವುದಕ್ಕೆ ಆಗಿಲ್ಲ. ಇದನ್ನ ಸಾಮರ್ಥ್ಯ ಅಂತ ಕರೆಯುವುದು.
ಇದನ್ನ ಬದ್ಧತೆ ಅಂತ ಕರೆಯುವಂಥದ್ದು. ಆ ಬದ್ಧತೆ ಮತ್ತು ಆ ಸಾಮರ್ಥ್ಯ, ಆ ಡಿಟರ್ಮಿನೇಷನ್, ಆ ಆಟಿಟ್ಯೂಡ್ ಒಬ್ಬ ವಿದ್ಯಾರ್ಥಿಗೆ ಬಂದ್ರೆ ವಿದ್ಯಾರ್ಥಿ ಎಂಥ ಕಷ್ಟಗಳನ್ನ ಕೂಡ, ಎಂತಹ ಸವಾಲುಗಳನ್ನ ಕೂಡ ಸರಿಯಾಗಿ ಮಾಡಿ ಜೀವನದಲ್ಲಿ ಮುಂದೆ ಹೋಗುವುದಕ್ಕೆ ಸಾಧ್ಯವಾಗುತ್ತದೆ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಇದಂಥ ವಯಸ್ಸು. ಕಬ್ಬಿಣದ ಕಡಲೆಯನ್ನ ಕೊಟ್ಟರೂ ಕೂಡ ಜಗಿದು ತಿನ್ನಬಲ್ಲಂತಹ ಸಾಮರ್ಥ್ಯ ವಿದ್ಯಾರ್ಥಿಗಳಿಗಿರುವಂತ ವಯಸ್ಸಿದು. ಅಂತಹ ವಯಸ್ಸು, ತಾಕತ್ತು, ಸಾಮರ್ಥ್ಯ ನಮ್ಮಲ್ಲಿರಬೇಕಾಗಿದ್ರೆ ನಮ್ಮ ಪೂರ್ತಿ ಸಮಯ ಮತ್ತು ಶ್ರಮವನ್ನ ಯಾವುದಕ್ಕೆ ವಿನಿಯೋಗ ಮಾಡಬೇಕು ಅಂತಂದ್ರೆ ವಿದ್ಯಾರ್ಜನೆಗೋಸ್ಕರ ನಾವು ವಿನಿಯೋಗವನ್ನ ಮಾಡಬೇಕಂತೆ. ವಿದ್ಯಾರ್ಜನೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ 3 ಪ್ರಾಣಿಗಳು ಆದರ್ಶವಾಗ್ತಾರೆ. 3 ಪ್ರಾಣಿಗಳ ಆದರ್ಶವಾಗುವಂಥದ್ದು. ಸುಭಾಷಿತಕಾರರು ಬಹಳ ಸುಂದರವಾಗಿ ಒಂದು ಮಾತನ್ನ ಉಲ್ಲೇಖ ಮಾಡ್ತಾರೆ. ವಿದ್ಯಾರ್ಥಿಯೊಬ್ಬ ಹೇಗಿರಬೇಕು ವಿದ್ಯಾರ್ಥಿ ಜೀವನದಲ್ಲಿ? ಕಾಕಸ್ನಾನಂ, ಬಕಧ್ಯಾನಂ, ಶ್ವಾನ ನಿದ್ರಾ, ಶ್ಲೋಕ ಕಂಟಿನ್ಯೂ ಆಗ್ತದೆ, ತಥೈವಚ ಅಲ್ಪಾಹಾರಿ ಗೃಹತ್ಯಾಗಿ ವಿದ್ಯಾರ್ಥೇ ಪಂಚಲಕ್ಷಣಂ ಅಂತ ಸುಭಾಷಿತಕಾರ ಹೇಳ್ತಾನೆ. ನಾನು ಮೊದಲ 3 ವಿವರಿಸೋದಕ್ಕೆ ಇಷ್ಟಪಡ್ತೇನೆ. ಮೊದಲನೆಯ 3 ಸಂಗತಿಗಳು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗುವಂಥದ್ದು. ಕಾಕಸ್ನಾನಂ. ಕಾಕ ಅಂದ್ರೆ ಕಾಗೆ ಸ್ನಾನ ಮಾಡುವುದು ನೋಡಿದೀರಾ? ಕಾಗೆ ಹೇಗೆ ಸ್ನಾನ ಮಾಡ್ತದೆ ಗೊತ್ತಾ? ಮೇಲಿಂದ ಓಡಿಕೊಂಡು ಬಂದು ನೀರಿದ್ದಲ್ಲಿಗೆ ತಕ್ಷಣ ಮುಳುಗಿ ಕೂಡ್ಲೆ ಎದ್ದು ಹೋಗಿ ಅದರ ರೆಕ್ಕೆಗಳನ್ನ ಬಡಿದು ಬಿಡ್ತದೆ. ಕಾಗೆಯ ಸ್ನಾನ ಮುಗಿದೋಯ್ತು. ವಿದ್ಯಾರ್ಥಿಯ ಸ್ನಾನ ಕಾಗೆಯಂತಿರಬೇಕು. ಅಂದರೆ ನಳ್ಳಿ ನೀರು ಓಪನ್ ಮಾಡಿ 2 ಹನಿ ನೀರನ್ನ ತೆಗೆದು ಪ್ರೋಕ್ಷಣೆ ಮಾಡಿ ನನ್ನ ಸ್ನಾನ ಆಯಿತು ಅಂತ ಹೊರಗಡೆ ಬಂದು ಟುಸ್ಸು 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 ಅಂತ ಇದ್ದ ಕಡೆ ಎಲ್ಲ ಫಾಗ್ ಹಾಕುವುದಲ್ಲ. ಸ್ನಾನ ಅಂದರೆ ಬಚ್ಚಲ ಮನೆಯಲ್ಲಿ ಕೆಲವರೆಲ್ಲ ಇದ್ದಾರೆ ವಿದ್ಯಾರ್ಥಿಗಳು, ಅರ್ಧ ಗಂಟೆ 1 ಗಂಟೆ, ಎಂತ ಸ್ನಾನ ಅಂತ ಗೊತ್ತಿಲ್ಲ ಅದು, ಅರ್ಧ ಗಂಟೆ 1 ಗಂಟೆ. ಟಾಯ್ಲೆಟ್ಗೆ ಹೋದ್ರೆ 3/4 ಗಂಟೆ ಟಾಯ್ಲೆಟ್ ಅಲ್ಲಿ ಏನು ಪ್ರಬಂಧ ಬರಿತಾನೋ, ಪರೀಕ್ಷೆ ಬರಿತಾನೋ ಗೊತ್ತಿರೋದಿಲ್ಲ. ಕಾಕಸ್ನಾನ, ಸಮಯದ ಸರಿಯಾದ ಉಪಯೋಗ. 2ನೇಯದ್ದು ಬಕಧ್ಯಾನ. ಬಕಪಕ್ಷಿ ಮೀನ್ ಹಿಡಿಯುವುದಕ್ಕೆ ಅಂತ ನದಿಯಲ್ಲಿ ಕಾಯ್ತಾ ಇರ್ತದೆ. ಬಕಪಕ್ಷಿ ಹೇಗಿರ್ತದೆ ಅಂದ್ರೆ ಮೀನುಗಳು ದೂರದಲ್ಲಿ ಇರ್ತವೆ, ಬಕಪಕ್ಷಿ ಸುಮ್ಮನಿರ್ತದೆ. ಮೀನುಗಳ ಹತ್ರ ಬರ್ತದೆ, ಸುಮ್ಮನಿರ್ತದೆ. ಇನ್ನೂ ಹತ್ರ ಬಂತು, ಸುಮ್ಮನೆ ನಿಂತಿತು. 2ನೇ ಮೀನಿಗೆ ಹೇಳ್ತದೆ, 1ನೇ ಮೀನು, ಅಣ್ಣ ಇದು ಸುಮ್ಮನೆ ಉಂಟು, ಇದು ಬದುಕಲಿಲ್ವಾ ಅಂತ, ಇನ್ನು ಸ್ವಲ್ಪ ಹತ್ರ ಹೋಗುವನಾ? 2ನೇ ಮೀನು ಧೈರ್ಯ ಮಾಡಿ ಹತ್ರ ಬಂತು. ಬಕಪಕ್ಷಿ ಕೊಂಚವೂ ಅಲ್ಲಾಡುವುದಿಲ್ಲ. 2-3 ಮೀನುಗಳು ಸೇರಿ ಬಕಪಕ್ಷಿಯ ಕಾಲುಗಳಿಗೆಲ್ಲ ಕಿತಿ 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 ಮಾಡ್ತದೆ. ಬಕಪಕ್ಷಿ ಸುಮ್ಮನಿರ್ತದೆ. ಯಾವಾಗ ಬಕಪಕ್ಷಿ ತನ್ನ ಕೊಕ್ಕಿಗೆ ಸರಿಯಾಗಿ ಮೀನು ಸಿಗ್ತದೆ ಅಂತ ಬಕಕ್ಕೆ ಗೊತ್ತಾಗ್ತದೋ ಆಗ ತಕ್ಷಣ ಮೀನನ್ನ ಹಿಡಿದಿಟ್ಟುಕೊಳ್ತದೆ. ಬಕಧ್ಯಾನ, ಏಕಾಗ್ರತೆ, ಕಾನ್ಸಂಟ್ರೇಷನ್ ವಿದ್ಯಾರ್ಥಿಗೆ ಇರಬೇಕಾಗಿರುವಂತಹ ಬಹಳ ಮುಖ್ಯವಾಗಿರುವ ಅಂಶ. 3ನೆಯ ವಿಶೇಷವಾಗಿರುವಂತಹ ಸಂಗತಿ ಶ್ವಾನ ನಿದ್ರಾ. ಶ್ವಾನ ಅಂದ್ರೆ ಬಂತಲ್ಲ, ಶ್ವಾನ ಅಂದ್ರೆ ನಾಯಿಗಳು ನಿದ್ದೆ ಮಾಡೋದನ್ನ ನೋಡಿದೀರಾ? ನಾಯಿಗಳ ನಿದ್ದೆ ಮಾಡೋದು ನೋಡಿದೀರಾ? ನೀವು ಶನಿವಾರ ಯಾವತ್ತಾದ್ರೂ ಮುಂದಿನ ಶನಿವಾರ ಮಧ್ಯಾಹ್ನ ಶಾಲೆ ಬಿಟ್ರೆ, ಸಂಜೆ ಶಾಲೆ ಬಿಟ್ರೆ, ನಿಮ್ಮ ಮನೆಯಲ್ಲಿ ನಾಯಿ ಇದ್ರೆ ಆ ನಾಯಿ ಆರಾಮ ಗಡದ್ದು ಊಟ ಮಾಡಿ ಮಧ್ಯಾಹ್ನ ಮಲಗಿರ್ತದೆ. ನಿಮ್ಮ ಗೇಟ್ ತೆಗೆಯುವಾಗ ಶಬ್ದ ಮಾಡಬೇಡಿ. ನಾಯಿಯಿಂದ ಸ್ವಲ್ಪ ದೂರದಲ್ಲಿ ನಿಂತು ಒಂದು ಎಲೆ ಅಥವಾ ನಿಮ್ಮ ಪೆನ್ನಿನ ಟಾಪ್ ಅನ್ನ ತೆಗೆದು ಕೆಳಕ್ಕೆ ಹಾಕಿ, ನಾಯಿ ಜೋರು ನಿದ್ದೆಯಲ್ಲಿರ್ತದೆ. ನಾಯಿ ತಕ್ಷಣ ಎದ್ದೇನ್ ಮಾಡ್ತದೆ? ಆಮೇಲೆ ನೀವು ಅಂತ ಗೊತ್ತಾದ ಮೇಲೆ ಬಾಲ ಅಲ್ಲಾಡಿಸ್ಕೊಂಡು ಅಲ್ಲಿಗೆ ಮಲಗ್ತದೆ. ನೀವು ಮನೆಯಲ್ಲಿ ಮಲಗಿದ್ರೆ, ನಾವು ಮನೆಯಲ್ಲಿ ಮಲಗಿದ್ರೆ, ಮನೆ ಬಾಗಿಲಿಗೆ ಬಂದು ಯಾರಾದರೂ ಬಾಂಬ್ ಹಾಕಿದ್ರು ನಮಗೆ ಗೊತ್ತಾಗೋದಿಲ್ಲ. ಅಷ್ಟು ಘನಘೋರ ನಿದ್ದೆ. ಕೈ ಕಾಶ್ಮೀರದಲ್ಲಿ, ಕಾಲು ಕನ್ಯಾಕುಮಾರಿಯಲ್ಲಿ, ತಲೆ ಮಧ್ಯಪ್ರದೇಶದಲ್ಲಿ, ಹೇಗೇಗೋ ವಿಚಿತ್ರಾಕಾರದಲ್ಲಿ ನಾವು ಮಲಗಿರ್ತೇವೆ. ಶ್ವಾನ ನಿದ್ರಾ. ವಿದ್ಯಾರ್ಥಿಯ ನಿದ್ರೆ ಹೇಗಿರಬೇಕು ಅಂತಂದ್ರೆ ಜಾಗೃತಾವಸ್ಥೆಯ ನಿದ್ರೆ.
ಜಾಗೃತ ಅವಸ್ಥೆಯ ನಿದ್ದೆ, ಸದಾ ಕಾಲ ಜಾಗೃತನಾಗಿರುವಂತಹ ನಿದ್ದೆಯನ್ನ ವಿದ್ಯಾರ್ಥಿಯೊಬ್ಬ ಮಾಡಬೇಕು ಅಂತ ಉಲ್ಲೇಖವನ್ನ ಹಿರಿಯರು ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಜೀವನವನ್ನ ರೂಪಿಸಿಕೊಂಡು ನಮ್ಮ ಸುಂದರವಾಗಿರುವಂತಹ ಬದುಕನ್ನ ಕಟ್ಟಿಕೊಂಡು ಈ ವಿದ್ಯಾಸಂಸ್ಥೆಯಿಂದ ಹೊರಗಡೆ ಹೋಗಬೇಕಾಗಿದ್ರೆ ನಾವೆಲ್ಲ ಸಮಾಜಕ್ಕೆ ಆಸ್ತಿಯಾಗಿ ಪರಿವರ್ತನೆಯಾಗಿ ಹೊರಗಡೆ ಹೋಗಬೇಕು, ಸಮಾಜಕ್ಕೆ ಆಸ್ತಿ ಆಗಬೇಕು. ನನಗೆ ತುಂಬಾ ಖುಷಿಯಾಗಿರುವಂತಹ ಇನ್ನೊಂದು ಅಂಶವನ್ನ ಈ ಶಾಲೆಯ ಬಗ್ಗೆ ಉಲ್ಲೇಖ ಮಾಡ್ತಾನೆ. ಬೆಳಗ್ಗೆ ಬಂದ ತಕ್ಷಣ ಉಪಾಹಾರಕ್ಕೆ ಮಾನ್ಯ ಮುಖ್ಯೋಪಾಧ್ಯಾಯರು ಕರೆದುಕೊಂಡು ಹೋದ್ರು. ಅಲ್ಲೊಂದು 5-6 ಜನ ವಿದ್ಯಾರ್ಥಿಗಳಿದ್ರು. ಆ ವಿದ್ಯಾರ್ಥಿಗಳ ಹೆಸರನ್ನ ಕೇಳಿದೆ, ನೀವು ಮುಂದೆ ಏನಾಗಬೇಕು ಅಂತ ಕೇಳಿದೆ. ಆ ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿ ಬಹಳ ಸಂತೋಷದಿಂದ ಹೇಳಿದಂತ ಮಾತು, ನಾನು ದೊಡ್ಡವನಾದ ಮೇಲೆ ಸೈಂಟಿಸ್ಟ್ ಆಗಬೇಕು, ನಾನು ದೊಡ್ಡವನಾದ ಮೇಲೆ ವಿಜ್ಞಾನಿ ಆಗಬೇಕು ಅಂತ ಒಂದು ಮಾತನ್ನ ಉಲ್ಲೇಖ ಮಾಡಿದ. ಉಳಿದಂತ ವಿದ್ಯಾರ್ಥಿಗಳು ಬಹಳ ಸಂತೋಷದಿಂದ ಹೇಳ್ತಾರೆ, ನಾವು ದೊಡ್ಡವರಾದ ಮೇಲೆ ಆರ್ಮಿಗೆ ಸೇರಬೇಕು, ಭಾರತದ ಸೈನ್ಯಕ್ಕೆ ಸೇರಬೇಕು ಅಂತ ಆ ವಿದ್ಯಾರ್ಥಿಗಳ ಉಲ್ಲೇಖವನ್ನ ಮಾಡ್ತಾರಲ್ಲ, ಇದು ದೇಶಭಕ್ತಿಯ ಶಿಕ್ಷಣವನ್ನ ಕೊಡಬಲ್ಲಂತಹ ಸಂಸ್ಥೆಯೊಂದರ ಸಾಮರ್ಥ್ಯ. ನಮ್ಮ ದೇಶಕ್ಕೆ ಇವತ್ತು ಬೇಕಾಗಿರುವಂತದ್ದು ಜೈ ಜವಾನ್, ಜೈ ಕಿಸಾನ್ ಮತ್ತು ಜೈ ವಿಜ್ಞಾನ್. ಈ ದೇಶವನ್ನ ರಕ್ಷಣೆ ಮಾಡುವಂತಹ ರೈತರು, ದೇಶವನ್ನ ಗಡಿಯಲ್ಲಿ ಕಾಯುವಂತಹ ಸೈನಿಕರು, ದೇಶಕ್ಕೆ ಶಕ್ತಿಯನ್ನ ತುಂಬಬಲ್ಲಂತಹ ಸೈನಿಕರು ನಮ್ಮ ಈ ವಿದ್ಯಾಸಂಸ್ಥೆಗಳಿಂದ ಸಮಾಜಕ್ಕೆ ಮುಂದಿನ ದಿವಸಗಳಲ್ಲಿ ಹೋದರೆ ಅದೊಂದು ಅದ್ಭುತವಾಗಿರುವಂತಹ ಕೊಡುಗೆಯಾಗಿರುತ್ತದೆ. ಆ ಕೊಡುಗೆಯಾಗಿ ವಿದ್ಯಾರ್ಥಿಗಳು ಮುಂದಿನ ದಿವಸಗಳಲ್ಲಿ ಸಮಾಜದಲ್ಲಿ ರೂಪುಗೊಳ್ಳಬೇಕು. ನಮ್ಮೆಲ್ಲರ ಆದರ್ಶ ಯಾರು, ನಮ್ಮೆಲ್ಲರ ಹೀರೋಗಳು ಯಾರು ಅನ್ನುವಂತಹ ಪ್ರಶ್ನೆ ಬಂದಾಗ ನಮ್ಮ ಒಬ್ಬೊಬ್ಬ ವಿದ್ಯಾರ್ಥಿಯು ಕೂಡ ಕೊಡಬಲ್ಲಂತಹ ಉತ್ತರ, ಈ ದೇಶಕ್ಕೋಸ್ಕರ, ಈ ಸಮಾಜಕ್ಕೋಸ್ಕರ ಗಡಿಯ ಭಾಗದಲ್ಲಿ ಕೆಲಸ ಮಾಡುವಂತಹ ಸೈನಿಕರೇ ನಮ್ಮ ಹೀರೋಗಳು. ಒಪ್ಕೊಳ್ತೀರಾ? ನಮ್ಮ ನಿಜವಾಗಿರುವಂತಹ ಹೀರೋಗಳು ನಮ್ಮ ಸೈನಿಕರು ತಾನೆ, ಹೌದಾ ಅಲ್ವಾ? ನಮ್ಮ ನಿಜವಾಗಿರುವ ಹೀರೋಗಳು ಫಿಲಂ ಸ್ಟಾರ್ಗಳ, ದೇಶವನ್ನ ಕಾಯುವ ಸೈನಿಕರ? ನಮ್ಮ ನಿಜವಾಗಿರುವಂತಹ ಹೀರೋಗಳ ಬಗ್ಗೆ ನಾವು ಯೋಚನೆಯನ್ನ ಮಾಡಬೇಕಲ್ಲ. ಗೋಪಾಲಕೃಷ್ಣ ಶಾಲೆ ಮತ್ತು ವೇದವ್ಯಾಸ ಶಾಲೆಯ ವಿದ್ಯಾರ್ಥಿಗಳು ನಮ್ಮ ನಿಜವಾಗಿರುವ ಹೀರೋಗಳಾಗಿರುವಂತಹ ಸೈನಿಕರಿಗೆ ಗೌರವವನ್ನ ಸಲ್ಲಿಸುವುದು ಮಾತ್ರ ಅಲ್ಲ, ಅವರು ನಮ್ಮ ಹೀರೋಗಳು ಅನ್ನುವಂತಹ ಭಾವನೆಯನ್ನ ಬೆಳೆಸ್ಕೊಳ್ಬೇಕು. ಒಬ್ಬ ಇತ್ತೀಚೆಗೆ 5 ಜನ ಭಾರತೀಯ ಸೈನಿಕರನ್ನ ನಾವು ಕಳ್ಕೊಂಡ್ವಿ. ರಾಜೌರಿ ಜಿಲ್ಲೆಯಲ್ಲಿ 5 ಜನ ಸೈನಿಕರನ್ನ ನಾವು ಕಳ್ಕೊಂಡ್ವಿ. ಅದರಲ್ಲಿ ಒಬ್ಬ ಸೈನಿಕ, ನಾವು ನಮ್ಮ ಬಿಳಿನೆಲೆಯಿಂದ KSRTC ಬಸ್ ಅನ್ನ ಹತ್ಕೊಂಡು ಹೊರಟ್ರೆ ಒಂದು 2-2.5-3 ಗಂಟೆಗಳ ಅವಧಿಯ ಒಳಗಡೆ ಸಿಗುವ ಮಂಗಳೂರಿನ KV ಪ್ರಾಂಜಲ್ ಅನ್ನುವ ಸೈನಿಕನನ್ನ ದೇಶ ಕಳ್ಕೊಂಡಿತ್ತು. KV ಪ್ರಾಂಜಲ್ ಮನಸ್ಸು ಮಾಡಿದ್ದಿದ್ರೆ RV ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಪದವಿಯನ್ನ ಮಾಡಿ ಇವತ್ತು ಅಮೆರಿಕಾದಲ್ಲಿ, ಇಂಗ್ಲೆಂಡ್ ಅಲ್ಲಿ ಲಕ್ಷಾಂತರ ಸಂಬಳವನ್ನ ಪಡೆದುಕೊಳ್ಳಬಹುದಾಗಿತ್ತು. ಒಬ್ಬನೇ ಒಬ್ಬ ಶ್ರೀ ವೆಂಕಟೇಶ್ ಅವರ ಒಬ್ಬನೇ ಒಬ್ಬ ಮಗ KV ಪ್ರಾಂಜಲ್ ಸೈನ್ಯವನ್ನ ಆಯ್ದುಕೊಳ್ತಾನೆ. ಯಾಕೆ? ಬಿಳಿನೆಲೆಯ ಮಕ್ಕಳು ತುಂಬಾ ಚೆನ್ನಾಗಿ ಡ್ರೆಸ್ ಅನ್ನ ಮಾಡಿಕೊಂಡು ಭಾರತೀಯ ಸಂಸ್ಕೃತಿಯಲ್ಲಿ ವೇಷಭೂಷಣಗಳನ್ನ ತೊಟ್ಟುಕೊಂಡು ತಮ್ಮ ಸ್ಕೂಲ್ ಡೇ ಅನ್ನ ಆಚರಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ಗಡಿಯಲ್ಲಿ ಒಬ್ಬ ಸೈನಿಕ ನಮಗೋಸ್ಕರ ತನ್ನ ಪ್ರಾಣವನ್ನ ಅರ್ಪಣೆ ಮಾಡ್ತಾನಲ್ಲ, ಆ ಸೈನಿಕ ನಮ್ಮೆಲ್ಲರ ನಿಜವಾಗಿರುವಂತಹ ನಾಯಕ, ಆ ಸೈನಿಕ ನಮ್ಮೆಲ್ಲರ ನಿಜವಾಗಿರುವಂತಹ ಹೀರೋ, ಆ ಸೈನಿಕ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆಯನ್ನ ಕೊಡಬಲ್ಲಂತಹ ಮಹಾ ಹೀರೋ. ಆ ಸೈನಿಕನನ್ನ ನಮ್ಮ ಜೀವನದಲ್ಲಿ ಆದರ್ಶ ಅಂತ ನಾವು ಸ್ವೀಕಾರವನ್ನ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಈ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಒಂದು ಕೆಲಸ ಕೊಟ್ಟು ಒಂದು ಕತೆ ಹೇಳಿ ನನ್ನ ಮಾತನ್ನ ನಾನು ಮುಗಿಸ್ತೇನೆ. ಒಂದು ಕೆಲಸ, ಒಂದು ಹೋಮ್ವರ್ಕ್ ಕೊಡ್ಬೋದಾ? ನಾನು ಸಹ ಒಬ್ಬ ಟೀಚರ್, ಒಂದು ಹೋಮ್ವರ್ಕ್ ಕೊಡಬಹುದಲ್ವಾ? ಶಾಲೆಯಲ್ಲಿ ಟೀಚರ್ ಏನ್ ಮಾಡ್ತಾರೆ, ಕ್ಲಾಸ್ ಕೊನೆಗೆ ಒಂದು ಹೋಮ್ವರ್ಕ್ ಕೊಡ್ತಾರೆ. ನಾನೊಂದು ಹೋಮ್ವರ್ಕ್ ಕೊಡ್ತೇನೆ, ನೀವು ಮಾತ್ರ ಅದನ್ನ ಪೂರ್ತಿಯಾಗಿ ಮಾಡಬೇಕು. ಆ ಹೋಮ್ವರ್ಕ್ ಅನ್ನ ಮಾಡುವುದು ಮಾತ್ರ ಅಲ್ಲ, ಇನ್ನೂ ಒಂದು ಕೆಲಸ ಇದೆ ಅದರ ಜೊತೆಗೆ. ನಾವೆಲ್ಲ, ನಾನು ನೀವು ABCD ಕಲ್ತಿದ್ದೇವೆ, ಗೊತ್ತಾ? ABCD ಇಂಗ್ಲಿಷ್ ಅಲ್ಲಿ A ಫಾರ್, B ಫಾರ್, C ಫಾರ್, D ಫಾರ್, E ಫಾರ್, F ಫಾರ್, so on, Z ಫಾರ್. ಗುಡ್, ತುಂಬಾ ಚಂದ ಕಲ್ತಿದ್ದೀರಿ ನೀವು. ನನ್ನ ಅಪ್ಪ ಶಾಲೆಗೆ ಹೋಗುವಾಗ ಸಾದೇ ಇದ್ದದಂತೆ. ಆಪಲ್, ಬಾಲು, ಕ್ಯಾಟ್, ಡಾಗ್, ಝೀಬ್ರಾ.
ನಾನು ಶಾಲೆಗೆ ಹೋಗುವಾಗ್ಲೂ ಅದೇ, ನೀವು ಶಾಲೆಗೆ ಬಂದಾಗ್ಲೂ ಅದೇ. ನಮ್ಮ ಶಾಲೆಯಲ್ಲಿ ನಾವು ಒಂದು ಸಣ್ಣ ಚೇಂಜ್ ಮಾಡ್ಕೊಳ್ಳುವನ, ಚೇಂಜ್ ಮಾಡುವನ? ನೀವು ಎಸ್ ಅಂದ್ರೆ ಮಾತ್ರ ಹೇಳುದು, ಇಲ್ಲ ಅಂದ್ರೆ ಬಿಟ್ಟು ಬಿಡುವ. ನಿಮಗೇನಾದ್ರು ಒಂದು ಚೇಂಜ್ ಬೇಕು ಅಂತ ಅನಿಸ್ತದ? ಚೇಂಜ್ ಅಂದ್ರೆ ಚಿಲ್ಲರೆ ಅಲ್ಲ, ಒಂದು ಬದಲಾವಣೆ ಬೇಕು ಅಂತ ನಿಮಗೆ ಅನ್ನಿಸ್ತದ? ನಿಮಗೆ ಅನ್ನಿಸುವುದಿದ್ರೆ ನೀವು ಹೋಮ್ ವರ್ಕ್ ಮಾಡಬೇಕು. ಒಟ್ಟು ಇಂಗ್ಲಿಷ್ ಅಲ್ಲಿ ಎಷ್ಟು ಅಕ್ಷರಗಳಿದೆ? 27, 28, 26 ಅಕ್ಷರಗಳಿವೆ. ಆ 26 ಅಕ್ಷರಗಳಿಗೆ ನಾವೊಂದು ಹೊಸ ABCD ಯನ್ನ ಚಿತ್ರ ಸಮೇತ ಮಾಡಬೇಕು. ಒಂದು ಪ್ರಾಜೆಕ್ಟ್ ವರ್ಕ್ ಇದು. 4 ಮನೆ ಇದೆ ಅಲ್ಲ, ಆ 4 ಮನೆಗಳು ಕೂಡ ಒಂದು 6, 7 ಚಿತ್ರಗಳನ್ನ ಸಂಗ್ರಹ ಮಾಡಿ ಒಂದು ಹೊಸ ABCD ಯನ್ನ ಕೊಡಬೇಕು. ನಮ್ಮ 1ನೇ ಕ್ಲಾಸಿಗೆ UKGಗೆ ಬರುವಂತಹ ಮಕ್ಕಳಿಗೆ ಸಾಧ್ಯ ಆದ್ರೆ ಜನವರಿ 12ನೇ ತಾರೀಕು ಸ್ವಾಮಿ ವಿವೇಕಾನಂದರ ಜಯಂತಿಯ ದಿನ ಪರಮ ಪೂಜ್ಯ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಅದನ್ನ ಬಿಡುಗಡೆ ಮಾಡಿ ನಮ್ಮ ಮನೆಯ ಮಕ್ಕಳಿಗೆ ಮತ್ತು ಶಾಲೆಯ ಪ್ರತಿ ಗೋಡೆಯಲ್ಲಿಯೂ ಕೂಡ ಈ ಹೊಸ ABCD ರಾರಾಜಿಸಬೇಕು. ಜನವರಿ 12ನೇ ತಾರೀಕಿಗೆ ಒಂದು ಟಾರ್ಗೆಟ್. ಇನ್ನು 40 ದಿವಸ ಸಮಯ ನಿಮ್ಮ ಹತ್ರ ಇದೆ. ನಾವು ಮಾಡಬೇಕಾಗಿರುವಂತದ್ದು ಇಷ್ಟೇ, ಆಪಲ್, ಬಾಲ್, ಕ್ಯಾಟ್, ಡಾಗ್ ಪಕ್ಕಕ್ಕಿಟ್ಟು ಒಂದು ಶಕ್ತಿಶಾಲಿ ABCD. ಯಾವ ABCD ಯನ್ನ ನೋಡುವಾಗ ನನಗೆ ಇಡೀ ಭಾರತದ ನೆನಪಾಗುತ್ತದೆಯೋ, ಯಾವ ABCD ಯನ್ನ ನೋಡಿದಾಗ ನನಗೆ ನನ್ನ ಪರಂಪರೆಯ ಬಗ್ಗೆ ಗೌರವ ಮೂಡುತ್ತದೆಯೋ, ಯಾವ ABCD ಯನ್ನ ನೋಡಿದಾಗ ಎದೆ ತಟ್ಟಿ ಮೇರಾ ಭಾರತ್ ಮಹಾನ್ ಅಂತ ಹೇಳುವುದಕ್ಕೆ ಸಾಧ್ಯವಾಗುತ್ತದೆಯೋ ಅಂಥ ಒಂದು ABCD ಯನ್ನ ನಮ್ಮ ಶಾಲೆಯಿಂದ ನಾವು ಕೊಡುಗೆಯಾಗಿ ಕೊಡಬೇಕು. A ಫಾರ್ ತನ್ನ ಬದುಕನ್ನ ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿ ಮಂಗಳೂರಿನಿಂದ ಪೋರ್ಚುಗೀಸರನ್ನ ಒದ್ದು ಓಡಿಸಿದ ತುಳುನಾಡಿನ ವೀರರಾಣಿ ಉಳ್ಳಾಲದ A ಫಾರ್ ಅಬ್ಬಕ್ಕ. B ಫಾರ್ ಬಾಲ್ ಅಲ್ಲ ಇನ್ನು ಮುಂದೆ, B ಫಾರ್ 23 ವರ್ಷ ವಯಸ್ಸಿಗೆ ಎದುರುಗಡೆ ಬ್ರಿಟಿಷರು ನಿಂತಿದ್ದಾಗ ಆ ಬ್ರಿಟಿಷರ ಎದುರುಗಡೆ ಎದೆ ಕೊಟ್ಟು ನಿಮಗ ತಾಕತ್ತಿದ್ರೆ ನನ್ನನ್ನ ಗಲ್ಲಿಗೇರಿಸಿ, ನಿಮ್ಮಂಥ ಭಾಗ್ಯವಂತರು ಯಾರಿದ್ದಾರೆ, ನೀವು ನನ್ನನ್ನ ಸುಟ್ಟರೆ ನನ್ನ ಬೂದಿ ಭಾರತದ ಒಳಗಡೆ ಸೇರುತ್ತದೆ, ನೀವು ನನ್ನನ್ನ ಹೂತರೆ ನನ್ನ ಚರ್ಮ ನನ್ನ ಮಾಂಸ ಭಾರತದ ಒಳಗಡೆ ಸೇರುತ್ತದೆ, ನೀವು ನನ್ನನ್ನ ಸಮುದ್ರದ ಆಳದಲ್ಲೇನಾದ್ರೂ ಹಾಕಿ ಬಿಟ್ಟರೆ ಸಮುದ್ರದಿಂದ ನಾನು ಮತ್ತೆ ನೆಗೆದು ಬಂದು ಭಾರತದ ಸೇವೆಯನ್ನ ಮಾಡ್ತೇನೆ ಅಂತ ಹೇಳಿ ನಗುತ್ತಾ ನಗುತ್ತಾ ಗಲ್ಲಿಗೇರಿದಂತಹ B ಫಾರ್ ಭಗತ್ ಸಿಂಗ್. C ಫಾರ್ 23 ವರ್ಷ ವಯಸ್ಸಿಗೆ ಮ್ಯಾಥ್ಸ್ ಅಲ್ಲಿ ಒಳ್ಳೆ ಚುರುಕಿನ ಹುಡುಗ, ಬ್ರಿಟಿಷರಿಗೆ ಸಿಕ್ಕಿ ಬೀಳಬಾರದು ಅಂತ 12 ವರ್ಷ ವಯಸ್ಸಿದ್ದಾಗ ಯೋಚನೆ ಮಾಡಿದಂತಹ ಪುಣ್ಯಾತ್ಮ. ಅವನ ಮಾಸ್ಟ್ರಿಗೆ ಬ್ರಿಟಿಷ್ ಪೊಲೀಸರು ಹೊಡಿತಾರೆ. ಇವನೇನ್ ಮಾಡಿದ, ಕಲ್ಲನ್ನ ತೆಗೆದು ಆ ಬ್ರಿಟಿಷ್ ಅಧಿಕಾರಿಯ ಹಣೆಗೆ ಹೊಡೆದ. ಬ್ರಿಟಿಷ್ ಅಧಿಕಾರಿಯ ಹಣೆಗೆ ತಾಗಿತ್ತು, ರಕ್ತ ಹೊರಗಡೆ ಬಂತು. ಹಿಡೀರಿ ಹುಡುಗನನ್ನ ಅಂತ ಹೇಳಿದ್ರು. ಹುಡುಗ ಸಿಕ್ಕಿಬಿದ್ದ. ಹುಡುಗನನ್ನ ನ್ಯಾಯಾಲಯ ಜಡ್ಜ್ ಎದುರುಗಡೆ ನಿಲ್ಲಿಸ್ತಾರೆ. ಖಾರೆ ಘಾಟ್ ಅಂತ ಜಡ್ಜಿನ ಹೆಸರು. ಜಡ್ಜ್ ಎದುರುಗಡೆ ನಿಂತಾಗ ಹುಡುಗನಿಗೆ 12 ವರ್ಷ ವಯಸ್ಸು. 12 ವರ್ಷ ವಯಸ್ಸು, ಹತ್ತಿರ 7ನೇ ಕ್ಲಾಸು. 7ನೇ ಕ್ಲಾಸಿನ ಹುಡುಗ ಎದುರುಗಡೆ ಬ್ರಿಟಿಷ್ ಪೊಲೀಸರು, ಬ್ರಿಟಿಷ್ ನ್ಯಾಯಾಧೀಶರು. ಹುಡುಗ ನಿಂತ್ಕೊಂಡಿದ್ದಾನೆ, ಬರೀ ಮೈಯಲ್ಲಿ ಒಂದ್ ಚಡ್ಡಿ ಹಾಕೊಂಡು ಹುಡುಗ ನಿಂತಿದ್ದಾನೆ. ಹುಡುಗನ ಹತ್ರ ಪ್ರಶ್ನೆ ಮಾಡ್ತಾರೆ ಬ್ರಿಟಿಷ್ ನ್ಯಾಯಾಧೀಶರು, ವಾಟ್ ಈಸ್ ಯುವರ್ ನೇಮ್, ನಿನ್ನ ಹೆಸರೇನು? ನಾವಾಗಿದ್ರೆ ಪಕ್ಕ ಆ ಧ್ವನಿ ಕೇಳಿದ ತಕ್ಷಣ ಚಡ್ಡಿಯಲ್ಲಿ ಒಂದು ಮಾಡಿ, ಅಯ್ಯೋ ಅಂತ ನನ್ನ ಹೆಸರು ಆದರ್ಶ, ನಾನು ಇಲ್ಲಿ ಬಿಳಿನೆಲೆ ಆಚೆ ದೇವಸ್ಥಾನದ ಆಚೆ ಮನೆಯವನು ಅಂತ ಹೇಳ್ತಾ ಇದ್ದೆವು. ಆ ಹುಡುಗ ಹೇಳ್ತಾನೆ, ಮೇ ಆಜಾದ್ ಹೂ, ನನ್ನ ಹೆಸರು ಆಜಾದ್, ಬರೆದಿಟ್ಕೊಳ್ಳಿ. ನಿನ್ನ ಅಪ್ಪನ ಹೆಸರೇನು? ನಾವಾದ್ರೆ ನಮ್ಮದು ಆಧಾರ್ ಕಾರ್ಡ್ ಎಲ್ಲ ತೋರಿಸ್ತಾ ಇದ್ದೆವು, ಅಪ್ಪ ಅಮ್ಮ ಮನೆ ಫೋನ್ ನಂಬರ್ ಎಲ್ಲ ಉಂಟು ಅಂತ. ಆ ಹುಡುಗ ಹೇಳ್ತಾನೆ, ನನ್ನ ಅಪ್ಪನ ಹೆಸರು ಸ್ವಾತಂತ್ರ್ಯ. 3ನೇ ಪ್ರಶ್ನೆ ಕೇಳಬೇಕಾಗಿದ್ರೆ ನ್ಯಾಯಾಧೀಶನ ಹೆಸರು ಖಾರೆ ಘಾಟ್. ಇಲ್ಲಿಂದ ಬೆವರ ಹನಿ ಇಳಿಲಿಕ್ಕೆ ಶುರು ಆಯ್ತು ನ್ಯಾಯಾಧೀಶರಿಗೆ. 3ನೇ ಪ್ರಶ್ನೆ ಕೇಳಿದ, ನಿನ್ನ ಮನೆಯಲ್ಲಿ? ಅದಕ್ಕ ಹುಡುಗ ಉತ್ತರ ಕೊಡ್ತಾನೆ, ನನ್ನ ಮನೆ ಸೆರೆಮನೆ, ಜೈಲ್. ಅವನಿಗೆ ಚಡಿಯೇಟಿನ ಶಿಕ್ಷೆ ಕೊಟ್ಟರು. ಒಂದೊಂದು ಚಡಿಯೇಟು ಬೀಳ್ಬೇಕಾಗಿದ್ರು ಬೆನ್ನಿನಿಂದ ಚರ್ಮ ಕಿತ್ತು ಬಂದು ರಕ್ತ ಹೊರಗಡೆ ಬರ್ತಾ ಇತ್ತು. ಮೊದಲನೇ ಚಡಿಯೇಟು ಬಿದ್ದಾಗ ಭಾರತ್ ಮಾತಾ ಕಿ ಜೈ,
ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆಯನ್ನ ಕೂಗ್ತಾ ಕೂಗ್ತಾ 12 ಪೆಟ್ಟು ತಿಂದ. ಅವನಿಗೆ 23 ವರ್ಷ ಆದವಾಗ ಮತ್ತೆ ಬ್ರಿಟಿಷರು ಸುತ್ತುವರೆದರು. ಅವನ ಕೈಯಲ್ಲಿದ್ದ ಗುಂಡೆಲ್ಲ ಖಾಲಿ ಆಯ್ತು ಅಂತ ಗೊತ್ತಾದ ನಂತರ ಒಂದೇ ಒಂದು ಗುಂಡು ಅದರಲ್ಲಿ ಉಳಿದಿತ್ತು. ಆ ಗುಂಡನ್ನ ತೆಗೆದು ತನ್ನ ಹಣೆಗೆ ಗುರಿ ಇಟ್ಟು ದೇಶಕ್ಕೋಸ್ಕರ ಆಲ್ಫ್ರೆಡ್ ಪಾರ್ಕ್ ನಲ್ಲಿ ತನ್ನ ಬದುಕನ್ನ ಮುಗಿಸ್ತಾನೆ. ಭಾರತದ ವೀರ ಸ್ವಾತಂತ್ರ್ಯ ಹೋರಾಟಗಾರ ಸಿ ಫಾರ್ ಚಂದ್ರಶೇಖರ ಆಜಾದ್. ಸಿ ಫಾರ್ ಚಂದ್ರಶೇಖರ ಆಜಾದ್. ಡಿ ಫಾರ್ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ ಮೊಟ್ಟ ಮೊದಲನೆಯ ವಿದೇಶಿ ದಾಳಿಯನ್ನ ಸಮರ್ಥವಾಗಿ ಎದುರಿಸಿ ತನ್ನ ತಲೆಯನ್ನ ಕೊಟ್ಟಂತಹ ರಾಜ ದಾಹಿರ. ಇ ಫಾರ್ ಸ್ವತಂತ್ರ ಭಾರತದಲ್ಲಿ ತಮಿಳುನಾಡಿನಲ್ಲಿ ಕನ್ಯಾಕುಮಾರಿಯಲ್ಲಿ ಭಾರತದ ವೀರ ಧೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರಿಗಾಗಿ ಒಂದು ಪುತ್ಥಳಿಯನ್ನ ನಿರ್ಮಾಣ ಮಾಡಿದಂತಹ ಏಕನಾಥ ರಾನಡೆ. ಎಫ್ ಫಾರ್ ಔರಂಗಜೇಬನ ವಿರುದ್ಧ ಹೋರಾಡಿ ತನ್ನ ಪ್ರಾಣವನ್ನ ಪಣಕ್ಕಿಟ್ಟಂತಹ ಬಾಲಕ ಫತೇಹ ಸಿಂಹ. ಜಿ ಫಾರ್ ಗಾಂಧೀಜಿಯ ಗುರು ಗೋಪಾಲಕೃಷ್ಣ ಗೋಖಲೆ. ಎಚ್ ಫಾರ್ ಹರದಯಾಲ್. ಐ ಫಾರ್ ಇಂಡಿಯನ್ ನ್ಯಾಷನಲ್ ಆರ್ಮಿ. ಸೋನ್. ಝಡ್ ಫಾರ್ ಮೊಘಲರ ವಿರುದ್ಧ ಹೋರಾಟವನ್ನ ಮಾಡಿದಂತಹ ವೀರ ಸ್ವಾತಂತ್ರ್ಯ ಹೋರಾಟಗಾರ ಜೋರಾವರ ಸಿಂಹ. ಈ 26 ಅಕ್ಷರಗಳ ಸ್ವಾತಂತ್ರ್ಯ ಹೋರಾಟಗಾರರ ABCD ಗೋಪಾಲಕೃಷ್ಣ ಶಾಲೆ ಮತ್ತು ವೇದವ್ಯಾಸ ಶಾಲೆಯ ABCD ಆಗಿ ಮುಂದಿನ ಜೂನ್ಗೆ ಹೊರಗಡೆ ಬಂದರೆ ನಾವೊಂದು ಅದ್ಭುತವನ್ನ ಸೃಷ್ಟಿ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಅಷ್ಟು ಮಾತ್ರ ಅಲ್ಲ, ಜನವರಿ 12ನೇ ತಾರೀಕಿಗೆ ನೀವು ಈ ಪ್ರಾಜೆಕ್ಟ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕಳುಹಿಸಿಕೊಡಿ, ಡೆಲ್ಲಿಗೆ ಕಳಿಸ್ಕೊಡಿ. ಜನವರಿ 26ನೇ ತಾರೀಕಿಗೆ ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಜನವರಿ 26ನೇ ತಾರೀಕಿಗೆ ನರೇಂದ್ರ ಮೋದಿ ಅವರು ಭಾಷಣ ಮಾಡುವಾಗ ಕರ್ನಾಟಕದ ಸುಬ್ರಹ್ಮಣ್ಯದ ಬಿಳಿ ನೆಲೆಯ ಗೋಪಾಲಕೃಷ್ಣ ವೇದವ್ಯಾಸ ಶಾಲೆಯ ಮಕ್ಕಳು ಒಂದು ಅದ್ಭುತವಾಗಿರುವಂತಹ ABCDಯನ್ನ ಕೊಟ್ಟಿದ್ದಾರೆ. ಇನ್ನು ಮುಂದೆ ಭಾರತದ ಎಲ್ಲ ಶಾಲೆಗಳಿಗೂ ಬಿಳಿನೆಲೆ ಶಾಲೆ ಮಕ್ಕಳು ಕೊಟ್ಟಂತಹ ABCDಯನ್ನೇ ಸರ್ಕಾರದ ಕಡೆಯಿಂದ ಕೊಡ್ತೇವೆ ಅಂತೇನಾದ್ರೂ ಹೇಳಿದ್ರೆ ಒಂದು ಅದ್ಭುತವನ್ನ ಚರಿತ್ರೆಯನ್ನ ನಾವು ನಿರ್ಮಾಣ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಅಂತಹ ಚರಿತ್ರೆಯನ್ನ ಎರಡೂ ಸಂಸ್ಥೆಯ ವಿದ್ಯಾರ್ಥಿಗಳು ಕೂಡ ಮುಂದಿನ ದಿವಸಗಳಲ್ಲಿ ಮಾಡಬೇಕು. ಅಂತಹ ಕೆಲಸಕ್ಕೆ ತಾವೆಲ್ಲ ಮುಂದುವರಿಬೇಕು ಅಂತ ಹೇಳ್ತಾ ಬಿಳಿನೆಲೆಯ ಪಕ್ಕದಲ್ಲೇ ಸುಮಾರು ವರ್ಷಗಳ ಹಿಂದಿನ ಕಥೆ ಇದು. HMಗೆಲ್ಲ ಖಂಡಿತ ಗೊತ್ತಿದೆ. ಒಬ್ಬರ ಅಜ್ಜಿ ಇದ್ರಂತೆ ಬಿಳಿನೆಲೆಯಲ್ಲಿ. ಆಮೇಲೆ ಕೇಳಿ, ನಿಮ್ಮ ಟೀಚರ್ಸ್ಗೆಲ್ಲ ಗೊತ್ತಿದೆ. ಆ ಅಜ್ಜಿ ತುಂಬಾ ಚಂದ ಭವಿಷ್ಯ ಹೇಳ್ತಾ ಇದ್ರು, ಜ್ಯೋತಿಷ್ಯ ಹೇಳ್ತಾ ಇದ್ದಂತ ಅಜ್ಜಿ. ಆ ಅಜ್ಜಿ ಎಂತ ಭವಿಷ್ಯ ಹೇಳಿದ್ರು ಅದು ನಿಜ ಆಗ್ತಾ ಇತ್ತು, ಏನ್ ಹೇಳಿದ್ರು ಅದು ನಿಜ ಆಗ್ತಾ ಇದ್ದಂತ ಒಬ್ಬ ಒಳ್ಳೆ ಅಜ್ಜಿ. ಆ ಅಜ್ಜಿಯನ್ನ ಒಂದು 10 ವರ್ಷಗಳ ಹಿಂದೆ ಇದೇ ಶಾಲೆಯ ಒಬ್ಬ ಸ್ಟೂಡೆಂಟ್ ಪರೀಕ್ಷೆ ಮಾಡಬೇಕು ಅಂತ ಹೋದನಂತೆ. ಅಜ್ಜಿ ಎಲ್ಲ ನಿಜ ಆಗ್ತದಲ್ಲ ಈ ಅಜ್ಜಿ ಹೇಳುದು. ಮಳೆ ಯಾವಾಗ ಬರ್ತದೆ, ಪ್ರೈಮ್ ಮಿನಿಸ್ಟರ್ ಯಾರಾಗ್ತಾರೆ, ನಮ್ಮಲ್ಲಿ ಬೆಳೆ ಹೇಗಾಗ್ತದೆ, ಅದು ಇದು ಎಂತ ಭವಿಷ್ಯ ಕೇಳಿದ್ರು ಅಜ್ಜಿ ಹೇಳ್ತಾಳೆ. ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ಒಂದ್ಸರ್ತಿ ಎಲ್ಲ ಗುಂಪು ಕಟ್ಟಿಕೊಂಡು ಅಜ್ಜಿ ಹತ್ರ ಹೋದ್ರಂತೆ. ಅಜ್ಜಿ, ನೀನೆಂತ ಹೇಳಿದ್ರು ನಿಜ ಆಗ್ತದಂತೆ. ಹೌದಾ? ಹೌದಪ್ಪ. ನಾನೊಂದು ಪ್ರಶ್ನೆ ಕೇಳ್ತೇನೆ, ಆಗ್ಬೋದಾ? ಕೇಳು. ನಮ್ಮ ಶಾಲೆಯ ಒಬ್ಬ ಸ್ಟೂಡೆಂಟ್ ಹೋಗ್ತಾನೆ. ಹೋಗುವಾಗ ಇಲ್ಲೇ ಹಾರಾಡ್ತಾ ಇದ್ದಂತಹ ಒಂದು ಪುಟ್ಟ ಚಿಟ್ಟೆ ಮರಿಯನ್ನ ಕೈಯ ಒಳಗಡೆ ಇಟ್ಕೊಂಡು ಅಜ್ಜಿಯ ಹತ್ರ ಹೋಗ್ತಾನೆ. ಅಜ್ಜಿ, ಓ, ನನ್ನ ಕೈಯ ಒಳಗಡೆ ಏನಿದೆ ಅಂತ ಹೇಳು. ಅಜ್ಜಿ ಯೋಚನೆ ಮಾಡಿ ಹೇಳ್ತಾಳೆ, ಪುಟ್ಟ, ನಿನ್ನ ಕೈಯ ಒಳಗಡೆ ಒಂದು ಚಿಟ್ಟೆ ಇದೆ. ಹುಡುಗನಿಗೆ ಆಶ್ಚರ್ಯ, ಯಾರೇ ಈ ಅಜ್ಜಿಗೆ ಹೇಗೆ ಗೊತ್ತು? ಎರಡನೇ ಪ್ರಶ್ನೆ ಕೇಳಿದ, ಅಜ್ಜಿ ಚಿಟ್ಟೆ ಕರೆಕ್ಟ್, ಚಿಟ್ಟೆಯ ಬಣ್ಣ ಯಾವುದು ಹೇಳು. ಅಜ್ಜಿ ಮತ್ತೆ ಕಣ್ಣು ಮುಚ್ಚಿ ಯೋಚನೆ ಮಾಡಿ ಹೇಳಿದ್ಲು, ಚಿಟ್ಟೆ ಬಿಳಿ ಬಣ್ಣ ಉಂಟು, ಅದಕ್ಕೆ 4 ಕಡೆ ಕಪ್ಪು ಕಪ್ಪು ಚುಕ್ಕೆ ಉಂಟು. ಇವ ಅರ್ಜೆಂಟಲ್ಲಿ ಚಿಟ್ಟೆಯ ಬಣ್ಣವೇ ನೋಡಿರ್ಲಿಲ್ಲ. ಅವ ಒಂದು ಕಣ್ಣು ಹೀಗೆ ಓಪನ್ ಮಾಡಿ ನೋಡ್ತಾನೆ, ಅರೆ ಹೌದು, ಅಜ್ಜಿ ಹೇಳಿದ್ದು ಕರೆಕ್ಟ್. ಈ ಅಜ್ಜಿಯನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿ, ಅಜ್ಜಿಯನ್ನ ಮಂಗ ಮಾಡ್ಲಿಕ್ಕೆ ಹೋಗಿ ನಾನೇ ಮಂಗ ಆಗ್ತೇನಾ ಅಂತ ಹುಡುಗನಿಗೆ ಅನ್ನಿಸಿತು. ಆದ್ರೆ ಹುಡುಗ ತುಂಬಾ ಚಾಲಾಕಿ. 3ನೇ ಪ್ರಶ್ನೆ ಕೇಳಿದ, ಅಜ್ಜಿ, ಇದು ಒಳ್ಳೆ ಪ್ರಶ್ನೆ, ಕರೆಕ್ಟ್ ಉತ್ತರ ಹೇಳಬೇಕು.
ನನ್ನ ಕೈಯ ಒಳಗಡೆ ಇರುವ ಈ ಚಿಟ್ಟೆ ಸತ್ತಿದ, ಬದುಕಿದ, ಸತ್ತಿದ, ಬದುಕಿದ. ಈಗ ಅಜ್ಜಿ ಸೋಲ್ತಾಳೆ. ಅಜ್ಜಿ ಏನಾದರೂ ಪುಟ್ಟ ನಿನ್ನ ಕೈಯಲ್ಲಿರುವಂತಹ ಚಿಟ್ಟೆ ಬದುಕಿದೆ ಅಂತ ಹೇಳಿದ್ರೆ ಹುಡುಗ ಏನ್ ಮಾಡ್ತಿದ್ದ? ಆ ಕೈಯನ್ನ ಅಲ್ಲಿಗೆ ಪ್ರೆಸ್ ಮಾಡಿ ಚಿಟ್ಟೆಯನ್ನ ಸಾಯಿಸ್ತಾ ಇದ್ದ. ಅಜ್ಜಿ ಭವಿಷ್ಯ ಸುಳ್ಳು. ಅಜ್ಜಿ ಏನಾದ್ರು ಪುಟ್ಟ ನಿನ್ನ ಕೈಯಲ್ಲಿರುವಂತಹ ಚಿಟ್ಟೆ ಸತ್ತು ಹೋಗಿದೆ ಅಂತ ಹೇಳಿದ್ರೆ ಹುಡುಗ ಏನ್ ಮಾಡ್ತಿದ್ದ? ನಿಧಾನಕ್ಕೆ ಕೈಯನ್ನ ಓಪನ್ ಮಾಡ್ತಿದ್ದ. ಟಿಂಟಿ ಟಿನ್, ಚಿಟ್ಟೆ ಹಾರತಾ ಇತ್ತು. ಅಜ್ಜಿ ಭವಿಷ್ಯ ಮತ್ತೆ ಸುಳ್ಳು. ಬದುಕಿದೆ ಹೇಳಿದ್ರೆ ಸಾಯಿಸ್ತಾನೆ, ಸತ್ತಿದೆ ಹೇಳಿದ್ರೆ ಬದುಕಿಸ್ತಾನೆ. ಇಂಥ ಪರಿಸ್ಥಿತಿಯಲ್ಲಿ ಅಜ್ಜಿ ಏನ್ ಹೇಳಬೇಕು? ಅಜ್ಜಿ ಒಂದು ಸ್ಟೆಪ್ ಮುಂದೆ ಬಂದು ಹೇಳ್ತಾಳೆ, ಪುಟ್ಟ, ಆ ಚಿಟ್ಟೆಯ ಸಾವು ಅಥವಾ ಬದುಕು ನನ್ನ ನಾಲಗೆಯ ಮೇಲೆ ಇಲ್ಲ, ನಿನ್ನ ಕೈಯಲ್ಲೇ ಇದೆ. ನೀನು ಮನಸ್ಸು ಮಾಡಿದ್ರೆ ಚಿಟ್ಟೆಯನ್ನ ಸಾಯಿಸ್ಬೋದು, ಕಷ್ಟ ಆದರೆ ಚಿಟ್ಟೆಯನ್ನ ಬದುಕಿಸ್ಬೋದು. ನಿನಗೆ ಹೇಗಾಗತ್ತೋ ಹಾಗೆ ಮಾಡು. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರ ಭವಿಷ್ಯ ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲಿದೆ. ನನ್ನ ಭವಿಷ್ಯ ಯಾರ ಕೈಯಲ್ಲಿದೆ? ನನ್ನ ಕೈಯಲ್ಲಿದೆ. ಅಂತಹ ನನ್ನ ಸುಂದರವಾಗಿರುವ ಭವಿಷ್ಯ, ಒಳ್ಳೆಯ ಭವಿಷ್ಯದೊಂದಿಗೆ ನಾನು ಉತ್ತಮ ಸಮಾಜದ ನಿರ್ಮಾಣವನ್ನ ಮಾಡ್ತೇನೆ ಅನ್ನುವಂತಹ ಸಂಕಲ್ಪ ನಿಮ್ಮದಾಗ್ಲಿ ಅಂತ ಹೇಳ್ತಾ ಎರಡೂ ಕೈಗಳನ್ನ ಮೇಲಕ್ಕೆತ್ತಿ ಭಾರತ ಮಾತೆಗೆ ಜಯ ಜಯಕಾರವನ್ನ ಜೋರಾಗಿ ಹಾಕಬೇಕು. ಊಟ ರೆಡಿ ಇದೆ. ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿಯೊಂದಿಗೆ ಎರಡೂ ಕೈಯನ್ನ ಆಕಾಶಕ್ಕೆ ಬಿಸಾಕಿ ಭಾರತ ಮಾತೆಗೆ ಜೈಕಾರ. ಸೈನಿಕ ನನ್ನ ಹೀರೋ ಅನ್ನುವ ಪ್ರತಿಜ್ಞೆ ಆಗ್ಬೋದಾ? ಭಾರತ್ ಮಾತಾ ಕಿ. ಸ್ವಲ್ಪ ಜೋರು ಬರಲಿ. ಭಾರತ್ ಮಾತಾ ಕಿ. ಮೈ ಸೋಲ್ಜರ್. ಜೋರಾಗಿ ಹೇಳಿ. ಮೈ ಸೋಲ್ಜರ್, ಮೈ ಹೀರೋ, ಮೈ ಭಾರತ್, ಮೈ ಪ್ರೈಡ್. ನನ್ನ ಸೈನಿಕ, ನನ್ನ ನಾಯಕ, ನನ್ನ ಭಾರತ, ನನ್ನ ಹೆಮ್ಮೆ. ಭಾರತ್ ಮಾತಾ ಕಿ. ಹಣ ಇದ್ದವನು ದೊಡ್ಡವನಲ್ಲ, ರೂಪ ಇದ್ದವನು ದೊಡ್ಡವನಲ್ಲ, ಸಂಪತ್ತು ಇದ್ದವನು ದೊಡ್ಡವನಲ್ಲ, ಮಾನವೀಯತೆ ಗುಣದೊಂದಿಗೆ ಸಂಸ್ಕಾರ ಇದ್ದವನು ದೊಡ್ಡವನು. ಸಾಧ್ಯವಾದರೆ ನೀನು ಸಾಧನೆಯನ್ನು ಮಾಡು, ಆಗದಿದ್ದರೆ ಇನ್ನೊಬ್ಬರ ಸಾಧನೆಗೆ ಮೆಟ್ಟಿಲಾಗು, ಆದರೆ ಮೆಟ್ಟಿಲನ್ನು ಒಡೆಯುವ ಸುತ್ತಿಗೆಯಾಗಬೇಡ ಎಂಬ ಕಿವಿಮಾತಿನೊಂದಿಗೆ ನಮ್ಮೆಲ್ಲರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿದ ತಮ್ಮ ಮಾತುಗಳಿಗೆ ನಾವು ಚಿರಋಣಿಗಳು ಸರ್. ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಧ್ವಜಾರೋಹಣವನ್ನು ನೆರವೇರಿಸಿದ ಉಭಯ ಸಂಸ್ಥೆಗಳ ಸಂಚಾಲಕರಾಗಿರುವ ಶ್ರೀ ಸುದರ್ಶನ ಜೋಯಿಸ ಸರ್ ನಮ್ಮನ್ನುದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ವಿದ್ಯಾರ್ಥಿಗಳೇ, ಇವತ್ತು ಮಾತಾಡಲಿಕ್ಕಿಲ್ಲ ಅಂತ ಹೇಳಿದ್ದೆ ಶರ್ಮರಲ್ಲಿ. ಯಾಕೆಂದರೆ ಇವತ್ತು ಕಾರ್ಯಕ್ರಮ ಮಾತಾಡಲಿಕ್ಕೆ ಅಂತೇಳಿ ಆದರ್ಶ ಗೋಖಲೆ ಅವರನ್ನು ಕರೆಸಿದ್ದೇವೆ. ಅವರಿಗೆ ಮಾತಾಡಲಿಕ್ಕೆ ಹೆಚ್ಚು ಸಮಯಾವಕಾಶ ಕೊಡಬೇಕು ಅಂತ ನಾವಿದ್ದಾಗ ಒಳ್ಳೆಯ ರೀತಿಯ ಮಾತುಗಳನ್ನು ಆಡಿದ್ದಾರೆ. ನಾವು ಇನ್ನು ಮುಂದೆಯೂ ಮಾತಾಡ್ಬೋದು, ಮುಂದೆ ತುಂಬ ಅವಕಾಶಗಳಿದೆ, ಆವಾಗ ಮಾತಾಡ್ಬೋದು. ಇವತ್ತು ನಮ್ಮ ಶಾಲೆಯಲ್ಲಿ ಅಂಕಕ್ಕೆ ಮಾತ್ರ ಬೆಲೆ ಇಲ್ಲ, ಆಟಕ್ಕೂ ಬೆಲೆ ಅಂತ ಹೇಳುವಂಥದ್ದನ್ನು ಈ ಪ್ರೈಸ್ಗಳನ್ನೆಲ್ಲ ಕೊಡುವಂಥದ್ರಿಂದ ಎಲ್ಲರೂ ತಿಳ್ಕೊಂಡಿದ್ದೀರಿ. ಸಾಮಾನ್ಯವಾಗಿ ನಮ್ಮ ಜನರಲ್ಲಿ, ಪೋಷಕರಲ್ಲಿ ಏನು ಅಂತ ಹೇಳಿದರೆ, ಜಾಸ್ತಿ ಫೀಸ್ ಕೊಡುವಂತಹ ಶಾಲೆ ಒಳ್ಳೆಯದು ಅಂತ ಸಾಮಾನ್ಯ ಜನರ ನಂಬಿಕೆ. ಆದರೆ ನಮ್ಮ ಶಾಲೆಗೆ ಹಾಗಲ್ಲ. ನಮ್ಮ ಶಾಲೆಯಲ್ಲಿ ಫೀಸ್ ಕಡಿಮೆ ಇದ್ದರೂ ನಮ್ಮ ಶಾಲೆಗೆ ಕಳಿಸ್ತಾರೆ. ಯಾಕೆಂದರೆ
ನಮ್ಮ ಮಠದ ಹಿನ್ನೆಲೆ ಇರತಕ್ಕಂಥ ಶಾಲೆ ಒಳ್ಳೆಯ ಸಂಸ್ಕೃತಿಯನ್ನು ಕಲಿಸಿಕೊಡುತ್ತದೆ ಎನ್ನುವಂತಹ ಒಂದು ಅಭಿಮಾನದಿಂದ ಈ ಭಾಗದ ಜನರು ನಮ್ಮ ಶಾಲೆಗೆ ಮಕ್ಕಳನ್ನು ಕಳಿಸ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮ ಶಾಲೆಯಲ್ಲಿ ಸಾಮಾನ್ಯ 3 ವರ್ಷದಿಂದ ನಮ್ಮ ಶಾಲೆಯ ಮಕ್ಕಳು 100ಕ್ಕೆ 100 ಫಲಿತಾಂಶವನ್ನು ತಂದುಕೊಡುವುದರ ಮೂಲಕ ನಮ್ಮ ಸಂಸ್ಥೆಯ ಕೀರ್ತಿಯನ್ನು
ತೃತೀಯ ಸ್ಥಾನ ರೂಪಶ್ರೀ. ಸ್ಥಾನ ಧನ್ಯ, ತೃತೀಯ ಸ್ಥಾನ ಚೈತನ್ಯ. ಬಹುಮಾನವನ್ನು ವಿತರಿಸಿದ ತಮಗೆ ಧನ್ಯವಾದಗಳು ಸರ್. 4x400 ಮೀಟರ್ ರಿಲೇಲೆ ಬಾಯ್ಸ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಹಿರಿಯ ವಿದ್ಯಾರ್ಥಿಗಳು ಜಗದೀಶ್ ಹಾಗೂ ತಂಡ. ಹಾಗೂ ದ್ವಿತೀಯ ಸ್ಥಾನ ಹಿರಿಯ ವಿದ್ಯಾರ್ಥಿಗಳು ಪುನೀತ್ ತಂಡ. ಈ ಬಹುಮಾನವನ್ನು ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಆಗಿರುವ ಶ್ರೀಕೃಷ್ಣ ಶರ್ಮಾ ಸರ್ ನೀಡಬೇಕು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಸರ್. ತೃತೀಯ ಸ್ಥಾನ ದೀಕ್ಷಿತ್ ತಂಡ. ಮೀಟರ್ ರಿಲೇ ಗರ್ಲ್ಸ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ವಿದ್ಯಾರ್ಥಿನಿಯರು ಜಯಪ್ರಭಾ ತಂಡ. ದ್ವಿತೀಯ ಸ್ಥಾನ ಹಿರಿಯ ವಿದ್ಯಾರ್ಥಿಗಳು ಶ್ರೇಯ ತಂಡ. ತೃತೀಯ ಸ್ಥಾನ ಹಿರಿಯ ವಿದ್ಯಾರ್ಥಿನಿಯರು ಸೌಮ್ಯ ತಂಡ. ಧನ್ಯವಾದ ಸರ್. 26/11/2023 ಹಿರಿಯ ವಿದ್ಯಾರ್ಥಿಗಳಿಗೆ ಕಬಡ್ಡಿ, ಕ್ರಿಕೆಟ್, ಥ್ರೋಬಾಲ್, ಬ್ಯಾಡ್ಮಿಂಟನ್ ಗೇಮ್ಸ್ ಅನ್ನು ಆಯೋಜನೆ ಮಾಡಿದ್ದೆವು. ಕಬಡ್ಡಿ ಪಂದ್ಯಾಟದಲ್ಲಿ ಪುರುಷರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪ್ರಕಾಶ್ ತಂಡ ಹಿರಿಯ ವಿದ್ಯಾರ್ಥಿಗಳು. ಈ ಬಹುಮಾನವನ್ನು ಇಂದಿನ ಗೌರವ ಉಪಸ್ಥಿತಿಯಾಗಿರುವಂತಹ ಶ್ರೀ ಮುರಳೀಕೃಷ್ಣ ಕಾಮತ್ ಉದ್ಯಮಿಗಳು ಸುಬ್ರಹ್ಮಣ್ಯ ಅವರು ನೀಡಬೇಕು ತಮ್ಮಲ್ಲಿ ಕೇಳಿಕೊಳ್ತೀನಿ ಸರ್. ಪ್ರಥಮ ಪ್ರಕಾಶ್ ತಂಡ, ಯಾರಾದರೂ ಒಂದು ಸದಸ್ಯರು ಬರಬೇಕು. ಹಾಗೆ ದ್ವಿತೀಯ ಸ್ಥಾನ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ವಿಲಿನಾಲೆ. ಮಹಿಳೆಯರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಹಿರಿಯ ವಿದ್ಯಾರ್ಥಿನಿಯರು ಶ್ರೇಯ ತಂಡ. ದ್ವಿತೀಯ ಸ್ಥಾನ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ಬಿಲಿನಲೆ ಲಾವಣ್ಯ ತಂಡ. ಧನ್ಯವಾದಗಳು ಸರ್ ಬಹುಮಾನ ವಿತರಿಸಿದ್ದಕ್ಕೆ. ಕ್ರಿಕೆಟ್ ಪುರುಷರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಹಿರಿಯ ವಿದ್ಯಾರ್ಥಿಗಳು ರಾಕೇಶ್ ತಂಡ. ಈ ಬಹುಮಾನವನ್ನು ಶ್ರೀಯುತ ತಿಮ್ಮಪ್ಪ ಗೌಡ ಮದೇಪರ್ಲ ಇವರು ನೀಡಬೇಕು ತಮ್ಮಲ್ಲಿ ಕೇಳಿಕೊಳ್ತೇನೆ ಸರ್. ದ್ವಿತೀಯ ಸ್ಥಾನ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ವಿದ್ಯಾರ್ಥಿನಿಯರು.
ಬಹುಮಾನ ವಿತರಿಸಿದ ತಮಗೆ ಧನ್ಯವಾದಗಳು ಸರ್. ಥ್ರೋಬಾಲ್ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ವಿದ್ಯಾರ್ಥಿನಿಯರು. ಈ ಬಹುಮಾನವನ್ನು ನಮ್ಮ ಶಾಲೆಯ ಮುಖ್ಯ ಗುರುಗಳು ಸತ್ಯಶಂಕರ್ ಸರ್ ನೀಡಬೇಕು ತಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ ಸರ್. ಹಾಗೆಯೇ ದ್ವಿತೀಯ ಸ್ಥಾನ ಹಿರಿಯ ವಿದ್ಯಾರ್ಥಿನಿಯರು ತಂಡ. ಈ ಬಹುಮಾನವನ್ನು ಶ್ರೀ ವೇದವ್ಯಾಸ ವಿದ್ಯಾಲಯದ ಮುಖ್ಯ ಗುರುಗಳು ಕೊಡಬೇಕು ತಮ್ಮಲ್ಲಿ ಕೇಳಿಕೊಳ್ತೇವೆ. ಹಾಗೆ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಗರ್ಲ್ಸ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಹಿರಿಯ ವಿದ್ಯಾರ್ಥಿನಿಯರು ತೇಜಸ್ವಿ ಮತ್ತು ವರ್ಷ. ಈ ಬಹುಮಾನವನ್ನು ಇಂದಿನ ಗೌರವೋಪಸ್ಥೆಯಾಗಿರುವ ಶ್ರೀ ಸತೀಶ್ ಅರ್ಕ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಬಿಲ್ಲನ್ನೇ ಇವರು ನೀಡಬೇಕು ತಮ್ಮಲ್ಲಿ ಕೇಳಿಕೊಳ್ತೇನೆ ಸರ್. ಧನ್ಯವಾದಗಳು. ದ್ವಿತೀಯ ಸ್ಥಾನ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ವಿದ್ಯಾರ್ಥಿನಿಯರು ಚೈತನ್ಯ ತ್ರಿಷಾ. ಈ ಬಹುಮಾನವನ್ನು ಯುವಕ ಮಂಡಲದ ಅಧ್ಯಕ್ಷರಾಗಿರುವ ಪ್ರದೀಪ್ ಸರ್ ನೀಡಬೇಕು ತಮ್ಮಲ್ಲಿ ಕೇಳಿಕೊಳ್ತೇನೆ. ಬಹುಮಾನವನ್ನು ವಿತರಿಸಿದ ಎಲ್ಲರಿಗೂ ಧನ್ಯವಾದ ಸಲ್ಲಿಸಿ. ವಿಜೇತರಿಗೆ ಅಭಿನಂದನೆಗಳು. ವಿಜೇತರ ಪಟ್ಟಿಯನ್ನು ವಾಚಿಸಿದ ಸರ್ ತಮಗೂ ಅಭಿವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಶ್ರೀ ವೇದವ್ಯಾಸ ವಿದ್ಯಾಲಯದ ಹಿರಿಯ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಹಮ್ಮಿಕೊಳ್ಳಲಾದ ಸ್ಪರ್ಧೆಗಳ ವಿಜೇತರುಗಳಿಗೆ ಬಹುಮಾನದ ವಿತರಣೆ. ವಿಜೇತರ ಪಟ್ಟಿಯನ್ನು ವಾಚಿಸಲಿದ್ದಾರೆ ಶಿಕ್ಷಕರಾದ ಶ್ರೀ ಉಮೇಶ್ ರವರು. ಎಲ್ಲರಿಗೂ ನಮಸ್ಕಾರ. ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಆಶೀರ್ವಾದ ಬೇಡಿಕೊಳ್ಳುತ್ತಾ ವೇದಿಕೆಯಲ್ಲಿ ಇರುವ ಎಲ್ಲ ಅತಿಥಿಗಳಿಗೆ ನಮಸ್ಕರಿಸುತ್ತಾ ಶ್ರೀ ಸುಬ್ರಹ್ಮಣ್ಯ ಮಠ ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ಡ್ ಸುಬ್ರಹ್ಮಣ್ಯ ಇದರ ಶಿಕ್ಷಣ ಸಂಸ್ಥೆಯಾದ ಶ್ರೀ ವೇದವ್ಯಾಸ ವಿದ್ಯಾಲಯ ಬಿಳಿನೆಲೆ ಇದರ 2023-24ನೇ ಶೈಕ್ಷಣಿಕ ವರ್ಷದ ವಾರ್ಷಿಕ ಕ್ರೀಡಾಕೂಟದ ಅಂಗವಾಗಿ ಜರುಗಿದ ಪೋಷಕರ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸ್ಪರ್ಧೆಗಳ ಬಹುಮಾನ ಪಟ್ಟಿಯನ್ನು ವಾಚಿಸಲು ಇಚ್ಛಿಸುತ್ತಿದ್ದೇನೆ. ಈ ಬಹುಮಾನವನ್ನು ಇಂದಿನ ಮುಖ್ಯ ಅತಿಥಿಯಾದ ಶ್ರೀಯುತ ಆದರ್ಶ ಗೋಖಲೆ ಇವರು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಪುರುಷರ ಗುಂಡು ಎಸೆತ ಸ್ಪರ್ಧೆ ಪ್ರಥಮ ಉದಯ ಹೊಸಕ್ಲು. ಉದಯ ಹೊಸಕ್ಲು ಪ್ರಥಮ. ದ್ವಿತೀಯ ಸುಕೇಶ್ ಅರಮನೆಗುಡ್ಡೆ ಕೆಂಜಾಳ. ತೃತೀಯ ರಮೇಶ್ ಪರ್ವತಮುಖಿ ಸುಬ್ರಹ್ಮಣ್ಯ. ದ್ವಿತೀಯ ಸುಕೇಶ್ ಅರಮನೆಗುಡ್ಡೆ. ತೃತೀಯ ರಮೇಶ್ ಪರ್ವತಮುಖಿ. ನೂರು ಮೀಟರ್ ಓಟದ ಸ್ಪರ್ಧೆ ಪ್ರಥಮ ಪದ್ಮನಾಭ ಅನಿಲ. ದ್ವಿತೀಯ ಉದಯ ಹೊಸ. ತೃತೀಯ ರಮೇಶ್ ಪರ್ವತಮುಖಿ. 100 ಮೀಟರ್ ಓಟದ ಸ್ಪರ್ಧೆ ಪ್ರಥಮ ಪದ್ಮನಾಭ ಅನಿಲ. ದ್ವಿತೀಯ ಉದಯ ಹೊಸಕ್ಲು. ತೃತೀಯ ರಮೇಶ್ ಪರ್ವತಮುಖಿ. ಬಹುಮಾನ ವಿತರಿಸಿದ ಸರ್ ತಮಗೆ ವಂದನೆಗಳು. ಮಹಿಳೆಯರ ಗುಂಡು ಎಸೆತ ಸ್ಪರ್ಧೆ ಸರ್ ತಮಗೆ ವಂದನೆಗಳು. ಮಹಿಳೆಯರ ಗುಂಡು ಎಸೆತ ಸ್ಪರ್ಧೆ ಈ ಬಹುಮಾನವನ್ನು ಗ್ರಾಮ ಪಂಚಾಯತ್ ಬಿಳಿನೆಲೆ ಇದರ ಅಧ್ಯಕ್ಷರಾದ ಶ್ರೀಮತಿ ಶಾರದಾ ದಿನೇಶ್ ಇವರು ವಿತರಿಸಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಮಹಿಳೆಯರ ಗುಂಡು ಎಸೆತ ಸ್ಪರ್ಧೆ ಪ್ರಥಮ ವನಿತಾ ಅನಿಲ. ದ್ವಿತೀಯ ಧನ್ಯ ಪುತ್ತಿಲ. ತೃತೀಯ ಅರುಣ ರೈ ಮರ್ದಾಳ. ಪ್ರಥಮ ವನಿತಾ ಅನಿಲ. ದ್ವಿತೀಯ ಧನ್ಯ ಪುತ್ತಿಲ. ತೃತೀಯ ಅರುಣ ರೈ ಮರ್ದಾಳ.
100 ಮೀಟರ್ ಓಟದ ಸ್ಪರ್ಧೆ ಪ್ರಥಮ ಜಯಲಕ್ಷ್ಮಿ ಬೈಲು, ದ್ವಿತೀಯ ಧನ್ಯ ಪುತ್ತಿಲ, ನೂರು ಮೀಟರ್ ಓಟದ ಸ್ಪರ್ಧೆ ಪ್ರಥಮ ಜಯಲಕ್ಷ್ಮಿ ಬೈಲು, ದ್ವಿತೀಯ ಧನ್ಯ ಪುತ್ತಿಲ, ತೃತೀಯ ವನಿತಾ ಅನಿಲ. ತೃತೀಯ ವನಿತಾ ಅನಿಲ. ಬಹುಮಾನ ವಿತರಿಸಿದ ಮೇಡಮ್ ತಮಗೆ ವಂದನೆಗಳು. ಹಿರಿಯ ವಿದ್ಯಾರ್ಥಿಗಳ ವಿಭಾಗ ಈ ಬಹುಮಾನವನ್ನು ಸಂಸ್ಥೆಯ ಸಂಚಾಲಕರಾದ ಶ್ರೀಯುತ ಸುದರ್ಶನ ಜೋಯ್ಸ ಇವರು ವಿತರಿಸಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಹುಡುಗರ ವಿಭಾಗ ಗುಂಡು ಎಸೆತ ಪ್ರಥಮ ಉದಿತ್ ಬೈಲು, ದ್ವಿತೀಯ ತೃಪ್ತಿಕ್ ತಿಮ್ಮಡ್ಕ. ಹಿರಿಯ ವಿದ್ಯಾರ್ಥಿ ವಿಭಾಗ ಹುಡುಗರ ಗುಂಡು ಎಸೆತ ಪ್ರಥಮ ಉದಿತ್ ಬೈಲು, ದ್ವಿತೀಯ ತೃಪ್ತಿಕ್ ತಿಮ್ಮಡ್ಕ. ಹುಡುಗಿಯರ ಗುಂಡು ಎಸೆತ ಸ್ಪರ್ಧೆ ಪ್ರಥಮ ಲತಾ ಮದೆಪರ್ಲ, ಋಷಿಕ್ ಸೆಕೆಂಡ್ ಸ್ಟ್ಯಾಂಡರ್ಡ್. ಹುಡುಗಿಯರ ಗುಂಡು ಎಸೆತ ಸ್ಪರ್ಧೆ ಪ್ರಥಮ ಲತಾ ಮದೆಪರ್ಲ, ಬಹುಮಾನವನ್ನು ವಿತರಿಸಿದ ಸರ್ ತಮಗೆ ಅಭಿನಂದನೆಗಳು. ಬಹುಮಾನ ನೀಡಿದ ಎಲ್ಲ ಅತಿಥಿಗಳಿಗೆ ವಂದಿಸುತ್ತಾ, ಬಹುಮಾನವನ್ನು ಪಡೆದ ಎಲ್ಲರಿಗೂ ವಂದಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ವಿಜೇತರಿಗೆ ಅಭಿನಂದನೆಗಳು ಹಾಗೂ ವಿಜೇತರ ವಿವರಗಳನ್ನು ವಾಚಿಸಿದ ಸರ್ ತಮಗೆ ಅಭಿವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. 2023-24ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಅವಿಸ್ಮರಣೀಯವಾಗಿಸುವ ಸಲುವಾಗಿ ಅತಿಥಿಗಳಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಸಂಸ್ಥೆಯ ಸಂಚಾಲಕರಾಗಿರುವ ಶ್ರೀಯುತ ಸುದರ್ಶನ ಜೋಯ್ಸ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವ ಮುಖ್ಯ ಅತಿಥಿಗಳಾಗಿ ದಿಕ್ಸೂಚಿ ಭಾಷಣವನ್ನು ಮಾಡಿರುವಂತಹ ಶ್ರೀ ಆದರ್ಶ ಗೋಖಲೆ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದೆ. ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನಮ್ಮೊಂದಿಗಿರುವ ಶ್ರೀಮತಿ ಶಾರದಾ ದಿನೇಶ್ ಇವರಿಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ವಹಿಸಿರುವ ಶ್ರೀ ಸತೀಶ್ ಏರ್ಕಾ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ವಿನೀತ್, ಶ್ರೀ ಪ್ರದೀಪ್, ಶ್ರೀ ತಿಮ್ಮಪ್ಪಗೌಡ ಪರ್ಲ, ಶ್ರೀ ಮುರಳೀಕೃಷ್ಣ ಕಾಮತ್, ಸ್ಮರಣಿಕೆಯನ್ನು ವಿತರಿಸಿದ ಸರ್ ತಮಗೆ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಕೃತಜ್ಞತಾ ಮನೋಭಾವ ಭಾರತೀಯ ಸಂಸ್ಕೃತಿ. ಇಂದಿನ ಶಾಲಾ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ನಮ್ಮೊಂದಿಗಿರುವ ಗೌರವಾನ್ವಿತ ಗಣ್ಯರಿಗೆ ಹಾಗೂ ಸರ್ವರಿಗೂ ಧನ್ಯವಾದ ಸಮರ್ಪಿಸಲಿದ್ದಾರೆ ಶ್ರೀ ವೇದವ್ಯಾಸ ವಿದ್ಯಾಲಯದ ಶಿಕ್ಷಕರಾದ ಶ್ರೀ ಗುರುಪ್ರಸಾದ್ ರವರು. ಎಲ್ಲರಿಗೂ ಶುಭ ಮಧ್ಯಾಹ್ನ. ಶ್ರೀ ಸುಬ್ರಹ್ಮಣ್ಯ ಮಠ ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ಡ್ ಸುಬ್ರಹ್ಮಣ್ಯ ಇದರ ಆಡಳಿತಕ್ಕೊಳಪಟ್ಟಂತಹ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ಬಿಳಿನೆಲೆ ಹಾಗೂ ಶ್ರೀ ವೇದವ್ಯಾಸ ವಿದ್ಯಾಲಯ ಬಿಳಿನೆಲೆ ಇದರ ಶಾಲಾ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದ ಕೊನೆಯ ಹಂತವಾದ ಧನ್ಯವಾದ ಸಮರ್ಪಣೆ ನಾವೆಲ್ಲರಲ್ಲಿದ್ದೇವೆ. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಆಶೀರ್ವಚನ ನೀಡಿರುವಂತಹ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು, ಶ್ರೀ ಸುಬ್ರಹ್ಮಣ್ಯ ಮಠ ಸುಬ್ರಹ್ಮಣ್ಯ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ದಿಕ್ಸೂಚಿ ಭಾಷಣವನ್ನ ಮಾಡಿರುವಂತಹ ಶ್ರೀ ಆದರ್ಶ ಗೋಖಲೆ ಕಾರ್ಕಳ ಉಪನ್ಯಾಸಕರು ಹಾಗೂ ಅಂಕಣಗಾರರು ಇವರಿಗೆ ಎರಡೂ ಸಂಸ್ಥೆಗಳ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೇನೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಮತಿ ಶಾರದಾ ದಿನೇಶ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬಿಳಿನೆಲೆ ಇವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು.
ಹಾಗೆಯೇ ಗೌರವ ಉಪಸ್ಥಿತಿಯಲ್ಲಿರುವಂತಹ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಬಿಳಿನೆಲೆ ಇಲ್ಲಿಯ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂತಹ ಸತೀಶ್ ಎರ್ಕ ಹಾಗೂ ಸರ್ವ ಸದಸ್ಯರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ನವಜೀವನ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ನೆಟ್ಟಣ ಬಿಳಿನೆಲೆ ಇದರ ಅಧ್ಯಕ್ಷರಾದ ವಿನೀತ್ ಹಾಗೂ ಸರ್ವ ಸದಸ್ಯರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಯುವಕ ಮಂಡಲ ರಿಜಿಸ್ಟರ್ಡ್ ಬಿಳಿನೆಲೆ ಇದರ ಅಧ್ಯಕ್ಷರಾಗಿರುವಂತಹ ಪ್ರದೀಪ್ ಹಾಗೂ ಸರ್ವ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಶ್ರೀ ತಿಮ್ಮಪ್ಪ ಗೌಡ ಪರ್ಲಾ ಇವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಶ್ರೀ ಮುರಳೀಕೃಷ್ಣ ಕಾಮತ್ ಉದ್ಯಮಿಗಳು ಸುಬ್ರಹ್ಮಣ್ಯ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹಾಗೂ ಸಂಸ್ಥೆಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಎರಡೂ ಸಂಸ್ಥೆಗಳ ಸಂಚಾಲಕರಾಗಿರುವಂತಹ ಸುದರ್ಶನ ಜೋಯಿಸರು ಇವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಕೃಷ್ಣ ಶರ್ಮಾ ಸರ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಮಧುಸೂದನ್ ಕೈಕೂರೆ ಅಧ್ಯಕ್ಷರು ಹಾಗೂ ಸದಸ್ಯರು ನವನೀತ ಕ್ರೀಡಾ ಸಂಘ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ಬಿಳಿನೆಲೆ ಇವರಿಗೂ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆಯ ಮುಖ್ಯ ಗುರುಗಳಾಗಿರುವಂತಹ ಸತ್ಯಶಂಕರ್ ಸರ್ ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಶ್ರೀ ವೇದವ್ಯಾಸ ವಿದ್ಯಾಲಯ ಬಿಳಿನೆಲೆ ಇಲ್ಲಿಯ ಮುಖ್ಯ ಗುರುಗಳಾಗಿರುವಂತಹ ಪ್ರಶಾಂತ್ ಸರ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಗೋಪಾಲಕೃಷ್ಣ ಪ್ರೌಢಶಾಲೆಯ ಪ್ರಾಕ್ತನ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಸುರೇಶ್ ಬೈಲು ಹಾಗೂ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಗೋಪಾಲಕೃಷ್ಣ ಪ್ರೌಢಶಾಲೆ ಇಲ್ಲಿಯ STMC ಅಧ್ಯಕ್ಷರಾಗಿರುವಂತಹ ಲಕ್ಷ್ಮಣಗೌಡ ಸನ್ನಾರ ಇವರಿಗೂ ಎರಡು ಸಂಸ್ಥೆಗಳ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ವೇದವ್ಯಾಸ ವಿದ್ಯಾಲಯ ಇಲ್ಲಿಯ PTA ಇದರ ಅಧ್ಯಕ್ಷರಾಗಿರುವಂತಹ ಕೇಶವಗೌಡ ಹಾಗೂ ಸರ್ವ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಶ್ರೀ ವೇದವ್ಯಾಸ ವಿದ್ಯಾಲಯದ ವಿದ್ಯಾರ್ಥಿಗಳ ಪೋಷಕರು ಶಾಲಾ ವಾರ್ಷಿಕ ಕ್ರೀಡಾಕೂಟ ಹಾಗೂ ವಾರ್ಷಿಕೋತ್ಸವಕ್ಕೆ ಭೋಜನದ ವ್ಯವಸ್ಥೆಗೆ ಸಹಕರಿಸಿದ್ದಾರೆ. ತಲಾ 30 ಕೆಜಿಯಂತೆ ಒಟ್ಟು 300 ಕೆಜಿ ಅಕ್ಕಿಯನ್ನು ನೀಡಿ ಸಹಕರಿಸಿದ್ದಾರೆ. ಪೋಷಕರಾದ ಶ್ರೀಮತಿ ಹರಿಣಾಕ್ಷಿ ಕಮಲಾಕ್ಷ ಕೊಂಬಾರ್, ಶ್ರೀಮತಿ ವನಿತಾ ಬೆಳ್ಳಿಯಪ್ಪಗೌಡ ಮುಂಡರ್ಕ, ಶ್ರೀಮತಿ ಶ್ರುತಿ ಪುರುಷೋತ್ತಮ್ ಮೋಜೂರು, ಸದಸ್ಯರು ಶಿಕ್ಷಕ ರಕ್ಷಕ ಸಮಿತಿ, ಶ್ರೀಮತಿ ಸುಲೋಚನಾ ಕೃಷ್ಣಪ್ಪಗೌಡ ಮುಳ್ಳುಗುಡ್ಡೆ ಕೈಕಂಬ, ಶ್ರೀಮತಿ ನಳಿನಿ ಆನಂದ ದೇವರಗದ್ದೆ ಸುಬ್ರಹ್ಮಣ್ಯ, ಶ್ರೀಮತಿ ಗೀತಾ ಸತೀಶ್ ಎರ್ಕ, ಶ್ರೀಮತಿ ಜಯಂತಿ ಕುಸುಮಾಧರ ಅರಗೇಣಿ, ಶ್ರೀಮತಿ ರೂಪಾ ದಯಾನಂದ ಒಗ್ಗು, ಶ್ರೀಮತಿ ಆಶಾ ಉಮೇಶ್ ಕಡಬ, ಶ್ರೀಮತಿ ಕೀರ್ತಿ ಭವಾನಿ ಶಂಕರ್ ದೇವರಗದ್ದೆ ಹಾಗೂ ಕೆಲವೊಂದು ಪೋಷಕರು ತರಕಾರಿ, ತೆಂಗಿನಕಾಯಿ ಹಾಗೂ ಮಜ್ಜಿಗೆ ನೀಡಿ ಸಹಕರಿಸುತ್ತಾರೆ. ಇವರಿಗೆ ಸಂಸ್ಥೆಗಳ ಪರವಾಗಿ ಹಾಗೂ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಒಂದು ವಾರ್ಷಿಕೋತ್ಸವಕ್ಕೆ ನಗದು ರೂಪದಲ್ಲಿ ಸಹಕಾರ ನೀಡಿದವರು ಶ್ರೀಮತಿ ಚೈತ್ರ ಚಂದ್ರಶೇಖರ್ ಎಡೆಂಜೆ ಬೆತ್ತೋಡಿ 2500 ರೂಪಾಯಿ, ಶ್ರೀಮತಿ ಪವಿತ್ರ ಕುಶಾಲಪ್ಪಗೌಡ ಮರ್ಧಾಳ 500 ರೂಪಾಯಿ, ಶ್ರೀಮತಿ ಅರುಣಾ ಭುಜಂಗರೈ ಕೇನ್ಯಾ 500 ರೂಪಾಯಿ, ಶ್ರೀಮತಿ ಜಯಲಕ್ಷ್ಮಿ ವಸಂತ ಬೈಲು 400 ರೂಪಾಯಿ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎರಡೂ ಸಂಸ್ಥೆಗಳ ಸಹೋದ್ಯೋಗಿ ಮಿತ್ರರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಎರಡೂ ಸಂಸ್ಥೆಗಳ ಪೋಷಕರು, ವಿದ್ಯಾರ್ಥಿಗಳು ಹಾಗೂ ನೆರೆದಿರುವಂತಹ ಪ್ರಾಕ್ತನ ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಎರಡೂ ಸಂಸ್ಥೆಗಳ ವಾಹನ ಚಾಲಕರಿಗೂ ಹಾಗೂ ಅಡುಗೆ ಸಿಬ್ಬಂದಿಯವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ಇಂದಿನ ಕಾರ್ಯಕ್ರಮಕ್ಕೆ ಪಾತ್ರೆಗಳ ವ್ಯವಸ್ಥೆಯನ್ನು ಮಾಡಿರುವಂತಹ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ತರಕಾರಿ ಹೆಚ್ಚುವಂತಹ ಕಾರ್ಯದಲ್ಲಿ ಸಹಕರಿಸಿದ ಯುವಕ ಮಂಡಲ ರಿಜಿಸ್ಟರ್ಡ್ ಬಿಳಿನೆಲೆ ಇದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ಹಾಗೂ ಸಹಕರಿಸಿದಂತಹ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.
ಹಾಗೆಯೇ ಇಂದಿನ ಉಪಹಾರಕ್ಕೆ ದಿನಸಿ ಸಾಮಗ್ರಿಗಳನ್ನು ನೀಡಿದಂತಹ ಶ್ರೀ ಸುಬ್ರಹ್ಮಣ್ಯ ಮಠದ ಶ್ರೀಗಳಾದ ಹಾಗೂ ದಿವಾನರಾದ ಸುದರ್ಶನ ಜೋಯಿಸ ಹಾಗೂ ಶ್ರೀ ಕೃಷ್ಣ ಶರ್ಮಾ ಸರ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಧ್ವನಿವರ್ಧಕ ಹಾಗೂ ಬೆಳಕು ಇದರಲ್ಲಿ ಸಹಕರಿಸುತ್ತಿರುವಂತಹ ಪ್ರೀತಮ್ ಹಾಗೂ ತಂಡ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಶಾಮಿಯಾನ ಹಾಗೂ ಆಸನದ ವ್ಯವಸ್ಥೆಯನ್ನು ಮಾಡಿರುವಂತಹ ಶ್ರೀಮತಿ ಉಮಾ ಕುಮಾರ್ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಮಾಧ್ಯಮ ಮಿತ್ರರಾಗಿರುವಂತಹ ಸುಪ್ರೀತ್ ನ್ಯೂಸ್ ಪುತ್ತೂರು ಹಾಗೂ ಅವರ ತಂಡದವರಿಗೂ, ಹಾಗೆಯೇ ಪ್ರಕಾಶ್ ಪ್ರತಿರೂಪ ಸ್ಟುಡಿಯೋ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಇಂದಿನ ಅಡುಗೆಯ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಶ್ರೀಪತಿ ಹೊಳ್ಳ ಹಾಗೂ ಅವರ ತಂಡದವರಿಗೂ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಒಂದು ಸಭಾ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂತಹ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆಯ ಸಹ ಶಿಕ್ಷಕರಾಗಿರುವಂತಹ ಪ್ರವೀಣ್ ಸರ್ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರುವಂತಹ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆಯ ವಿದ್ಯಾರ್ಥಿ ನಾಯಕನಾದ ನಿಜೇಶ್ ಇವನಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ವೇದವ್ಯಾಸ ವಿದ್ಯಾಲಯದ ವಿದ್ಯಾರ್ಥಿ ನಾಯಕನಾದಂತಹ ಪ್ರಣೀತ್ ಇವನಿಗೂ ಎಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. ಹಾಗೆಯೇ ಗೋಪಾಲಕೃಷ್ಣ ಪ್ರೌಢಶಾಲೆಯ ಕನ್ಯಾ ಪ್ರತಿನಿಧಿಯಾಗಿರುವಂತಹ ದಿಶಾ ಎಸ್ ಇವರಿಗೂ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ಈ ಊರಿನ ಹಿರಿಯರಿಗೂ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು. ತಮಗೂ ಧನ್ಯವಾದಗಳು ಸರ್. ಶಾಲಾ ವಾರ್ಷಿಕೋತ್ಸವದ ಸಮಾರಂಭದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದ ಸಂಸ್ಥೆಯ ಸಂಚಾಲಕರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ಸಂಸ್ಥೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ಶ್ರೀಯುತ ಶ್ರೀಕೃಷ್ಣ ಶರ್ಮಾ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲಾಗದು. ನಕಾರಾತ್ಮಕ ಯೋಚನೆಗಳು ಅವಕಾಶಗಳನ್ನು ನಾಶಪಡಿಸುತ್ತವೆ, ಆದರೆ ಧನಾತ್ಮಕ ಯೋಚನೆಗಳು ಅವಕಾಶಗಳನ್ನು ಸೃಷ್ಟಿಸುತ್ತವೆ. ಓಡಲು ಸಾಧ್ಯವಾಗದಿದ್ದರೆ ನಡೆದಾದರೂ ಗುರಿ ಮುಟ್ಟು, ಆದರೆ ಹಿಂತಿರುಗಿ ಬರಬೇಡ ಎಂಬ ಕಿವಿಮಾತಿನೊಂದಿಗೆ ಶಾಲಾ ವಾರ್ಷಿಕೋತ್ಸವ ಸಮಾರಂಭದ ಸಭಾ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುತ್ತಿದ್ದೇವೆ. ಜೈ ಹಿಂದ್. ನಿಮಿಷಗಳ ಬಿಡುವಿನ ನಂತರ ಉಭಯ ಸಂಸ್ಥೆಗಳ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಲಿದೆ. ತಾವೆಲ್ಲರೂ ಆದಷ್ಟು ಬೇಗ ಭೋಜನವನ್ನು ಸ್ವೀಕರಿಸಿ ಸಭಾಂಗಣದಲ್ಲಿ ಉಪಸ್ಥಿತರಿರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸರ್ವರಿಗೂ ಭೋಜನದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿದೆ. ಎಲ್ಲರೂ ಮಧ್ಯಾಹ್ನದ ಭೋಜನವನ್ನು ಸ್ವೀಕರಿಸಿ ಆದಷ್ಟು ಬೇಗ ಒಂದು ಸಭಾಂಗಣದಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ.
ಗೋಪಾಲಕೃಷ್ಣ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಬಾಲಕರು ಆದಷ್ಟು ಬೇಗ ಬಂದು ವೇದಿಕೆಯನ್ನು ತೆರವುಗೊಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮಧ್ಯಾಹ್ನದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಆದಷ್ಟು ಬೇಗ ಆಶಿತ್, ಪೂರ್ಣೇಶ್, ನಿಜೇಶ್ ಹಾಗೂ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಬಾಲಕರು ಆದಷ್ಟು ಬೇಗ ವೇದಿಕೆಗೆ ಬಂದು ವೇದಿಕೆಯನ್ನು ತೆರವುಗೊಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದೆ. ಚಂದ್ರಶೇಖರ ಹಂಸವಾಹನ ಇಂದ್ರದ್ಯಾರಾಕಾಶದಲ್ಲಿ, ಚಂದ್ರಶೇಖರ ಹಂಸವಾಹನ ಇಂದ್ರದ್ಯಾರಾಕಾಶದಲ್ಲಿ ದುಮ್ 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 ದುಗೆ ನುಡಿಸೆ ದುಮ್ 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 ದುಗೆ ನುಡಿಸೆ ಬಂದೆ ಈಗೋ ಬಂದೆ 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 9ನೇ ತರಗತಿಯ ಬಾಲಕರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಿಂತಿರುಗಿ ಹೋಗಿ ನೀನು ಅಂತರಿಸಿ ದೂರದಲ್ಲಿ, ಹಿಂತಿರುಗಿ ಹೋಗಿ ನೀನು ಅಂತರಿಸಿ ದೂರದಲ್ಲಿ ನಿಂತು ವಿಜಯ ವಿಠಲ ರಾಯನು ನಿಂತು ವಿಜಯ ವಿಠಲ ರಾಯನು ಪಿಡಿಯಾಡ್ಯಾನೆ ರಂಗ ಪಿಡಿಯಾಡ್ಯಾನೆ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೆ ರಂಗ ಪಿಡಿಯಾಡ್ಯಾನೆ आजकल इंडिया में सब कर क्या रहे हैं? ग्रो कर रहे हैं। सारे ग्रो कर रहे हैं। भीड़ में खड़े खड़े, झूले पर पड़े पड़े, आज हलचल है। एंथू न्यू कार्स या ज्ञानी बड़े बड़े। तो बात अगर इंडिया की हो तो सारे 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 कर रहे हैं ग्रो ग्रो ग्रो। तो आप भी SIP करो, इन्वेस्टमेंट करो या ट्रेडिंग करो, बस ग्रो करो। प्रतिभूति बाजार में निवेश बाजार जोखिमों के अधीन है। निवेश करने से पहले सभी संबंधित दस्तावेजों को ध्यान से पढ़ें।
ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯಾ ಜ್ಯೂಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯಾ ಜ್ಯೂಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್.
గమదని 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 తోంతన తనదరన తదారే దాని తోంతన తనదరన తదారే దాని తోంతన తనదరన తదారే దాని తదారే తదాని తదరే దాని తోంతన తనదరన తదారే దాని తోంతన తనదరన తదారే యాలేమో ఎలయల యలాలయ లేమో ఎలయల యలాలల తనదరన తనదరన తదాని తగడ తిరగడ తగడ తదాంద కాంద కాంద తోంతన తనదరన తదారే దాని తోంతన తనదరన సని గమ 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 సని గమ 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 గమ
अंगज जनक देवानो गज जनक देवा वृंदावन सारो गज जनक देव वृंदावन सारो केन्द्रवरधर मातरौ गशामणाङ्ग सदया पागसौ गशामणाङ्ग गदुरौ सदया पागसौ गरौगा ट्रैवल बुकिंग बनाओ आसान। Make my trip. Download the app now. Buy and sell shares easily with Angel One. ₹0 brokerage on.
வைகுண்டர் என்றுயில் மாயன் மாதவன் வைகுண்டர் என்றுயில் நாமம் ಗಮದನಿ ತೋಂತನ ನತನದರ ನತದರೆ ದನಿ ತೋಂತನ ನತನದರ ನತದರೆ ದನಿ ತೋಂತನ ನತನದರ ನತದರೆ ದನಿ ತದರೆ ತದಾನಿ ತದರೆ ದಾನಿ ತೋಂತನ ನತನದರ ನತದರೆ ದನಿ ತೋಂತನ ನತನದರ ನತದರೆ ಯಲೆಮೋ ಯಲೆಯಲ ಯಲಾಲಯ ಯಲೆಮೋ ಯಲೆಯಲ ಯಲಾಲಲ ತನದರ ನಾತನದರ ನತದಾನಿ ತಗಡ ತಿರುಗಡ ತಗಡ ಗಾಂದ 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 ತೋಂತನ ನತನದರ ನತದರೆ ದನಿ ತೋಂತನ ನತನದರ ದನಿ ಗಮ 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 ಗಮ
ದರನ ತದಾರೆ ದಾನಿ ತೋಂ ತನನ ತನ ದರನ ತದಾರೆ ದಾನಿ ತೋಂ ತನನ ತನ ದರನ ತದಾರೆ ದಾನಿ ತದಾರೆ ತದಾನಿ ತದರೆ ದಾನಿ ತೋಂ ತನನ ತನ ದರನ ತದಾರೆ ದಾನಿ ತೋಂ ತನನ ತನ ದರನ ತದಾರೆ ಯಾಲೇಮೋ ಎಲೆಯಲ ಯಲಾಲಯ ಲೇಮೋ ಎಲೆಯಲ ಯಲಾಲನ ತನ ದರನ ತನ ದರನ ತದಾನಿ ತಗಡ ತಗ ತಿರ್ಗಡ ತಗಡ ತದಾಂದ ಕಾಂದ ಕಾಂದ ತೋಂ ತನನ ತನ ದರನ ತದಾರೆ ದಾನಿ ತೋಂ ತನನ ತನ ದರನ ಸನಿ ಗಮ ಗಮ ಗ ಸಮ ಗ
ದಾನಿ ತೋಂ ತನ ತನ ದರ ನ ದರೆ ದಾನಿ ತೋಂ ತನ ತನ ದರ ನ ದರೆ ದಾನಿ ತೋಂ ತನ ತನ ದರ ನ ದರೆ ದಾನಿ ತದರೆ ತದಾನಿ ತದರೆ ದಾನಿ ತೋಂ ತನ ತನ ದರ ನ ದರೆ ದಾನಿ ತೋಂ ತನ ತನ ದರ ನ ದರೆ ಯಲೆಮೋ ಯಲೆಯಲ ಯಲಾಲ ಯಲೆಮೋ ಯಲೆಯಲ ಯಲಾಲ ತನ ದರ ನ ತನ ದರ ನ ತದಾನಿ ತಗ ತಗ ತಿರ್ಗಡ ತಗ ತಗಾಂದ ಕಾಂದ ಕಾಂದ ತೋಂ ತನ ತನ ದರ ನ ದರೆ ದಾನಿ ತೋಂ ತನ ತನ ದರ ನ ಸನಿ ಗಮ ಗಮ ಗ ಸಮ ಗ ಸನಿ ಗಮ ಗಮ ಗ ಸಮ ಗ ಸನಿ ಗಮ ಗಮ ಗ ಸಮ ಗ ಸನಿ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀ ಪಾದಾಂಗಳವರಿಗೆ ಶಿರಬಾಗಿ ನಮಿಸಿ ಅವರ ಆಶೀರ್ವಾದವನ್ನು ಬೇಡುತ್ತಾ ಶ್ರೀ ಸುಬ್ರಹ್ಮಣ್ಯ ಮಠ ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ ಸುಬ್ರಹ್ಮಣ್ಯ ಇದರ ಆಡಳಿತಕ್ಕೊಳಪಟ್ಟ ಶ್ರೀ ವೇದವ್ಯಾಸ ವಿದ್ಯಾಲಯದ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನ ಚಿನ್ನರ ಕಲರ ಬಗ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. We heartily welcome all who are gathering here to this grand annual fest of students of Sri Vedavyasa Vidyalaya Bilinele, the academic year of 2023-24. ಯಾವುದೇ ಕಾರ್ಯಕ್ರಮ ವಿಘ್ನವಿಲ್ಲದೆ ನಿರ್ವಿಘ್ನವಾಗಿ ನಡೆಯಬೇಕಾದರೆ ವಿಘ್ನ ನಿವಾರಕನಾದ ವಿಘ್ನೇಶ್ವರನನ್ನು ಸ್ಮರಿಸಿಕೊಳ್ಳುವುದು ಅತ್ಯಗತ್ಯ. ಇದೀಗ ವಿದ್ಯಾಸಂಸ್ಥೆಯ ಕೌಶಿಕ್ 8ನೇ ತರಗತಿ ಇವರಿಂದ ಪ್ರಾರ್ಥನೆ. ಲೆಟ್ಸ್ ವೆಲ್ಕಮ್. ಶಿವೋಹಂ ಶಿವೋಹಂ ನ ಚಕ್ರಾಣ ಸಂಜ್ಞೋ ನ ವೈ ಪಂಚವಾಯು ನ ವಾ ಸಪ್ತಧಾತು ನ ವಾ ಪಂಚಕೋಶ ನ ವಾ ಪಾಣಿಪಾದಂ ನ ಚೋಪರ ಸುಂದರ ವಿನಾಯಕ ಶಿವೋಹಂ ಶಿವೋಹಂ ಚಿದಾನಂದ ವಿನಾಯಕ ಶುಭ ಮಂಗಲದಾಯಕ ವಿನಾಯಕ ಶುಭ ಮಂಗಲದಾಯಕ ವಿನಾಯಕ ವಿಘ್ನ ಕೋಟಿ ಹರ ವಿಮಲ ಗಜಾನನ ವಿಘ್ನ ಕೋಟಿ ಹರ ವಿಮಲ ಗಜಾನನ ಸಕಲ ವಿಘ್ನ ಹರ ಸಾಯಿ ಗಜಾನನ ಸಕಲ ವಿಘ್ನ ಹರ ಸಾಯಿ ಗಜಾನನ ಈಶ್ವರಿ ನಂದನ ಪಾರ್ಥಿ ಗಜಾನನ ಈಶ್ವರಿ ನಂದನ ಪಾರ್ಥಿ ಗಜಾನನ ಜೈ ಜೈ ಗಣೇಶ ಜಯ ಶ್ರೀ ಗಣೇಶ ಜೈ ಜೈ ಗಣೇಶ ಜಯ ಶ್ರೀ ಗಣೇಶ. ಥ್ಯಾಂಕ್ ಯು. ವಿಘ್ನ ವಿನಾಯಕನನ್ನು ಪ್ರಾರ್ಥಿಸಿದ ನಂತರ
ನಂತರ ಅವನ ತಂದೆಯಾದ ಪರಮೇಶ್ವರನನ್ನು ಸ್ಮರಿಸುವ ಪ್ರಣವಾಲಯ ಪಾಹಿ ಪರಿಪಾಲಯ ಪರಮೇಷ್ಠಿ ಎಂಬ ಹಾಡಿಗೆ ಹೆಜ್ಜೆ ಹಾಕಿ ಸ್ವಾಗತ ನೃತ್ಯದ ಮೂಲಕ ಎಲ್ಲರನ್ನು ಸ್ವಾಗತಿಸಲಿದ್ದಾರೆ ಪ್ರಾಪ್ತಿ ಮತ್ತು ದಿಯಾ. Put the claps for them welcoming dance.
ಸುಂದರವಾದ ನೃತ್ಯದ ಮೂಲಕ ಎಲ್ಲರನ್ನು ಸ್ವಾಗತಿಸಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಇಂದು ಬಾನಿಗೆಲ್ಲ ಹಬ್ಬ ಎಂಬ ಹಾಡಿಗೆ ಹೆಜ್ಜೆ ಹಾಕಿ ನಿಮ್ಮೆಲ್ಲರ ಕಣ್ಮನಗಳಿಗೆ ಹಬ್ಬದ ಸವಿಯನ್ನು ಉಣಿಸಲು ಬರುತ್ತಿದ್ದಾರೆ ನಮ್ಮ ವಿದ್ಯಾಸಂಸ್ಥೆಯ LKGಯ ಪುಟಾಣಿಗಳು. Now the students of LKG will perform in front of you to the song ಇಂದು ಬಾನಿಗೆಲ್ಲ ಹಬ್ಬ. Let's welcome them.
ಹೇಗಾಯಿತು ನಮ್ಮ ಪುಟಾಣಿಗಳ ಹಬ್ಬದ ಕಲರವ? ಇಂದು ಕೇವಲ ಬಾನಿಗೆ ಮಾತ್ರ ಹಬ್ಬವಲ್ಲ, ನಮ್ಮ ಈ ಭೂಮಿಗೂ ಹಬ್ಬ. ಅದೇ ನಮ್ಮ ಚಿಣ್ಣರ ಹಬ್ಬ. ನೃತ್ಯ ಮಾಡಿದ ಪುಟಾಣಿಗಳಿಗೆ ಧನ್ಯವಾದಗಳು. ಚಂದ ಮಾಮ ಬಾರೋ. ಹೋ, ನಾನು ಕರೆದ್ರೆ ಬರೋದಿಲ್ವಾ? ಸರಿ, ಹಾಗಾದ್ರೆ ನಿನಗಿಷ್ಟವಾದ ಪುಟಾಣಿಗಳೇ ಕರೀತಾರೆ. ಇದೀಗ ಚಂದಮಾಮ ಬಾರೋ ಎಂಬ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ UKGಯ ಚಿಣ್ಣರು. ಲೆಟ್ಸ್ ವೆಲ್ಕಮ್ ದ ಕಿಡ್ಸ್ ಆಫ್ UKG ಟು ಪರ್ಫಾರ್ಮ್ ಪಾಪ್ಯುಲರ್ ಸಾಂಗ್ ಆಫ್ ಕಿಡ್ಸ್ ಚಂದಮಾಮ ಬಾರೋ. ಇದು ನಾವು ಡ್ರೆಸ್ ಮಾಡ್ತೀವಿ, ಮತ್ತೆ ಮಾಡೋದು, ಈಗ ಮಾಡೋದು. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ನೋಡಿದಿರಲ್ಲ ನಮ್ಮ ಪುಟಾಣಿಗಳು ಹೇಗೆ ಚಂದಿರನನ್ನು ಕರ್ಕೊಂಡು ಬಂದ್ರೆಂದು. ಅಲ್ಲಿ ನೋಡಿ,
ಇವರ ನೃತ್ಯ ನೋಡಿ ಆ ಚಂದಮಾಮ ಕೂಡ ನರ್ತಿಸುತ್ತಿದ್ದಾನೆ. ಧನ್ಯವಾದಗಳು ಪುಟಾಣಿಗಳೇ. ಅಯ್ಯೋ ದೇವಾ, ಗಲ್ತಿ ಮಿಸ್ಟೇಕ್ ಆಯ್ತು. ಏನ್ ಗೊತ್ತಾ, ಆ ಹಾಡಿಗೆ ನೃತ್ಯ ಮಾಡಲಿದ್ದಾರೆ UKGಯ ಪುಟಾಣಿಗಳು. Now again we welcoming the UKG kids to perform in front of you to the song Galti Se Mistake. जरा सा महसूस हुआ एक लाइफ की गाड़ी ने कस के मारा ब्रेक। हो रहा है क्यों कंफ्यूज मेरे दिल, मशवरा मेरा तू आजमा के देख। यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा। चल मसल फुलाना, थोड़ी बॉडी बनाना, तेरी चिकने गालों पे कमल की फसल उगाना। अरे रे रे ओबे चल बेटा शुरू हो जा शुरू, बगल उठा के थोड़ा डियो लगाना, किसी बगल वाली को मर्दानी खुशबू सुनाना। चल ऊपर से दो बटन ढीले करके बताना, वालों वाला सीना दिखाना, वालों वाला सीना दिखाना। परसों का लट्टू साइकिल पे घुमा है, हाईवे पे मोटर साइकिल भगा के देख। स्पीड में तुझको अगर सर्दी लगे तो सीट पे पीछे लड़की बिठा के देख। यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा। ಅಬ್ಬಾ, ಈ ಪುಟಾಣಿಗಳಿಂದ ಯಾವುದೇ ಮಿಸ್ಟೇಕ್ ಆಗಲಿಲ್ಲ. ಸುಂದರವಾಗಿ ನೃತ್ಯ ಮಾಡಿದ ಚಿನ್ನರಿಗೆ ಧನ್ಯವಾದಗಳು. ಏನು, ಏಕೆ ನೃತ್ಯ ನೋಡಿ ಬೋರ್ ಆಯ್ತಾ? ಅದಕ್ಕೇನಂತೆ, ಈಗ ನಿಮ್ಮ ಕಣ್ಣಿಗೆ ವಿಶ್ರಾಂತಿ ನೀಡಿ, ಅಂದರೆ ನಿದ್ದೆ ಮಾಡಿ ಅಂತ ಅಲ್ಲ. ಕಣ್ಣಿಗೆ ಕೆಲಸ ಕೊಡೋದು ನಿಲ್ಲಿಸಿ, ಕಿವಿಗೆ ಕೆಲಸ ಕೊಡಿ, ಇಂಪಾದ ಹಾಡನ್ನು ಕೇಳಿ ಆನಂದಿಸಿ. ಇದೀಗ ಪುತ್ತೂರು ತಾಲೂಕು ಮಟ್ಟದ ಕಿರಿಯ ಪ್ರಾಥಮಿಕ ವಿಭಾಗದ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದ ಸಮೃದ್ಧಿ 3ನೇ ತರಗತಿ ಇವಳಿಂದ ಇಂಪಾದ ಹಾಡು ನಿಮ್ಮ ಮುಂದೆ. ಆವಕುಲವೋ ರಂಗ ಆವಕುಲವೋ ರಂಗ ಅರಿಯಲಾಗದು, ಆವಕುಲವೋ ರಂಗ ಅರಿಯಲಾಗದು,
ತಂದನಂತೆ ಆವ ಕುಲವೋ ರಂಗ ಅರಿಯಲಾಗದು. ಗೋಕುಲದಲ್ಲಿ ಹುಟ್ಟಿದನಂತೆ ಗೋಗಳನ್ನು ಕಾಯ್ದನಂತೆ. ಗೋಕುಲದಲ್ಲಿ ಹುಟ್ಟಿದನಂತೆ ಗೋಗಳನ್ನು ಕಾಯ್ದನಂತೆ. ಕೊಳಲನೂದಿ ಮೃಗ ಪಕ್ಷಿಗಳ ಮರುಳು ಮಾಡಿದನಂತೆ. ತರಳತನದಿ ವರಳನೆಗಹಿ ಮರವ ಮುರಿದು ಮತ್ತೆ ಹಾರಿ ತೆರೆದು ಬಾಯಿಯೊಳಗಿರೇಳು ಲೋಕವ ಇರಿಸಿತ ಹೀಗೆ ತೋರ್ದನಂತೆ. ತೆರೆದು ಬಾಯಿಯೊಳಗಿರೇಳು ಲೋಕ ಇರಿಸಿತ ಹೀಗೆ ತೋರ್ದನಂತೆ. ಆವ ಕುಲವೋ ರಂಗ ಅರಿಯಲಾಗದು. ಗೊಲ್ಲತಿಯ ರಾಮನಿಗೆ ಪೊಕ್ಕು ಕಳ್ಳತನವ ಮಾಡಿದನಂತೆ. ಗೊಲ್ಲತಿಯ ರಾಮನಿಗೆ ಪೊಕ್ಕು ಕಳ್ಳತನವ ಮಾಡಿದನಂತೆ. ವಲ್ಲದ ಪುತನಿಯ ವಿಷವನುಂಡು ಮೆಲ್ಲನೆ ತೃಣನ ಕೊಂದನಂತೆ. ಪಕ್ಷಿ ತನ್ನ ವಾಹನರಂತೆ ಹಾವು ತನ್ನ ಹಸಿಗೆಯಂತೆ. ಮುಕ್ಕಣ್ಣ ತನ್ನ ಮೊಮ್ಮಗನಂತೆ ಮುತ್ತು ಮುಖವ ಚೆಲ್ವನಂತೆ. ಮುಕ್ಕಣ್ಣ ತನ್ನ ಮೊಮ್ಮಗನಂತೆ ಮುದ್ದು ಮುಖವ ಚೆಲ್ವನಂತೆ. ಆವ ಕುಲವೋ ರಂಗ ಅರಿಯಲಾಗದು. ಕರಡಿ ಮಗಳ ತಂದನಂತೆ ಶರಧಿ ಮಗಳು ಮಡದಿಯಂತೆ. ಕರಡಿ ಮಗಳ ತಂದನಂತೆ ಶರಧಿ ಮಗಳು ಮಡದಿಯಂತೆ. ಧರಣಿಯನ್ನು ಬಿಡಿದನಂತೆ ಇರೇಳು ಲೋಕದ ಒಡೆಯನಂತೆ. ಹಡಗಿನಿಂದಲಿ ಬಂದನಂತೆ ಕಡಲ ದಡೆಯಲಿ ನಿಂದನಂತೆ. ಒಡನೆ ಮಧ್ವರಿಗೊಲಿದನಂತೆ ಒಡೆಯ ಹಯವದನಂತೆ. ಒಡನೆ ಮಧ್ವರಿಗೊಲಿದನಂತೆ ಒಡೆಯ ಹಯವದನಂತೆ. ಆವ ಕುಲವೋ ರಂಗ ಅರಿಯಲಾಗದು. ಆವ ಕುಲವೋ ರಂಗ ಅರಿಯಲಾಗದು. ಆವ ಕುಲವೆಂದರಿಯಲಾಗದು. ಗೋವ ಕಾಯ್ವ ಗೊಲ್ಲನಂತೆ. ದೇವಲೋಕದ ಪಾರಿಜಾತವು ಹೂವಸತಿಗೆ ತಂದನಂತೆ. ಆವ ಕುಲವೋ ರಂಗ ಅರಿಯಲಾಗದು. ಥ್ಯಾಂಕ್ ಯು. ಇಂಪಾದ ಭಕ್ತಿಗೀತೆಯ ಮೂಲಕ ಭಕ್ತಿಯ ಲೋಕಕ್ಕೆ ಕೊಂಡೊಯ್ದ ಸಮೃದ್ಧಿ ಇವಳಿಗೆ ಧನ್ಯವಾದಗಳು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ನಾನು ಹಾಡ್ತೀನಿ ಅನ್ಕೊಂಡ್ರಾ? ಇಲ್ಲಪ್ಪ, ನಾನು ಹಾಡಲ್ಲ. ಯಾಕೋ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನೆನಪಾಯಿತು. ಅದಕ್ಕೆ ಅವರು ಸಣ್ಣ ವಯಸ್ಸಿನಲ್ಲಿ ಹಾಡಿದ ಈ ಹಾಡು ನೆನಪಾಯಿತು. ಅದಕ್ಕಾಗಿ ನಮ್ಮ ಸಂಸ್ಥೆಯ 1ನೇ ತರಗತಿ ವಿದ್ಯಾರ್ಥಿಗಳು ಇವರು ಅಪ್ಪು ಹಾಡಿಗೆ ನೃತ್ಯ ಮಾಡುವ ಮೂಲಕ ನಮ್ಮ ನಗಲಿದ ಅಪ್ಪು ಪುನೀತ್ ರಾಜ್ಕುಮಾರರಿಗೆ ನಮನವನ್ನು ಸಲ್ಲಿಸಲಿದ್ದಾರೆ. Appu, he is a great person and also legendary. We all call him Power Star. Now the students of first standard will perform to the song Dance Appu.
ಹರಿ ಓಂ. ಶುರುವಾಯ್ತು ತಂದೆ ಎಟ್ಟು ಪಕ್ಕ ಲೋಕಲ್ ಬೀಟು ಈಗ ಡಬ್ಬಾಂದು ಚೀಸ್ ಕಾಟು let's start the local dance all the Abu fans ಶುರು ಮಾಡಿ local dance ಶಕ್ತಿಮಾನು ಛೋಟ ಭೀಮು ನಿನ್ನ ಹಾಗೆ ಸೇಮ್ ಟು ಸೇಮ್ ಸೂಪರ್ ಮ್ಯಾನು ಬ್ಯಾಟ್ ಮ್ಯಾನು ನೀನೆ ನಮಗೆ ಮ್ಯಾಚ್ ಮ್ಯಾನು ಅಪ್ಪ ಜೇಮ್ಸು ಬಾಂಡು ಮಗ ಅಣ್ಣ ಬಾಂಡು ಜಾಸ್ತಿ ಮಾಡು ಸೌಂಡು ಬಂದ ಕಾಶ್ನೂರ್ ಗಂಡು Twinkle twinkle little star we all love you our star dance 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 1 2 3 4 5 star we all love you our star dance 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 Once upon a time ನಲ್ಲಿ ಟೂರಿಂಗ್ ಟಾಕಿಸಲಿ ಸೀಟಿ ಹೊಡೆದು ಕಂಡ ಚಿತ್ರ ಬಬ್ರು ವಾಹನ ಆಕಾಶವಾಣಿಯಲ್ಲಿ ಆನಂದ್ ಸಂಗ್ ಕೇಳಿ ಟುವಿ ಟುವಿ ಅಂತ ಶುರು ಮಾಡಿದೆ ಡಾನ್ಸನ್ನ ನಗ್ನತ್ತ ಲೈಫು ಸಿಲ್ವರ್ ಜುಬುಲೆ ಹ್ಯಾಪಿ ಎಂಡಿಂಗ್ ಇರಲಿ ಬಾಳಲಿ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಸ್ಟಾರ್ ಮಾರು ಯಾಕೆ ನಾವು ಒಂದೇ ಗೆಲ್ಲಿ Twinkle twinkle little star we all love you power star dance 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 1 2 3 4 5 star we all love you our star dance 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 Yuma Apu buddy come on we really want the power We are ready for the party then show me all the power ಬಂದಿರುವೆ ನಿನ್ನ ಮೇಲೆ ಆಗಿರುವ ಕ್ಯಾಂಡಿ ಕೃಷಿಗೆ ಟಾಕಿಂಗು ಟಾಮಿನಲ್ಲಿ ನಿನ್ನ ಹೆಸರು ಹೇಳಿದರೆ ಕಿಂಗೆ ಸೋದಾಕು ಅಂತ ಮಾತ್ರ ಹೇಳ್ತಿದೆ ಹುಟ್ಟಿದರೆ ಕನ್ನಡ ನಾಡಲ್ಲೇ ಮತ್ತೆ ಹುಟ್ಟಬೇಕು ನಾನಿಲ್ಲೇ ನಾನೆಂದು ನಿಮ್ಮವನು ನಿಮಗಾಗೆ ಕುಣಿಯುವೆನು ಅಪ್ಪ ಜೇಮ್ಸು ಬಾಂಡು ಮಗ ಅಣ್ಣ ಬಾಂಡು ಜಾಸ್ತಿ ಮಾಡು ಸೌಂಡು ಬಂದ ಕಾಶ್ನೂರ್ ಗಂಡು Twinkle twinkle little star we all love you our star dance 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 1 2 3 4 5 star we all love you our star dance 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 ನಮ್ಮ ಅಪ್ಪುವಿನ ಈ ಹಾಡನ್ನು ಕೇಳಿ ನೃತ್ಯವನ್ನು ನೋಡಿ ಕಣ್ಣಂಚಿನಲ್ಲಿ ನೀರು ಬಂತು. ಅಪ್ಪು ಎಂದೆಂದಿಗೂ ಅಜರಾಮರ. ಅಪ್ಪುವನ್ನು ಸ್ಮರಿಸಿ ನೃತ್ಯ ಲೋಕದ ಮೂಲಕ ನಮನ ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಹಾಗೆ ಅಪ್ಪುವನ್ನು ನಮ್ಮ ಹೃದಯದಲ್ಲಿ ಇರಿಸಿ ದಿಲ್ ಮೇನ್ ಮಾರ್ಸ್ ಹೇ ಎಂಬ ಹಿಂದಿ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ 1ನೇ ತರಗತಿಯ ವಿದ್ಯಾರ್ಥಿಗಳು. ಅಗೇನ್ ವಿ ವೆಲ್ಕಮಿಂಗ್ ದ ಸ್ಟೂಡೆಂಟ್ಸ್ ಆಫ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಪರ್ಫಾರ್ಮ್ ದ ಸಾಂಗ್ ದಿಲ್ ಮೇನ್ ಮಾರ್ಸ್ ಹೇ.
षण्मङ्गलम् ॐ षण्मङ्गलम् ॐ षण्मङ्गलम्। मंजिल दूर 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 है, मुश्किल पास है, फिर भी ख्वाब 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 में ट्विंकल स्टार्स है। ॐ षण्मङ्गलम्। मंजिल दूर 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 है, मुश्किल पास है, फिर भी ख्वाब 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 में ट्विंकल स्टार्स है। चांद को करके रहेंगे आज ओवरटेक हम, पूरा चांस है। 3, 2, 1 बूम। दिल में आस है, क्योंकि दिल में आस है, दिल में आस है, मिलने की प्यास है, दिल में आस है। ओम मंगलम मिशन मंगलम स्पेस मंगलम शटल मंगलम फूल मंगलम स्टैक मंगलम हैश मंगलम टैग मंगलम फ्रेम मंगलम मिशन मंगलम काउंटडाउन मिशन मंगलम ओम मंगलम मिशन मंगलम टेलीस्कोप लाइट स्वाहा। अपने ब्रेन 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 की है कारस्तानी, हम तो ढूंढ 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 ले फायर में पानी, फायर में पानी। अपने देश 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 में सब कुछ मुमकिन है, वी डोंट नीड 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 नो मेहरबानी, नो मेहरबानी। थोड़े फेल 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 है, फिर भी पास है, उल्टू मूड 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 में हम बिंदास है। चांद को करके रहेंगे आज ओवरटेक हम, पूरा चांस है। 3, 2, 1 बूम। दिल में मास है, ओ दिल में मास है, अपने दिल में मास है, मिलने की प्यास है, क्योंकि दिल में मास है। ओम मंगलम मिशन मंगलम स्पीड मंगलम मेडल मंगलम जोश मंगलम जशन मंगलम स्टाइल मंगलम फैशन मंगलम कॉस्मोस में मिशन मंगलम टेक ऑफ बाय मिशन मंगलम ओम मंगलम मिशन मंगलम कायनात सारे। ಖಂಡಿತವಾಗಿಯೂ ಈ ಪುಟಾಣಿಗಳ ನೃತ್ಯ ನಮ್ಮ ಹೃದಯವನ್ನು ನಾಟಿದೆ. ನೃತ್ಯ ಮಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮುಕುಂದ ಮುರಾರಿ ಎಲ್ಲಿದ್ಯಾ ಅಂತ ಕೃಷ್ಣನನ್ನು ಕರೆಯಲು ಬರುತ್ತಿದ್ದಾರೆ 1ನೇ ತರಗತಿಯ ವಿದ್ಯಾರ್ಥಿಗಳು. ದ ಗಾಡ್ ಆಫ್ ಕೃಷ್ಣ ಈಸ್ ಓಮ್ನಿಸೈಂಟ್, ಹಿ ಈಸ್ ಲಿವಿಂಗ್ ಎವ್ರಿವೇರ್. The God of Krishna is omniscient. He is living everywhere and in the soul of everyone. He is called by many names. Now we welcoming the student of first standard to perform the song Gopalaba. ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಗದೆಯನ್ನು ಹಿಡಿದಿರುವ ವೀರ ಭೀಮ, ಕೊಳಲನ್ನು ಹಿಡಿದು ನಿಂತಿರುವೆ ಶ್ಯಾಮ, ನಿನಗಿರುವ ಇನ್ನೊಂದು ಹೆಸರು ಪ್ರೇಮ. ನಿನ್ನ ಪ್ರೇಮವು ನಮಗೆ ಇರಲಿಲ್ಲ, ನಿನ್ನ ಕರನಡನಾಗಬೇಕೆಂದ ನನ್ನ ಕರೆಗೆ ಕನಸು ಕನಪಿಗೆ ಮಾಡಿದ ಗಮ್ಮನ್ನು ಗೋಪಾಲ ಬಾ 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 ಗೋವಿಂದ ಬಾ ಬಾ ಬಾ
ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಗದೆಯನ್ನು ಹಿಡಿದಿರುವ ವೀರ ಭೀಮ. ಹೇ ರುಕ್ಮಿಣಿ ಚಲುವೆ ನೀನು, ಹೇ ರಾಧಿಕೆ ಗಂಗಲು ನೀನು, ಮಧುರಾಪುರದ ದಾಟಿ ನನ್ನ ಹುಡುಕಿ ಎದೆಗೆ ಬಂದು ಶ್ರೀಕೃಷ್ಣ ಸರಸಕ್ಕೆ ಕರೆಯದ ಯುಗಗಳ ಕಳೆದವು ಆರೋ ಸಕ್ಕಳ ಸಂಪನ್ನ ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ ಗೋಪಾಲ ಬಾ ಗೋವಿಂದ ಬಾ ಬಾ ಬಾ. ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಗದೆಯನ್ನು ಹಿಡಿದಿರುವ ವೀರ ಭೀಮ. ಯುಗದ ಹಾಡು ಸರಿಯಾಗದು ಸುಮ್ಮನೆ ಓಡು, ಕಲಿಕಾಲವು ಚಲುವೆ ನೋಡು, ಏಕಾಂತ ಬಯಸಿದೆ ಮನಸ್ಸು. ಸಮಯ ಸಲಿಗೆಗೆ ಮರುಮಯ ಖರಡಿಗೆ ನಿನ್ನ ಜೊತೆ ಇರುವುದು ಶ್ರೀಕೃಷ್ಣ, ಒಲವಿನ ನಡಿಗೆಗೆ ಹೃದಯದ ಬೆಳಗುವೆ ನಿನ್ನ ಹಾಗೆ ಯಾರಿಲ್ಲ. ರಾಧೆ ಬಂದಾಯ್ತಲ್ಲ ಬಾಳು ಬೆಣ್ಣ ಕಳ್ಳ, ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ. ಈ ರೀತಿಯಾಗಿ ಸುಂದರವಾಗಿ ನೃತ್ಯ ಮಾಡಿದ ಮಾಡಿದರೆ ಗೋಪಾಲ ಬಂದೇ ಬರುತ್ತಾನೆ. ಸುಂದರವಾಗಿ ನೃತ್ಯ ಮಾಡಿದ ಮುರಾರಿ ಕರೆದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಹೋ, ನಮ್ಮ ಸಮಯವಾಯಿತು. ಇದೀಗ ನಮ್ಮ ಚಿಣ್ಣರ ಕಲರವವನ್ನು ಮುಗಿಸುವ ಸಮಯ. LKGಯಿಂದ 1ನೇ ತರಗತಿ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಲರವವನ್ನು ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಅಯ್ಯೋ, ಯಾರು ಎದ್ದು ಹೋಗಬೇಡಿ, ಇನ್ನೂ ಕಾರ್ಯಕ್ರಮ ಇದೆ. ಇನ್ನು 1 ಗಂಟೆ ನಮ್ಮ ಅಣ್ಣ ಅಕ್ಕಂದಿರಾದ ಗೋಪಾಲಕೃಷ್ಣ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ತಮ್ಮ ಕಲಾ ಪ್ರತಿಭೆಯನ್ನು ತೋರಿಸಲಿದ್ದಾರೆ. ಇದಾದ ನಂತರ ನಾವು ಮತ್ತೊಮ್ಮೆ ನಿಮ್ಮ ಎದುರು ಬರುತ್ತೇವೆ ಇನ್ನಷ್ಟು ವೈವಿಧ್ಯಮಯ ಕಾರ್ಯಕ್ರಮದೊಂದಿಗೆ. ವಿ ವಿಲ್ ಕಮ್ ಬ್ಯಾಕ್ ಅಗೇನ್ ಆಫ್ಟರ್ 1 hour. ಎಂಜಾಯ್ ದ ಕಲ್ಚರಲ್ ಇವೆಂಟ್ ಆಫ್ ಅವರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಶ್ರೀ ಗೋಪಾಲಕೃಷ್ಣ ಹೈಸ್ಕೂಲ್. ಹಲೋ, ಅರ್ಥಿಂಗ್ ಆಗ್ತಾ ಉಂಟು ಅದು ಜಾಸ್ತಿ ಆಗ್ತದೆ.
ಹಲೋ, ಸಾಂಗ್ ಟೆಸ್ಟ್ ಮಾಡ್ತಿದ್ದೇವೆ ಒಮ್ಮೆ ಪ್ಲೀಸ್. ಸ್ವೀಕರಿಸುವ ಮನಸ್ಸಿದ್ದರೆ ಸದ್ಗುಣಗಳನ್ನೇ ಸ್ವೀಕರಿಸು. ಈಜುವ ಮನಸ್ಸಿದ್ದರೆ ಜ್ಞಾನ ಸಾಗರದಲ್ಲೇ ಈಜು. ನಡೆಯುವ ಮನಸ್ಸಿದ್ದರೆ ಸನ್ಮಾರ್ಗದಲ್ಲೇ ನಡೆ. ಮಾತನಾಡುವ ಮನಸ್ಸಿದ್ದರೆ ಸತ್ಯವನ್ನೇ ಮಾತನಾಡು. ಕೇಳುವ ಮನಸ್ಸಿದ್ದರೆ ಸದುದ್ದೇಶವನ್ನೇ ಕೇಳು. ದೊರಕಿಸುವ ಮನಸ್ಸಿದ್ದರೆ ಜಯವನ್ನೇ ದೊರಕಿಸು ಎಂಬ ಸ್ವಾಮಿ ವಿವೇಕಾನಂದರ ವಾಣಿಯನ್ನು ಸ್ಮರಿಸುತ್ತಾ, ವಿದ್ಯಾ ದೇವತೆಯ ಚರಣಗಳಿಗೆ ವಂದಿಸುತ್ತಾ 2023-24ನೇ ಸಾಲಿನ ಶೈಕ್ಷಣಿಕ ವರ್ಷದ ಶಾಲಾ ವಾರ್ಷಿಕೋತ್ಸವದಲ್ಲಿ ಉಪಸ್ಥಿತರಿರುವ ಸರ್ವರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ, ಇದೀಗ ಪ್ರೌಢಶಾಲೆಯ ಸಾಂಸ್ಕೃತಿಕ ಕಾರ್ಯಕ್ರಮವು ಜರಗಲಿದೆ. ಲಯಬದ್ಧವಾಗಿ ಸಂಗೀತಕ್ಕೆ ತಲೆದೂಗುವುದು ನೃತ್ಯ, ಚಿಲುಮೆಯ ಮನೋಲ್ಲಾಸ ನೃತ್ಯ, ಪ್ರೀತಿಯ ಪರಿಭಾಷೆ ನೃತ್ಯ, ಭಾವನಾಂಗಿಯ ಸುಂದರತೆಯು ನೃತ್ಯ, ಗೆಜ್ಜೆ ಕಟ್ಟಿದ ಕಾಲಿನ ನಾದದ ಸಜ್ಜಿಗೆ ಸಂತೆಯ ಗದ್ದಲವು ಸ್ತಬ್ಧವಾಗಿದೆ. ಗರಿಬಿಚ್ಚಿದ ನವಿಲಿನ ನಲಿವಿಗೆ ಜಗತ್ತೇ ಮುಖ ವಿಸ್ಮಿತವಾಗಿದೆ. ಕುಣಿತಕ್ಕಿದೆ ಎಲ್ಲವನ್ನೂ ಮರೆಸುವ ಶಕ್ತಿ. ಇದೀಗ ಪೂಜಾ ನೃತ್ಯದೊಂದಿಗೆ ನಿಮ್ಮ ಮುಂದೆ ಪ್ರೌಢಶಾಲಾ ವಿದ್ಯಾರ್ಥಿನಿಯರಾದ ಸ್ಫೂರ್ತಿ, ರಿಷಿಕಾ ಹಾಗೂ ಪ್ರೀತಿ. ವಾಯ್ಸ್ ಮ್ಯೂಟ್. परिपालय परमेशी कमलालय श्रीदेवी कुरिपिंचवे करुणांबुरासी धीम तारा धीम धीम तारा जतुलतो प्राण में नाट्यम चेसे गतुलतो शरणंटिने जननी नाद विनोदिनी भुवन पालिनी वे अनाथ रक्षणनी विधि कादटे मोरविनी चेरवटे నిరంతరం నీకు నివాళినివ్వాలని నాలో ఆవేదనే నువ్వు ఆదరించేలా నివేదనవ్వాలని దేహమునే కోవెలగా నిన్ను కొలువుంచా జీవముతో భావముతో సేవ
ಜನನಿ ನಾದ ವಿನೋದಿನಿ ಭುವನ ಪಾಲಿನಿ ವೇ ಅನಾಥ ರಕ್ಷಣ ನೀವಿಧಿ ಕಾರಟೆ ಮೊರವಿನಿ ಚೇರವಟೆ ನೃತ್ಯ ಮಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದ ಭಾರತ. ರಾಜ್ಯಗಳ ವಿಸ್ತೀರ್ಣದಲ್ಲಿ ಭಾರತ ಅತಿ ದೊಡ್ಡ ರಾಜ್ಯ ರಾಜಸ್ಥಾನ. ಕಲ್ವೇರಿ ಎಂದರೆ ರಾಜಸ್ಥಾನದ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವ ಒಂದು ಜನಾಂಗದ ಹೆಸರು. ಹಾವುಗಳೊಂದಿಗೆ ಜೀವನ ನಿರ್ವಹಣೆಯ ಸಂಬಂಧ ಹೊಂದಿದೆ. ಇವರ ನೃತ್ಯ ಹಾಗೂ ವೇಷಭೂಷಣಗಳಲ್ಲಿ ಸರ್ಪಗಳ ಹೋಲಿಕೆ ಇದೆ. ಇವರ ಜನಪದ ನೃತ್ಯ ಪ್ರಕಾರಕ್ಕೆ ಕಲ್ವೇರಿಯ ಎಂದು ಕರೆಯುತ್ತಾರೆ. ರೋಮಾಂಚನಗೊಳಿಸುವ ಅಂಗಾಂಗ ಚಲನೆ ಇದರ ವೈಶಿಷ್ಟ್ಯವಾಗಿದೆ. ಈಗ ಕಲ್ವೇರಿಯ ನೃತ್ಯ ಪ್ರಸ್ತುತಪಡಿಸಲಿದ್ದಾರೆ ದಿಶಾ ಮತ್ತು ತಂಡದವರಿಂದ.
ನಮ್ಮನ್ನು ಮನೋರಂಜಿಸಿದ ವಿದ್ಯಾರ್ಥಿಗಳಿಗೆ ವಂದನೆಗಳು. ಗಾಳಿಪಟವನ್ನು ರಕ್ಷಣಾ ಕಾರ್ಯಾಚರಣೆ, ಸಂದೇಶ ರವಾನೆ, ಗಾಳಿಯ ಏರುಪೇರು ತಿಳಿಯಲು ಮತ್ತು ವೈಜ್ಞಾನಿಕ ಸಂಶೋಧನೆಗೆ ಬಳಸಲಾಗುತ್ತಿತ್ತು. ಚೀನಾ, ಜಪಾನ್ನಲ್ಲಿ ಗಾಳಿಪಟ ಮೊದಲ ಬಳಕೆ ಆರಂಭವಾಯಿತು. ದೇವರಿಗೆ ಪ್ರಾರ್ಥನೆ ಸಲ್ಲಿಸುವ ಧಾರ್ಮಿಕ ಕಾರ್ಯಕ್ಕೂ ಗಾಳಿಪಟ ಹಾರಿಸುತ್ತಿದ್ದರು. ಗಾಳಿಪಟ ಆಕಾಶದಲ್ಲಿ ಸ್ವತಂತ್ರವಾಗಿ ಖುಷಿಯಾಗಿ ಹಾರಾಡುತ್ತದೆಯೋ ಅದೇ ತರ ಖುಷಿಯಾಗಿ ದೋಲ್ ಬಾಜ ಹಾಡಿಗೆ ನೃತ್ಯ ಮಾಡಲಿದ್ದಾರೆ ಸುದೀಕ್ಷಾ ಮತ್ತು ತಂಡ. नाचूंगा ऐसे उड़ती पतंग जैसे झूमे हवाओं के संग। ना मुझको रोको ना मुझको टोको, मैं हूँ मस्ती में मस्त मलंग। ये नाचूंगा ऐसे उड़ती पतंग जैसे झूमे हवाओं के संग। ना मुझको रोको ना मुझको टोको, मैं हूँ मस्ती में मस्त मलंग। मीठी बातों से नीली आंखों से मुझको खींचे तू अपनी ओर। थोड़ा अतरंगी थोड़ा सतरंगी, सारे मिलके मचाए ये शोर। ढोल बजा ढोलीरा ढोल बजा, नाचेंगे सारी रात हम। ढोल बजा ढोलीरा ढोल बजा, नाचेंगे सारी रात हम। गरबे की रात में तू मेरे साथ में, रोकेंगे ना हम। ये बजा ढोल बजा ढोल बजा, बजा ढोल ढोल बजा। नचा सबको नचा, आजा सबको नचा, बजा धम धम ढोल बजा। ನೃತ್ಯ ಮಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮನುಷ್ಯನ ಬದುಕಿನಲ್ಲಿ ಹುಟ್ಟು, ಸಾವು ಮತ್ತು ಇವುಗಳ ನಡುವೆ ಉಂಟಾಗುವ ನಾನಾ ತರಹದ ಅನುಭವಗಳಿಂದ ಹುಟ್ಟಿಕೊಂಡಿರುವ ನೃತ್ಯ ಪ್ರಕಾರವೇ ಜನಪದ ನೃತ್ಯ. ಇದು ತನ್ನ ಅನಿಸಿಕೆಗಳನ್ನು ಅಭಿವ್ಯಕ್ತಪಡಿಸುವ ಮೊದಲ ಮತ್ತು ಏಕಮಾತ್ರ ಮಾಧ್ಯಮ ಆಗಿತ್ತು. ಬದುಕಿನಲ್ಲಿ ಬರುವ ಕೆಡುಕುಗಳನ್ನು ನಿವಾರಿಸಿಕೊಳ್ಳುವುದಕ್ಕಾಗಿ, ಸೂರ್ಯನ ಉದಯ ಮತ್ತು ಅಸ್ತಮಗಳನ್ನು ಸೂಚಿಸುವುದಕ್ಕಾಗಿ, ಬದುಕಿನಲ್ಲಿ ಕೆಲಸಗಳನ್ನು ಅರಸುವುದರ ಪ್ರತೀಕವಾಗಿ ಪ್ರಕೃತಿ, ಪ್ರಾಣಿ, ಪಕ್ಷಿ ಇವುಗಳನ್ನು ಅಭಿನಯದ ಮೂಲಕ ವ್ಯಕ್ತಪಡಿಸುತ್ತಿದ್ದರು. ಇದೀಗ ಪ್ರೀತಿಯ ವಿದ್ಯಾರ್ಥಿಗಳು ಜಕ್ಕನಕ್ಕ ಜಕ್ಕನಕ್ಕ ಹಾಡಿಗೆ ನೃತ್ಯ ಮಾಡಲಿದ್ದಾರೆ ಚೈತನ್ಯ ಮತ್ತು ತಂಡದವರು.
ಕಣಕ ಜಗ ಜಕ್ಕಣಕ ನಕ ಜಗ ಜಕ್ಕಣಕ ನ ಜಕ್ಕಣ ಕಣಕ ಜಗ ಜಕ್ಕಣ ಕಣಕ ಜಗ ಜಕ್ಕಣ ಕಣಕ ಜಗ ಜಕ್ಕಣಕ ನ. ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಬೆಟ್ಟ ಕೊಡಿಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ. ಜಕ್ಕಣ ಕಣಕ ಜಗ ಜಕ್ಕಣ ಕಣಕ ಜಗ ಜಕ್ಕಣ ಕಣಕ ಜಗ ಜಕ್ಕಣ ಕಣ ಜಕ್ಕಣ ಕಣಕ ಜಗ ಜಕ್ಕಣ ಕಣಕ ಜಗ ಜಕ್ಕಣ ಕಣಕ ಜಗ ಜಕ್ಕಣ ಕಣ. ಕುದುರೆ ನೇರಿಕೊಂಡು ಬಿಲ್ಲು ಬಾಣ ಹೂಡಿಕೊಂಡು ಹೋರಾಡಿ ಬರುತ್ತಾನೆ ರಣಧೀರ ಹೋರಾಡಿ ಬರುತ್ತಾನೆ ರಣಧೀರ ಮೋಜುಗಾರ ಮಾಗಡಿಯ ರಂಗನಾಥ ಬೇಟೆಗಾರ ಮಾಗಡಿಯ ರಂಗನಾಥ ಬೇಟೆಗಾರ. ಜಕ್ಕಣ ಕಣಕ ಜಗ ಜಕ್ಕಣ ಕಣಕ ಜಗ ಜಕ್ಕಣ ಕಣಕ ಜಗ ಜಕ್ಕಣ ಕಣ ಜಕ್ಕಣ ಕಣಕ ಜಗ ಜಕ್ಕಣ ಕಣಕ ಜಗ ಜಕ್ಕಣ ಕಣಕ ಜಗ ಜಕ್ಕಣ ಕಣ. ಸ್ವಾಮಿ ಬರುವಾಗ ಮಾಳೆಲ್ಲ ಕಮ್ಮೆಂದು ಹುಲ್ಲೆಕರು ಹುಲಿ ಮರಿ ಜೊತೆಯಾಗಿ ಹುಲ್ಲೆಕರು ಹುಲಿ ಮರಿ ಜೊತೆಯಾಗಿ ಮಾಯಕಾರ ಚಿನ್ನದ ರಥವೇರಿ ಬರುತ್ತಾನೆ ಚಿನ್ನದ ರಥವೇರಿ ಬರುತ್ತಾನೆ. ಜಕ್ಕಣ ಕಣಕ ಜಗ ಜಕ್ಕಣ ಕಣಕ ಜಗ ಜಕ್ಕಣ ಕಣಕ ಜಗ ಜಕ್ಕಣ ಕಣ ಜಕ್ಕಣ ಕಣಕ ಜಗ ಜಕ್ಕಣ ಕಣಕ ಜಗ ಜಕ್ಕಣ ಕಣಕ ಜಗ ಜಕ್ಕಣ ಕಣ. ಗದ್ದೆ ಬಿಟ್ಟು ಬಾರಿ ಚಂದಗಾತಿ ಚಾಮುಂಡಿ ಸಿರಿಯಾದ ಜಾಜಿ ಮಗು ವರಳ್ಯಾವೆ ಸಿರಿಯಾದ ಜಾಜಿ ಮಗು ವರಳ್ಯಾವೆ ಚಾಮುಂಡಿ ಸುತ್ತಾಲು ಪರುಸೆ ಮೆರೆದಾವೆ ಸುತ್ತಲು ಪರುಸೆ ಮೆರೆದಾವೆ. ಜಕ್ಕಣ ಕಣಕ ಜಗ ಜಕ್ಕಣ ಕಣಕ ಜಗ ಜಕ್ಕಣ ಕಣಕ ಜಗ ಜಕ್ಕಣ ಕಣ ಜಕ್ಕಣ ಕಣಕ ಜಗ ಜಕ್ಕಣ ಕಣಕ ಜಗ ಜಕ್ಕಣ ಕಣಕ ಜಗ ಜಕ್ಕಣ ಕಣ. ಕಾಲಿನ ಗೆಜ್ಜೆ ಗಳಿರೆಂದು ಮುತ್ತಿನ ಕಡಗ ಕಣೀರೆಂದು ಗಂಧಾದ ಗಮಲು ಘಮ್ಮೆಂದೋ ಗಂಧಾದ ಗಮಲು ಘಮ್ಮೆಂದು ಸುಸಿಕೊಂಡು ಅಂದಾದ ಹಾದಿಗೆ ಸಿರಿ ಬಂದೋ ಅಂದಾದ ಹಾದಿಗೆ ಸಿರಿ ಬಂದೋ. ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದರಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ ಬೆಟ್ಟ ಕೊಡಿಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ. ಜಕ್ಕಣ ಕಣಕ ಜಗ ಜಕ್ಕಣ ಕಣಕ ಜಗ ಜಕ್ಕಣ ಕಣಕ ಜಗ ಜಕ್ಕಣ ಕಣ ಜಕ್ಕಣ ಕಣಕ ಜಗ ಜಕ್ಕಣ ಕಣಕ ಜಗ ಜಗ. ನಮ್ಮನ್ನು ಮನೋರಂಜಿಸಿದ ವಿದ್ಯಾರ್ಥಿಗಳಿಗೆ ವಂದನೆಗಳು. ಹೊರಾಂಗಣ ಪ್ರಪಂಚದ ಅರಿವಿಲ್ಲದೆ ಒಳಾಂಗಣ ಸೌಂದರ್ಯ ಸವಿಯುತ್ತಾ ನಾಗರಿಕತೆಯ ಸೋರಿಕೆ ತಟ್ಟದಂತೆ ಗುಡ್ಡಗಾಡುಗಳಲ್ಲಿ ಬದುಕುತ್ತಿರುವ ಈ ಆದಿವಾಸಿಗಳಲ್ಲಿ ದಕ್ಷಿಣ ಭಾರತದ ಕೇರಳ, ತಮಿಳುನಾಡು, ಕರ್ನಾಟಕದಲ್ಲಿ ಕಂಡುಬರುತ್ತಾರೆ. ಶತಮಾನಗಳಿಂದ ಬೆಟ್ಟದ ತಪ್ಪಲು, ನದಿ ಕಣಿವೆ, ಮರಗಿಡಗಳ ಮಧ್ಯೆ ಪ್ರಾಣಿ ಪಕ್ಷಿಗಳ ಜೊತೆ ತಮ್ಮ ಜೀವನವನ್ನು ಸಾಗಿಸುತ್ತಾ ಬಂದಿದ್ದಾರೆ. ಕಾಡು ಮೇಡು ಅಲೆಯುತ್ತಾ, ಗೆಡ್ಡೆಗೆಣಸು ತಿನ್ನುತ್ತಾ, ಮತ್ತಿ ಮರದ ನೀರನ್ನು ಕುಡಿಯುತ್ತಾ ಬದುಕು ನಡೆಸುತ್ತಾರೆ. ಇಂತಹ ಕಾಡು ಕುರುಬರ ನೃತ್ಯವನ್ನು ನಿಮ್ಮ ಮುಂದೆ ಮಾಡಲಿದ್ದಾರೆ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು ದೀಪ್ತಿ ಮತ್ತು ತಂಡದವರು.
10ನೇ ತರಗತಿಯ ಧನುಷ್ ವೇದಿಕೆಯ ಹಿಂಭಾಗಕ್ಕೆ ಬರಬೇಕು. ಸರ್ ನಮಸ್ತೆ, ಗಟ್ಟಿ ಉಂಟಲ್ಲ? ಹಲೋ, ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕದ ಜಾನಪದ ಸಂಸ್ಕೃತಿ ಅತ್ಯಂತ ಶ್ರೀಮಂತವಾಗಿದೆ. ಕಲೆ, ಸಾಹಿತ್ಯ, ನೃತ್ಯ, ನಾಟಕ ಮುಂತಾದ ವಿವಿಧ ಪ್ರಕಾರಗಳನ್ನು ತಮ್ಮ ಕನ್ನಡ ಜಾನಪದ ಸಂಸ್ಕೃತಿಯಲ್ಲಿ ಕಾಣಬಹುದು. ಕನ್ನಡ ಜಾನಪದ ಸಂಸ್ಕೃತಿಯು ಒಂದು ಭಾಗವಾದ ಜಾನಪದ ಗೀತೆಗಳು ಅತ್ಯಂತ ವೈವಿಧ್ಯಮಯವಾಗಿ ಕನ್ನಡ ನಾಡಿನ ವಿವಿಧ ಪ್ರದೇಶಗಳ ಪ್ರಾದೇಶಿಕ ಸೊಗಡುಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಜೋಪಾನ ಮಾಡಿವೆ ಎಂದರೆ ತಪ್ಪಲ್ಲ. ಪಾಶ್ಚಾತ್ಯ ಶೈಲಿಯ ಸಂಗೀತದ ಮಧ್ಯೆ ಜಾನಪದ ಗೀತೆಗಳು ತನ್ನ ಹಿಂದಿನ ವೈಭವವನ್ನು ಸ್ವಲ್ಪ ಮಟ್ಟಿಗೆ ಕಳೆದುಕೊಂಡಿವೆ ಎಂದೆನಿಸಿದರೂ ಹಳ್ಳಿಗಳಲ್ಲಿ ತನ್ನ ನೆಲೆಯನ್ನು ಭದ್ರವಾಗಿ ಉಳಿಸಿಕೊಂಡಿರುವುದು ಸಮಾಧಾನ ತರುವ ಸಂಗತಿಯಾಗಿದೆ. ಈಗ ನಮ್ಮ ಮುಂದೆ ಜನಪದ ಗೀತೆ ಹಾಡಲಿದ್ದಾರೆ ಮಾನ್ಯ NH, ಚೈತನ್ಯ, ಹರ್ಷಿನಿ, ರಶ್ಮಿ, ಗಾಯತ್ರಿ. ಸರಿ. ತಂದನ್ನ ತಾನನ
ತಾನನ ತರಣಾನಿ ತಾನನ ತಂದನ್ನ ತಾನನ ತರಣಾನಿ ತಾನನ ತಂದನ್ನ ತಾನನ ತರಣಾನಿ ತಾನನ. ಕೇಳು ಕೇಳವನಂತಂಗಿ ಹುತ್ತಳ್ಳಿ ಮಾರವ, ನನ್ನ ಗಂಡನಾದ ನಂಜುಂಡೇಶ್ವರನ್ ಹೋಗಿ 3 ತಿಂಗಳಾಯ್ತಲ್ಲವ್ವ. ಅವನ್ ಹೋದಾಗ್ಲಿಂದ ನನ್ನ ಕಂದ ನನ್ನ ಹೊಟ್ಟೆಗೆ ಅನ್ನ ನೀರಂತೂ ಸೇರ್ತಿಲ್ಲವ. ತಲಲ್ ನೆರೆ ಬಂದಿರೋ ಮುದಿ ಸೌತಿಗೆ ಹೊಳ್ಕೊಂಡ್ ಕುಂತಾನಲ್ಲವ್ವ. ಏ ಅವನ ಹಾವಾದ್ರು ಕಚ್ಚಬಾರ್ದ, ಚೇಳಾದ್ರು ಚುಚ್ಚಬಾರ್ದ, ನಗರ ಜ್ವರವು ಬಂದು ನರಳಾಡಿ ಸಾಯಬಾರ್ದ, ಹೊಟ್ಟೆಯ ನೋವು ಬಂದು ಹಟ್ಟಿಯ ಹಿಡಿಯಬಾರ್ದ. ಅವನ ಸಾಯ ಬಡಿಯ ಬರಲಿಲ್ಲ ತಂಗ್ಯವ ತನನಾನಿ ತಾನನ. ಹೇ ತಂದನ್ನ ತಾನನ ತನನಾನಿ ತಾನನ ತಂದನ್ನ ತಾನನ ತನನಾನಿ ತಾನನ. ತಂಗಿ ಹುತ್ತಳ್ಳಿ ಮಾರಿ ನಂಜಲಗೂಡಿಗೆ ಹೋಗಿ ಭಾವನಿಸಿ ಕರೆದು ಬಾರೆ ಅವನ ಕೈಯನ ತನನಾನಿ ತಾನನ. ಹೇ ತಂದನ್ನ ತಾನನ ತನನಾನಿ ತಾನನ ತಂದನ್ನ ತಾನನ ತನನಾನಿ ತಾನನ. ಅಕ್ಕ ಹೇಳಿದ ಮಾತು ಚಿಕ್ಕ ತಂಗ್ಯಮ್ಮನು ಕೇಳಿ ದಕ್ಕಾನೆ ದೇಚನೇರಿ ಹೊರಟಾಳು ಮಾಯಮ್ಮ ತನನಾನಿ ತಾನನ. ಹೇ ತಂದನ್ನ ತಾನನ ತನನಾನಿ ತಾನನ ತಂದನ್ನ ತಾನನ ತನನಾನಿ ತಾನನ. ಸಪ್ಪಟೋ ಸರಿ ರಾತ್ರಿಯಂತೆ ಕಳ್ಳು ನೀರು ಕರಗ ವ್ಯಾಳೆಯಂತೆ ಹುತ್ನಳ್ಳಿ ಮಾರಮ್ಮನವರು ಮಳ್ಳೂರು ಗುಡ್ಡದ ಮೇಲೆ ಮತ್ತೊಂದು ಗುಡ್ಡ ಕುಂತವರಂತೆ ಕುಂತು ತನ್ನ ಭಾವನಾದ ನಂಜುಂಡೇಶ್ವರರನ್ನು ಯಾವ ರೀತಿ ಅತಿ ಪ್ರೀತಿಯಿಂದ ಕರಿತವರಂದ್ರೆ, ಭಾವ ಭಾವೋಯ್ ಭಾವ ಮಾತನಾಡಯ್ಯ ಶಂಭೋ ಮಾತನಾಡಯ್ಯ ಶಿವನೇ, ಮಾತಿಗೆ ಮಾರುಳ್ಳದೆ ಪ್ರೀತಿಯುಳ್ಳ ಮಾತನಾಡೋ, ಎದ್ದು ಬೀದಿಗೆ ಬಾರೋ ಮುದ್ದು ಮುಖವ ತೋರು, ಅಂದಕ್ಕೆ ಮಾತನಾಡೋ ಚಂದಕ್ಕೆ ಮಾತನಾಡೋ. ಚಂದ್ರಶೇಖರ ನಂಜುಂಡೇಶ ಮನಸ್ಸಿಲ್ವಯ್ಯೋ ನಿನ್ನ ಮಡದಿ ಮ್ಯಾಲೆ, ತಂದನ್ನ ತಾನನ ತನನಾನಿ ತಾನನ ತಂದನ್ನ ತಾನನ ತನನಾನಿ ತಾನನ. ಪಚ್ಚೆಯ ತೆನೆಗಳು ನೀನೇ ಮೆಚ್ಚಿ ಮುಡಿಯೋಳು ನಾನೇ, ಹೆಚ್ಚಾಡದಾರ ಮಾತನಾಡೋ ಹರನೆ ಮಾತನಾಡೋ, ಗುರುವೇ ಮಾತನಾಡೋ ಶಿವನೇ ಮಾತನಾಡೋ. ಹರ 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 ನಂಜುಂಡ ಮನಸ್ಸೇ ಇಲ್ವಯ್ಯೋ ನಿನ್ನ ಮಡದಿ ಮ್ಯಾಲೆ, ತಂದನ್ನ ತಾನನ ತನನಾನಿ ತಾನನ ತಂದನ್ನ ತಾನನ ತನನಾನಿ ತಾನನ. ಈ ರೀತಿಯಾಗಿ ಹುತ್ನಳ್ಳಿ ಮಾರಮ್ಮನವರು ತನ್ನ ಭಾವನಾದ ನಂಜುಂಡೇಶ್ವರರನ್ನು ಕರೆಯೋದು 3 ಮಾತು ಕರೆದು ಕೂಗೋದು 3 ಮಾತು ಕೂಗಿ ದಕ್ಕಾನೆ ದೇಚನರಿ ಹೊರಟೋಳರಂಬೆ ಹುತ್ತಳ್ಳಿ ಮಾರಿ ತಂದನ್ನ ತಾನನ ತನನಾನಿ ತಾನನ 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 ತಂದನ್ನ ತಾನನ ತನನಾನಿ ತಾನನ. ಧನ್ಯವಾದಗಳು. ಆರೋಗ್ಯವು ಮಾನವನ ಜೀವನಕ್ಕೆ ಪ್ರಮುಖ ಅಂಶವಾದರೆ ಆರೋಗ್ಯದ ವೃದ್ಧಿಗೆ ಯೋಗದ ಕೊಡುಗೆ ಅಪಾರವಾಗಿದೆ. ಜಾತಿ ಧರ್ಮ ವರ್ಣಗಳ ದಾಟಿರುವ ಯೋಗದ ಮೂಲ ಭಾರತ. ಮಹರ್ಷಿ ಪತಂಜಲಿಯವರು ಯೋಗದ ಪಿತಾಮಹ. ಈಗ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಂದ ಯೋಗ ಪ್ರದರ್ಶನ ನಡೆಯಲಿದೆ. ನಮನ್ ಮತ್ತು ತಂಡದವರಿಂದ.
ಅದ್ಭುತ ಯೋಗ ಪ್ರದರ್ಶನ ನೀಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಗುಜರಾತಿನ ಕೋಲಾಟ ರೋಮಾಂಚಕ ನೃತ್ಯ ಪ್ರಕಾರವಾಗಿದೆ. ಉತ್ಸಾಹಭರಿತ ಹೆಜ್ಜೆಗಳು, ಬಣ್ಣಗಳು ಮತ್ತು ಲಯಬದ್ಧ ಚಪ್ಪಾಳೆಗಳಿಗೆ ಹೆಸರುವಾಸಿಯಾಗಿದೆ. ನವರಾತ್ರಿ ಉತ್ಸವದಲ್ಲಿ ಜನರು ವೃತ್ತಗಳಲ್ಲಿ ನೃತ್ಯ ಮಾಡುವುದನ್ನು ನೋಡಿರಬಹುದು. ಈಗ ನಮ್ಮ ಮುಂದೆ ಗುಜರಾತ್ ಕೋಲಾಟ ಪ್ರದರ್ಶಿಸಲಿದ್ದಾರೆ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು. ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲರನ್ನು ಬರಮಾಡಿಕೊಳ್ಳೋಣ.
ನಮ್ಮನ್ನು ಮನೋರಂಜಿಸಿದ ವಿದ್ಯಾರ್ಥಿಗಳಿಗೆ ವಂದನೆಗಳು. ವಿಷ್ಣು ಶಿವಾಯದೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ ಬಾಳಿಗೆ ಒಂದೇ ಮನೆ ಬಾಳಿಗೆ ಒಂದೇ ಗೋಣೆ ಭೂಮಿಗೆ ದೈವ ಒಂದೇನೇ ತಾಯಿ ಭೂಮಿಗೆ ಒಂದೇ ಕೋಣೆ ರಾಗಿಗೆ ಒಂದೇ ತೇನೆ ಸೃಷ್ಟಿಸೋ ಜೀವ ಒಂದೇನೇ ತಾಯಿ ಬ್ರಹ್ಮ ವಿಷ್ಣು ಶಿವಾಯದೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ
ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಡ ಸಿಗದಯ್ಯ. ದಡವಿರದ ಕರುಣೆ ಕಡಲಿವಳು, ಗುಡಿರದ ದೇವಿ ಬಳಯ್ಯ. ಮನಸ್ಸು ಮಗುತರ ಪ್ರೀತಿಯಲಿ, ಹರಸು ಹಸುತರ ತ್ಯಾಗದಲ್ಲಿ. ಜಗ ಕೂಗೋ ಜನನಿ ಜೀವದ ಜೀವತಾಯಿ. ಬ್ರಹ್ಮ ವಿಷ್ಣು ಶಿವಾಯದೆ ಹಾಲು ಕುಡಿದರು, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರು. ಪದಗಳಿಗೆ ಸಿಗದ ಗುಣದವಳು, ಬರೆಯುವುದು ಹೇಗೆ ಇತಿಹಾಸ. ಬದುಕುವುದ ಕಲಿಸು ಗುರು ಇವಳು, ನರಳುವ ಹೇಗೆ ವನವಾಸ. ಗಂಗೆ ತುಂಗೆಗಿಂತ ಪಾವನಳು, ಬೀಸೋ ಗಾಳಿಗಿಂತ ತಂಪಿವಳು. ಜಗ ಕೂಗೋ ಜನನಿ ಜೀವದ ಜೀವತಾಯಿ. ಬ್ರಹ್ಮ ವಿಷ್ಣು ಶಿವಾಯದೆ ಹಾಲು ಕುಡಿದರು, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರು. ಬಾಳಿಗೆ ಒಂದೇ ಮನೆ, ಬಾಳೆಗೆ ಒಂದೇ ಗೋಣೆ, ಭೂಮಿಗೆ ದೈವ ಒಂದೇನೇ ತಾಯಿ. ದಾರಿಗೆ ಒಂದೇ ಕೊನೆ, ರಾಗಿಗೆ ಒಂದೇ ತೇನೆ, ಸೃಷ್ಟಿಸೋ ದೈವ ಒಂದೇನೇ ತಾಯಿ. ಬ್ರಹ್ಮ ವಿಷ್ಣು ಶಿವಾಯದೆ ಹಾಲು ಕುಡಿದರು, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರು. ಧನ್ಯವಾದಗಳು. ಯೋಗ ಶಿಕ್ಷಕ ವಿಜಯ್ ಸರ್ ಬಿಳಿನೆಲೆ ಇವರನ್ನು ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ಮುಖ್ಯ ಗುರುಗಳಾಗಿರುವ ಶ್ರೀ ಸತ್ಯಶಂಕರ್ ಎಂ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ದಯವಿಟ್ಟು ವಿಜಯ್ ಸರ್ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಸನ್ಮಾನ ಸ್ವೀಕರಿಸಿದ ವಿಜಯ್ ಸರ್ಗೆ ಧನ್ಯವಾದಗಳು. ಸನ್ಮಾನ ಮಾಡಿದ ಸರ್ ನಿಮಗೂ ಧನ್ಯವಾದಗಳು. ಇನ್ನು ಮುಂದೆ ವೇದವ್ಯಾಸ ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವು ಮುಂದುವರಿಯಲಿದೆ.
ಹಲೋ ಹಲೋ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಇದೀಗ ಮತ್ತೆ ವೇದವ್ಯಾಸ ವಿದ್ಯಾಲಯದ 2 ಮತ್ತು 3ನೇ ತರಗತಿ ವಿದ್ಯಾರ್ಥಿಗಳ ಹರಿ ಓಂ ಹರಿ ಓಂ ಹರಿ ಓಂ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಆತ್ಮೀಯ ಕಲಾಭಿಮಾನಿಗಳೇ, ಕಲಾ ಪ್ರೇಕ್ಷಕರೇ, ಪೋಷಕರೇ, ವಿದ್ಯಾಭಿಮಾನಿಗಳೇ, ಇದೀಗ ಇನ್ನು ಮುಂದೆ ಶ್ರೀ ವೇದವ್ಯಾಸ ವಿದ್ಯಾಲಯದ 2 ಮತ್ತು 3ನೇ ತರಗತಿ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಚಿಣ್ಣರ ಕಲರವ ಆರಂಭ ಆಗಲಿಕ್ಕಿದೆ. ಇದರ ನಿರೂಪಣೆಯನ್ನು ಮತ್ತೆ ನಿಶಾ ಮತ್ತು ನಿಷ್ಮಾ ಇವರು ನೆರವೇರಿಸಲಿದ್ದಾರೆ. ಹಾಯ್, ನಾವು ಮತ್ತೆ ಬಂದ್ವಿ. ಇದೀಗ ನಿಮ್ಮ ಮುಂದೆ ನಮ್ಮ ವಿದ್ಯಾಲಯದ 2 ಮತ್ತು 3ನೇ ತರಗತಿ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ವೈವಿಧ್ಯ ಏಳುಮಲೆ ಮ್ಯಾಲೇರಿ ಕುಂತನಮ ಮಹದೇವ ಎಂಬ ಶಿವನನ್ನು ಕುರಿತಾದ ಜನಪದೀಯ ಶೈಲಿಯ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ 2ನೇ ತರಗತಿ ವಿದ್ಯಾರ್ಥಿಗಳು. Welcome again. We will continue our cultural event. Now we welcoming the students of 2nd standard to perform in front of you to song about Lord Shiva Elumale Myaleri. ತುಂಬೈತೆ ಹೂಗಂಧ ಕಾವೇರಿ ಹರಿದೈತೆ ಏನ್ ಚಂದ ಕುನಿಗ್ಯಾವೋ ಗುಬ್ಬಿ ತಂದ್ಯಾವೋ ಗುಟ್ಟು
ನಲಿತಾವೋ ನವಿಲು ನುಲಿತಾವೋ ನಾಗ ಉಳುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ. ಅವನು ಒಲಿದರೆ ಕೊರಡು ಕೊನರೆ ಬಂಗಾರ ಬಾಳಪ್ಪ. ಅಕ್ಕರೆ ಮಾತಾಡಿ ಪೂಜೆ ಮಾಡಿ ಅಂದವನಿ ಮಾದೇವ. ಮಲಿನ್ಯಾಲೇರಿ ಕುಂತ ನಮ್ಮ ದೇವ, ನಗು ಮಲಿನ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರು, ಬಿಡಿ ಎಲ್ಲ ತೋರಿ ಬಿಡಿ ಬರಿ ಮನೆ ಜಗಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು, ಮುಂದೆ ಬನ್ನಿ ಕುಣೀರು, ಎದ್ದು ಕುಣೀರು ಬಿದ್ದು ಕುಣೀರು, ಮುಂದೆ ಬನ್ನಿ ಕುಣೀರು. ತಂಪಾದು ಸೊಂಪಾದು ಬಾನೆಲ್ಲ, ತಂಪಾದು ತಂಪಾದು ಮಾಳೆಲ್ಲ, ಈ ಹಕ್ಕಿ ಹಾಡ ಆ ಗುಂಪಿನಾದ ಕೇಳಯ್ಯ ಗುಂಡು ಎದ್ದೇಳೋ ಮಂಡೆ. ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ. ಅವನು ಒಲಿದರೆ ಕೊರಡು ಕೊನರಿ ಬಂಗಾರ ಬಾಳಪ್ಪ. ಕರೆ ಮಾತಾಡಿ ಪೂಜೆ ಮಾಡಿ ಅಂದವನಿ ಮಾದೇವ. ಮಲಿನ್ಯಾಲೇರಿ ಕುಂತ ನಮ್ಮ ದೇವ, ನಾವು ಮಲಿನ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮನೆಗೆಲ್ಲ ಜಗಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು, ಮುಂದೆ ಬನ್ನಿ ಕುಣೀರು, ಎದ್ದು ಕುಣೀರು ಬಿದ್ದು ಕುಣೀರು, ಮುಂದೆ ಬನ್ನಿ ಕುಣೀರು. ಹಂಗೆ ಕುಣೀರು ಸುಂದರವಾಗಿ ನೃತ್ಯ ಮಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ಗೋ ಗೋ ಗೋವಿಂದ ಎಂಬ ಹಾಡಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ 2ನೇ ತರಗತಿಯ ವಿದ್ಯಾರ್ಥಿಗಳು. ವೆಲ್ಕಮಿಂಗ್ ದ ಸ್ಟೂಡೆಂಟ್ಸ್ ಆಫ್ 2nd ಸ್ಟ್ಯಾಂಡರ್ಡ್ ಟು ಪರ್ಫಾರ್ಮ್ ದ ಹಿಂದಿ ಸಾಂಗ್ ಗೋ ಗೋ ಗೋವಿಂದ. ಲೆಟ್ಸ್ ಎಂಜಾಯ್. शोला तो हम ही कुंवारे हैं, तू आसमां पे है तो चांद तारे हैं हम। मटके झटके मारे हैं, तू आज शोला तो हम ही कुंवारे हैं, तू आसमां पे है तो चांद तारे हैं हम। चाहे दम निकले दम है कसम तेरी कसम, तुझे आज छोड़ेंगे ना हम।
ಅದ್ಭುತವಾಗಿ ನೃತ್ಯ ಮಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಶಿವನಿಲ್ಲದೆ ನಾವಿಲ್ಲ, ಎಲ್ಲ ಶಿವಮಯ. ಯಾಕಂತವ ನೀವೇ ನೋಡಿ, ಶಿವ ಶಿವ ಶಂಕರ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ 2ನೇ ತರಗತಿಯ ವಿದ್ಯಾರ್ಥಿಗಳು. ಲಾರ್ಡ್ ಶಿವ ಈಸ್ ಓಮ್ನಿಸೈಂಟ್. ಹಿ ಈಸ್ ಕಾಲ್ಡ್ ಶಂಕರ, ಪರಮೇಶ್ವರ, ಜಗದೀಶ್ವರ and some other names. Now the students 2nd standard will perform to song Shiva Shiva Shankara. శ్రీవాయులింగమై సంచరించరా అణువణువుల తన నలుమున నిలిచి చలనని కలిగించరా భస్మం చేసే అసురుడే అగ్నిలింగమై పరికార ఆవరణై ముంచై జలలింగమై ఘోరా వరమై వసమై ప్రబలమౌ భూలింగమై పరమిడరా జగమే నడిపే పంచభూతలింగేశ్వర కరుణించరా శివ శివ శంకర హర హర శంకర జయ జయ శంకర దిగిరా కార్తిక తాండవ శంకర ప్రకట శుభంకర ప్రళయ భయంకర దిగిరా ಈ ನೃತ್ಯವನ್ನು ನೋಡಿದಾಗ ಸಾಕ್ಷಾತ್ ಪರಶಿವನೇ ಬಂದಂಗಾಯ್ತು. ಅಬ್ಬಾ, ಏನು ಶಕ್ತಿ, ಪರಮಾದ್ಭುತ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಇದೀಗ ಕೊಟ್ಟ
ಮಾತಿಗೆ ತಪ್ಪದ ಶ್ರೀರಾಮನ ಕುರಿತಾದ ರಾಮನಾಮ ಹಾಡಿರೋ ಎಂಬ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ 3ನೇ ತರಗತಿಯ ವಿದ್ಯಾರ್ಥಿಗಳು. ಲೆಟ್ಸ್ ವೆಲ್ಕಮ್ ದ ಸ್ಟೂಡೆಂಟ್ಸ್ ಆಫ್ 3rd ಸ್ಟ್ಯಾಂಡರ್ಡ್. ದೇ ವಿಲ್ ಪರ್ಫಾರ್ಮ್ ಟು ದ ಸಾಂಗ್ ಆಫ್ ಲಾರ್ಡ್ ಶ್ರೀರಾಮ, ರಾಮನಾಮ ಹಾಡಿರೋ. ಲೆಟ್ಸ್ ಎಂಜಾಯ್. रामाय रामभद्राय रामचन्द्राय वेदसे रघुनाथाय नाथाय सीताय पतये ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಮ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜಯಕಾರ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಗುರಿಯಲೆಂದು ತಪ್ಪಿಲ್ಲ ಬಿಟ್ಟಿರುವ ಬಾಣ, ಹನುಮಂತ ಸೀತಮ್ಮ ಲಕ್ಷ್ಮಣನ ಪ್ರಾಣ. ಏನಾದರೂ ತಪ್ಪಲಿಲ್ಲ ಕೊಟ್ಟಿರುವ ಮಾತು, ಎಂಜಲನ್ನೇ ತಿಂದವನು ಭಕ್ತಿಗೆ ಸೊತು. ದಶ ದಿಶೆಯಲ್ಲೂ ಇವ ಮಹಾರಾಜ, ಯುಗ ಪುರುಷನೇ ಈ ಗುಣ ತೇಜ. ಜಯ ಶ್ರೀರಾಮ ಎಂದು ಬರೆದಾಗ ಪ್ರತಿ ಜನುಮಾನು ಶುಭಯೋಗ. ನಂಬಿ ಬಂದವರ ಆಧಾರ, ರಾಮ ಅಂದ್ರೆ ಪಾಪಗಳ ಪರಿಹಾರ. ಬಾರೋ ಹಾಕೋ ಜಯಕಾರ. ಜೈ ಶ್ರೀರಾಮ ರಾಮ 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 ರಾಮ. ಜೈ ಶ್ರೀರಾಮ ರಾಮ 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 ರಾಮ. ಜೈ ಶ್ರೀರಾಮ ರಾಮ 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 ರಾಮ. ಜೈ ಶ್ರೀರಾಮ ರಾಮ 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 ರಾಮ. ರಾಮ ಬಿಟ್ಟ ಬಾಣಕ್ಕೆ ಸತ್ತ ರಾವಣ, ಆಂಜನೇಯನಲ್ಲವೇ ಗೆದ್ದ ಕಾರಣ. ನೃತ್ಯ ಮಾಡಿದ ಪುಟಾಣಿಗಳಿಗೆ ಧನ್ಯವಾದಗಳು. ಶಿವನ ತಾಂಡವ ನೃತ್ಯವನ್ನು ನೆನಪಿಸುವ ಭರತ ವೇದಮುಗ ಎಂಬ ಹಾಡಿಗೆ ನರ್ತಿಸಲಿದ್ದಾರೆ 3ನೇ ತರಗತಿಯ ವಿದ್ಯಾರ್ಥಿಗಳು. Again we welcoming the students of 3rd standard. Now they will perform in front of you the song about Lord Shiva, Bharata Vedamuga, the form of Shiva Tandava. Let's welcome.
ಗಿರಿಕ್ಷತ್ವರಸ್ಯ ವಿನೋದಮ ಶಂಕರ ಶಿವನೇ ನೃತ್ಯ ಮಾಡಿದ ಅನುಭವ ನಮಗಾಯಿತು. ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇಷ್ಟೆಲ್ಲ ನೃತ್ಯಗಳನ್ನು ಮಾಡಬೇಕಾದರೆ ಏನು ಬೇಕು? ಅದೇ ದಮ್ ಪವರ್ ಬೇಕು. ಅಂತಹ ದಮ್ ಪವರ್ ಇರುವ ನೃತ್ಯವನ್ನು ಮಾಡಲಿದ್ದಾರೆ 3ನೇ ತರಗತಿಯ ವಿದ್ಯಾರ್ಥಿಗಳು. ಪವರ್ ಈಸ್ ವೆರಿ ಎಸೆನ್ಷಿಯಲ್ ಟು ಆಲ್ ಆಫ್ ಅಸ್. ದ ಸ್ಟೂಡೆಂಟ್ಸ್ ಆಫ್ 3rd ಸ್ಟ್ಯಾಂಡರ್ಡ್ ವಿಲ್ ಪರ್ಫಾರ್ಮ್ ಟು ಸಾಂಗ್ ದಮ್ ಪವರ್. ಎಂಜಾಯ್ ಇಟ್.
ಸಗೆ ಹರಿದನೆತ್ತರ ದೇಶಕ್ಕೆ ನಾಡಿಗೆ ಊರಿಗೆ ಭಾಷೆಗೆ ಕಾವಲು ಕಾಯೋ ಸೈನಿಕ ನಾನೇ ತಪ್ಪವರೇ ತಪ್ಪವರೇ ತಪ್ಪರಿಕೆ ತಪ್ಪವರೇ 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 ತಪ್ಪರಿಕೆ ತಪ್ಪವರೇ 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 ತಪ್ಪರಿಕೆ ತಪ್ಪವರೇ 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 ತಪ್ಪರಿಕೆ ಮುಕ್ಕೋಟಿ ದೇವರು ಕನ್ಫ್ಯೂಸ್ ಆಗೋರು ನೋಡುತ್ತಾ ಇವರ ಮೀಟರು ಎಕ್ಸ್ಟ್ರೀಮ್ ಪವರು ಇರೋಕೆ ನೀರು ಆಗುತ್ತೆ ಮೈಯೆಲ್ಲ ಶಿವರು Doesn't matter whoever come around, he will devour. Slash through anything and anyone like Happy Mama. Here comes the boom, we gon' feel it in an hour. Sing with slow and hold down. He's a man with the power. It's cheap cause they still run with fear. They know he's in power. Now you gon' feel the heat. Power. Everybody step on the beat. Power. Power. Bottom out, no feel the feet. ಸುಳಿಗೆ ಮಾಡುವವರು ಮುಚ್ಚಿಕೊಳ್ಳೋ ಶಟರು ನಿಮಗೆ ಆಪ್ಷನ್ ಇಲ್ಲ ನಿಮ್ಮ ಫಿಕ್ಸ್ ಆಗೋಯ್ತು ಸಿಡಿಲು ಬರೆಯೋ ಪಾರು ಹಾಟು ಫುಲ್ಲು ಪ್ಯೂರೋ ಪ್ರೀತಿ ಬರ್ತಿದೆ ಧ್ವಂಸವು ಬರ್ತಿದೆ ಲೆಕ್ಕವೇ ಕೇಳದೆ ಮನ್ನವ ಮಾಡುವೆ ತಂಟೆಗೆ ಬಂದು ಸತ್ತರೆ ಗೋರೆ ತಪ್ಪವರೇ ತಪ್ಪರಿಕೆ ತಪ್ಪವರೇ 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 ತಪ್ಪರಿಕೆ ತಪ್ಪವರೇ 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 ತಪ್ಪರಿಕೆ ತಪ್ಪವರೇ 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 ತಪ್ಪರಿಕೆ ತಪ್ಪವರೇ Now you gon' feel the heat. Everybody step on their feet. Step to the rhythm of the body, man, no feel their feet. ಹೇಗಿತ್ತು 2 ಮತ್ತು 3ನೇ ತರಗತಿಗಳ ವಿದ್ಯಾರ್ಥಿಗಳ ದಮ್ ಪವರ್? ನೃತ್ಯ ಮಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಅಯ್ಯೋ, ಈಗ ನಮ್ಮ ಕಾರ್ಯಕ್ರಮ ಮುಗಿಸುವ ಸಮಯವಾಯಿತು. ಸರಿ, ಮುಗಿಸಲೇಬೇಕು. ನಮ್ಮ ಅಣ್ಣ ಅಕ್ಕಂದಿರು ಕಾಯ್ತಾ ಇದ್ದಾರೆ. ಈಗ ಹೋಗಿ ಮತ್ತೆ ಬರುವೆವು. ಅದು 4ರಿಂದ 8ನೇ ತರಗತಿ ವಿದ್ಯಾರ್ಥಿಗಳ ವಿಶಿಷ್ಟವಾದ ವಿನೂತನವಾದ ಕರ್ನಾಟಕ ವೈಭವ ಎಂಬ ಕಾರ್ಯಕ್ರಮದ ಮೂಲಕ. ನಿರೀಕ್ಷೆಯಲ್ಲಿರಿ. ಧನ್ಯವಾದಗಳು. ವಿ ವಿಲ್ ಕಮ್ ಬ್ಯಾಕ್ ಅಗೇನ್ ಇನ್ ಫ್ರಂಟ್ ಆಫ್ ಯು. ಸ್ಟೇ ಟ್ಯೂನ್ ಫಾರ್ 1 hour. After we will perform a very special and elegant content Karnataka Vaibhava by the students of 4th to 8th students. ಎಲ್ಲರ ಗಮನಕ್ಕೆ ಒಂದು ಕೀಗೊಂಚಲ ಮಿಸ್ ಆಗಿರ್ತದೆ. ಸಿಕ್ಕಿದವರು ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರು ಅಥವಾ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಲ್ಲಿ ಅಥವಾ ಸಹಶಿಕ್ಷಕರಲ್ಲಿ ಬಂದು ಒಪ್ಪಿಸುವುದು. ಹಲೋ ಮುಂದಕ್ಕೆ ಶ್ರೀ ಗೋಪಾಲಕೃಷ್ಣ ಪ್ರೌಢ ಶಾಲೆ ಬಿಳಿನೆಲೆ ಇದರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಲಿಕ್ಕಿದೆ. ಭಾರತವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಮೆರೆದ ರಾಷ್ಟ್ರ. ಭಾರತದ ವಾಯುವ್ಯ ಭಾಗದಲ್ಲಿ ಸಮೃದ್ಧಿಯಿಂದ ಕೂಡಿದ ರಾಜ್ಯವೇ ಪಂಜಾಬ್. ಇದನ್ನು ಭಾರತದ ಗೋಧಿಯ ಕಣಜವೆಂದು ಕರೆಯಲಾಗುತ್ತದೆ. ಭಾಂಗ್ರಾ ಪಂಜಾಬ್ನ ಸಾಂಪ್ರದಾಯಿಕ ಜಾನಪದ ನೃತ್ಯವಾಗಿದ್ದು ಇದು ಪಂಜಾಬ್ನ ಸಿಯಾಲ್ಕೋಟ್ ಪ್ರದೇಶದಲ್ಲಿ ಹುಟ್ಟಿಕೊಂಡಿದೆ. ಕೊಯ್ಲು ಕಾಲದಲ್ಲಿ ಇದನ್ನು ಮಾಡಲಾಗುತ್ತದೆ. ವಿಶೇಷವಾಗಿ ಭಾಂಗ್ರಾ ನೃತ್ಯವನ್ನು ವಸಂತ ಕಾಲದ ವೈಶಾಖ ಹಬ್ಬದೊಂದಿಗೆ ಆಚರಿಸಲಾಗುತ್ತಿದೆ. ಈಗ ಈ ಸುಂದರ ಸಂಜೆಯಲ್ಲಿ ನಿಮ್ಮನ್ನು ಮನರಂಜಿಸಲಿದ್ದಾರೆ ಭಾಂಗ್ರಾ ನೃತ್ಯದೊಂದಿಗೆ ಅನ್ವಿತಾ ಮತ್ತು ತಂಡದವರು.
इश्क च हो गया मैं चूर सोनिए ವಂದನೆಗಳು ವಿದ್ಯಾರ್ಥಿಗಳಿಗೆ. ಮೂಡಾಯಿ ಗಟ್ಟದ ಕಡೆತೂದು ಕೋರಿ ಕೆಲೆಪುಂಡುಗೆ ಪಡ್ಡಾಯಿ ಕಡಲ ಕಡೆತೂದು ಪೆತ್ತ ಕಿದೆ ಸೇರೋಂಡುಗೆ ಇಂಚಿತ್ತಿ ಮಣ್ಣಡು ದೈವದ ಗಗ್ಗರದ ಸರ ಭಕ್ತಿದ ಗಾಳಿ ಬೀಜ ನುಂಡು ಕಂಬುಲಡು ರಟ್ಟನ ಕೆಸರು ಬಣ್ಣಡು ಪೊರ್ಲಾಂಡು ತೆಂಬರದೊಟ್ಟು ಕೇನನ ಸರ ಕೆಬಿ ಅರಳಾಂಡು ಜಾತಿ ಭೇದ ಇಪ್ಪಂದೆ ಒಂಜಪ್ಪೆ ಜೋಕುಲಾದ ಬದುಕನ ತುಳುವೇರ್ನ ಅಂಚನೆ ತುಳುನಾಡದ ಪೊರ್ಲುನು ಪೊರ್ಲಾಯಿನ ಪಜ್ಜೆ ಪಾಡೊಂದು ನಮ್ಮ ಎದುರು ಪ್ರದರ್ಶನ ಮಲ್ಪರುಲ್ಲೆರ್ ಹರ್ಷಿಣಿ ಬೊಕ್ಕ ತಂಡ. ले
ಬೊಲ್ಲಾಯಿನ ಪಜ್ಜೆ ಪಾಡ್ನ ಜೋಕ್ಲೆಗು ಪ್ರೀತಿದ ಸೋಲ್ಮೇಲೆ ಒಗ್ಗಟ್ಟಿನಲ್ಲಿ ಬಲವಿದೆ, ನಾವೆಲ್ಲ ಒಟ್ಟಾದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು ಎಂಬ ವಿಶ್ವಾಸದೊಂದಿಗೆ ನಿಮ್ಮ ಮುಂದೆ ಬರುತ್ತಿದ್ದಾರೆ ಪ್ರೀತಮ್ ಮತ್ತು ತಂಡ.
ಹಲೋ, ಶಿಸ್ತಿನ ಸಿಪಾಯಿಗಳಿಗೆ ವಂದನೆಗಳು. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆ ತತ್ವ ದೊಡೆ ಧರ್ಮ ಎಂಬ ಕವಿವಾಣಿಯೊಂದಿಗೆ ಒಂದು ಸಂಸ್ಥೆ ಬೆಳೆಯಬೇಕಾದರೆ ವಿದ್ಯಾರ್ಥಿಗಳು, ಶಿಕ್ಷಕರು, ಆಡಳಿತ ಮಂಡಳಿ, ಪೋಷಕರು ಮಾತ್ರವಲ್ಲದೆ ನಮ್ಮ ಪ್ರಾಕ್ತನ ವಿದ್ಯಾರ್ಥಿಗಳ ಪಾತ್ರ ಕೂಡ ತುಂಬಾ ಮುಖ್ಯ. ನಮ್ಮ ಸಂಸ್ಥೆಯ ಏಳಿಗೆಗೆ ಅವರು ಕೂಡ ನಮ್ಮೊಂದಿಗೆ ಶ್ರಮಿಸುತ್ತಾರೆ. ಹಾಗಾಗಿ ಅವರು ನಮ್ಮ ಸಂಸ್ಥೆಯೊಂದಿಗೆ ನಿರಂತರ ಸಂಪರ್ಕವನ್ನಿಟ್ಟುಕೊಂಡಿದ್ದಾರೆ. ಇದೀಗ ನಮ್ಮ ಸಂಸ್ಥೆಯ ಈ ಹಬ್ಬದೊಂದಿಗೆ ಸಂಭ್ರಮಿಸಲು ಬರುತ್ತಿದ್ದಾರೆ ಪ್ರಾಕ್ತನ ವಿದ್ಯಾರ್ಥಿಗಳಾದ ಸುಕೇಶ್ ಮತ್ತು ಬಳಗದವರು.
ಮೇಡಮ್ ರೆಡಿ ಇದ್ದಾರೆ ಸ್ಟೂಡೆಂಟ್ಸ್? ಹಲೋ ಸುಪ್ರೀತಾ ಮೇಡಮ್, ಸ್ಟೂಡೆಂಟ್ಸ್ ರೆಡಿ ಇದ್ದಾರೆ ಅಲ್ಲಿ? ಸುಪ್ರೀತಾ ಮೇಡಮ್ ಹಲೋ ಹಲೋ, ರೆಡಿ ಇದ್ದಾರಾ ಸ್ಟೂಡೆಂಟ್? ಪ್ರಾಕ್ತನ ವಿದ್ಯಾರ್ಥಿಗಳಾದ ಸುಕೇಶ್ ಮತ್ತು ಬಳಗದವರಿಂದ ಈಗ ನೃತ್ಯ. சந்திரமுகியா மாறி இருக்கிற உன் மனைவி கங்காவை பார். Gangnam Style. Gangnam Style. 낮에는 따라
따사로운 인간적인 여자 커피 한 잔에 여유를 아는 품격 있는 여자 밤이 오면 심장이 뜨거워지는 여자 그런 반전 있는 여자 너는 선어해 낮에는 너만큼 따사로운 그런 선어해 커피 식기도 전에 원샷 때리는 선어해 밤이 오면 심장이 터져버리는 선어해 그런 선어해 아름다워 사랑스러워 그래 너 그래 바로 너 아름다워 사랑스러워 그래 너 그래 바로 너 지금부터 나까지 가 오빤 강남스타일 강남스타일 오빤 강남스타일 강남스타일 오빤 강남스타일 Hey sexy lady 오빤 강남스타일 Hey sexy lady ವಂದನೆಗಳು ವಿದ್ಯಾರ್ಥಿಗಳಿಗೆ. ಇನ್ನು ಮುಂದೆ ನಿಮ್ಮ ಮುಂದೆ ಹಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಪ್ರಾಕ್ತನ ವಿದ್ಯಾರ್ಥಿನಿಯಾಗಿರುವಂತಹ ಕುಮಾರಿ ವರ್ಷಾ ಇವರು. ಹಲ್ 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 ും
പവിഴ മഴയേ നീ പെയ്യുമോ എന്നിവളെ നീ മൂളുമോ വെൺപനിമതിലിവളിലെ മലരൊളി അഴകിലെ നാടങ്ങളിൽ എൻ കനവുകൾ വിതറിയ താരകങ്ങളെ കാണുവാൻ കാത്തു ഞാൻ ദൂരെ ഒരു മഴവില്ലിന്നേഴാം വർണ്ണം പോൽ തൂവൽ കവിഴിണയിൽ നിന്മായാലാവണ്യം. താങ്ക് യു. ಹಲ್ ಹಲ್ ವಂದನೆಗಳು. ಮಹಿಷಾಸುರನ ಸೋದರಿಯಾದ ಮಹಿಷಿಯು ತನ್ನ ಸಹೋದರನ ಕೊಲೆಗೆ ಪ್ರತಿಕಾರ ಮಾಡಲು ನಿರ್ಧರಿಸಿ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ವಿಷ್ಣು ಮತ್ತು ಶಿವ ಇವರಿಗೆ ಜನಿಸುವ ಸಂತಾನಕ್ಕೆ ಮಾತ್ರವಲ್ಲದೆ ಬೇರಾರಿಂದಲೂ ತನ್ನನ್ನು ಕೊಲ್ಲಲು ಸಾಧ್ಯವಾಗಬಾರದು ಎಂಬ ವರವನ್ನು ಬ್ರಹ್ಮನಿಂದ ಪಡೆದುಕೊಂಡಳು. ಹೀಗೆ ಮಹಿಷಿಯ ಸಂಹಾರಕ್ಕಾಗಿ ಹರಿಹರ ಸಮಾಗಮದಿಂದ ಹುಟ್ಟಿದ ಮಗುವೆ ಮಣಿಕಂಠ. ಮುಂದೆ ಅಯ್ಯಪ್ಪನಾಗಿ ಕೇರಳದ ಶಬರಿಮಲೆಯಲ್ಲಿ ಪ್ರತಿಷ್ಠಾಪಿತಗೊಂಡನು. ತದನಂತರ ಪ್ರತಿ ವರ್ಷ ಅಯ್ಯಪ್ಪ ವ್ರತಧಾರಿಗಳು ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಶಬರಿಮಲೆಗೆ ಹೋಗಿ 18 ಮೆಟ್ಟಿಲುಗಳನ್ನು ಹತ್ತಿ ಅಯ್ಯಪ್ಪನ ದರ್ಶನ ಮಾಡುತ್ತಾರೆ. ಈಗ ಹಾಲಭಿಷೇಕಂ ಸ್ವಾಮಿಕ್ ಎಂಬ ಮಲಯಾಳ ಹಾಡಿನೊಂದಿಗೆ ನಿಮ್ಮ ಮುಂದೆ ಬರುತ್ತಿದ್ದಾರೆ ಮಾನ್ಯ ಮತ್ತು ಬಳಗದವರು. മഞ്ജുളനാളം മിഴിതെളിയാനായി ഓദയാമയ പരാൽ പര ശരണജവങ്ങളോടെ നീട്ടമേ ഓദയാമയ പരാൽ പര ശരണജവങ്ങളോടെ നീട്ടമേ ഒരു നീത്തിരിക്കു പകരം തിരിഞ്ഞു നരജന്മൂരും പമ്പാഗണപതി പാരിന്റെ അധിപതി
ವಂದನೆಗಳು. ಹಾಸ್ಯ ಎನ್ನುವುದು ಪ್ರತಿಯೊಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾ ಮುಖ್ಯ. ಹಾಸ್ಯ ಪ್ರಜ್ಞೆ ಇಲ್ಲದ ಮನುಷ್ಯ ಬಂಡೆಕಲ್ಲಿಗೆ ಸಮ. ಜಂಜಾಟದ ಬದುಕಿನಲ್ಲಿ ಒಂದಿಷ್ಟು ಹಾಸ್ಯ ಪ್ರಜ್ಞೆ, ನಗು ಇದ್ದರೆ ಮಾತ್ರ ಜೀವನ ಮುನ್ನಡೆಸಲು ಸಾಧ್ಯ. ಇದು ನಮ್ಮ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಅಂತಹ ಒಂದು ಹಾಸ್ಯಮಯ ನೃತ್ಯದೊಂದಿಗೆ ನಿಮ್ಮನ್ನು ರಂಜಿಸಲಿದ್ದಾರೆ ನಮ್ಮ ವಿದ್ಯಾರ್ಥಿಗಳಾದ ಪೂರ್ಣೇಶ್ ಮತ್ತು ಬಳಗ. ವಿಲೋಲ ಬೀಚಿ ವಲ್ಲರಿ ವಿರಾಜಮಾನ ಮುರುಗನಿ ಜ್ವಲಲ್ಲಾಟ ಪಟ್ಟು ಪಾರುಗೆ ಕಿಶೋರ ಚಂದ್ರಶೇಖರೇ ರತಿ ಪ್ರತೀಕ್ಷಣಂ ಮಮ छाया उसकी भुजाएं बदले कथाएं भागीरथी तेरी तरफ शिव जी चले देख जरा ये विचित्र माया ಶ್ರೀಕಾಂತಪಟ್ಟಣ 1 ನಂಬರ್ದ ಎರ್ಕುಳು ಅಷ್ಟೇ ಮಾಳ ಆನಂದ್ ನಿಲಾಶೆ ಪರಿಸ್ಥಿತಿನ 2 ನಂಬರ್ದ ಎರ್ಕುಳು ಬಂಜೆಟ್ಟಿಗೆ ಜತ್ತನ್ನುಲ್ಲ ಕುಣಿಕೆ ಕೈಗಳನ್ನ ಅಣ್ಣ ನಾವೇ ಕಟ್ಟಲೆ ಅಣ್ಣ ಬಂಜೊಟ್ಟಿಗೆ ಏರ್ಲ ಇಂತರವಲ್ಲ ಒಂದು ಬಿಡವಲ್ಲ తెలుగులో మీకు వందనం క్రీము గట్ల పుయ్యలేదు ఎప్పుడు నాకు ఇష్టమంత పసుపు సెందనం సెల్లు నంబరే లేదు నాకు అసలే డోరు నంబరే మీకు ఇద్దరే ఉంది సంబరే భాష కొండలేదు నా సిస్టము ఎందుకంటే నేను పక్కాలో ಶೋಕ ಉಂಟು ಅಮ್ಮೆ ಸೈದಿನ ಫೀಲಿಂಗ್ ಮೋನೆ ಪರಿವೋಳು 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 MTV ಸುಬ್ಬುಲಕ್ಷ್ಮಿಗೆ ಪರಿವೋಳು ಪರಿವೋಳು CTV ಮಾತಗೌಡ್ರಿಗೆ ಪರಿವೋಳು ಪರಿವೋಳು ಇವಳು ಯಾವೂರ ಚಲುವೆ ಶಿವ ಗೋಲಿ ಬಜೆ ಬೇಕಾ ಬೇಡ ಒಳಗೆ
intrusive. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಲಲ್ಲ ಲಾಲ ಲಲ್ಲ ಲಾಲ 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 ಲಾ, ಲಲ್ಲ ಲಾಲ ಲಲ್ಲ ಲಾಲ 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 ಲಾ. ವಂದನೆಗಳು ವಿದ್ಯಾರ್ಥಿಗಳಿಗೆ. ಇನ್ನು ಮುಂದೆ ಮತ್ತೆ ನಮ್ಮನ್ನ ರಂಜಿಸ್ಲಿಕ್ಕೆ ಬರ್ತಾ ಇದ್ದಾರೆ ಒಂದು ರಿಮಿಕ್ಸ್ ಹಾಡಿನೊಂದಿಗೆ ಪ್ರಾಕ್ತನ ವಿದ್ಯಾರ್ಥಿಗಳಾದ ಶ್ರೇಯಾ ಮತ್ತು ತಂಡ. சிக்கி தவிக்கிது பாலகண்டம் லஞ்சரகண்டம் மாத்து அடிக்க மங்களகண்டம் சோழகண்டம் ஒதுக்குகண்டம் ஓங்கி தட்டிக்கும் முக்கிகண்டம் பாலகண்டம் லஞ்சரகண்டம் மாத்து அடிக்க மங்களகண்டம் சோழகண்டம் ஒதுக்குகண்டம் ஓங்கி தட்டிக்கும் முக்கிகண்டம். Come on,
पतंग मेरा हवा में होके मलंग जग की कोई रीत न जाने मैं तो बस हुए दीवाने मिला जो संग तेरा उड़ा पतंग मेरा हवा में होके मलंग मैं छोड़ा ही घर बार मेरा वो मखना वे मखना अब तो ही है संसार मेरा वो मखना वे मखना ये पागल सा है प्यार मेरा वो मखना वे मखना मैं छोड़ा ही घर बार मेरा वो मखना जरा सा महसूस हुआ एक लाइफ की गाड़ी में कस के मारा ब्रेक हो रहा है क्यों कंफ्यूज मेरे दिल मशवरा मेरा तू आजमा के देख यही उम्र है कर ले गलती से मिस्टेक 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 बेटा से मैं जान लाऊंगा 16 17 सितारे संग बांध लाऊंगा तेरे वास्ते फलक से मैं जान लाऊंगा 16 17 सितारे संग बांध लाऊंगा नाच आजे धमाधम ढोल बाजे नॉन स्टॉप हल्ला मचेगा ओए नाचो सारे पापा पीपल पे आज नया स्टेप सीखे नॉन स्टॉप हल्ला मचेगा ओए नाचो सारे अपनी फेमस है रात वाली यारियां जाने सारा जहां तेरा पुरमा सुन ले ओ छोरियां झूमे नगरियां जब जब ये घूमे कमरिया तारी कमरिया तारी कमरिया तेरा पुरमा सुन ले ओ छोरियां झूमे नगरियां जब जब ये घूमे कमरिया तारी कमरिया तारी कमरिया ಅಸುರನಿ ರಾವಣ ಹರಿಶಕೂಟ ಮತ್ತು ಒಂದು ರಾಕ್ಷಸರಾದ ಕಾನಡ ಪತ್ತತನ ವೀರ್ಯ ಕೊತ್ತನಾಡಿ ಶೌರ್ಯ ಮುಟ್ಟು ಮನ ಕಾತ್ತರು ವೀರ ಸಂದೂರಂ ಚುಮ್ಮಾಗೆ
கரைச்சு கடி குடிக்கானா போட்டு கொட்டித்து ஆட்டி அடித்து அடி கருக்கானா கூட்டு குடித்து பாட்டு படித்து செடி மறக்கானா பாட்டல் இல்லைக்கா மாடத்த பாபா மரடு காரா பஜ்ஜி பக்கோடா அடுத்து பாடி தோச்சின மாடானா ஜோரு பாட்டு ஜோரு பாட்டு ஜோரு பாட்டு ஆட்டு ஆடனா வெகுற மேல மெட்டுக்கிட்டானா ஜோரு பாட்டு ஆட்டு ஆடனா வெகுற மேல மெட்டுக்கிட்டானா ಹಲ್ ಹಲ್ ವಂದನೆಗಳು. ಇನ್ನು ಮುಂದಕ್ಕೆ ಪ್ರಾಕ್ತನ ವಿದ್ಯಾರ್ಥಿಯಾಗಿರುವಂತಹ ದೀಕ್ಷಿತ್ ಇವರಿಂದ ಒಂದು ಹಾಡು. ನನ್ನ ಮೈಕಲ್ಲಿ ಕೋಡ್ಲಿಸ್ ಸುನ್ಲಿ ಕುಲೈಟ್ ಹಲ್ ಹಲ್ जीना 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 रे उड़ा गुला माई तेरी चूनरी आले राई जीना 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 रे उड़ा गुला माई तेरी चूनरी आले राई रंग तेरी रीत का रंग तेरी प्रीत का रंग तेरी रीत का है लाई 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 रंग तेरी रीत का रंग तेरी प्रीत का माई तेरी चूनरिया ले आई जब जब मुझ पे होता सवार माई तेरी चूनरिया ले एक दिन चमकूंगा लेकी तेरा सितारा हुआ माई रे माई रे जग से हारा नहीं मैं खुद से हारा हूँ माँ एक दिन चमकूंगा लेके तेरा सितारा हूँ माई रे तेरे बिन में तू अधूरा रहा माई रे मुझसे रूती मेरी परछाई परछाई माई तेरी चूनरिया ले आई जीना 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 रे उड़ा गुलाल माई तेरी चूनरिया ले आई रंग तेरी रीत का
रंग तेरी प्रीत का, रंग तेरी जीत का है लाई लाई लाई। रंग तेरी रीत का, रंग तेरी प्रीत का, माई तेरी चुनरिया लहराई। जब जब मुझ पे होता समा, माई तेरी चुनरिया लहराई। जीना जीना रे गुआ गुआ, माई तेरी चुनरिया लहराई। ಧನ್ಯವಾದಗಳು. ಹಲೋ ಹಲೋ, ವಂದನೆಗಳು ದೀಕ್ಷಿತಿಯವರಿಗೆ. ಇನ್ನು ಮುಂದೆ ಒಂದು ರಿಮಿಕ್ಸ್ ಹಾಡಿಗೆ ನೃತ್ಯವನ್ನ ಮಾಡಲಿಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಕೀರ್ತಿ, ಅಪೇಕ್ಷಾ, ಚಿಸ್ಮಿತಾ, ನಿಶ್ಮಿತಾ ತಂಡದವರು. ಹರ್ಷಕ್ಕಿನ್ಯಾರ ಹಂಗ ತಂಗವೋ, ಎಳಲಿ ನೋಟದವಳ ಇವಳ ತುಟಿ ಹವಳ. ಅರಳು ಮಲ್ಲಿಗೆ ಮುಡಿಯೋಳ, ನುಡಿಸುತ್ತಾ ನಲಿಯುತ್ತಾಳೆ ನೋಡ. ನುಡಿಸುತ್ತಾ ನಲಿಯುತ್ತಾಳೆ ನೋಡ. ನೋಡ ಚೆಲುವೆ ಚಿಗದ ಮದಿ ನಡೆಯುತ್ತ ದೂರ. ಚೆಲುವೆ ಚಿಗದ ಮದಿ ನಡೆಯುತ್ತ ದೂರ. ನಗುವಾನವಿಯ ಮದಿ ಮನುವೆಯ ಪೂರ. ಚಂದದ ಹಾಡಾಗಲಿ ಈಶ್ವರ ಸುಸ್ವರ. ಹೆಜ್ಜೆ ನುಡಿಸುತ್ತಾ ನಲಿಯುತ್ತಾಳೆ ನೋಡ. ಹೆಜ್ಜೆ ಗಾಳಿಯೊಳಗೆ ತೇಲುವಂತೆ ನೋಡ.
झिमकी 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 பொண்ணு மினுக்கி 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 கண்ணு பழுது அலையாட்டம் பக்கிங்கள் சாக்லேட் சிலையாட்டம் हसकी 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 रोसे हसकी 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 वॉइस पूरन लगाटम मुझे एंजल लगवाटम वल्ला कपिल बदली गाने नाम को हम कुछ फैलाने चलना बंद और सिर साकिल हुई लगा मेरा लगा गोल्डी में एक चक्कर लगा पंज लगा नांदाने और कपल हीरे कई लगा हीरे मल्लिया अमुद तेल चावे I'm gonna ಹಲ್ ಹಲ್ ಹಲೋ, ಈಗ ಶ್ರೀ ವೇದವ್ಯಾಸ ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಒಂದು ಕುಣಿತ ಭಜನೆ ನಡೆಯಲಿಕ್ಕಿದೆ. ಒಂದು ಪ್ರಕಟಣೆ, ಒಂದು ವಾಚ್ ಬಿದ್ದು ಸಿಕ್ಕಿರ್ತದೆ. ಕಳೆದುಕೊಂಡವರು ವೇದವ್ಯಾಸ ವಿದ್ಯಾಲಯದ ಮುಖ್ಯ ಶಿಕ್ಷಕರನ್ನು ಭೇಟಿಯಾಗುವುದು. ಹಲೋ ಹಲೋ ಕೃಷ್ಣಯ್ಯ ಜನಿಸಿದ ಕ್ಷಣದಲ್ಲಿ ಪುಣ್ಯ ಕ್ಷಣ ಭೂಮಿಯ ಮಡಿಲಲ್ಲಿ ಪುರುಷೋತ್ತಮ ಕೃಷ್ಣಯ್ಯ ಜನಿಸಿದ ಕ್ಷಣದಲ್ಲಿ ಕಾಡು ಮೇಡು ಝರಿಯು ನದಿಯು ತನ್ಮಯದಲ್ಲಿ ತೇಲಿ ಪಾದಗಳ ಸ್ಮರಿಸುತ್ತಲಿ ಹಾಡಿದೆ ಸವಿಗಾನ ಪುಣ್ಯ ಕ್ಷಣ ಭೂಮಿಯ ಮಡಿಲಲ್ಲಿ ಪುರುಷೋತ್ತಮ ಕೃಷ್ಣಯ್ಯ ಜನಿಸಿದ ಕ್ಷಣದಲ್ಲಿ ಕೃಷ್ಣಯ್ಯ ಜನಿಸಿದ
ಹಲ್ ಹಲ್ ವಂದನೆಗಳು ವಿದ್ಯಾರ್ಥಿಗಳಿಗೆ. ಇನ್ನು ಮುಂದೆ ಸುಮಧುರ ಕಂಠದಿಂದ ನಿಮ್ಮನ್ನ ರಂಜಿಸಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಪ್ರಾಕ್ತನ ವಿದ್ಯಾರ್ಥಿಯಾಗಿರುವಂತಹ ದೀಕ್ಷಿತ್ ಇವರು. ಹಲೋ ಹಲೋ ಇನ್ನು ಮುಂದಕ್ಕೆ ನಮ್ಮ ಸಂಸ್ಥೆಯಲ್ಲಿ 4 ವರ್ಷಗಳಿಂದ ಗಣಿತ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿ ಪ್ರಸ್ತುತ ಹಿರಿಯ ಪ್ರಾಥಮಿಕ ಶಾಲೆ ಕೋಣಾಲು ಇಲ್ಲಿ ಕಾಯಂ ಪದವೀಧರ ಪ್ರಾಥಮಿಕ ಶಿಕ್ಷಕರಾಗಿ ನೇಮಕಗೊಂಡಂತಹ ಚೇತನ್ ಸರ್ ಇವರನ್ನ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮ. ಅವರನ್ನ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅವರ ಕಿರು ಪರಿಚಯವನ್ನ ನಿಮ್ಮ ಮುಂದೆ ಇಡ್ಲಿಕ್ಕಿದ್ದಾರೆ ನಮ್ಮ ಸಂಸ್ಥೆಯ ವಿಜ್ಞಾನ ಶಿಕ್ಷಕರಾದಂತಹ ಪ್ರವೀಣ್ ಕುಮಾರ್ ಸರ್ ಇವರು. ಶ್ರೀ ಚೇತನ್ HD ಅವರು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಕುಮಾರಸ್ವಾಮಿ ವಿದ್ಯಾಲಯ ಸುಬ್ರಹ್ಮಣ್ಯ ಇಲ್ಲಿ ಪೂರೈಸಿ ಪದವಿ ಶಿಕ್ಷಣವನ್ನು SSPU ಕಾಲೇಜ್ ಸುಬ್ರಹ್ಮಣ್ಯ ಇಲ್ಲಿ ಪೂರೈಸಿ ಪದವಿ ಪೂರ್ವ ಶಿಕ್ಷಣವನ್ನು SSPU ಕಾಲೇಜಿನಲ್ಲಿ ಪೂರೈಸಿ ಪದವಿ ಶಿಕ್ಷಣವನ್ನು SGM ಕಾಲೇಜ್ ಉಜಿರೆ ಇಲ್ಲಿ ಪೂರೈಸಿರುತ್ತಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಗಣಿತಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದ ಇವರು ಶ್ರೀನಿವಾಸ ಕಾಲೇಜ್ ಆಫ್ ಎಜುಕೇಷನ್ ಪಾಂಡೇಶ್ವರ ಮಂಗಳೂರು ಇಲ್ಲಿ B.Ed ಪದವಿಯನ್ನು ಪಡೆದಿರುತ್ತಾರೆ. 2019ರಿಂದ 2023ರವರೆಗೆ 4.5 ವರ್ಷಗಳ ಕಾಲ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆಯಲ್ಲಿ ಗಣಿತ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿ ವಿದ್ಯಾರ್ಥಿಗಳ ಪ್ರೀತಿಗೆ ಪಾತ್ರರಾಗಿರುತ್ತಾರೆ. ಪದವೀಧರ ಪ್ರಾಥಮಿಕ ಶಿಕ್ಷಕರ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೊಣಾಲು ಇಲ್ಲಿ ಗಣಿತ ವಿಜ್ಞಾನ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಭವಿಷ್ಯದ ಜೀವನವು ಉಜ್ವಲವಾಗಲಿ ಎಂದು ಹರಸುತ್ತೇವೆ. ಆಡಳಿತ ಮಂಡಳಿಯ ವತಿಯಿಂದ ಅವರನ್ನ ಗೌರವಿಸುವಂತಹ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಶ್ರೀಕೃಷ್ಣ ಶರ್ಮಾ ಸರ್ ಮತ್ತು ಆಡಳಿತ ಮಂಡಳಿಯ ಖಜಾಂಚಿಯಾಗಿರುವಂತಹ ಶ್ರೀಯುತ ಯಜ್ಞೇಶ್ ಆಚಾರ್ ಇವರು ಅವರನ್ನ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಸರ್.
ಅವರು ತಮ್ಮ ಅನಿಸಿಕೆಯನ್ನ ನಮ್ಮ ಮುಂದೆ ಹಂಚಿಕೊಳ್ಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ವಂದನೆಗಳು. ಸ್ಥಳ ದೇವರಾದಂಥ ಗೋಪಾಲಕೃಷ್ಣ ದೇವರನ್ನು ನೆನೆಸ್ಕೊಳ್ತಾ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ಸ್ವಾಮಿಯವರನ್ನು ನೆನೆಸ್ಕೊಳ್ತಾ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ ಪರಮಪೂಜ್ಯ ಸ್ವಾಮೀಜಿಯವರನ್ನು ಅವರ ಪಾದಗಳಿಗೆ ಪಡಮಾಡುತ್ತಾ ಇಷ್ಟೊಂದು ಸಭೆ ಸೇರಿದ್ದೀರಿ, ನನಗೆ ಮಾತಾಡಲಿಕ್ಕೆ ಈಗ ಗಂಟ್ಲು ಕಟ್ಟಿ ಹೋಗಿದೆ. ನನ್ನ ವಿದ್ಯಾರ್ಥಿ ವೃಂದದವರು ನನಗೆ ತುಂಬ ಹಲವು ಸಾರಿ ಕರೆ ಮಾಡಿದ್ದಾರೆ. ಇವತ್ತು ನಿನ್ನೆ ಮೊನ್ನೆ ಎಲ್ಲ ತುಂಬ ಬಾರಿ ಕರೆ ಮಾಡಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಚಿರಋಣಿ. ನಾನು ಈ ಸಂಸ್ಥೆಯಲ್ಲಿ ಒಂದು 4 ವರ್ಷಕ್ಕಿಂತ ಜಾಸ್ತಿ ಸೇವೆಯನ್ನು ಸಲ್ಲಿಸಿದ್ದೇನೆ. ನನಗೆ ಅತ್ಯಂತ ಪ್ರಿಯವಾದಂಥ ಶಾಲೆ ಅಂತಲೇ ಹೇಳ್ಬೋದು. ನಾನು ಮೊದಲ ಶಾಲೆ ತುಂಬ ಪ್ರಿಯವಾದಂಥದ್ದೇ. ಯಾವತ್ತಿಗೂ ಸಹ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಇಲ್ಲಿ ತುಂಬ ಹಲವಾರು ವಿಷಯಗಳನ್ನು ಕಲಿತಿದ್ದೇನೆ ನಾನು. ನನಗೆ ಈ ಶಾಲೆಗೆ ಮೊದಲಿಗೆ ನಾನು ಶಾಲೆಯ ಅಡ್ಮಿನಿಸ್ಟ್ರೇಷನ್ ಅಂದರೆ ಆಡಳಿತ ಮಂಡಳಿಯವರನ್ನು ತುಂಬ ಹೃದಯದಿಂದ ಧನ್ಯವಾದವನ್ನು ಸಲ್ಲಿಸಬೇಕು. ಸುದರ್ಶನ ಜೋಯಿಸ ಅವರು ಈ ಸಂಸ್ಥೆಯಲ್ಲಿ ನನಗೆ ಶಿಕ್ಷಕನಾಗಿ ಕರ್ತವ್ಯ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿದ್ದರು. ಶ್ರೀಕೃಷ್ಣ ಶರ್ಮಾ ಸರ್ ಅವರ ಸಮಯದಲ್ಲಿ ನಮ್ಮನ್ನು ನಾನು ಪ್ರವೀಣ್ ಸರ್ ಹಾಗೆ ಯತೀಶ್ ಸರ್ ಇವರನ್ನ ನೇಮಕ ಮಾಡಿಕೊಂಡಿದ್ದರು. ಆ ಒಂದು ಕ್ಷಣಗಳು ಈಗಲೂ ನೆನಪಾಗ್ತಾ ಇದೆ. ನಿಮಗೂ ಧನ್ಯವಾದಗಳು ಸರ್, ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ ಶ್ರೀಕೃಷ್ಣ ಶರ್ಮಾ ಸರ್ ಅವರಿಗೆ ಸಹ. ಹಾಗೆ ನಾನು ಹಲವಾರು HMಗಳನ್ನು ನೋಡಿದ್ದೇನೆ ನಮ್ಮ ಶಾಲೆಯಲ್ಲಿ. ಅವರಿಗೆ ಮೊದಲಾಗಿ ಹಿರಿಯಣ್ಣ ಸರ್, ಶ್ರೀಕೃಷ್ಣ ಶರ್ಮಾ ಸರ್ ಸಹ ಮೊದಲಿದ್ದರು ನಮಗೆ HM ಆಗಿ. ಅನಂತರ ಸ್ವಲ್ಪ ಗಂಟ್ಲಿಗೆ ಆಗ್ತಾ ಉಂಟು, ಬೇಜಾರು ಮಾಡಬೇಡಿ. ಹಿರಿಯಣ್ಣ ಸರ್ ಅವರು HM ಆಗಿದ್ದರು. ಆನಂತರ ವಸಂತಿ ಮೇಡಮ್ ಅವರಿದ್ದರು. ಅನಂತರ ಗಣಪತಿ ಸರ್, ಹಾಗೆ ಕೊನೆಯಲ್ಲಿ ಸತ್ಯಶಂಕರ್ ಸರ್ ಅವರು ಸಹ HM ಆಗಿ ಸಿಕ್ಕಿದ್ದಾರೆ ನನಗೆ. ಎಲ್ಲ HMಗಳು ತುಂಬ ಒಂದು ಪ್ರೀತಿಯನ್ನು ಕೊಟ್ಟಿದ್ದಾರೆ, ನಮಗೆ ಸಲಹೆಗಳನ್ನು ಕೊಟ್ಟಿದ್ದಾರೆ, ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಇವರಿಗೆಲ್ಲ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದ. ಹಾಗೆ ನನ್ನ ಅಧ್ಯಾಪಕ ವೃಂದ, ನನ್ನ ಸಹೋದ್ಯೋಗಿಗಳು ಅಥವಾ ನನ್ನೊಟ್ಟಿಗಿದ್ದ ನನ್ನ ಅಣ್ಣ ತಮ್ಮಂದರು ಅಂತ ಹೇಳ್ಬೋದು, ಅಣ್ಣ ತಮ್ಮಂದರು ಅಕ್ಕ ತಂಗಿಯರು, ತುಂಬ ಪ್ರೀತಿ ಇತ್ತು ನನಗೆ ಈಗಲೂ ಈಗಿನ ಶಾಲೆಯಲ್ಲಿ ಹೋಗಿ ಪಾಠ ಮಾಡುವಾಗ, ಆಫೀಸ್ ರೂಮಲ್ಲಿ ಕೂತ್ಕೊಳ್ಳುವಾಗ ಹಲವಾರು ಬಾರಿ ನಾನು ನನ್ನ ಹಳೆ ಶಾಲೆಯ ಅಧ್ಯಾಪಕ ಕೋಣೆಯನ್ನು ನೆನಪಿಸ್ಕೊಳ್ತೇನೆ. ತುಂಬ ಬಾರಿ ನಾವು ಹಾಸ್ಯ ಚಟಾಕಿಗಳನ್ನು ಹಾರಿಸ್ತಿದ್ದದ್ದು, ಹಲವಾರು ವಿಷಯದ ಬಗ್ಗೆ ಚರ್ಚಿಸ್ತಿದ್ದದ್ದು, ಎಕ್ಸಾಮಿನ ವಿಷಯದಲ್ಲಿ ಸಹ ಎಷ್ಟೋ ಅವರಿಗೆ ಮಾರ್ಕ್ ಇವರಿಗೆ ಮಾರ್ಕ್, ಇದು ಸರ್ ಇದು ಬರೆದು ಕೊಡಿ, ಅದು ಬರೆದು ಕೊಡಿ, ಇದೆಲ್ಲ ಒಂದು ಮಕ್ಕಳಾಟಿಕೆ ಸಹ ಇತ್ತು ನಮ್ಮ ನಡುವೆ. ನಿಮ್ಮನ್ನೆಲ್ಲ ನಾನು ಇಲ್ಲಿ ನೆನೆಸ್ಕೊಳ್ತಿದ್ದೇನೆ. ನಿಮಗೆ ಸಹ ನನಗೆ ಒಂದು ಒಳ್ಳೆಯ ಬಾಳ್ವೆಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥ ನಿಮಗೆ ಸಹ ನನ್ನ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತೇನೆ. ಹಾಗೆ ನನ್ನ ಮುದ್ದು ಮಕ್ಕಳು, ತುಂಬ ಇಲ್ಲಿಂದ ನಾನೊಂದು ಆಲ್ಮೋಸ್ಟ್ 200 ಜನ ಮಕ್ಕಳನ್ನು ಪಡ್ಕೊಂಡಿದ್ದೇನೆ. 200ಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ. ಎಲ್ಲ ನನ್ನನ್ನು ತುಂಬ ಪ್ರೀತಿಸ್ತಾರೆ. ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೇನೆ ಮಕ್ಕಳೇ. ನಿಮಗೆ ಯಾವತ್ತೇ ಏನಾದರೂ ಸಮಸ್ಯೆ ಗಣಿತದ ವಿಷಯದಲ್ಲಿ ಹಾಗೂ ನಮ್ಮ ಕೈಯಲ್ಲಿ ಆಗುವಂಥ ಸಹಾಯವನ್ನು ಮಾಡ್ಬೋದು. ಏನಾದರೂ ಸಮಸ್ಯೆ ಬಂದಾಗ ದಯಮಾಡಿ ನನ್ನನ್ನು ನೆನೆಸ್ಕೊಳ್ಳಿ, ಹಾಗೆ ನನಗೆ ಕರೆ ಮಾಡಿ. ಹಾಗೂ ನನ್ನ ಮಕ್ಕಳ ಪೋಷಕ ವೃಂದದವರು ಸಹ, ಹೆಚ್ಚಿನ ಪೋಷಕ ವೃಂದದವರು ಸಮೇತ ನನಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ, ಇಲ್ಲಿ ಹಲವಾರು ವಿಷಯ ಉಂಟು ಮಾತಾಡಬೇಕು ಅಂತಾದರೆ, ಆದರೆ ಯಾವುದು ಈ ವಿಷಯ ಈ ಸಮಯಕ್ಕೆ ನೀವೆಲ್ಲ ಕಾತುರತೆಯಿಂದ ಮಕ್ಕಳ ಪ್ರತಿಭೆಯನ್ನು ನೋಡಲಿಕ್ಕೆ ಕಾಯ್ತಾ ಇದ್ದೀರಿ. ಅದರಿಂದ ನನಗೆ ಇಷ್ಟು ಹೊತ್ತು ನಿಮ್ಮ ಒಂದು ಸಮಯವನ್ನು ಕೊಟ್ಟದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ತುಂಬ ಚಿರಋಣಿ. ಈ ಶಾಲೆಯನ್ನು ಯಾವತ್ತಿಗೂ ಮರೆಯುವುದಿಲ್ಲ. ನನ್ನಿಂದ ಏನಾದರೂ ಸಹಾಯ ಇದ್ದರೆ ಶಾಲೆಗೆ ಯಾವತ್ತಿಗೂ ನಾನು ಬರೋದಕ್ಕೆ ರೆಡಿಯಾಗಿರ್ತೇನೆ ಅಂತ ನಾನು ಈ ನಮ್ಮ HM ಹತ್ರ ಹೇಳ್ತಾ ಇದ್ದೇನೆ.
ತುಂಬ ಧನ್ಯವಾದಗಳು ಎಲ್ಲರಿಗೂ, ಸಮಸ್ತರಿಗೂ ಧನ್ಯವಾದಗಳು. ಲೋಕಃ ಸಮಸ್ತಃ ಸುಖಿನೋ ಭವಂತು. ಥ್ಯಾಂಕ್ ಯು ಸರ್. ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ಹೇಳುತ್ತಾ, ದೇವರು ಆಯುರಾರೋಗ್ಯ ಭಾಗ್ಯವನ್ನ ಕರುಣಿಸಿ ನಿಮ್ಮನ್ನ ಹರಸಲಿ ಎಂದು ಹೇಳುತ್ತಾ ನಿಮಗೆ ವಂದನೆಗಳು ಸರ್. ಇನ್ನು ಮುಂದಕ್ಕೆ ವೇದವ್ಯಾಸ ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಮನೋರಂಜನಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಮತ್ತೆ ನಾವು ಒಂದು ಪೌರಾಣಿಕ ನಾಟಕದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ಇನ್ನು ಮುಂದೆ ವೇದವ್ಯಾಸ ವಿದ್ಯಾಲಯದ ಪ್ರಾಕ್ತನ ವಿದ್ಯಾರ್ಥಿಗಳಿಂದ ನೃತ್ಯ. ಹಲ್ ಹಲ್ ಶ್ರೀ ವೇದವ್ಯಾಸ ವಿದ್ಯಾಲಯದ ಹಿರಿಯ ವಿದ್ಯಾರ್ಥಿಗಳಾದ ಅನನ್ಯ ಎಂ ಮತ್ತು ಪ್ರಸಿದ್ಧ ಇವರು ಹಿಂದಿ ಹಾಡಿಗೆ ನೃತ್ಯ ಮಾಡಲು ಬರ್ತಿದ್ದಾರೆ. ಇದೀಗ ನಿಮ್ಮ ಮುಂದೆ ಅನನ್ಯ ಎಂ ಮತ್ತು ಪ್ರಸಿದ್ಧ ಇವರು. ಸಮೃದ್ಧಿ ಮತ್ತು ಅನನ್ಯಕ್ಕೆ ನಿಂತಲ್ಲ ಅದೇ ಆಗ ಈಗ ಇವ್ರದ್ದು ಎಷ್ಟು ಉಂಟು, ನಮ್ಮದು ಎಷ್ಟು ಉಂಟು? ಈಗ ये भी न जाने वो भी न जाने नैनों के नटराजा उड़ा पतंग मेरा हवा में होके मलंग। जग की कोई रीत न जाने, मैं तो बस तेरी हुई दीवानी। मिला जो संग तेरा उड़ा पतंग मेरा हवा में होके मलंग। छुड़ाई घर बार मेरा ओ मखना वे मखना, तू ही है संसार मेरा ओ मखना वे मखना। ये
पागल सा है प्यार मेरा, ओ मखना वे मखना, मैं छोड़ाई घर बार मेरा, ओ मखना छोड़ाई घर बार मेरा, ओ मखना वे मखना, तू ही है संसार मेरा, ओ मखना वे मखना, ये पागल सा है प्यार मेरा, ओ मखना वे मखना, मैं छोड़ाई घर बार मेरा, ओ मखना। You gotta know me. If you love me, you gotta show me. Let you know, let you know, let you know, let you know. मुझसे दूर कहीं ना जा, बस यही कहीं रह जा, मैं तेरी दीवानी रे, अफसोस तुझे है क्या, मुझसे दूर कहीं ना जा, बस यही कहीं रह जा, मैं तेरी दीवानी रे, अफसोस तुझे है क्या, तेरी मेरी कहानी नहीं बन गई, तू मेरा हो गया, मैं तेरी हो गई, जहाँ जाए तू संग मुझे ले जा, 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 महकी रात में चुरा के सारे रंग ले जा, सारे रंग ले जा, रातें रातें में भीगूं साथ में, तू ऐसी मुलाकात दे जा, चुरा के सारे रंग ले जा, सारे रंग ले जा, रातें रातें भीगूं साथ में, तू ऐसी मुलाकात दे जा, ನೃತ್ಯವನ್ನು ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮುಂದಕ್ಕೆ ನಮ್ಮ ಸಂಸ್ಥೆಯ 3ನೇ ತರಗತಿಯ ವಿದ್ಯಾರ್ಥಿನಿಯಾದಂತಹ ಸಮೃದ್ಧಿ ವಿಡಿ ಇವರಿಂದ ಒಂದು ಹಾಡು.
ಸತ್ಯ ಧರ್ಮದ ಬೂಡು ತುಳುವ ಈ ಮಣ್ಣ ಪೊಲ್ಲು ಯಕ್ಷಗಾನ ತುಳುನಾಡೆ ಪೊಲ್ಲು ಓ ಓ ಸರಕುನ್ನ ಸಾಗು ಈ ನಮ್ಮ ತುಳುನಾಡು ಪರಶುರಾಮನ ಸೃಷ್ಟಿದ ಬೂಡು ಓ ನಮ್ಮ ತುಳುವ ಭಾಷೆ ನಮ್ಮ ತುಳುವ ಸಂಸ್ಕೃತಿ ನಮ್ಮ ತುಳುವ ಜನಗಳು ನಮ್ಮ ತುಳುವ ಸಂಸ್ಕೃತಿ ಈ ನಮ್ಮ ತುಳುನಾಡು ನಮ್ಮ ಈ ಕಂಬಳ ನಡುಪೂಡು ನನಗೆ ದುಂಬುಲ ಮಂಜುಟ್ಟಿಗೆ ಹಿಡ್ಕುರು ಬರ್ಪಿನ ಪಲ್ಲು ತುಲೆಯೇ ತುಲೆ ತುಲೆ ನಮ್ಮ ಈ ಕಂಬಳ ನಡುಪೂಡು ನನಗೆ ದುಂಬುಲ ಮಂಜುಟ್ಟಿಗೆ ಹಿಡ್ಕುರು ಬರ್ಪಿನ ಪಲ್ಲು ತುಲೆಯೇ ತುಲೆ ತುಲೆ ತುಳುನಾಡು 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 ಚಿನಿ ತುಳುನಾಡು ತುಳುನಾಡು ಈ ನಮ್ಮ ತುಳುನಾಡು ನಮ್ಮ ಈ ಕಂಬಳ ನಡುಪೂಡು ನನಗೆ ದುಂಬುಲ ಮಂಜುಟ್ಟಿಗೆ ಹಿಡ್ಕುರು ಬರ್ಪಿನ ಪಲ್ಲು ತುಲೆಯೇ ತುಲೆ ತುಲೆ ತುಳುನಾಡು 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 ಚಿನಿ ತುಳುನಾಡು ತುಳುನಾಡು ಈ ನಮ್ಮ ತುಳುನಾಡು ನೇಮ ಕೋಲ ಕದ ನಾಟಿತ ಕದ ಮೂಲ ಕೆಸದ ಗೊಬ್ಬು ಆಟಿ ಅಮಾವಾಸ್ಯದ ಜಡ್ ತುಳುನಾಡೆ ಪೊಲ್ಲು ಓ ಓ ಸರಕುರ್ನ ಸಾಗು ಈ ನಮ್ಮ ತುಳುನಾಡು ಪರಶುರಾಮನ ಸೃಷ್ಟಿದ ಬೂಡು ಓ ನಮ್ಮ ತುಳುವ ಭಾಷೆ ನಮ್ಮ ತುಳುವ ಸಂಸ್ಕೃತಿ ನಮ್ಮ ತುಳುವ ಜನಗಳು ಈ ನಮ್ಮ ತುಳುನಾಡು ನಮ್ಮ ಪೀಲಿ ನಲಿಕೆ ತೂವೇರೆ ಬಾರಿ ಶೋಕೆ ಐಕ್ ನಮ್ಮ ಸೇತು ಕೊರಡು ಪರ್ಲಾ ವೇದಿಕೆ ತುಲೆ ತುಲೆ ನಮ್ಮ ಪೀಲಿ ನಲಿಕೆ ತೂವೇರೆ ಬಾರಿ ಶೋಕೆ ಐಕ್ ನಮ್ಮ ಸೇತು ಕೊರಡು ಪರ್ಲಾ ವೇದಿಕೆ ತುಲೆ ತುಲೆ ತುಳುನಾಡು 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 ಚಿನಿ ತುಳುನಾಡು ತುಳುನಾಡು ಈ ನಮ್ಮ ತುಳುನಾಡು. ಥ್ಯಾಂಕ್ ಯು. ತುಂಬ ಅದ್ಭುತವಾಗಿ ಹಾಡನ್ನು ಹಾಡಿದಂತಹ ಸಮೃದ್ಧಿ ವೀಡಿ ಇವರಿಗೆ ಧನ್ಯವಾದಗಳು. ಹಲೋ, ಸೆಕೆಂಡ್ ಸ್ಟ್ಯಾಂಡರ್ಡ್ ಹೇಮಂತ್, ದಯವಿಟ್ಟು ವೇದವ್ಯಾಸದ ಸ್ಟಾಫ್ ಹತ್ತಿರ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಸೆಕೆಂಡ್ ಸ್ಟ್ಯಾಂಡರ್ಡ್ ಹೇಮಂತ್. ಪ್ರೀತಿಯ ಸಂಕೇತ ಅಯ್ಯದ ಸಂಬಂಧ ಮಗುವಿನ ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ವಲ್ಸ್ ಕಣ ಕಣ
ಕಣತಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣತಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯಾ ಜ್ಯೂಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್. Life is in this town, and I ain't going down. You think that I am crazy, but I don't want the crown. My life is in this town, and I ain't going down. You think that I am crazy, but I don't want the crown. Just an ordinary person, yeah, I'm just a beast loving soul. I'm just an ordinary person, yeah, I'm just a peace loving soul. Peace loving soul. My life is in this town. My life is in this town, and I ain't going down. You think that I am crazy, but I don't want the crown. My life is in this town, and I ain't going down. You think that I am crazy, but I don't want the crown. Just an ordinary person, yeah, I'm just a peace loving soul. I'm just an ordinary person, yeah, I'm just a peace loving soul. Peace loving soul. My life is in this town.
ಹಲೋ, ಹರಿ ಓಂ. ಇದೀಗ ನಿಮ್ಮ ಮುಂದೆ ವೇದವ್ಯಾಸ ವಿದ್ಯಾರ್ಥಿಗಳ 4ರಿಂದ 8ನೇ ತರಗತಿ ವಿದ್ಯಾರ್ಥಿಗಳ ವಿಶಿಷ್ಟವಾದಂಥ ವಿನೂತನವಾದಂಥ ಕಾರ್ಯಕ್ರಮ ಕರ್ನಾಟಕ ವೈಭವ ಇನ್ನು ಇದೀಗ ನಿಮ್ಮ ಮುಂದೆ. ಹಾಯ್ ದಿಶಾ. ಹಾಯ್ ನಿಶ್ಮಾ. ನೀನೇನ್ ಓದ್ತಾ ಇದ್ದೀಯಾ? ನಾನು ವಿದ್ಯಾಭ್ಯಾಸ ಮಾಡಿದಂತಹ ಶ್ರೀ ಸುಬ್ರಹ್ಮಣ್ಯ ಮಠ ಎಜುಕೇಶನ್ ಸೊಸೈಟಿ ರಿಜಿಸ್ಟರ್ ಸುಬ್ರಹ್ಮಣ್ಯ ಇದರ ಆಡಳಿತಕ್ಕೊಳಪಟ್ಟ ಶ್ರೀ ವೇದವ್ಯಾಸ ವಿದ್ಯಾಲಯದಲ್ಲಿ ಕರ್ನಾಟಕ ವೈಭವ ಎಂಬ ಕಾರ್ಯಕ್ರಮ ಇದೆ. ಅದಕ್ಕೆ ನನ್ನನ್ನು ನಿರೂಪಣೆ ಮಾಡಲು ಹೇಳಿದ್ದಾರೆ. ಅದರ ತಯಾರಿಗಾಗಿ ಕರ್ನಾಟಕ ವೈಭವ ಎಂಬ ಪುಸ್ತಕ ಓದುತ್ತಿದ್ದೆ. ಇನ್ನು ಹೊರಡಬೇಕು. ನೀನೇನ್ ಈ ಕಡೆ ಬಂದೆ? ನಂಗೆ ಕಾಲೇಜಿನಲ್ಲಿ ಕರ್ನಾಟಕದ ವಿವಿಧ ಜಿಲ್ಲೆಗಳ ಸಾಂಸ್ಕೃತಿಕ ಕಲೆಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲು ತಿಳಿಸಿದ್ದಾರೆ. ನಿನ್ನ ಹತ್ರ ಅದಕ್ಕೆ ಸಂಬಂಧಪಟ್ಟ ಪುಸ್ತಕ ಏನಾದರೂ ಉಂಟಾ ಅಂತ ಕೇಳಿಕೆ ಬಂದೆ. ಹೋ, ಅದಾ? ನೀನು ಕೂಡ ಬಾ. ಶಾಲೆಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ನಿನಗೆ ಬೇಕಾದ ಮಾಹಿತಿ ಸಿಗುತ್ತದೆ. ಬಾ, ಹೋಗೋಣ. ಅದು ಸರಿ. ಶಾಲೆಯ ಪಕ್ಕದಲ್ಲಿ ಗೋಪಾಲಕೃಷ್ಣ ದೇವಸ್ಥಾನ ಇದೆ. ಅಲ್ಲಿ ಕುಣಿತ ಭಜನೆ ಆಗ್ತಾ ಇದೆ. ಅದನ್ನು ನೋಡಿಕೊಂಡು ಹೋಗುವ. ನಿಂಗೆ ಭಜನೆ ಅಂದ್ರೆ ಇಷ್ಟನಾ? ಭಜನೆ ಇಷ್ಟ ಇಲ್ಲದವರು ಯಾರೂ ಇಲ್ಲ. ಭಜನೆ ಎಂಬುದು ಭಕ್ತನು ದೇವರನ್ನು ಸ್ಮರಿಸುವ ಭಕ್ತಿಯ ಸಾಧನ. ಭಜನೆಗೆ ಒಲಿಯದ ದೇವರಿಲ್ಲ. ಭಜನೆ ಎಂಬ 3 ಅಕ್ಷರಕ್ಕೆ ಬಹಳ ಮಹತ್ವವಿದೆ. ನಮ್ಮಿಂದ ಮನಪೂರ್ವಕವಾಗಿ ದೇವರಿಗೆ ನೀಡುವಂತಹ ಸಂಪತ್ತು ಇದ್ದರೆ ಅದು ಭಜನೆ. ಅದೋ ಅಲ್ಲಿ ನೋಡು, ಕುಣಿತ ಭಜನೆಯ ಸೊಬಗನ್ನು. ಭಜನೆಯ ಕುಣಿತ ಸರಳವಾದುದು. ಕುಣಿಯುವವರು ಕೈತಾಳಗಳನ್ನು ಹಿಡಿದುಕೊಂಡು ವೃತ್ತಾಕಾರವಾಗಿ ಸುತ್ತುತ್ತಾ ವಿವಿಧ ಹೆಜ್ಜೆಗಳ ಮೂಲಕ ಕುಣಿಯುತ್ತಾರೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ, ಬಂದ ಕೃಷ್ಣ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಗೋವಮೇವ ನೀವ ದೇವ ಬಂದ ನೋಡೆ, ಗೋವಮೇವ ನೀವ ದೇವ ಬಂದ ನೋಡೆ, ದೇವತ ವಾದ್ಯಗಳಿಂದ ಬಂದ ನೋಡೆ. ಗೋವಮೇವ ನೀವ ದೇವ ಬಂದ ನೋಡೆ, ದೇವತ ವಾದ್ಯಗಳಿಂದ ಬಂದ ನೋಡೆ. ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ, ಆಹಾ ಬಂದ ಕೃಷ್ಣ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ.
ಬಂದ ನೋಡೆ, ಪಾಪ ಕೋಪ ಗೋಪ ರೂಪ ಬಂದ ನೋಡೆ, ತಾಪ ಲೋಪ ಲಾಪ ಟೋಪ ಬಂದ ನೋಡೆ, ಪಾಪ ಕೋಪ ಗೋಪ ರೂಪ ಬಂದ ನೋಡೆ, ಪಾಪ ಲೋಪ ಲಾಪ ಟೋಪ ಬಂದ ನೋಡೆ. ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪ ವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಆಹಾ ಬಂದ ಕೃಷ್ಣ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪ ವೃಂದದಿ ಆನಂದಿಸುತ್ತ ಬಂದ ನೋಡೆ. ಸುಖ ಬಂದ ನೋಡೆ, ಆಸುರ ಸುಖ ಸುಖ ಬಂದ ನೋಡೆ, ವಾಸುದೇವ ವಿಠಲಾತ ಬಂದ ನೋಡೆ, ಆಸುರ ಸುಖ ಸುಖ ಬಂದ ನೋಡೆ, ವಾಸುದೇವ ವಿಠಲಾತ ಬಂದ ನೋಡೆ. ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಬಂದ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಬಂದ ಕೃಷ್ಣ ಆಹಾ ಬಂದ ಕೃಷ್ಣ, ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ, ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ. ಈ ಭಜನೆಯನ್ನು ಕೇಳ್ತಾ ಕುಣಿತವನ್ನು ನೋಡ್ತಾ ಇದ್ದರೆ ಭಕ್ತಿಯ ಪರಾಕಾಷ್ಠೆಗೆ ನಮ್ಮ ಮನಸ್ಸು ಹೋಗುತ್ತದೆ. ಸಣ್ಣ ವಿದ್ಯಾರ್ಥಿಗಳ ತಂಡದ ಭಜನೆ ಸೊಗಸಾಗಿತ್ತು. ಅದು ವೇದವ್ಯಾಸ ವಿದ್ಯಾರ್ಥಿಗಳ ತಂಡ. ಅಲ್ಲಿ ನಮ್ಮ ಸಂಸ್ಕೃತಿಯ ಪ್ರತೀಕವಾದ ಭಜನೆಯನ್ನು ಕಲಿಸುತ್ತಾರೆ. ಅದು ಆಂಗ್ಲ ಮಾಧ್ಯಮ ಶಾಲೆ ಅಲ್ವಾ? ಹೌದು, ಭಾರತೀಯ ಸಂಸ್ಕೃತಿ ಸಂಸ್ಕಾರಗಳ ಮೂಲಕ ಆಂಗ್ಲ ಮಾಧ್ಯಮ ಶಿಕ್ಷಣ ನೀಡುವ ಸಂಸ್ಥೆಯಾಗಿದೆ. ಅಲ್ಲಿಯ ಕಾರ್ಯಕ್ರಮಗಳನ್ನು ನೋಡಿದಾಗ ನಿನಗೆ ಗೊತ್ತಾಗುತ್ತದೆ. ಇಲ್ಲಿ ಸೇರಿರುವಂತ ನನ್ನೆಲ್ಲ ಹಿರಿಯರಿಗೆ, ಕಿರಿಯರಿಗೆ, ಕಲಾಭಿಮಾನಿಗಳಿಗೆ, ವಿದ್ಯಾಭಿಮಾನಿಗಳಿಗೆ ನನ್ನ ಮನದಾಳದ ನಮಸ್ಕಾರಗಳು. ನೀವೆಲ್ಲ ಕಾತುರದಿಂದ ಕಾಯುತ್ತಿರುವ ನನ್ನ ಪ್ರೀತಿಯ ವಿದ್ಯಾಲಯದ ವಿದ್ಯಾರ್ಥಿಗಳ ಕರ್ನಾಟಕ ವೈಭವ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕರ್ನಾಟಕದ ಸಾಂಸ್ಕೃತಿಕ ವೈಭವವನ್ನು ನೋಡುವುದಕ್ಕಿಂತ ಮುಂಚೆ ದೇಹದ ಜೊತೆ ಮನಸ್ಸು, ಬುದ್ಧಿ, ಭಾವನೆ, ಆತ್ಮವನ್ನು ಕೂಡಿಸುವುದಕ್ಕೆ ಈ ವಿದ್ಯಾಸಂಸ್ಥೆಯಲ್ಲಿ ಯೋಗವನ್ನು ಕಲಿಸುತ್ತಾರೆ. ಅಂತಹ ಯೋಗ ಇದೀಗ ನಿಮ್ಮ ಮುಂದೆ. ಯೋಗ ಕೇವಲ ವ್ಯಾಯಾಮದ ಒಂದು ರೂಪವಲ್ಲ, ಇದು ದೇಹ, ಮನಸ್ಸು ಮತ್ತು ಆತ್ಮದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವ ಜೀವನ ವಿಧಾನವಾಗಿದೆ. जीते हैं चल, जीते हैं चल, जीते हैं चल। गम मुसाफिर था जाने दे,
जिंदा सी खुशबू है, कहती है सब पीछे छोड़ेंगे। उंगलियों से कल की रेत बहने दे, आज और अभी में खुद को रहने दे। कहता ये पल खुद से निकल, जीते हैं चल, जीते हैं चल, जीते हैं चल। एक टुकड़ा हंसी चख ले, एक डाली जिंदगी रख ले। जीते हैं चल, जीते हैं चल, जीते हैं चल। हिचकी रुक जाने दे, सिसकी थम जाने दे, इस पल की ये गुजारिश है। मरना क्यों, जी लेना बूंदों को, पी लेना तेरे ही सपनों की बारिश है। पानियों को रास्ते तू बनाने दे, रोशनी के पीछे खुद को जाने दे। कहता ये पल खुद से निकल, जीते हैं चल, जीते हैं चल, जीते हैं चल। कहता ये पल खुद से निकल, जीते हैं चल, जीते हैं चल, जीते हैं चल, जीते हैं चल। ಯೋಗದಿಂದ ಮನಸ್ಸು ನಿರ್ಮಲವಾಗಿ ಮನಃಶಾಂತಿ ಲಭಿಸುತ್ತದೆ. ಇಂತಹ ಯೋಗವನ್ನು ಮಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನೀವು ಕೂಡ ಯೋಗವನ್ನು ಮಾಡಿ ಆರೋಗ್ಯವಾಗಿರಿ ಎಂದು ಹೇಳುತ್ತಾ ಇನ್ನು ಮುಂದೆ ಕರ್ನಾಟಕದ ಆಯ್ದ ಜಿಲ್ಲೆಗಳ ಸಾಂಸ್ಕೃತಿಕ ವೈಭವವನ್ನು ಕಣ್ತುಂಬಿಕೊಳ್ಳಿ. ಅದಕ್ಕಿಂತ ಮುಂಚೆ ಕರ್ನಾಟಕ ಹೇಗೆ ಹುಟ್ಟಿಕೊಂಡಿತು, ಇದಕ್ಕೆ ಈ ಹೆಸರು ಹೇಗೆ ಬಂದಿತು ಎಂಬುದನ್ನು ಹಚ್ಚೇವು ಕನ್ನಡದ ದೀಪ ಎಂಬ ಹಾಡಿಗೆ ನೃತ್ಯದ ಮೂಲಕ ತೋರಿಸಲಿದ್ದಾರೆ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿಯರು. ಸ್ವಾತಂತ್ರ್ಯ ಬಂದ ನಂತರ ಭಾಷಾವಾರು ಪ್ರಾಂತ್ಯಗಳ ಮೂಲಕ ರಾಜ್ಯಗಳನ್ನು ವಿಂಗಡಿಸಲಾಯಿತು. ಆದರೆ ಕನ್ನಡ ಭಾಷೆಯನ್ನಾಡುವ ಜನರು ಬೇರೆ ಬೇರೆ ಪ್ರದೇಶಗಳಲ್ಲಿ ಹಂಚಿ ಹೋಗಿದ್ದರು. ಅವರನ್ನು ಒಂದುಗೂಡಿಸುವ ಸಲುವಾಗಿ ಕರ್ನಾಟಕ ಏಕೀಕರಣ ಚಳುವಳಿ ಪ್ರಾರಂಭವಾಯಿತು. ಅವರ ಪರಿಶ್ರಮದಿಂದ ಕರ್ನಾಟಕ ರಾಜ್ಯ ಸ್ಥಾಪನೆಯಾಯಿತು. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುಣಾ
ನಡೆದಂತೆ ತೋರೇವು ಕಲ್ಪನೆಯ ಕಣ್ಣು ಅರಿವನ ಕಸಾಲು ದೀಪಗಳ ಬೆಳಕ ಬೀರೇವು ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು ಒಡಲೊಡಲ ಕೆಚ್ಚಿನ ಕಿವಿಗಳನ್ನು ನಡಿನಾಡಿನಾಚೆ ತೂರೇವು ಒಡಲೊಡಲ ಕೆಚ್ಚಿನ ಕಿವಿಗಳನ್ನು ನಡಿನಾಡಿನಾಚೆ ತೂರೇವು ಹೊಂದಿರಲು ಪ್ರೀತಿ ಎಲ್ಲಿಯದು ಭೀತಿ ನಾಡೊಲವೆ ನೀತಿ ಹಿರಿ ನೆನಪ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬದುಕು ಬಲು ಹಿರಿಯು ಸದಭಿಮಾನದ ಗೂಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಕರ್ನಾಟಕದ ಹುಟ್ಟನ್ನು ಮನಮುಟ್ಟುವಂತೆ ನೃತ್ಯ ಮಾಡಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಪ್ರತಿಯೊಬ್ಬನಿಗೂ ಕರ್ನಾಟಕದ ಪ್ರಾಕೃತಿಕ ಸಾಂಸ್ಕೃತಿಕ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬೇಕೆಂಬ ಆಸೆ ಇದ್ದೇ ಇರುತ್ತದೆ. ನಿಮಗೂ ಇದೆಯಲ್ಲ. ನಮ್ಮ ಕನ್ನಡ ನಾಡಿನಲ್ಲಿ 31 ಜಿಲ್ಲೆಗಳಿವೆ. ಆ 31 ಜಿಲ್ಲೆಗಳಲ್ಲೂ ವಿಶೇಷವಾದ ಸಾಂಸ್ಕೃತಿಕ ಕಲಾ ಪ್ರಕಾರಗಳಿವೆ. ಇದರಲ್ಲಿ ಆಯ್ದ ಜಿಲ್ಲೆಗಳ ಪ್ರಮುಖವಾದ ಸಾಂಸ್ಕೃತಿಕ ಕಲೆಯನ್ನು ಈಗ ನೋಡುವ. ಮೊದಲು ಉಡುಪಿ ಜಿಲ್ಲೆಯ ಬಗ್ಗೆ ತಿಳಿದುಕೊಳ್ಳುವ. ಇದು ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರಗಳಲ್ಲಿ ಒಂದು. ವಿಶ್ವ ಪ್ರಸಿದ್ಧವಾದ ಶ್ರೀ ಕೃಷ್ಣನ ದೇವಾಲಯವಿರುವ ಸ್ಥಳ ಇದು. ಇಲ್ಲಿಯ ವಿಶೇಷ ಸಾಂಸ್ಕೃತಿಕ ಕಲೆ ಯಕ್ಷಗಾನ. ಉಡುಪಿ ಕರಾವಳಿ ಪ್ರದೇಶಗಳಲ್ಲಿ ಹೆಚ್ಚು ಪ್ರಚಲಿತದಲ್ಲಿರುವ ಶಾಸ್ತ್ರೀಯವಾದ ಶ್ರೀಮಂತ ಕಲೆ. ಇದೀಗ ನಿಮ್ಮ ಮುಂದೆ ವಿದ್ಯಾರ್ಥಿನಿಯರು ಯಕ್ಷಗಾನ ಹಾಡಿಗೆ ನರ್ತಿಸಲಿದ್ದಾರೆ. ಇದುವೇ ಯಕ್ಷ ನೃತ್ಯ. ತಂಪಾದ ಇಳಿಸಂಜೆಯಲ್ಲಿ ಚಂಡೆ ಮದ್ದಳೆಯ ಶಬ್ದದ ನಡುವೆ ಭಾಗವತರ ತಾಳ ಸುಶ್ರಾವ್ಯ ಹಾಡುಗಾರಿಕೆಯಿಂದ ವೇಷಭೂಷಣಗಳನ್ನು ತೊಟ್ಟ ಪಾತ್ರಧಾರಿಗಳು ಆಂಗಿಕಾಭಿನಯ, ನೃತ್ಯಾಭಿನಯ ಮತ್ತು ಮಾತುಗಾರಿಕೆಯ ಮೂಲಕ ಕಥೆಯನ್ನು ಹೇಳುತ್ತಾ ಶುರುವಾಗುವುದೇ ಈ ಯಕ್ಷಗಾನ. ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖನ ನಿನ್ನ ಪಾದವ ನೆನವೇ ತರಗಡದ ತರಗಡದ ಗಜಮುಖ ನಿನ್ನ ಪಾದವ ನೆನವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನ. ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ
ಚಂದದಿ ಪ್ರಾಣವನು ಹುಡುಗಿಗೆ ಚಂದದಿ ಪ್ರಾಣವನು 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 ದೇವನಗಯದಲ್ಲಿ ದೊರಕಿದ ಪ್ರಸಾದ ದೇವನಗಯದಲ್ಲಿ ದೊರಕಿದ ಪ್ರಸಾದ ನಾವಿಲ್ಲ ಪಡೆದೇವ ಶಬರೀರ ನಾವಿಲ್ಲ ಪಡೆದೇವ ಶಬರೀರ ಬೇಡರ ಜೀವನ ದಾಸಿಯ ಜ್ಯೋತಿನ ಬೇಡರ ಜೀವನ ದಾಸಿಯ ಜ್ಯೋತಿನ ಬೇಡರ ಜೀವನ ದಾಸಿಯ ಜ್ಯೋತಿನ 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 ಸೊಬಗಿನ ಮಂದರ ಲೋಕಿಕ ಸೊಬಗಿನ ಮಂದರ ತಾನಿ ತಂದಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ನಿಮ್ಮನ್ನೆಲ್ಲ ಯಕ್ಷಲೋಕಕ್ಕೆ ಕೊಂಡೊಯ್ದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಎಂತವರನ್ನು ತನ್ನತ್ತ ಸೆಳೆದುಕೊಳ್ಳುವ ಶಕ್ತಿ ಯಕ್ಷಗಾನಕ್ಕಿದೆ. ಇನ್ನು ನಾವು ಗೋಕರ್ಣದ ಬಗ್ಗೆ ತಿಳಿದುಕೊಳ್ಳುವ. ಇದು ಕೂಡ ಕರ್ನಾಟಕದ ಐತಿಹಾಸಿಕ ಸ್ಥಳಗಳಲ್ಲಿ ಒಂದು. ಅರಬ್ಬಿ ಸಮುದ್ರದ ತಟದಲ್ಲಿಯೇ ಈ ಪ್ರದೇಶ ಇದೆ. ಪವಿತ್ರವಾದ ಮಹಾಬಲೇಶ್ವರ ದೇವರ ದೇವಾಲಯ ಇರುವುದು ಇಲ್ಲಿಯೇ. ಈ ದೇವಾಲಯಕ್ಕೆ ಪುರಾಣ ಕಾಲದ ಹಿನ್ನೆಲೆ ಇದೆ. ಇದನ್ನು ಭೂಕೈಲಾಸ ಎಂದು ಕರೆಯುತ್ತಾರೆ. ಯಾಕೆ ಭೂಕೈಲಾಸ ಆಯಿತೆಂಬುದನ್ನು ಭೂಕೈಲಾಸ ಎಂಬ ನಾಟಕದ ಮೂಲಕ ಈಗ ನೋಡುವ. ಮಾತೆಯಾದ ಕೈಕಸ ದೇವಿಯ ಆಸೆಯಂತೆ ರಾವಣನು ಶಿವನ ಆತ್ಮಲಿಂಗವನ್ನು ಪಡೆಯಲು ತಪಸ್ಸನ್ನಾಚರಿಸಿ ಆತ್ಮಲಿಂಗವನ್ನು ಪಡೆದು ಹಿಂತಿರುಗುತ್ತಿರುವ ಸಂದರ್ಭ. Is in this town, and I ain't going down. You think that I am crazy, but I don't want the crown. My life is in this town, and I ain't going down. You think that I am crazy, but I don't want the crown. Just an ordinary person, yeah, just a beast of your soul. Just an ordinary my life is in this my life is in this and I ain't going down. You think that I am crazy, but I don't want the crown. My life is in this and I ain't going down. You think that I am crazy, but I don't want the
ಅದೆಷ್ಟು ಸುಂದರವಾಗಿದೆ. ಚಿಲಿಪಿಲಿ ಗುಟ್ಟುವ ಪಕ್ಷಿಗಳ ಕೂಗು, ತಂಪಾಗಿ ಬೀಸುವ ತಂಗಾಳಿ, ಪಶ್ಚಿಮ ಸಮುದ್ರದ ತೀರದಲ್ಲಿ ಮುಳುಗುತ್ತಿರುವ ಸೂರ್ಯ. ಓಹೋ, ನನ್ನ ಸಂಧ್ಯಾ ವಂದನೆಯ ಸಮಯವಾಯಿತು. ಆದರೆ ಈ ಆತ್ಮಲಿಂಗವನ್ನು ನೆಲದ ಮೇಲೆ ಇಡುವ ಹಾಗಿಲ್ಲ. ಈಗೇನು ಮಾಡುವುದು? ಅಯ್ಯ ಕುಮಾರ, ನಿನ್ನ ಹೆಸರೇನು? ನನ್ನ ಹೆಸರು ಕೃಪದರ ತಂದೆ ಪರಮೇಶ್ವರ, ತಾಯಿ ಶಾಂಭವಿ. ನಿನ್ನಿಂದ ಒಂದು ಕೆಲಸವಾಗಬೇಕಿತ್ತು, ನಡೆಸಿಕೊಡುವೆಯಾ? ನನ್ನಿಂದ ಸಾಧ್ಯವಾದರೆ ನಡೆಸಿಕೊಡುವೆ. ನನ್ನ ಸಂಧ್ಯಾ ವಂದನೆಯ ಸಮಯವಾಯಿತು. ನಾನು ಸಂಧ್ಯಾ ವಂದನೆ ಮಾಡಿ ಬರೋ ತನಕ ಈ ಆತ್ಮಲಿಂಗವನ್ನು ಹಿಡಿದುಕೊಂಡಿರುವೆಯಾ? ಆಗಲಿ, ಇತ್ತ ಕೊಡಿ. ಅಯ್ಯೋ, ಇದು ತುಂಬಾ ಭಾರವಾಗಿದೆ, ನನ್ನಿಂದಾಗದು. ಹೆದರಬೇಡ, ನಾನು ಸಂಧ್ಯಾ ವಂದನೆ ಮಾಡಿ ಬರೋ ತನಕ ಮಾತ್ರ. ಆದರೆ ಒಂದು ಮಾತು, ನನ್ನಿಂದ ಸಾಧ್ಯವಾದಷ್ಟು ಹೊತ್ತು ಇದನ್ನು ಹಿಡಿದುಕೊಂಡಿರುವೆ. ಮತ್ತೆ 3 ಬಾರಿ ನಿನ್ನ ಹೆಸರನ್ನು ಕರೆಯುವೆ. ನೀನು ಬಾರದೇ ಹೋದರೆ ಇದನ್ನು ಕೆಳಗೆ ಇಟ್ಟು ಬಿಡು. ಅಯ್ಯೋ, ಹಾಗೆ ಮಾಡಬೇಡ, ನಾನು ಆದಷ್ಟು ಬೇಗ ಬಂದು ಬಿಡುವೆನು. ಸದ್ಯ ರಾವಣ ಆತ್ಮಲಿಂಗವನ್ನು ನಿನಗೆ ಒಪ್ಪಿಸಿದ್ದಾನೆ. ಆದಷ್ಟು ಬೇಗ ಅದನ್ನು ಕೆಳಗೆ ಇಟ್ಟು ಬಿಡು. ಅದು ಹೇಗೆ ಸಾಧ್ಯ ನಾರದರೆ? ಇದನ್ನು ಹಿಡಿದುಕೊಂಡಿರುವೆನೆಂದು ಮಾತು ಕೊಟ್ಟಿರುವೆ. ವಚನ ಭಂಗ ಮಾಡಲೆ? ವಚನ ಭಂಗ ಆಗಲಾರದು. ನೀನೇ ಹೇಳಿದ್ಯಲ್ಲ 3 ಬಾರಿ ಕರೆಯುತ್ತೇನೆಂದು, ಹಾಗೆ ಮಾಡಿಬಿಡು. ರಾವಣ, ಇನ್ನೊಮ್ಮೆ ಕೂಗು. ರಾವಣ, ಬಾರ ತಡೆಯಲಾರೆ, ಬೇಗ ಬಾ. ಬಂದೆ. ಅಂತಿಮ ಕ್ಷಣ ಇನ್ನೊಮ್ಮೆ ಕೂಗಿ ಕೆಳಗೆ ಇಡುತ್ತೇನೆ ಎಂದು ಹೇಳಿಡು. ನಮ್ಮನ್ನು ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ನಿನ್ನಿಷ್ಟ. ನಾನು ಇನ್ನು ಬರುತ್ತೇನೆ. ಒಳ್ಳೆಯನಾದರೂ ಪಾಪ, ಅವರಿಗೂ ಭಯ. ಈ ರಾವಣನ್ನು ಕಾಯುವುದು ಯಾರಿಗಾದರೂ ಕಷ್ಟವೇ. ಇದೋ 3ನೇ ಬಾರಿ ಕೂಗುತ್ತಿದ್ದೇನೆ. ನೀನು ಬರಲಾರೆ, ಬಾರ ತಡೆಯಲಾರೆ. ಈಗೋ ಕೆಳಗೆ ಇಟ್ಟು ಬಿಡುತ್ತೇನೆ. ಅಯ್ಯೋ, ಹಾಗೆ ಮಾಡಬೇಡ, ನನ್ನ ಸಂಧ್ಯಾ ವಂದನೆ ಮುಗಿಯುತ್ತಾ ಬಂತು, ಇದೋ ಬಂದೆ. ಇಲ್ಲ ರಾವಣ, ಬಾರ ತಡೆಯಲಾರೆ. ಈಗೋ ಕೆಳಗೆ ಇಟ್ಟು ಬಿಟ್ಟೆ. ಬೇಡ. ಅಯ್ಯೋ, ನಾನು ಶ್ರಮ ವಹಿಸಿ ಶಿವನನ್ನು ಮೆಚ್ಚಿಸಿ ಪಡೆದ ಈ ಆತ್ಮಲಿಂಗವನ್ನು ನೀನು ನೆಲದ ಮೇಲೆ ಇಟ್ಟು ಬಿಟ್ಟೆ. ನನ್ನ ಶ್ರಮವೆಲ್ಲ ವ್ಯಕ್ತವಾಯಿತು. ಇದೇನು ರಾವಣ, ಅತುಲ ಪರಾಕ್ರಮಿಯಾದ ನೀನು ದುಃಖಿತವಾಗಿದ್ಯಲ್ಲ? ನೋಡಿ ನಾರದರೆ, ನಾನು ಶ್ರಮ ವಹಿಸಿ ಶಿವನನ್ನು ಮೆಚ್ಚಿಸಿ ಪಡೆದ ಈ ಆತ್ಮಲಿಂಗವನ್ನು ಈ ಬಾಲಕ ನೆಲದ ಮೇಲೆ ಇಟ್ಟು ಬಿಟ್ಟನು. ಸಾವಧಾನ ಲಂಕೇಶ, ಇವನು ಯಾರೆಂದು ನಿನಗೆ ತಿಳಿದೆಯಾ? ಇವನು ಗಣಪತಿ ಪಾರ್ವತಿ ಪರಮೇಶ್ವರರ ಮಗ, ಪ್ರಮಥ ಗಣಗಳಿಗೆ ಒಡೆಯ. ಗಣಪತಿಯೇ? ಇವನೇಕೆ ನನ್ನ ಕಾರ್ಯಕ್ಕೆ ತಡೆ ಒಡ್ಡಿದ? ಕಾರಣ ಇದೆ. ಯಾವುದೇ ಕಾರ್ಯವನ್ನು ಮಾಡುವ ಮೊದಲು ಇವನನ್ನು ಪೂಜಿಸಬೇಕು. ಇದು ಶಿವಪಾರ್ವತಿಯರ ಆಜ್ಞೆ. ಪೂಜಿಸದಿದ್ದರೆ ವಿಘ್ನಕಾರಕನಾಗುತ್ತಾನೆ. ಈ ತಪಸ್ಸನ್ನು ಆಚರಿಸುವ ಮೊದಲು ಇವನನ್ನು ಪೂಜಿಸಲಿಲ್ಲ, ಹಾಗೆ ಹೀಗಾಯಿತು. ಹೌದೇ? ಗಣೇಶ, ಕ್ಷಮಿಸು ಸ್ವಾಮಿ. ಶುಭಮಸ್ತು. ಅಯ್ಯೋ, ನಾನು ಮಾತೆಗೆ ನೀಡಿದ ವಚನ ಈಡೇರಿಸಲಾಗಲಿಲ್ಲ. ಈಗೇನು ಮಾಡುವುದು? ಈ ಶಿವಲಿಂಗವನ್ನು ಕಿತ್ತಾದರೂ ಒಯ್ಯಲೇಬೇಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಭಕ್ತಕ್ಕೆ ರಾವಣ, ಎದ್ದೇಳು. ಎಂಥ ವರವನ್ನು ದಯಪಾಲಿಸಿದೆ ಪರಮೇಶ್ವರ. ಈ ಆತ್ಮಲಿಂಗವನ್ನು ಕೊಟ್ಟಂತೆ ನಟಿಸಿ ಈ ಸಮುದ್ರ ತೀರದಲ್ಲಿ ನೆಲೆಗೊಳ್ಳುವಂತೆ ಮಾಡಿದೆ. ಮಾತೆಗೆ ನೀಡಿದ ವಚನ ಈಡೇರಿಸಲಾಗಲ್ಲ. ಏನು ಮಾಡುವುದು? ನೋಡು ಲಂಕೇಶ, ಹತಾಶೆಗೊಳ್ಳಬೇಡ, ನಿರಾಶನಾಗಬೇಡ. ನಿನ್ನ ತಪ್ಪುಗಳನ್ನು ತಿದ್ದಿಕೊ. ಮಾತೆಯ ಮಹಾದಾಸೆ ಈಡೇರಿಸಲು ಬಂದಿರುವುದೇನು? ವಿಶ್ವದ ಸಕಲಾಚಾರಗಳಾದ ಪ್ರಾಣ ಸ್ವರೂಪವಾದ ಜ್ಯೋತಿರ್ಲಿಂಗವನ್ನು ನಿನ್ನದಾಗಿಸಲು ಹೊರಟೆ. ಆದರೆ ಅದು ಆಗಲಿಲ್ಲ. ಅದು ತನ್ನ ಮಹಾಬಲದಿಂದ ನಿನ್ನನ್ನೇ ಗೆದ್ದಿತು. ಇದು ಇನ್ನು ಮುಂದೆ ಮಹಾಬಲೇಶ್ವರ ಎಂಬ ಹೆಸರಿನಿಂದ ಪಶ್ಚಿಮ ಸಮುದ್ರ ತೀರದಲ್ಲಿ ನೆಲೆಸಿ ಭಕ್ತರಿಂದ ಪೂಜೆಗೊಳ್ಳಲಿ. ಈ ಸ್ಥಳಕ್ಕೆ ಗೋಕರ್ಣ ಎಂಬ ಹೆಸರಿನಿಂದ ಪ್ರಸಿದ್ಧಗೊಳ್ಳಲಿ. ಮಾತೆ ಕೈಕಸ ದೇವಿಗೆ ನೀನು ಮಾಡಿದ ವಚನವು ಈಡೇರಿಸಿದಂತಾಯಿತು. ಚಿಂತಿಸಬೇಡ. ಧನ್ಯೋಸ್ಮಿ ದೇವ, ಧನ್ಯೋಸ್ಮಿ.
ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ सर्वेशने कपालहस्त परमेशने महाबलेश्वरने ಕ್ಷೇತ್ರದ ಪರಮೇಶ್ವರ ಮಹಾಬಲೇಶ್ವರ ಜಗದೀಶ್ವರ ಗೋಕರ್ಣ ಕ್ಷೇತ್ರದ ಪರಮೇಶ್ವರ ಮಹಾಬಲೇಶ್ವರ ಜಗದೀಶ್ವರ. ನಾಟಕದ ಮೂಲಕ ಪುರಾಣ ಲೋಕಕ್ಕೆ ಕೊಂಡೊಯ್ದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಶಿವನು ಇಲ್ಲಿ ಮಹಾಬಲೇಶ್ವರ ಎಂಬ ಹೆಸರಿನಿಂದ ಭಕ್ತರಿಗೆ ಅಭಯವನ್ನು ಕೊಡುತ್ತಾ ಇದ್ದಾನೆ. ಇನ್ನು ನಾವು ಉತ್ತರ ಕನ್ನಡ ಜಿಲ್ಲೆಯ ಕಡೆ ಹೋಗುವ. ಇದು ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆಯಾಗಿದೆ. ಇಲ್ಲಿಯ ಹಾಲಕ್ಕಿ ಸಮುದಾಯದವರು ಕೃಷಿ ಸುಗ್ಗಿಯ ಕಾಲದಲ್ಲಿ ಮಾಡುವ ಪ್ರಮುಖ ನೃತ್ಯವೇ ಹಾಲಕ್ಕಿ ನೃತ್ಯ. ಇದೀಗ ನಿಮ್ಮ ಮುಂದೆ ನಮ್ಮ ವಿದ್ಯಾರ್ಥಿನಿಯರಿಂದ ಹಾಲಕ್ಕಿ ನೃತ್ಯ. ಬಣ್ಣದ ಉಡುಪು ತೊಟ್ಟು ಬಣ್ಣದ ಕಾಗದ ಬೆಂಡು ಬೇಗಡೆಗಳಿಂದ ಶೃಂಗರಿಸಿ ತಯಾರಿಸಿದ ತುರಾಯಿಯನ್ನು ತಲೆಯಲ್ಲಿ ಧರಿಸಿ ಕುಣಿಯುವ ಸೊಗಸು ಆಕರ್ಷಕವಾದುದು. ಬಳೆ ಬಿನ ಬಿನ ಶೋಭಾಲೆ ಶೋಭಾಲೆ ಶೋಭಲೆ ಬಿನ ಬಿನ ಶೋಭಾಲೆ ಹೈ ಹೈಯ ಶೋಭಲೆ ಬಿನ ಬಿನ ಶೋಭಾಲೆ 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 ತಾನಿ ತಂದಾನೋ ತಂದನಾನಿ ತಾನೋ ತಾನಿ ತಂದಾನೋ
ತಂದಾನೋ ತಾನಿ ತಂದಾನೋ ತಂದಾನೋ ತಾನಿ ತಂದಾನೋ ತಂದಾನಿದ್ದಾನೋ ತಾನಿ ತಂದಾನೋ ತಂದಾನೋ ತಾನಿ ತಂದಾನೋ ತಂದಾನಿದ್ದಾನೋ ತಾನಿ ತಂದಾನೋ ತಂದಾನೋ ಸುಖಿ ಸುಖಿ ಹಿರಿಯ ಸುಖಿ 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 ಹಿರಿಯ ಸುಖಿ 2 ವರುಷದ ಕಿರಿಯ ಸುಖಿ 2 ವರುಷದ ಕಿರಿಯ ಸುಖಿ ಕಬೋ ಬಣೆ ಬಸ ಪೈರೋ ಕಬೋ ಬಣೆ ಬಸ ಪೈರೋ ಶಕ್ತಿ ಪೂಜೆಯಂದೆ ನಮ ಶಕ್ತಿ ಶಕ್ತಿ ಪೂಜೆಯಂದೆ ನಮ ಶಕ್ತಿ ತಾನಿ ತಂದಾನೋ ತಂದನಿದ್ದಾನೋ ತಾನಿ ತಂದಾನೋ ತಂದಾನೋ ತಾನಿ ತಂದಾನೋ ತಂದನಿದ್ದಾನೋ ತಾನಿ ತಂದಾನೋ ತಂದಾನೋ ದುಡಿಮೆ ನಮ್ಮ ದೇವ್ರಪ್ಪ ದುಡಿಮೆ ನಮ್ಮ ದೇವ್ರಪ್ಪ ದುಡಿಯುವ ಶಕ್ತಿ ನಮದಪ್ಪ ದುಡಿಯುವ ಶಕ್ತಿ ನಮದಪ್ಪ ದುಡಿಯುವ ಜೀವಕ್ಕೆ ಸಕಲವ ನೀಡಿ ದುಡಿಯುವ ಜೀವಕ್ಕೆ ಸಕಲವ ನೀಡಿ ರಕ್ಷಣೆಯ ಮಾಡಿ ಕಾಯ್ರಪ್ಪ ರಕ್ಷಣೆಯ ಮಾಡಿ ಕಾಯ್ರಪ್ಪ ತಾನಿ ತಂದಾನೋ ತಂದನಿದ್ದಾನೋ ತಾನಿ ತಂದಾನೋ ತಂದಾನೋ 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 ಗೋವಿನ ಪೂಜೆ ನಮ ಧರ್ಮ ಗೋವಿನ ಪೂಜೆ ನಮ ಧರ್ಮ ಇವನಿಗೆ ಬಲೀಂದ್ರ ನೇಮ ಇವನಿಗೆ ಬಲೀಂದ್ರ ನೇಮ ಹುಲಿದೇವ್ರೆ ನಿನಗೆ ಶರಣಪ್ಪ ಹುಲಿದೇವ್ರೆ ನಿನಗೆ ಶರಣಪ್ಪ ನಿಮ್ಮ ಗೋವಿನ ರಕ್ಷಣೆ ನಮದಪ್ಪ ನಿಮ್ಮ ಗೋವಿನ ರಕ್ಷಣೆ ನಮದಪ್ಪ ತಾನಿ ತಂದಾನೋ ತಂದನಿದ್ದಾನೋ ತಾನಿ ತಂದಾನೋ ತಂದಾನೋ ತಾನಿ ತಂದಾನೋ ತಂದನಿದ್ದಾನೋ ತಾನಿ ತಂದಾನೋ ತಂದಾನೋ ತಾನಿ ತಂದಾನೋ ತಂದನಿದ್ದಾನೋ ತಾನಿ ತಂದಾನೋ ತಂದಾನೋ ಸುಂದರವಾಗಿ ನೃತ್ಯ ಮಾಡಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಇಲ್ಲಿಂದ ನಾವು ಕೋಟೆಗಳ ನಾಡು ಐತಿಹಾಸಿಕ ಸ್ಥಳವಾದ ಚಿತ್ರದುರ್ಗ ಜಿಲ್ಲೆಯ ಕಡೆ ಸಾಗೋಣ. ಇಲ್ಲಿಯ ಐತಿಹಾಸಿಕ ಪ್ರಸಿದ್ಧವಾದ ಚಿತ್ರದುರ್ಗದ ಕೋಟೆಯ ಇತಿಹಾಸವನ್ನು ತಿಳಿಸುವ ನೃತ್ಯ ರೂಪಕ ಇದೀಗ ನಿಮ್ಮ ಮುಂದೆ. ಚಿತ್ರದುರ್ಗದ ಆಕರ್ಷಣೆಯ ವಿಷಯಕ್ಕೆ ಬಂದರೆ ಮೊದಲು ನೆನಪಿಗೆ ಬರುವುದು ಚಿತ್ರದುರ್ಗ ಕೋಟೆ. ಇದನ್ನು ಕಲ್ಲಿನ ಕೋಟೆ ಎಂದು ಕರೆಯುತ್ತಾರೆ. ಮದಕರಿ ನಾಯಕ ಆಳುತ್ತಿದ್ದಾಗ ಈ 7 ಸುತ್ತಿನ ಕೋಟೆಯನ್ನು ರಕ್ಷಿಸಲು ಅಲ್ಲಿಯ ಕಾವಲುಗಾರನ ಪತ್ನಿಯಾದ ಓಬವ್ವ ಮಾಡಿದ ಸಾಧನೆ ನೆನಪಿನಲ್ಲಿ ಉಳಿಯುವಂತಿಹುದು. ನೋಡಿ, ಇದೇ ಒನಕೆ ಓಬವ್ವನ ಕಿಂಡಿ. ಓಬವ್ವ ಅಂದ್ರೆ ಯಾರೇ? ಕನ್ನಡ ನಾಡಿನ ವೀರರ ಮಣಿಯ ಕಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಯುವುದು ಬೆಟ್ಟದ ಉಕ್ಕಿನ ಕೋಟೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಯುವುದು ಬೆಟ್ಟದ ಉಕ್ಕಿನ ಕೋಟೆ. ಮದಿಸಿದ ಕರಿಯ ಮದವಡಗಿಸಿದ ಮದಕರಿ ನಾಯಕರಾಳಿದ ಕೋಟೆ. ಪುಣ್ಯ ಭೂಮಿಯು ಈ ಬೀಡು, ಸಿದ್ಧರು ಹರಸಿದ ಸಿರಿನಾಡು. ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರನಾಡಿಯ ಚರಿತೆಯ ನಾನು ಹಾಡುವೆ. ವೀರ ಮದಕರಿ ಆಳುತ್ತಲಿರಲು
ಹೆಸರಾಲಿಯು ಯುದ್ಧಕ್ಕೆ ಬರಲು ಕೋಟೆ ಜನಗಳ ರಕ್ಷಿಸುತ್ತಿರಲು ಸತತ ದಾಳಿಯು ವ್ಯರ್ಥವಾಗಲು ವೈರಿ ಚಿಂತೆಯಲ್ಲಿ ಬಸವಳಿದ ದಾರಿಗಾಣದೆ ಮಂಗಾದ ಕನ್ನಡ ನಾಡಿನ ವೀರ ಮಣಿಯ ಗಂಡು ಭೂಮಿಯ ವೀರ ನಾಡಿಯ ಚರಿತೆಯ ನಾನು ಹಾಡುವೆ. ಗೂಢಚಾರರು ಅಲೆದು ಬಂದರು, ಹೈದರಾಲಿಗೆ ವಿಷಯ ತಂದರು. ಚಿತ್ರದುರ್ಗದ ಕೋಟೆಯಲ್ಲಿ ವಾಯುವ್ಯ ದಿಕ್ಕಿನೆಡೆ ನೋಡು ಎಂದರು. ಕಳ್ಳಗಂಡಿಯ ತೋರಿದರು, ಲಗ್ಗೆ ಹತ್ತಲು ಹೇಳಿದರು. ಕನ್ನಡ ನಾಡಿನ ವೀರ ಮಣಿಯ ಗಂಡು ಭೂಮಿಯ ವೀರ ನಾಡಿಯ ಚರಿತೆಯ ನಾನು ಹಾಡುವೆ. ಒನಕೆ ಹಿಡಿದಳು, ವೀರ ಗಜ್ಜೆಯ ಹಾಕಿ ನಿಂದಳು. ದುರ್ಗೆಯನ್ನು ಮನದಲ್ಲಿ ನೆನೆದಳು, ಕಾಳಿಯಂತೆ ಬಲಿಗಾಗಿ ಕಾದಳು. ಯಾರವಳು ಯಾರವಳು ವೀರ ವನಿತೆ ಆವೋಬವ್ವ, ದುರ್ಗವು ಮರೆಯದ ಓಬವ್ವ. ಕನ್ನಡ ನಾಡಿನ ವೀರ ಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ತೆವಳುತ್ತ ಒಳಗೆ ಬರುತ್ತಿದೆ ಬೈರಿ, ಒನಕೆಯ ಬೀಸಿ ಕೊಂದಳು ನಾರಿ. ಸತ್ತವನನ್ನು ಎಳೆದು ಹಾಕುತ್ತ ಮತ್ತೆ ನಿಂತಳು ಹಲ್ಲು ಮಸೆಯುತ್ತ. ಬೈರಿರುಂಡ ಚಂಡಾಡಿದಳು, ರಕುತದ ಕೋಳಿ ಹರಿಸಿದಳು. ಕನ್ನಡ ನಾಡಿನ ವೀರ ಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಕಾವಲಿನವನು ದುಃಖದ್ವಾರದ ಬಳಿಗೆ ಬಂದನು. ಮಾತು ಹೊರಡದೆ ಬೆಚ್ಚುಂದನು, ಹೆಣದ ರಾಶಿಯ ಬಳಿಗೆ ತಂದನು. ರಣಚಂಡಿ ಅವತಾರವನು, ಕೋಟೆ ಸಲಹಿದ ತಾಯಿಯನು. ಹೈದರಾಲಿ ಸೈನ್ಯ ನಮ್ಮ ಕೋಟೆಯನ್ನು ಮುಚ್ಚಿದೆ, ಹೋಗಿ ಕಡೆಗಾಲಿಯನ್ನು ಊದಿ. ಕಹಳೆಯನ್ನು
ಲಂಕೆ ಸೈನ್ಯ ನುಗ್ಗಲು ವೈರಿ ಪಡೆಯು ನಿಶೇಷವಾಗಲು ಜಯವನ್ನು ತರಲು ಮರಳಾದಳು ಓಬವ್ವ ಚಿತ್ರದುರ್ಗದ ಓಬವ್ವ. ರೂಪಕ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದರ ಇತಿಹಾಸ ನೋಡಿದಾಗ ಹೆಮ್ಮೆ ಆಗುತ್ತದೆ. ವೀರವನಿತೆ ಓಬವ್ವನ ಶಕ್ತಿಗೆ ನಮಿಸುತ್ತಾ ಮುಂದೆ ಸಾಂಸ್ಕೃತಿಕ ಅರಮನೆಗಳ ಪಾರಂಪರಿಕ ಸ್ವಚ್ಛ ನಗರ ಎಂಬ ಹೆಸರನ್ನು ಪಡೆದ ಶ್ರೀಮಂತ ಇತಿಹಾಸ ಹೊಂದಿರೋ ಮೈಸೂರು ಜಿಲ್ಲೆಯ ಪ್ರಮುಖವಾದ ಸಾಂಸ್ಕೃತಿಕ ಕಲೆಯಾದ ಕಂಸಾಳೆ ನೃತ್ಯವನ್ನು ಈಗ ನೋಡೋಣ. ತಾಮ್ರದಿಂದ ಮಾಡಲ್ಪಟ್ಟ ಕಂಸಾಳೆ ಎಂಬ ಪರಿಕರ ಈ ನೃತ್ಯದ ಪ್ರಮುಖ ಆಕರ್ಷಣೆ. ವಿಶೇಷವಾದ ಕಸರತ್ತುಗಳ ಮೂಲಕ ನೃತ್ಯ ಮಾಡುವುದು ಇದರ ಮತ್ತೊಂದು ಪ್ರಮುಖ ಆಕರ್ಷಣೆ. ಮಲೆ ಮಹದೇಶ್ವರರನ್ನು ಸ್ಮರಿಸುವ ಹಾಡಿಗೆ ಕಂಸಾಳೆ ನೃತ್ಯ ಮಾಡಲಿದ್ದಾರೆ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು. ಕಂಸಾಳೆಯ ಕಲಾವಿದರು ಕಂಸಾಳೆಯ 2 ಭಾಗಗಳನ್ನು ಒಂದೊಂದು ಕೈಯಲ್ಲಿ ಹಿಡಿದು ಹಾಡು ಕುಣಿತದ ವೇಳೆ ಕಂಸಾಳೆಯನ್ನು ಲಯಬದ್ಧವಾಗಿ ಸ್ಪರ್ಶಿಸಿ ಶಬ್ದ ಭರಿಸುತ್ತಾರೆ. ಆನುಮಲೆ ಜೇನುಮಲೆ ಗುಂಜುಮಲೆ ಗುಲಗಂಜುಮಲೆ 77 ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡುವಂತ ನಮ್ಮಪ್ಪಾಜಿ ಮುದ್ದು ಮಾದೇವನ ಪಾದುಕೊಂಡ್ಸಲ ಉಗನ್ನಿ ಮಾತ್ಮಲ್ಲಯ್ಯ.
ಹೇಗೆ ಮೈಯೆಲ್ಲ ರೋಮಾಂಚನವಾಯ್ತಲ್ಲ. ಅದ್ಭುತವಾಗಿ ನೃತ್ಯ ಮಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇನ್ನು ನಮ್ಮ ನೆರೆಯ ಜಿಲ್ಲೆಯಾದ ಕಾವೇರಿಯ ಉಗಮ ಸ್ಥಳ, ಪ್ರಕೃತಿ ಸೌಂದರ್ಯದ ನೆಲೆಬೀಡಾದ ಕೊಡಗು ಜಿಲ್ಲೆಯ ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕಿಂತ ಮೊದಲು ಕನ್ನಡ ನಾಡಿನ ಜೀವನದಿ ಕಾವೇರಿ ಎಂಬ ಹಾಡಿಗೆ ನರ್ತಿಸಿ ಕಾವೇರಿ ನದಿಯನ್ನು ವರ್ಣಿಸಲಿದ್ದಾರೆ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿಯರು. ಕಾವೇರಿ ಕರ್ನಾಟಕದ ಜೀವನದಿ. ಕೊಡಗು ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿ ತಲಕಾವೇರಿ ಎಂಬ ಸ್ಥಳದಲ್ಲಿ ಉಗಮಿಸುವ ಈ ನದಿ ಮೈಸೂರು ಜಿಲ್ಲೆಯ ಮೂಲಕ ತಮಿಳುನಾಡಿಗೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಅನ್ನವ ನೀಡುವ ದೇವನದಿ ಈ ವೈಯಾರಿ, ಓ ದೇವನದಿ ಈ ವೈಯಾರಿ. ಈ ತಾಯಿಯೂ ನಕ್ಕರೆ ಸಂತೋಷದ ಮಮತೆಯ ಮಾತೆಗೆ ರಾಜ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಹರಿಯುವೆ ನಲಿವಿಂದ ತರುತ್ತಲಿಯೇಳು ಆನಂದ. ಹಸಿರಿನ ಬೆಳೆ ತಂದು ಕುಡಿಯುವ ಜನ ತಂದು ಚಿರಂದುವೆ ನದಿಯಿಂದ ಶ್ರೀಗಂಧ. ಧುಮುಕುತ ವೇಗದ ಜಲಪಾತದಲ್ಲಿ ವಿದ್ಯುತ್ ನೀಡುವೆ, ಬಯಲಲ್ಲಿ ಕಾಡಲಿ ಕಲಕಲ ಹರಿತ ನಾಟ್ಯವ ಮಾಡುವೆ. ಮಂದಗಾಮಿನಿ ಶಾಂತಿವಾಹಿನಿ ಚಿರನೂತನ ಚೇತನದಾತೆಯು ನೀನೇ ದಕ್ಷಿಣ ಮಂದಾಕಿನಿ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಜೀವನದಿ ಕಾವೇರಿ. ಕಡೆಯೊಂದು ಫಲಕೊಡು ಕಡೆಯೊಂದು ಸಾಗರದಲ್ಲಿ ನದಿಗೆಂದು ಸಂಗಮವು. ತೌರಿನ ಮನೆಯುವುದು ಗಂಡನ ಮನೆಯೊಂದು ಹೆಣ್ಣಿಗೆ ಇದೆಯೆಂದು
ಹೊಸ ಮನೆ ಹೊಸ ಜನ ಹೊಸ ಹೊಸ ಬಂಧವು ಅಲ್ಲೇ ಸಂತೋಷವು ಮನೆಯ ದೀಪವು ಬಾಳ ಸಂಗೀತವು ಮನಮೆಚ್ಚಿದ ಮಡದಿಯು ಸಿಕ್ಕಿದವೇ ಸ್ವರ್ಗ ಸಂಸಾರವು ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಈ ಕಾವೇರಿ ಅನ್ನವ ನೀಡುವ ದೇವನದಿ ಈ ವೈಯಾರಿ ದೇವನದಿ ಈ ವೈಯಾರಿ ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ ನೋಡಿದಿರಲ್ಲ ಕಾವೇರಿಯ ಉಗಮದ ಸ್ಥಳ ಸಪ್ತ ನದಿಗಳಲ್ಲಿ ಇದೂ ಒಂದು ಕನ್ನಡಿಗರಿಗೆ ಅನ್ನವ ಕೊಡುವ ದೇವತೆ ಕೊಡಗಿನ ಕಾವೇರಿ ಈಗ ನೋಡುವ ಇಲ್ಲಿಯ ಜನಪ್ರಿಯ ಸಾಂಸ್ಕೃತಿಕ ನೃತ್ಯ ಸುಗ್ಗಿಯ ಕಾಲದಲ್ಲಿ ಆನಂದದಿಂದ ನರ್ತಿಸುವ ಹುತ್ತರಿ ನೃತ್ಯ ಅಲ್ಲಿ ನೋಡಿ ನಮ್ಮ ವಿದ್ಯಾರ್ಥಿಗಳು ನರ್ತಿಸುವ ಸೊಬಗನ್ನು ಕೊಡಗಿನಲ್ಲಿ ಹುತ್ತರಿ ಹಬ್ಬವು ವ್ಯವಸಾಯಕ್ಕೆ ಸಂಬಂಧಿಸಿದ ಆಚರಣೆಯಾಗಿದ್ದು ಪುದಿಯ ಅರಿ ಎನ್ನುವುದರ ಸಮಾಸ ಪುತ್ತರಿ ಕನ್ನಡದಲ್ಲಿ ಹುತ್ತರಿ ಎನ್ನುತ್ತಾರೆ ಹೊಸ ಅಕ್ಕಿಯನ್ನು ವಾಸ್ತವವಾಗಿ ಭತ್ತದ ಕದಿರನ್ನು ಮನೆಗೆ ತರುವ ಸುಗ್ಗಿ ಹಬ್ಬ ಶ್ರೀದೇವಿ
ಈ ನೃತ್ಯ ನೋಡಿದಾಗ ನನಗೂ ನೃತ್ಯ ಮಾಡಬೇಕೆಂದು ಆಸೆಯಾಗಿ ನಾನು ಅವರ ಜೊತೆ ಸೇರಿಕೊಂಡೆ. ತುಂಬಾ ಸುಂದರವಾಗಿತ್ತು. ಕೊಡವ ನೃತ್ಯವೇ ಹಾಗೆ ಕಿವಿಗೆ ಕೇಳಲು ಇಂಪು, ಕಣ್ಣಿಗೆ ನೋಡಲು ಕಂಪು. ಹೋ, ಸಮಯ ಸರಿದಿದ್ದೇ ಗೊತ್ತಾಗ್ಲಿಲ್ಲ. ಇನ್ನು ಅತ್ಯಂತ ಪ್ರಮುಖವಾದ ವಿಶೇಷವಾದ ಜಿಲ್ಲೆ ಪರಶುರಾಮ ಕ್ಷೇತ್ರ ಎಂದು ಕರೆಸಿಕೊಳ್ಳುವ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ತಿಳಿದುಕೊಳ್ಳುವ. ಈ ಜಿಲ್ಲೆಯ ಐತಿಹಾಸವನ್ನು ತಿಳಿಸುವಂತಹ ಒಂದು ಸಮೂಹ ನೃತ್ಯ ಇದೀಗ ನಿಮ್ಮ ಮುಂದೆ ನಮ್ಮ ವಿದ್ಯಾರ್ಥಿಗಳಿಂದ. ತುಳುನಾಡು ಇದನ್ನು ಬೆರ್ಮರ ಸೃಷ್ಟಿ ಅಥವಾ ಪರಶುರಾಮ ಸೃಷ್ಟಿ ಎಂದು ಕರೆಯುತ್ತಾರೆ. ಇದು ಭಾರತದ ನೈಋತ್ಯ ಕರಾವಳಿಯಲ್ಲಿರುವ ಪ್ರದೇಶ. ತುಳುನಾಡಿನ ಸಂಸ್ಕೃತಿ ವಿಶಿಷ್ಟವಾದುದು, ವಿಭಿನ್ನವಾದುದು. ದೈವ ದೇವರುಗಳ ನೆಲೆಬೀಡು, ಸಾಂಸ್ಕೃತಿಕ ಕಲೆಗಳ ಆಗರ ನಮ್ಮ ಈ ತುಳುನಾಡು ದಕ್ಷಿಣ ಕನ್ನಡ ಜಿಲ್ಲೆ. ಗುಣವಿದೆ ಈ ಮಣ್ಣಲಿ, ಸೊಬಗಿದೆ ಈ ನಾಡಲಿ, ಪರಶುರಾಮನ ಕೃಪೆಯಲಿ, ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು, ನಮ್ಮ ತುಳುನಾಡು, ಎಂತೆಲ್ಲ ತುಳುನಾಡು, ಮೊಗದ ತುಳುನಾಡು. ದೇವಿಯ ನೆಲೆಯಿದೆ, ಉಡುಪಿ ಕೃಷ್ಣನ ನಗುವಿದೆ, ವಿವಿಧ ಕಲೆಗಳ ಕಳೆಯಿದೆ, ಶುದ್ಧ ಸಂಸ್ಕೃತಿ ಒಲವಿದೆ. ಶ್ರೀ ಮಂಜುನಾಥನ ಮಡಿಲಲಿ, ದೈವ ಭಕ್ತಿಯ ಸೊಬಗಲಿ, ಕಡಲ ಮಕ್ಕಳ ಕಥೆ ಇದೆ. ಯಕ್ಷಗಾನ ಕಲೆ ಇದೆ, ಕೋಟಿ ಚೆನ್ನಯ ಕಥೆ ಇದೆ, ನಾಗರಾಧನೆ ಇಲ್ಲಿದೆ, ಹುಲಿಯ ನರ್ತನ ನಮ್ಮದೇ, ಕಡಲ ಅಲೆ ಜೋಗುಳದಲ್ಲಿ, ಕರಾವಳಿಯ ಉಸಿರಲಿ, ಕೋಟಿ ನಮನ ಈ ಮಣ್ಣಿಗೆ. ತುಳುನಾಡು,
ನೋಡಿದಿರಲ್ಲ ನಮ್ಮ ಜಿಲ್ಲೆಯ ತುಳುನಾಡಿನ ಇತಿಹಾಸವನ್ನು. ಇಷ್ಟೆಲ್ಲ ಇತಿಹಾಸವಿರುವ ಈ ಪ್ರದೇಶದ ಸಾಂಸ್ಕೃತಿಕ ಕಲೆಗಳನ್ನು ನೋಡದೇ ಇದ್ದರೆ ನಮ್ಮ ಈ ಕರ್ನಾಟಕ ವೈಭವ ಪೂರ್ಣವಾಗಲು ಸಾಧ್ಯವಿಲ್ಲ. ಹಾಗಾದರೆ ಅವುಗಳು ಯಾವುವು? ಇಲ್ಲಿ ಇಲ್ಲದ ಸಾಂಸ್ಕೃತಿಕ ಕಲೆಗಳು ಬೇರೆಲ್ಲೂ ಇಲ್ಲ. ಇದರಲ್ಲಿ ಪ್ರಾಮುಖ್ಯವಾದ ಕಲೆಗಳೆಂದರೆ ಯಕ್ಷಗಾನ, ಕಂಬಳ, ಹುಲಿಕುಣಿತ. ಇದರಲ್ಲಿ ಯಕ್ಷಗಾನ ಅತ್ಯಂತ ಪ್ರಮುಖವಾದ ಕಲೆ. ಉಡುಪಿ ಜಿಲ್ಲೆಯಲ್ಲಿ ಹೇಗೆ ಪ್ರಾಮುಖ್ಯವಾಗಿದೆಯೋ ಅದಕ್ಕಿಂತಲೂ ಹೆಚ್ಚು ಪ್ರಾಮುಖ್ಯ ಗಳಿಸಿದ ಗಂಡು ಕಲೆ ಅದು ನೋಡಿ ಎಲ್ಲಿ ಚೆಂಡೆಯ ಶಬ್ದ ಕೇಳಿಸುತ್ತಿದೆ. ಶಬ್ದಕ್ಕೆ ತಾಳಕ್ಕೆ ತಕ್ಕ ಕುಣಿಯುವ ಯಕ್ಷಗಾನ ನೋಡಲು ಎಷ್ಟು ಸೊಗಸು. ಯಕ್ಷಗಾನ ಆಯ್ತು, ಈಗ ತುಳುನಾಡಿನ ಜನಪ್ರಿಯ ಕ್ರೀಡೆ ಸಂಸ್ಕೃತಿಯಾದ ಕಂಬಳವನ್ನು ನೋಡುವ. ನಂದಳಿಗೆ ಶ್ರೀಕಾಂತ್ ಪಟ್ಟಣ ಒಂದೇ ನಂಬರ್ದ ಏರ್ಕಳು ಅಂಚನೆ ಮಾಳ ಆನೋ ನೀಲಶೇಖರ್ ಶೆಟ್ಟನ ರಟ್ಟ ನಂಬರ್ದ ಏರ್ಕಳು ಮಂಜಟ್ಟಿಗೆ ಜೊತ್ತೊಂದಲ್ಲ ಕುಣಿಕೆ ಕುಣಿಕೆ ಕೈಪ್ಲನ್ನ ಅಣ್ಣ ನಾವೇ ಕಟ್ಲೆ ಅಣ್ಣ ಮಂಜೊಟ್ಟಿಗೆ ಏರ್ಲ ಇಂತರವಲ್ಲಪ್ಪ ಒಂಚೂರು ಬಿಡವಲ್ಲಣ್ಣ ಬಿಡವಲ್ಲೇ ಗಂಟೆಗಳನ್ನ ಕುಡಿಯೋದು ನಮ್ಮ ಊರುದ ನಮ್ಮ ಮಣ್ಣೆದ ನಮ್ಮ ಕಂಬುಲ ನನ್ನ ದುಂಬುಲ ನಮ್ಮ ಮೋಕೆದ ನಮ್ಮ ಪೆರ್ಮೆದ ನಮ್ಮ ಕಂಬುಲ ನನ್ನ ದುಂಬುಲ ತುಳುನಾಡ ಭೂಮಿಲಿ ಕೊಂಬು ವಾದ್ಯ ಸೌಂದಲಿ ಮಂಜೊಟ್ಟಿ ರೇಸಲಿ ರೈತರ ಬೆವರಲಿ ಜೋಡಿಕೋಣ ಓಟದ್ದೆ ಕಾರುವಾರು ಇಲ್ಲಿ ಗೆದ್ದೋನೆ ಸರ್ದಾರ ಹೌದು ಗುರು. ನಮ್ಮ ಊರುದ ನಮ್ಮ ಮಣ್ಣೆದ ನಮ್ಮ ಕಂಬುಲ ನನ್ನ ದುಂಬುಲ ನಮ್ಮ ಮೋಕೆದ ನಮ್ಮ ಪೆರ್ಮೆದ ನಮ್ಮ ಕಂಬುಲ ನನ್ನ ದುಂಬುಲ. ಕೋಣಗಳ ಓಟ ನೋಡಲು ಕಣ್ಣಿಗೆ ಹಬ್ಬ. ಈ ಕಂಬಳ ಎಷ್ಟು ಜನಪ್ರಿಯವಾಗಿದೆ ಎಂದರೆ ದೂರದ ಬೆಂಗಳೂರಲ್ಲೂ ಕಂಬಳ ನಡೆದಿರುವುದು ವಿಶೇಷ. ಕಂಬಳದ ಸವಿದಾಯಿತು. ಇನ್ನು ಒಂದು ಸಾಂಸ್ಕೃತಿಕ ಕಲಾ ಪ್ರಕಾರ ಇದೆಯಲ್ಲ, ಅದೇ ಹುಲಿ ಕುಣಿತ. ಇದೀಗ ನಿಮ್ಮ ಮುಂದೆ ಬರಲಿದ್ದಾರೆ ತುಳುನಾಡಿನ ಹುಲಿಗಳು ಹುಲಿ ಕುಣಿತದ ಮೂಲಕ.
ಅಲ್ಲ, ಕರ್ನಾಟಕದ ಕೆಲವೊಂದು ಜಿಲ್ಲೆಗಳ ಸಾಂಸ್ಕೃತಿಕ ಕಲಾ ವೈಭವವನ್ನು ಇವೆಲ್ಲವೂ ಈ ನಾಡನ್ನು ಶ್ರೀಮಂತಗೊಳಿಸಿದೆ. ಈ ಕಲಾ ಪ್ರಕಾರಗಳು ಇಲ್ಲಿನ ಪ್ರಕೃತಿ ಸೌಂದರ್ಯ ಎಲ್ಲರನ್ನು ಸೆಳೆಯುವಂತೆ ಮಾಡುತ್ತಿದೆ. ಅದಕ್ಕಾಗಿ ಪಾರ್ವತಿ ದೇವಿಯು ಕನ್ನಡ ನಾಡಿನ ಅಧಿದೇವತೆಯಾಗಿ ಭುವನೇಶ್ವರಿ ದೇವಿಯಾಗಿ ಇಲ್ಲಿ ನೆಲೆಗೊಂಡಿದ್ದಾಳೆ. ಈ ಸಾಂಸ್ಕೃತಿಕ ಕಲೆಗಳನ್ನು ಉಳಿಸಿ ಬೆಳೆಸುವ ಎನ್ನುತ್ತಾ ಇಂದಿನ ಈ ವೇದವ್ಯಾಸ ವಿದ್ಯಾರ್ಥಿಗಳ ಕರ್ನಾಟಕ ವೈಭವವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಇಲ್ಲಿಯ ತನಕ ಈ ಕಾರ್ಯಕ್ರಮಗಳನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಜೈ ಕನ್ನಡ. ತುಂಬಾ ಸುಂದರವಾಗಿತ್ತು, ಖುಷಿಯಾಯಿತು. ಪುಸ್ತಕ ಓದುವುದಕ್ಕಿಂತ ಹೆಚ್ಚಿನ ವಿಷಯ ಈ ಕಾರ್ಯಕ್ರಮದಿಂದ ತಿಳಿಯಿತು. ನಿನ್ನ ನಿರೂಪಣೆಯಂತೂ ಅದ್ಭುತವಾಗಿತ್ತು. ಈ ವಿದ್ಯಾಸಂಸ್ಥೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳು ಪುಣ್ಯವಂತರು. ಹೌದು ನಿಷ್ಮಾ, ನಾನು ಈ ರೀತಿ ನಿರೂಪಣೆ ಮಾಡಲು ಈ ವಿದ್ಯಾಸಂಸ್ಥೆಯೇ ಕಾರಣ. ಪಠ್ಯ ವಿಷಯಗಳ ಜೊತೆಗೆ ಸಹ ಪಠ್ಯ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡುವ ಈ ಸಂಸ್ಥೆ ನನ್ನ ಅಲ್ಲ, ನಮ್ಮೆಲ್ಲರ ಹೆಮ್ಮೆ. ಧನ್ಯೋಸ್ಮಿ. ಆದರೆ ಇಲ್ಲೆಲ್ಲ ಕಸಗಳು ತುಂಬಿದೆಯಲ್ಲ, ಇದನ್ನು ಯಾರು ಸ್ವಚ್ಛ ಮಾಡೋದು? ಅದಕ್ಕೆ ಯಾಕೆ ಚಿಂತೆ? ಅಲ್ಲಿ ನೋಡು, ಈ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಇದೀಗಲೇ ಸ್ವಚ್ಛತೆ ಮಾಡುತ್ತಿರುವುದು. ಮಾತಿಲ್ಲದೆ ದೇಹ ಚಲನೆಗಳ ಮೂಲಕ ಕಥೆಯನ್ನು ತಿಳಿಸುವಂತಹ ನಾಟಕೀಯ ದೃಶ್ಯ ಮಾಧ್ಯಮವೇ ಮೈಮ್ ಶೋ.
ಹಲೋ 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 ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಲೋ 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 ಇನ್ನು ಮುಂದಕ್ಕೆ ಇದು ಇನ್ನು ಕೆಲವೇ ಕ್ಷಣಗಳಲ್ಲಿ ಗೋಪಾಲಕೃಷ್ಣ ಪ್ರೌಢಶಾಲೆಯ is in this town, and I ain't going down. You think that I am crazy, but I don't want the crown. My life is in this town, and I ain't going down. You think that I am crazy, but I don't want the crown. Just an ordinary person, yeah, I'm just a beast loving soul. I'm just an ordinary person, yeah, I'm just a beast loving soul. Beast loving soul. ಹಲ್ ಹಲ್ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಒಂದು ಪೌರಾಣಿಕ ನಾಟಕ. ಹರಿ ಓಂ ಹರಿ ಓಂ. ಆತ್ಮೀಯರೇ, ಸುಮಾರು 5 ವರ್ಷಗಳಿಂದ ಈ ಒಂದು ಸಂಸ್ಥೆಯಲ್ಲಿ ವಾರ್ಷಿಕೋತ್ಸವವನ್ನು ಏರ್ಪಡಿಸಲಿಕ್ಕೆ ಬಹಳ ಕಷ್ಟ ಸಾಧ್ಯವಾಗಿತ್ತು. ಈ ದಿವಸ ಈ ಒಂದು ವೇದಿಕೆಯಲ್ಲಿ 2 ಸಂಸ್ಥೆಯ ವಿದ್ಯಾರ್ಥಿನಿಯರು ಅತಿ ಉತ್ತಮವಾಗಿ ತಮ್ಮ ಪ್ರತಿಭೆಯನ್ನ ತೋರ್ಪಡಿಸಿದ್ದಾರೆ. ಈ ಒಂದು ಪ್ರತಿಭೆಯನ್ನು ತೋರಿಸಿದಂತಹ 2 ಸಂಸ್ಥೆಯ ವಿದ್ಯಾರ್ಥಿನಿಯರಿಗೆ ಅವರನ್ನು ತರಬೇತುಗೊಳಿಸಿದಂತಹ 2 ಸಂಸ್ಥೆಯ ಶಿಕ್ಷಕೇತರ ವೃಂದಕ್ಕೆ, ಅದೇ ರೀತಿ 2 ಸಂಸ್ಥೆಯ ವಿದ್ಯಾರ್ಥಿನಿಯರ ಪೋಷಕರಿಗೆ 2 ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಮುಂದೆ ಗೋಪಾಲಕೃಷ್ಣ ಪ್ರೌಢಶಾಲೆಯ ಸುಮಾರು 50 ನಿಮಿಷಗಳ ಕಾಲದ ನಾಟಕ ಹಾಗೂ 2 ನೃತ್ಯಗಳೊಂದಿಗೆ 2023-24ನೇ ಸಾಲಿನ ಈ ಒಂದು ವಾರ್ಷಿಕ ಉತ್ಸವ ಕಾರ್ಯಕ್ರಮ ಸಂಪನ್ನಗೊಳ್ಳುವುದಕ್ಕಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಎಲ್ಲ ಶಿಕ್ಷಕೇತರ ವೃಂದಕ್ಕೆ, ಶಿಕ್ಷಣಾಭಿಮಾನಿಗಳಿಗೆ, ಅದೇ ರೀತಿ ಊರ ಮಹನೀಯರಿಗೆ, ಸ್ಥಳೀಯ ಎಲ್ಲ ಸಂಘ ಸಂಸ್ಥೆಗಳಿಗೆ, ಪ್ರಾಕ್ತನ ವಿದ್ಯಾರ್ಥಿಗಳಿಗೆ 2 ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಉತ್ತಮ ಧ್ವನಿವರ್ಧಕದಲ್ಲಿ ಸಹಕರಿಸ್ತಾ ಇರುವಂತಹ ನಮ್ಮ ಪ್ರಾಕ್ತನ ವಿದ್ಯಾರ್ಥಿ ಪ್ರೀತಮ್ ಒಂದು ಪ್ರಕಟಣೆ, ಒಂದು ಪರ್ಸ್ ಕಾಣೆಯಾಗಿದಂತೆ ಸಿಕ್ಕಿದವರು ದಯವಿಟ್ಟು ವೇದಿಕೆಯ ಹಿಂಭಾಗಕ್ಕೆ ತಂದುಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಒಂದು ಪರ್ಸ್ ಕಾಣೆಯಾಗಿದೆ, ಸಿಕ್ಕಿದವರು ದಯವಿಟ್ಟು ವೇದಿಕೆಯ ಹಿಂಭಾಗಕ್ಕೆ ತಲುಪಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಅದೇ ರೀತಿ ನೇರ ಪ್ರಸಾರದಲ್ಲಿ ಸಹಕರಿಸಿದಂಥ ಸುಪ್ರೀತ್ ಅಮೈ ಇವರಿಗೂ ಕೂಡ ಎರಡು ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಗ್ರಹಣದಲ್ಲಿ ಸಹಕರಿಸಿದಂಥ ಪ್ರಕಾಶ್ ಸುಬ್ರಹ್ಮಣ್ಯ ಇವರಿಗೂ ಕೂಡ ಎರಡು ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ವಸ್ತು ರೂಪದಲ್ಲಿ ಸಹಕರಿಸಿದಂತ ಎಲ್ಲ ದಾನಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಇದ್ದೇವೆ. ಉತ್ತಮವಾದಂತಹ ಶುಚಿರುಚಿಯಾದಂತಹ ಭೋಜನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಶ್ರೀಪತಿ ಹೊಳ್ಳ ಹಾಗೂ ಬಳಗದವರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸಹಕರಿಸಿದ ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಮುಂದೆ ವೇದಿಕೆಯಲ್ಲಿ ನಾಟಕ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಕಳೆದೋದಂತ ಪರ್ಸ್ ಸಿಕ್ಕಿರುತ್ತದೆ. ತಲುಪಿಸಿದವರಿಗೆ ಕೃತಜ್ಞತೆಗಳನ್ನು ಯಾರ ಪರ್ಸ್ ಕಾಣಾಗಿದೆ ಇಲ್ಲಿಗೆ ಬಂದು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಪರ್ಸ್ ಕಾಣದವರು ದಯವಿಟ್ಟು ಬಂದು ಸ್ವೀಕರಿಸಿ. ಹಲ್ 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 ಹಲೋ 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 ಅರ್ಥಶಾಸ್ತ್ರದ ಪಿತಾಮಹನೆನಿಸಿಕೊಂಡ ಪ್ರಾಚೀನ ಭಾರತದ ಅದ್ವಿತೀಯ ಅರ್ಥಶಾಸ್ತ್ರಜ್ಞ, ನ್ಯಾಯಶಾಸ್ತ್ರಜ್ಞ, ರಾಜಕೀಯ ಸಲಹೆಗಾರ, ಮೌರ್ಯ ಸಾಮ್ರಾಜ್ಯ ಸ್ಥಾಪಕನಾಗಿ ಭಾರತವನ್ನು ಒಗ್ಗೂಡಿಸಿದ ಮೊದಲ ವ್ಯಕ್ತಿ ಮತ್ತು ನಿಜವಾದ ಸಾಮ್ರಾಟನೆನಿಸಿಕೊಂಡ ಪ್ರಾಚೀನ ಭಾರತದ ಶಿಕ್ಷಕ, ಲೇಖಕ, ತಂತ್ರಜ್ಞ, ತತ್ವಜ್ಞಾನಿ, ಆಚಾರ್ಯ ಚಾಣಕ್ಯ ನವನಂದರಿಂದ ಕಳೆದುಕೊಂಡಿದ್ದ ಸಾಮ್ರಾಜ್ಯವನ್ನು ಮತ್ತೆ ಚಂದ್ರಗುಪ್ತ ಮೌರ್ಯನಿಗೆ ಕೊಡಿಸಿ ಭಾರತದಲ್ಲಿ ಮತ್ತೆ ಮೌರ್ಯ ಸಾಮ್ರಾಜ್ಯ ವಿಜೃಂಭಿಸುವಂತೆ ಮಾಡಿದ ಮಹಾನ್ ಛಲಗಾರ ಚಾಣಕ್ಯನ ಜೀವನದ ಒಂದು ಭಾಗವನ್ನು ರಂಗದಲ್ಲಿ ಚಿತ್ರಿಸುವ ಒಂದು ಪ್ರಯತ್ನ. ಎಸ್.ಎನ್. ರಾವ್ ಅವರ ಸಣ್ಣ ಕಥೆಯನ್ನು ಆಧರಿಸಿ ಈ ನಾಟಕವನ್ನು ರಚಿಸಲಾಗಿದೆ. ರಚನೆ ಮತ್ತು ನಿರ್ದೇಶನ ನಮ್ಮ ಸಂಸ್ಥೆಯ ಚಿತ್ರಕಲಾ ಶಿಕ್ಷಕರಾಗಿರುವಂತಹ ಶ್ರೀಯುತ ದಿನೇಶ್ ಕುಂದರ್ ಹಾಗೂ ಸಹಕಾರ ವಿಜ್ಞಾನ ಶಿಕ್ಷಕರಾಗಿರುವಂತಹ ಪ್ರವೀಣ್ ಕುಮಾರ್ ಕೆ. ಈಗ ನಿಮ್ಮ ಮುಂದೆ ಒಂದು ಪೌರಾಣಿಕ ನಾಟಕ ಅಗ್ನಿಶಿಖೆ. ಈಗ ನಿಮ್ಮ ಮುಂದೆ ಒಂದು ಐತಿಹಾಸಿಕ ನಾಟಕ ಅಗ್ನಿಶಿಖೆ. ಈ ನಾಟಕದ ರಚನೆ ಮತ್ತು ನಿರ್ದೇಶನ ದಿನೇಶ್ ಕುಂದರ್, ಸಹಕಾರ ಪ್ರವೀಣ್ ಕುಮಾರ್ ಮತ್ತು ಯತೀಶ್, ಲೈಟಿಂಗ್ ಪ್ರೀತಮ್ ಬಿಳಿನಲೆ, ಸಂಗೀತ ಪ್ರದೀಪ್ ಮುಂಗ್ಲಿ ಮಾಜಾರ್. ಈಗ ನಾಟಕ ಅಗ್ನಿಶಿಖೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ
तदात्मानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। ಮೂಡನ ಮಡಿಲಿನಿಂದ ಮೂಡಿ ಜಗದ ಜಡಕ್ಕೆ ಚೇತನದ ಕೊಡುಗೆ ನೀಡಿ ಉಜ್ವಲ ಪ್ರಭೆಯೊಡನೆ ಓಕುಳಿಯಾಡಿ ಓಡೋಡಿ ಬರುತ್ತಿರುವ ಭಗವಾನ್ ಭಾಸ್ಕರ, ಇದು ನಿನ್ನ ಚರಣಕ್ಕೆ ಚಾಣಕ್ಯನ ಶರಣು. ಓ ನವ ಸಂವತ್ಸರದ ಕಾರಣ ಪುರುಷ, ಭರತ ವರ್ಷದ ಭವಿಷ್ಯ ಗರ್ಭದಲ್ಲಿ ಅವ್ಯಾಹತವಾಗಿ ಹರ್ಷದ ಹಾಲ್ಗಡಲಕ್ಕೆ ಹರಿಯುವಂತಾಗಲಿ. ಪರಸ್ಪರ ದ್ವೇಷ ಅಸೂಯೆ ವಿಷಮ ಸನ್ನಿವೇಶದಲ್ಲಿ ನಾಮಾವಶೇಷವಾಗಲಿ. ಸಕಲ ವೇದ ಸರ್ವಧರ್ಮ ಸಮನ್ವಯದ ಬೀಡಾಗಿ ನಿಷ್ಕಾಮ ಕರ್ಮಾವಲಂಬಿಗಳ ನಂಬಿಕೆಯ ನಾಡಾಗಿ ಮೋಕ್ಷಾನುವರ್ತಿಗಳ ಮುಕ್ತಿಧಾಮವಾಗಲಿ. ಅನಂತ ಸುಭಿಕ್ಷತೆ ಅಮರವಾಗಿ ಅಖಂಡ ಸುಕ್ಷೇಮ ಅಕ್ಷಯವಾಗಲಿ. ಅನಿಷ್ಟ ಪರಂಪರೆಯ ದೌರ್ಜನ್ಯದಾಯಿಗಳಾದ ನವನಂದರ ಅಮಾನುಷ ಆಳ್ವಿಕೆಯಲ್ಲಿ ಕಟುಕ ನಂದರ ಕಪಿಮುಷ್ಟಿಯಲ್ಲಿ ಸಿಲುಕಿ ಅದೆಷ್ಟೋ ಅಬಲೆಯರ ಮಾನಹಾನಿಯಾಗಿ ಮಾರಣ ಹೋಮ ನಡೆದಿದೆಯೋ. ನಡು ಹಗಲಲ್ಲೂ ಅನಾಥರ ಮೇಲೆ ನಡೆಯುತ್ತಿರುವ ಅಸುರಿ ಅತ್ಯಾಚಾರವನ್ನು ನೆನೆದರೆ ಎದೆ ಒಡೆಯುತ್ತಿದೆ. ಆ ದುರಂತ ದುರ್ದಿನ ಮುನ್ನಡೆಯ ಮುಕ್ತಿಗಾಗಿ ಕಂಕಣ ಬದ್ಧನಾದ ಚಾಣಕ್ಯನಿಗೆ ಶಕ್ತಿ ಕೊಡು ದೇವ, ಶಕ್ತಿ ಕೊಡು. ಏನಾದರೂ ಸರಿ, ರವಿಚಂದ್ರರೇ ಏರುಪೇರಾಗಲಿ, ದಿಗಂತಗಳೇ ಧಿಕ್ಕರಿಸಿ ನಿಲ್ಲಲಿ. ಬ್ರಾಹ್ಮಣ ಬರ ಎಷ್ಟು ಸತ್ಯವು, ಚಾಣಕ್ಯನ ವಾಣಿಯೂ ಅಷ್ಟೇ ಸತ್ಯವಾಗಬೇಕು. ಚಂದ್ರಗುಪ್ತ ನಿನಗಾಗಿ ನಿನ್ನ ತಮ್ಮಂದಿರಾದ ನಮ್ಮ ಸಾವು ನಂದನನ ಮೇಲಿನ ಸೇಡನ್ನು ಸಾಧಿಸುವ ದಿನವೆಂದು ನಮ್ಮ ಪ್ರೇತಾತ್ಮದ ಪ್ರತೀಕಾರದ ತೃಷೆಗೆ ತೃಪ್ತಿ ಎಂದು ಏನಾಯ್ತು ನಮ್ಮ ತ್ಯಾಗ, ಏನಾಯ್ತು ನಮ್ಮ ತ್ಯಾಗ, ಏನಾಯ್ತು ಏನಾಯ್ತು ಏನಾಯ್ತು
ಗೆದ್ದೇಳು. ಆ ಜಗತ್ರಕ್ಷಕನಾದ ಭಗವಂತನು ನಿನ್ನನ್ನು ರಕ್ಷಿಸಲಿ. ಪೂಜ್ಯರೇ, ಭಗವಂತನನ್ನು ನಂಬಿ ನಂಬಿ ನಂಬಿಕೆ ನಾಶವಾಗಿ ನಾಸ್ತಿಕನಾದೆ. ಇದೀಗ ತಾವು ಅಭಯವಿದ್ದರೆ ಮಾತ್ರ ನನ್ನ ಬದುಕು, ಇಲ್ಲವೇ ಮರಣವೇ ನನಗಿನ್ನು. ಶರಣು ಆರ್ಯ, ಶರಣು. ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಕಷ್ಟ ಕಾರ್ಪಣ್ಯಗಳ ಪರಮಾವಧಿ ಮುಟ್ಟಿರುವ ನಿರಾಶಾವಾದಿ, ಅಸಮಾಧಾನದ ಅಗ್ನಿಕುಂಡದಲ್ಲಿ ಬೆಂದು ನೊಂದು ದೈವವನ್ನೇ ನಿಂದಿಸುತ್ತಿರುವ ನಾಸ್ತಿಕಿನಿಧಿ, ಬದುಕಿ ಬಾಳಲೆಂದು ಭೂಮಿಗೆ ಬಂದ ಮಾನವ ಸಾಯುವ ಬಯಕೆಯನ್ನು ಬದಿಗೊತ್ತಬೇಕು. ಮೃತ್ಯು ದೇವತೆ ಮೋಹದರಸಿಯಲ್ಲ, ಮುಕ್ತಿ ಮೋಕ್ಷಗಾಮಿಗಳ ಚರಣದಾಸಿ. ಅದಿರಲಿ, ಹೇಳು, ನೀನಾರು? ನಿನಗೀ ದುರ್ಗತಿಗೀಡು ಮಾಡಿದವರಾರು? ಯಾರೆಂದು ಹೇಳಲಿ, ಏನೆಂದು ನುಡಿಯಲಿ? ನನ್ನ ನಂಬಿಕೆ ನಂಜಾಯಿತು, ನನ್ನ ಬಯಕೆ ಭಂಜೆಯಾಯಿತು, ನನ್ನ ಭವಿಷ್ಯ ಭಯಾನಕವಾಯಿತು. ಆ ದುಷ್ಟ ನಂದನರಿಂದ ವಂಚಿಸಲ್ಪಟ್ಟೆ, ನಯವಂಚಕ ನಂದನರಿಂದ ರಾಜಭ್ರಷ್ಟನೆಂಬ ಪಟ್ಟ ಹೊತ್ತು ಬಿಟ್ಟೆ. ಆಚಾರ್ಯರೇ, ರಾಜಭ್ರಷ್ಟನಾಗಿ ಬದುಕುತ್ತಿರುವ ನತದೃಷ್ಟ ಚಂದ್ರಗುಪ್ತ ಮೌರ್ಯ ನಾನು. ಆ ನಂದರು ನನ್ನ 100 ಮಂದಿ ತಮ್ಮಂದಿರನ್ನು ಕೊಂದರು, ಶೂದ್ರನೆಂದು ಜರಿದರು, ಕೀಳು ಕುಲದವರೆಂದು ಬಹಿಷ್ಕರಿಸಿದರು. ಜಾತಿ ಜಾತಿ ಜಾತಿ, ಯುಗ ಯುಗಗಳೇ ಕಳೆದರೂ ಜಾತಿಭೂತದ ಬೀಭತ್ಸ ನರ್ತನವನ್ನು ನಿಂತೇ ಇಲ್ಲ. ಇದಕ್ಕೆ ಕೊನೆಯೆಂದು ಹರಿಯುವ ನೀರಿಗೂ ಉರಿಯುವ ಬೆಂಕಿಗೂ ಜಾತಿ ಭೇದವಿಲ್ಲದಿರುವಾಗ ನೆತ್ತಿಯ ಮೇಲೆ ಸಾವಿನ ಬುತ್ತಿಯನ್ನೇ ಹೊತ್ತೇ ಹುಟ್ಟುವ ಮನುಷ್ಯನಿಗೇಕಿದು ಅರ್ಥವಾಗುತ್ತಿಲ್ಲ. ಅಷ್ಟು ಮಾತ್ರವಲ್ಲ, ಕ್ಷಾತ್ರ ಕುಲ ಕಲಂಕರಾದ ನವನಂದರ ನಿರಂಕುಶ ಪ್ರಭುತ್ವದ ಪಶ್ಚಾಕ್ಕೆ ಅದೆಷ್ಟು ಜನರ ಹಸುವಿನ ಉತ್ತರವಾಗಿದೆ ಬಲ್ಲಿರ? ಮದವೇರಿ ಮೆರೆದ ಆ ನಂದರಿಗೆ ಅದೆಷ್ಟು ಸುಮಂಗಲಿಯರು ಬಲಿಯಾಗಿದ್ದಾರೆ ಬಲ್ಲಿರ? ಆ ನವನಂದರ ನಿರಂಕುಶ ಪ್ರಭುತ್ವದ ಪಶುದಾಹಕ್ಕೆ ಕೊನೆಯೆಂದು? ಕೊನೆ ಇದೆ ಚಂದ್ರಗುಪ್ತ, ಎಲ್ಲದಕ್ಕೂ ಕೊನೆ ಇದೆ. ನವನಂದರ ಪಾಶವಿ ಕೃತ್ಯಗಳಿಗೆ, ಅನೀತಿ ಅಧರ್ಮ ಅತ್ಯಾಚಾರಗಳ ಅಮಾನುಷ ಲೀಲೆಗಳೆಲ್ಲ ಕೊನೆಯಾಗಲಿದೆ. ನಿನ್ನ ಅಭ್ಯುದಯ ಅತಿ ಸಮೀಪದಲ್ಲಿದೆ ಚಂದ್ರಗುಪ್ತ. ಭಯಂಕರ ಭವಿಷ್ಯದ ಅಸಹಾಯಕತೆ ಭೂತಾಕಾರವಾಗಿ ನಿಂತಿರಲು ಇನ್ನೆಷ್ಟು ಕಾಲ ಕಾಯಲಿ ಆರ್ಯ? ಕಾಯಲೇಬೇಕು ಚಂದ್ರಗುಪ್ತ, ಕಾಯಲೇಬೇಕು. ತಿನ್ನುವ ಕಾಯಿ ಬಳಿತು ಹಣ್ಣಾಗುವವರೆಗೆ ಕಾಯಲೇಬೇಕು. ಕತ್ತಲು ಕಳೆದ ಮೇಲೆ ಬೆಳಕು ಕಾಣಲೇಬೇಕು. ಕತ್ತಲು ಕಾಣಲು ಕಷ್ಟವೆಂದು ಕಣ್ಣು ಕಿತ್ತುಕೊಂಡರೆ ಬೆಳಕು ಮೂಡುವಾಗ ಕಾಣಲಾಗದ ಕುರುಡರಾಗುತ್ತೇವೆ. ಭವಿಷ್ಯ ಸಾಮ್ರಾಜ್ಯದ ಭವಿಷ್ಯ ಸಾಮ್ರಾಟ ತಾಳ್ಮೆಗೆ ತವರಾಗದ ಹೊರತು ಅರಸೊತ್ತಿಗೆ ಲಭಿಸದು. ಇಂದು ನನ್ನೀ ಬದುಕನ್ನು ಕಂಡ ನಂದರು ಅಣಗಿಸಿ ಕೇಕೆ ಹಾಕಿ ನಗುತ್ತಿದ್ದಾರೆ ಆಚಾರ್ಯರೇ, ನಗುತ್ತಿದ್ದಾರೆ. ಐಸಿರಿಯ ಮದದಲ್ಲಿ ಮಿತಿ ಮೀರಿ ಮೆರೆಯುತ್ತಿದ್ದಾರೆ. ಮೆರೆಯಲಿ, ಏಕೆ ಹಾಕಿ ನಗಲಿ. ಆಳುವ ನಂದರಿಗೆ ಅಳುವ ಕಾಲ ಬರುವವರೆಗೂ ನಗಲಿ. ದೀಪದ ಕೆಳಗೆ ಕತ್ತಲಿದೆ ಎಂಬುದು ಅವರಿಗೆ ಮುಂದೆ ಅರಿವಾದೀತು. ಚಂದ್ರಗುಪ್ತ, ಅವರ ಸಾವು ಹುಟ್ಟಿನಷ್ಟೇ ಅನಿರೀಕ್ಷಿತ. ಆಚಾರ್ಯರೇ, ನನ್ನ ಸೇಡು ತೀರುವುದೆಂದು, ನನ್ನ ತಮ್ಮಂದಿರ ಆತ್ಮಗಳಿಗೆ ಶಾಂತಿ ಸಿಗುವುದೆಂದು ಆ ನಂದರನ್ನು ಎದುರಿಸುವ ಸಾಮರ್ಥ್ಯವಿಲ್ಲದ ನನ್ನೀ ಕನಸು ಕೈಗೂಡುವುದೇ? ವತ್ಸ,
ಘಟನೆಗಳಿಗೆ ಸಾಕ್ಷಿಯಾಗಿ ನಡೆಯುತ್ತಿದ್ದೇನೆ. ನಿನ್ನನ್ನುಳಿಸಿ ಧರ್ಮವನ್ನು ರಕ್ಷಿಸಿ ಸನಾತನ ಸತ್ಸಂಪ್ರದಾಯದ ಭದ್ರ ಬುನಾದಿಯ ಮೇಲೆ ಭಾರತ ವರ್ಷದ ಉಳಿಸಲು ಸತತ ಹೋರಾಟ ನಡೆಸುತ್ತೇನೆ. ಸಪ್ತರ್ಷಿ ಪುಂಗವರ ಈ ತಪೋಭೂಮಿ ಮತ್ತೆ ಸಂಸ್ಕೃತಿಯ ತವರೂರಾಗಬೇಕು. ಈ ನಾಡಲ್ಲಿ ದಬ್ಬಾಳಿಕೆ ದೌರ್ಜನ್ಯ ಕೊನೆಯಾಗಬೇಕು. ಎಲ್ಲೆಡೆ ಶಾಂತಿ ನೆಲೆಸಬೇಕು. ಧನ್ಯನಾದೆ. ನಿಮ್ಮಂತ ಬ್ರಹ್ಮಕುಲ ಗಣ್ಯರ ಅಭಯದ ಶ್ರೀರಕ್ಷೆ ಪಡೆದ ನಾನೇ ಧನ್ಯ. ಚಿರಂಜೀವಿಯಾಗು ಚಂದ್ರಗುಪ್ತ. ಅದು ಕಟುಕ ನಂದನ ಬೇಟೆ ಮುಗಿಸಿ ಇತ್ತ ಕಡೆಗೆ ಬರುತ್ತಿದ್ದಾನೆ. ಬಯಸುತ್ತಿದ್ದ ಬೇಟೆ ಅರಸುತ್ತಾ ಬರುತ್ತಿದೆ. ಚಂದ್ರಗುಪ್ತ, ನೀನು ಅವನಿಂದ ಸ್ವಲ್ಪ ಹೊತ್ತು ಮರೆಯಾಗಿರುವುದು ಒಳಿತು. ಅಪ್ಪಣೆ ಪೂಜ್ಯರೇ. ಮಾಡುವೆನೆಂಬ ಹಮ್ಮು ಬೇಡ ನಂದನ. ಮುಚ್ಚು ಬಾಯಿ ಮೂರ್ಖ. ಅಷ್ಟೈಶ್ವರ್ಯದ ಅಧಿಪತಿ ಮಗಧೇಶ್ವರನನ್ನು ಅವಮಾನಿಸುವ ಅಧಿಕ ಪ್ರಸಂಗಕ್ಕೆ ಮನ ಮಾಡಬೇಡ. ತಪ್ಪು ರಾಜ, ತಪ್ಪು. ಎಣ್ಣೇರುವವರೆಗೂ ದೀಪ ಉರಿಯಬಹುದು, ಪುಣ್ಯೇರುವವರೆಗೂ ಈ ಅದೃಷ್ಟ ನಡೆಯಬಹುದು. ಅಷ್ಟಕ್ಕೂ ಸರ್ಪದ ನೆರಳಿನ ಆಶ್ರಯದಲ್ಲಿ ಮಂಡೂಕ ಅದೆಷ್ಟು ಕಾಲ ಬದುಕುಳಿಯಬಹುದು. ಸಾಕು ಮಾಡು ನಿನ್ನ ವೇದಾಂತವನ್ನು. ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ ಎಂಬುದು ತಿಳಿದಿದೆ ನಿನಗೆ. ಯಾರಲ್ಲಿ ಮಗಧೇಶ್ವರ, ಈ ಹಾರವನಿಗೆ ಆಶ್ರಯ ಆಸನವನ್ನಿತ್ತು ಆಧರಿಸಿದ ಅವಿವೇಕಿ ನೀನೇನು? ಮಗಧೇಶ್ವರ, ಮಹಾ ತೇಜಸ್ವಿಗಳು ತಪಸ್ವಿಗಳು ಆದ ಆಚಾರ್ಯರನ್ನು ಈ ರೀತಿ ಅವಮಾನಿಸುವುದು ಅಪರಾಧ. ಕಾಟೆಯಾದಾಗಿ ಹೇಳುತ್ತಿದ್ದೇನೆ. ಆಕ್ರೋಶ ಅಂಕೆ ಮೀರಿ ಅನಿಷ್ಟಕ್ಕೆ ನಾಂದಿ ಹಾಡುವ ಮುನ್ನ
ಬ್ರಾಹ್ಮಣ ಮುನಿದರೆ ನಿನ್ನ ವಂಶವೇ ಸರ್ವನಾಶ. ಮಹಾಪ್ರಭು ಸಾವಧಾನ, ಮಹಾಪ್ರಭು ಸಾವಧಾನ. ತಲೆಗಿಲ್ಲಿಂದ ತೊಲಗು. ಏಯ್ ಕಪಟ ಸನ್ಯಾಸಿ, ನಡೆ ಇಲ್ಲಿಂದ. ನಡೆ. ಏಯ್ ಮದೋನ್ಮತ್ತ, ಉನ್ಮತ್ತನಂತೆ ನಗಬೇಡ. ಒಳಗಿದ್ದ ಕಾಲ ಸರ್ಪವನ್ನು ಕಾಲಿನಿಂದ ಕೆಣಕಿ ಕೆರಳಿಸಿದೆ. ನೀನು ಹಿಡಿದೆಳೆದದ್ದು ಚಾಣಕ್ಯನ ಕೇಶವನ್ನಲ್ಲ ಅರಸ, ನಿನ್ನ ವಂಶವನ್ನೇ ವಿದ್ವಾಂಸಗೈವ ಮೃತ್ಯುಪಾಶ. ನಾನು ಮಾನವನಲ್ಲ, ನಿನ್ನ ಭಾಗದ ಕಾಳ ಭೈರವ. ಬ್ರಾಹ್ಮಣನ ಬೆದರಿಕೆಗೆ ಹೆದರಿಕೊಳ್ಳುವ ಹೆಣ್ಣನನ್ನುಕೊಳ್ಳಬೇಡ. ಯಾಕೆ ನಿಂತೆ? ಬ್ರಹ್ಮ ಹತ್ಯ ದೋಷಕ್ಕೆ ಬೆದರಿದೆಯಾ? ಬೇಡ. ಇದು ಬ್ರಾಹ್ಮಣ ಜಾತ್ಯ ಸಂಕೇತವಾದ ಈ ಜನಿವಾರವನ್ನು ಕಿತ್ತೆ ನನ್ನ ತೋಳಿನಲ್ಲಿ ಬಳಬಿದ್ದರೆ ಈಗ ನನ್ನನ್ನು ಕೊಂದು ನೋಡು. ಏಕೆ ನಂದನ? ಹೌದು, ನನ್ನಿಂದಲೇ ಸಾಯಲೆಂದು ಭೂಮಿಗೆ ಜನ್ಮವೆತ್ತಿ ಬಂದವನು ನೀನು. ಆದರೆ ಒಂದು ಮಾತು ನೆನಪಿಡು, ನಿನ್ನನ್ನು ಮಗದ ಸಿಂಹಾಸನದಿಂದ ಕೆಳಗಿಳಿಸುತ್ತೇನೆ. ನಿನ್ನ ನಿರಂಕುಶ ಪುಸ್ತಕವನ್ನು ನಿರ್ನಾಮಗೊಳಿಸುತ್ತೇನೆ. ಅಖಂಡ ಭರತಖಂಡ ಶಾಂತಿ ಸೌಭಾಗ್ಯದ ಪಥಕ್ಕೆ ಬರುವವರೆಗೆ ನನ್ನಿ ಬಿಚ್ಚಿದ ಮುಡಿಯನ್ನು ಕಟ್ಟಲಾರೆ. ಒಂದು ವೇಳೆ ನನ್ನಿ ಪ್ರತಿಜ್ಞೆ ಭಂಗವಾದರೆ ಈ ಶಿಗೆ ಹೊತ್ತ ಶಿರಸ್ಸನ್ನು ಛೇದಿಸಿ ನಿನ್ನ ಪದ ಪ್ರಾಂತಕ್ಕೆ ಸೇರುತ್ತೇನೆ. ಕಾವಿ ತೊಟ್ಟವರೆಲ್ಲ ಕಲಿಗಳಾದರೆ ಇಲಿಗಳೆಲ್ಲ ಬೇಟೆಯಾಡುವ ಹುಲಿಗಳಾದವು. ಚಂದ್ರಗುಪ್ತ, ಮಗನೇಶ್ವರ, ಇನ್ನೆಂದಾದರೂ ಇಂತಹ ಅವಿವೇಕಿಗಳಿಗೆ ಆಶ್ರಯವಿದ್ದಿದ್ದೇ ಆದರೆ ನಿನ್ನ ತಮ್ಮಂದಿರ ಹಾದಿಯನ್ನು ನೀನು ಹಿಡಿಯಬೇಕಾದೀತು. ಚಂದ್ರಗುಪ್ತ, ನಮಗೆ ಸದ್ಯದ ಪರಿಸ್ಥಿತಿಯಲ್ಲಿ ಉಳಿದಿರುವ ಮಾರ್ಗ ಒಂದೇ, ಯುದ್ಧ. ನಾವೀಗ ಸಂಗ್ರಾಮ ಕಣಿಯಾಗಲೇಬೇಕು ಚಂದ್ರಗುಪ್ತ. ಸಂಗ್ರಾಮವೇ ಬೇಡ ಆರ್ಯ, ಬೇಡ. ಲಕ್ಷೋಪಲಕ್ಷ ಪ್ರಾಣಹರಣ, ಅಸಂಖ್ಯಾತ ಸೈನಿಕರ ಮಾರಣ ಹೋಮ, ಕೇವಲ ಸ್ವಾರ್ಥ ಸಾಧನೆಗಾಗಿ ದೇಶ ದೇಶಗಳ ನಡುವೆ, ರಾಜ್ಯ ರಾಜ್ಯಗಳ ನಡುವೆ, ಧರ್ಮ ಧರ್ಮಗಳ ನಡುವೆ ನಡೆಯುವ ಸಂಗ್ರಾಮಕ್ಕೆ ಬಲಿಯಾಗುವ ಮುಗ್ಧರ ಸಾವು ನೋವುಗಳನ್ನು ನಾನು ನೋಡಲಾರೆ. ಕೇವಲ ಅಹಿಂಸೆ ಪರಮಧರ್ಮ ಎಂದು ಸಾಧಿಸಿ ಸಮರ್ಥಿಸಿದ ಸಿದ್ಧಾರ್ಥನ ತತ್ವಗಳನ್ನೆಲ್ಲ ಮಣ್ಣಗಿಸಬೇಕೆ ಆರ್ಯ? ಹಾಗಲ್ಲ ಚಂದ್ರಗುಪ್ತ, ಕಟುಕ ನಂದರ ಕರಾಳ ಶಾಸನಕ್ಕೆ ಬಲಿಯಾಗಿ
ದುಃಖದ ದಲ್ಲುರಿಯಲ್ಲಿ ಭಾವನೆ ಪಡುತ್ತಿರುವ ಕೋಟಿ ಕೋಟಿ ಜೀವಿಗಳ ಕೊರಗಿನ ಕೂಗು ಕೊನೆಯಾಗಬೇಕು. ಅಸಂಖ್ಯಾತ ಜನಕೋಟಿಯ ಕಷ್ಟ ನಷ್ಟಕ್ಕೆಲ್ಲ ಕಲ್ಯಾಣದ ಕೊನೆಯಾಗಬೇಕು. ಮಂಗಳದ ಮುಕ್ತಾಯವಾಗಬೇಕು. ದರ್ಪ ದಬ್ಬಾಳಿಕೆಯ ಸರ್ಪದಾಶ್ರಯದಿಂದ ಬಿಡುಗಡೆಯಾಗಬೇಕಾದರೆ ಆ ನಂದರನನ್ನು ಯುದ್ಧಕ್ಕೆ ಆಣಿಸಲೇಬೇಕು ಚಂದ್ರಗುಪ್ತ. ಚಂದ್ರಗುಪ್ತ, ಸಂಗ್ರಾಮಕ್ಕಂಜ ಬೇಡ, ನಾನು ಹೇಳಿದಂತೆಯೇ ಮಾಡು. ನಂದನನು ಮಾಂಡಲಿಕನಾದ ಪರ್ವತೇಶ್ವರನನ್ನು ಅವನ ವಿರುದ್ಧವೇ ಎತ್ತಿ ಕಟ್ಟುವಂತೆ ಮಾಡಬೇಕು. ಎಲ್ಲವನ್ನು ನನಗೆ ಬಿಡು. ಹಾಗೆಯಾಗಲಿ. ನನ್ನಲ್ಲಿ ಮುಸುಕಿದ ಸಂಶಯದ ಹೊಗೆಯನ್ನು ನೀವು ಕಳೆದಿರಿ. ನಾನಿನ್ನು ಬರುತ್ತೇನೆ ಆಚಾರ್ಯರೇ. ಇಷ್ಟಾರ್ಥಿಸಿದ್ದಿರತ್ತು. ಅಗದ ಸಾರ್ವಭೌಮ ನಂದನ, ಶೀಘ್ರದಲ್ಲಿಯೇ ನಿನ್ನ ಮಾರಣ ಹೋಮ. ಕಠೋರ ಪ್ರತಿಜ್ಞೆ ಕೇಳಿದರೆ ನನಗೇಕೋ ಅನುಮಾನ ಬರುತ್ತಿದೆ. ನರಿಯ ಕೂಗಿಗೆ ಗಿರಿಬೆದರುವುದೇ? ದರ್ಬೆ ಹಿಡಿದು ಕರ್ಮ ಕಳೆವ ಬ್ರಾಹ್ಮಣನ ಪ್ರತಿಜ್ಞೆಗೆ ಬೆಲೆ ನೀಡಿ ನಾನು ತಲೆ ಕೆಡಿಸಿಕೊಳ್ಳಬೇಕೆ? ನಾನಂತೆ ಆ ಬ್ರಾಹ್ಮಣನ ಪ್ರಾಣ ಹೀರಿದ್ದರೆ ಬಹುಶಃ ಇಂದು ಹೀಗಾಗುತ್ತಿರಲಿಲ್ಲ. ಚಾಣಕ್ಯನಿಗಿಂತಲೂ ಚಂದ್ರಗುಪ್ತನನ್ನು ಜೀವ ಸಹಿತ ಬಿಟ್ಟದ್ದು ಇನ್ನೂ ಅಪರಾಧವಾಯಿತು ಪ್ರಭು. ಓ ಚಂದ್ರಗುಪ್ತ, ಬಲಿಪೀಠದ ಮೇಲೆ ಹತ್ತಿ ನಿಂತು ನನ್ನ ಕತ್ತಿಯ ನೆರಳಲ್ಲಿ ಕೊರಳಾಡಿಸುತ್ತಿರುವ ಪಶು, ನೀನು ಎಲ್ಲಡಗಿದ್ದರೂ ಸರಿ, ಹಿಡಿದೆಳೆದು ತಂದು ಕಡಿದ ಸೇದಿರಲಿ. ಮಹಾಪ್ರಭು, ಸರ್ವನಾಶವಾಯಿತು. ಮಹಾಪ್ರಭು, ಸರ್ವನಾಶವಾಯಿತು. ಏನಾಯ್ತು ಭೈರವ? ನಮ್ಮ ಮಾಂಡಲಿಕ ಪರದೇಶರರು ನಮ್ಮ ಮೇಲೆ ಸಮರಸನ್ನ ತಗೊಳ್ಳುತ್ತಿರುವ ಸತ್ಯ ಸಂಗತಿಯು ಗುಪ್ತಾಚಾರದಿಂದ ತಿಳಿದು ಬಂತು ಮಹಾಪ್ರಭು. ಇದಕ್ಕೆ ಮೂಲ ಕಾರಣ ಚಾಣಕ್ಯ ಮತ್ತು ಚಂದ್ರಗುಪ್ತರೆಂಬ ಬ್ರಾಹ್ಮಣರೆಂದು ತಿಳಿದು ಮಹಾಪ್ರಭು. ಚಾಣಕ್ಯ ಚಾಣಕ್ಯ ಚಾಣಕ್ಯ, ಅಂದು ವಿಪ್ರನೆಂದು ಸುಮ್ಮನಿದ್ದೆ, ಇಂದು ಅವನೇ ಶತ್ರುವಾಗಿ ವಿಷಕಾರುವ ಕಾಳ ಸರ್ಪವಾದನೆ. ಹೋಗು ಭೈರವ, ದಳಪತಿ ಬಾಗುರಾಯಣರಿಗೆ ಈಗಲೇ ಸಮರ ಸನ್ನದ್ಧವಾಗುವಂತೆ ತಿಳಿಸು. ಎಂತಹ ವಾರ್ತೆ ಕೇಳಿದೆ ನಾನು. ನನ್ನ ಪಾದಕ್ಕೆ ನೆತ್ತಿ ಸೇವೆ ಸಲ್ಲಿಸುತ್ತಿದ್ದ ಪರ್ವತೇಶ್ವರನೇ
ಮಹಾಪ್ರಭು, ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಚಂದ್ರಗುಪ್ತರ ನೇತೃತ್ವದಲ್ಲಿ ಭರತೇಶ್ವರನ ಕಡೆ ಸೈನಿಕರು ನಮ್ಮ ಕೋಟೆಯ ಮಹಾದ್ವಾರವನ್ನು ಮುತ್ತಿದ್ದಾರೆ. ಹೌದೇ? ನಾವು ಕತ್ತಿ ಧರಿಸುವ ಮೊದಲೇ ಶತ್ರುಗಳು ಮುತ್ತಿಗೆ ಹಾಕಿಬಿಟ್ಟರೆ ಹಾಗು ಭೈರವ, ಈಗಲೇ ರಣಕಹಳೆ ಮೊಳಗಲಿ. ಇದೇನಿದು ನಿನ್ನ ಪಾಶ ವಿವರ್ತನೆ? ಹಿಂಸೆಗೆ ಪ್ರತಿಹಿಂಸೆ, ಸೇಡಿಗೆ ಸೇಡು.
ಭಿಕ್ಷೆ ನೀಡುವ ನೆಪದಲ್ಲಿ ರಾಕ್ಷಸ ರೂಪದ ರಾಜನಾಗಬೇಡ. ಹೊರಗಾಣಿಸು ನಿನ್ನ ಖಡ್ಗವನ್ನು. ಇದೇನಿದು ಆಚಾರ್ಯರೇ? ಇದು ಚಾಣಕ್ಯನಾಡುವ ನುಡಿಯೇ? ಈ ವ್ಯಾಘ್ರನಲ್ಲಿ ಬೇಕೆ? ಚಂದ್ರಗುಪ್ತ, ನಾನೀ ಸಮರದಲ್ಲಿ ಭಾಗವಹಿಸಿದ್ದು ಧರ್ಮದ ಉದ್ಧಾರಕ್ಕಾಗಿ ವಿನಃ ಪಾಪದ ಕಗ್ಗೊಲೆ ನಡೆಸಲೆಂದಲ್ಲ. ಇದೇನಿದು ಆಚಾರ್ಯರೇ? ತಾವೇನು ಹೇಳುತ್ತಿರುವಿರಿ? ಸೇಡಿನಿಂದ ಹೊಡೆದ ನಿಮ್ಮ ಈ ಮುಡಿ ಜಲತೈಲ ಕಾಣದೆ ಜಡಿಗಟ್ಟುತ್ತಲಿದೆ. ಈ ಪಾಪದೊಡಲನ್ನು ಕಡಿದು ರಕ್ತದಲ್ಲಿ ನಿಮ್ಮ ಕೇಶವನ್ನು ಮುಳುಗೇರಿಸಿ ನೀವೇ ಮಾಡಿದ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸಬೇಕೆಂದಿದ್ದೆ. ಆದರೆ ಚಂದ್ರಗುಪ್ತ, ನನ್ನ ಪ್ರತಿಜ್ಞೆಯ ಗುರಿ ಅಧರ್ಮ ಅನ್ಯಾಯದ ಸರ್ವನಾಶಕ್ಕಾಗಿ ಹೊರತು ನವನಂದರ ನಾಶಕ್ಕಾಗಿ ಅಲ್ಲ. ಚಂದ್ರಗುಪ್ತ, ನನ್ನ ಪ್ರತಿಜ್ಞೆಯ ಉದ್ದೇಶ ಭವಿಷ್ಯತ್ ಭಾರತವನ್ನು ಪವಿತ್ರ ರಾಷ್ಟ್ರವನ್ನಾಗಿಸಬೇಕೆಂದು ಮಾತ್ರ. ಚಂದ್ರಗುಪ್ತ, ಸತ್ಯಕ್ಕೆ ಜಯವಾಗಬೇಕು, ಧರ್ಮದ ದಿಗ್ವಿಜಯವಾಗಬೇಕು. ಪ್ರತಿಜ್ಞೆ ಪ್ರತಿಜ್ಞೆ ಪ್ರತಿಜ್ಞೆ. ಈ ಹಾಳು ಪ್ರತಿಜ್ಞೆಯಿಂದಲೇ ಪ್ರಪಂಚ ಪ್ರಳಯದ ಮಡುವಾಯಿತು. ಆ ಸಾಲು ಸಾಲು ಪ್ರತಿಜ್ಞೆಗಳಿಗೆ ಬಲಿಪಶುವಾದ ಜೀವಗಳೆಷ್ಟು ಬಲ್ಲೆಯ ಚಂದ್ರಗುಪ್ತ. ಚಂದ್ರಗುಪ್ತ, ಇಂದು ನೀನು ನಂದನನನ್ನು ನಿನ್ನ ಶತ್ರುವೆಂದೇ ನಿರ್ಧರಿಸುವುದಾದರೆ ಈ ಕ್ಷಣದಿಂದ ನೀನು ನನ್ನ ಶತ್ರುವೆ. ಹೌದು, ನಂದನ ಮತ್ತು ನೀನು ಒಂದೇ ತಾಯಿ ಬೇರಲ್ಲಿ ಜೀವ ತಳೆದವರು. ನಿಮ್ಮ ಹೆತ್ತ ತಾಯಂದಿರು ಬೇರೆಯಾದರೂ ನಿಮ್ಮ ನರನಾಡಿಗಳಲ್ಲಿ ಹರಿಯುತ್ತಿರುವ ರಕ್ತ ಒಂದೇ ತಂದೆಯದೆಂಬುದು ನೀವಿನ್ನೂ ಅರಿತಿಲ್ಲ. ಚಂದ್ರಗುಪ್ತ, ನಾನು ಹೇಳುತ್ತಿರುವುದು ಸತ್ಯ. ಈಗ ಹೇಳು, ನಂದನ ನಿನಗೆ ಶತ್ರುವಾದರೆ ನೀನು ನನಗೆ ಶತ್ರು ಅಲ್ಲವೇ? ಆಚಾರ್ಯ, ಎಲ್ಲವೂ ಅರ್ಥವಾಯಿತು. ಇಷ್ಟಾದ ಮೇಲೂ ಈ ಪಾಪಿ ಕಟುಕನ ಮೇಲೆ ಕರುಣೆಯೇ? ಇದೋ ಈ ಕ್ಷಣವೇ ನನ್ನ ಶಿರಸ್ಸನ್ನು ಛೇದಿಸಿ ತಮ್ಮ ಚರಣಗಳಿಗೆ ಅರ್ಪಿಸುತ್ತೇನೆ. ಬೇಡನಂದನ, ದ್ವೇಷದಿಂದ ಏನೇನೂ ಸಾಧ್ಯವಿಲ್ಲ. ಮನುಷ್ಯ ತಾನು ಮಾಡಿದ ತಪ್ಪನ್ನು ಒಪ್ಪಿ ಎಂದು ಪಶ್ಚಾತ್ತಾಪ ಪಡುವನು. ಅದಕ್ಕಿಂತ ಪ್ರಾಯಶ್ಚಿತ ಮತ್ತೊಂದಿಲ್ಲ. ನಂದನ, ನಿನ್ನೆದೆ ಬಿಸಿ ರಕ್ತಕ್ಕಿಂತ ನಿನ್ನ ಹಸಿ ಪರಿವರ್ತನ ಕಂಬನಿಯೇ ಅಮೂಲ್ಯವಾದದ್ದು. ನಿನ್ನ ಪಶ್ಚಾತ್ತಾಪದ ಜಲವೇ ನನ್ನ ಮುಕ್ತಿಕೇಶದ ತೈಲವಾಗಲಿ. ಹೌದು, ಇಷ್ಟು ಕಾಲ ದುಷ್ಟರ ಶಿಕ್ಷಣದಲ್ಲಿ ಅಗ್ನಿಶಿಖೆಯಾಗಿದ್ದ ಈ ನನ್ನ ಮುಡಿ ಇನ್ನು ಮುಂದೆ ಶಿಷ್ಟರ ರಕ್ಷಣೆಯಲ್ಲಿ ಅಮೃತ ಶಿಖೆಯಾಗಲಿ. ಬಾ ಚಂದ್ರಗುಪ್ತ, ನಿನಗೆ ಮಾಡಲಾಗದ ಅನ್ಯಾಯವನ್ನೆಲ್ಲ ಮಾಡಿದೆ. ನಿನಗೆ ಅವಮಾನಿಸಿದ ನಾನು ಶೀಲದಲ್ಲಿ ಕೀಳಾಗಿ ಹೋದೆ. ಆ ಕಹಿ ಘಟನೆಯನ್ನೆಲ್ಲ ಮರೆತು ಇಂದು ನಾವಿಬ್ಬರು ಸಹೋದರರಾಗೋಣ. ಒಂದಾಗಿ ಕಲೆತು ಬೆಳೆದು ಬದುಕೋಣ. ಆನಂದವಾಯಿತು, ಮಹದಾನಂದವಾಯಿತು.
ಬಾಳಿಗೆ ಕುಲಕ್ಕಿಂತಲೂ ಶೀಲ ಮುಖ್ಯ, ಬಾವಿಗೆ ನೆಲಕ್ಕಿಂತಲೂ ಜಲ ಮುಖ್ಯ. ಪರಸ್ಪರ ದೇಶ ಮರೆತು ಪ್ರೀತಿಯಿಂದ ವಿಶ್ವವನ್ನೇ ಗೆಲ್ಲಬಹುದೆನ್ನುವ ಸಂದೇಶ ಸಾರಿದ ಈ ಅಭೂತಪೂರ್ವ ದೃಶ್ಯ ಭಾರತೀಯರ ಋಣ್ಮನಗಳಲ್ಲಿ ಶಾಶ್ವತವಾಗಿರಲಿ. ಪೂಜ್ಯರೇ, ಇಂದಿನಿಂದ ಈ ಮಗದ ಸಾಮ್ರಾಜ್ಯಕ್ಕೆ ಚಂದ್ರಗುಪ್ತನೇ ಚಕ್ರೇಶ್ವರನಾಗಲಿ. ನನ್ನ ಮರಣ ಬರುವವರೆಗೂ ತಮ್ಮ ಚರಣ ಸೇವೆಯಲ್ಲೇ ನನ್ನ ಜೀವ ಸವಿಸುತ್ತೇನೆ. ಅನುಗ್ರಹಿಸಿ ಆರ್ಯ. ನಿನ್ನಿಚ್ಛೆಯಂತೆ ಆಗಲಿ. ಚಂದ್ರಗುಪ್ತ, ಕತ್ತಲೆಯಿಂದ ಬೆಳಕಿನೆಡೆಗೆ, ಅಸತ್ಯದಿಂದ ಸತ್ಯದೆಡೆಗೆ ಬಂದಂತ ಈ ಅಮೃತ ಗಳಿಗೆಯಲ್ಲಿ ಸಿಂಹಾಸನ ರೂಢನಾಗು, ಕಷ್ಟ ಕಳೆಯುವ ಕರುಣಾಳುವಾಗು, ಶಾಂತಿಯ ಸಾಮ್ರಾಟನಾಗು. ಧನ್ಯರಾದೆವು ಆರ್ಯ, ಧನ್ಯರಾದೆವು. ಲೋಕ ಸಮಸ್ತ ಸುಖಿನೋ ಭವಂತು. तमसो मा ज्योतिर्गमय मृत्योर्मामृतङ्गमय ॐ शान्ति शान्ति शान्तिः. ಈ ನಾಟಕದಲ್ಲಿ ಭಾಗವಹಿಸಿದ ನಮ್ಮ ಕಲಾವಿದರು ರಶ್ಮಿ, ರಿಷಿಕಾ, ಸುದೀಕ್ಷಾ ಎಸ್.ಟಿ. ಕುಂದರ್, ರಿತೇಶ್, ಧೃತೇಶ್ ಶ್ರೀಯಂ, ಮೋಕ್ಷಿತ್, ವಿಖ್ಯಾತ್, ಧನ್ವಿತ್, ನಮನ್ ಸಿಯಲ್, ಪವನ್, ಪ್ರೀತಮ್, ಆಶಿತ್, ಚರಣ್, ಚಿಂತನ, ಆತು, ವಿಶ್ವಾಸ್. ಧನ್ಯವಾದಗಳು. ಹಲೋ, ಈ ಸಾಂಸ್ಕೃತಿಕ ವೈಭವದ ಕೊನೆಯ ಅಂಗವಾಗಿ ಶ್ರೀ ವೇದವ್ಯಾಸ ವಿದ್ಯಾಲಯ ಹಿರಿಯ ವಿದ್ಯಾರ್ಥಿಗಳಾದಂತಹ ಸಮೀಕ್ಷಾ ವಿಡಿ, ಅನನ್ಯ ವಿಕೆ ಹಾಗೂ ಅಂಕಿತಾ ಎಂಎನ್ ಇದೀಗ ನಿಮ್ಮ ಮುಂದೆ ವಿನಾಯಕ ಕತಂ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ. ಇವರು ವಿದೂಷಿ ಶ್ರೀಮತಿ ಪ್ರಮೀಳಾ ಲೋಕೇಶ್ ನೃತ್ಯ ನಿನಾದ ಬಿಳಿನೆಲೆ ಇವರೊಂದಿಗೆ ನೃತ್ಯ ಅಭ್ಯಾಸ ಮಾಡುತ್ತಿದ್ದಾರೆ.